ಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿಯ ಭವ್ಯ ಮೆರವಣಿಗೆಯು ಇದೀಗ ತಾನೇ ಕೆಲವೇ ಕ್ಷಣಗಳಲ್ಲಿ ಪೆರಬೆ ವೃತ್ತದ ಬಳಿಯಿಂದ ಪ್ರಮುಖ ರಾಜ ರಸ್ತೆಯಲ್ಲಿ ಸಂಚರಿಸಿ ಜೂನಿಯರ್ ಕಾಲೇಜ್ ಕುಂಬೆಟ್ಟು ಕ್ರೀಡಾಂಗಣವನ್ನ ತಲುಪಲಿದೆ. ಆಗಮಿಸಿದಂತ ಎಲ್ಲ ಕ್ರೀಡಾಭಿಮಾನಿಗಳಿಗೆ ತುಂಬ ಹೃದಯದ ಸುಸ್ವಾಗತ. ಆತ್ಮೀಯರೇ, ರಾಜ್ಯ ಮಟ್ಟದ ಕ್ರೀಡಾಕೂಟದ ಈ ಒಂದು ಕ್ರೀಡಾ ಜ್ಯೋತಿಯ ಭವ್ಯ ಮೆರವಣಿಗೆಯು ಇದೀಗ ತಾನೇ ಪೆರಬೆ ವೃತ್ತದ ಬಳಿಯನ್ನ ಕೆಲವೇ ಕ್ಷಣಗಳಲ್ಲಿ ಹೊರಡಲಿಕ್ಕಿದೆ. ಈ ಒಂದು ಕ್ರೀಡಾಕೂಟದ ಸಾರಥ್ಯವನ್ನು ವಹಿಸಿರುವಂತ ಕಾವು ಹೇಮನಾಥ್ ಶೆಟ್ಟಿ ಅವರು ಪ್ರಸ್ತಾವನೆ ಮತ್ತು ಸ್ವಾಗತದೊಂದಿಗೆ ತಮ್ಮನ್ನೆಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿ ಅವರು.
ಕ್ಷಣಗಳಲ್ಲಿ ನೆರವೇರಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು ಈಗಾಗಲೇ ವೇದಿಕೆಗೆ ಅಲಂಕರಿಸಿದ್ದಾರೆ. ಅವರಿಗೆ ಸೇರಿದ ಎಲ್ಲ ಜನಸ್ತೋಮದ ಪರವಾಗಿ ಪ್ರೀತಿಪೂರ್ವಕ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ. ಆತ್ಮೀಯ ಕರ್ನಾಟಕ ರಾಜ್ಯ 17ರ ವಯೋಮಾನದ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ
ಪುತ್ತೂರಿನಲ್ಲಿ ಬಹಳ ಅದ್ದೂರಿಯಾಗಿ ನಡೆಯುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ನಿನ್ನೆ ದಿವಸ ಈ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿಯು ಶ್ರೀ ಮಾಲಿಕೇಶ್ವರ ದೇವಸ್ಥಾನದಿಂದ ಹೊರಟು ಇವತ್ತು ಪುತ್ತೂರಿನ ವಿವಿಧ ವಿದ್ಯಾಸಂಸ್ಥೆಗಳ ಮೂಲಕ ಸುಧಾನಾ ವಿದ್ಯಾಸಂಸ್ಥೆ, ವಿವೇಕಾನಂದ, ಅದೇ ರೀತಿ ಹಾರಾಡಿ ಹಾಗೆ ಕೋಡೆಂಬಾಡಿ ಉಪ್ಪಿನಂಗಡಿಯ ಮೂಲಕ, ದುರ್ಗಾಂಬ ಅಲಂಕಾರ ಮೂಲಕ, ಕಡಬ ಮೂಲಕ, ಇವತ್ತು ಸವಣೂರು ವಿದ್ಯಾರಶ್ಮಿ ಸಂಸ್ಥೆಯ ಮೂಲಕ, ಕೆಯೂರು ಸಂಸ್ಥೆಗಳ ಮೂಲಕ, ಸಾಂದೀಪನಿ ವಿದ್ಯಾಸಂಸ್ಥೆಗಳ ಮೂಲಕ ನಿನ್ನೆ ದಿನದ ವಿಜೃಂಭಣೆಯ ಕ್ರೀಡಾ ಜ್ಯೋತಿ ಮತ್ತು ಹಸಿರುವಾಣಿಯ ಮೆರವಣಿಗೆಯ ಜೊತೆಯಾಗಿ ಈ ದಿನ ಬೆಳಿಗ್ಗೆ ಕೆಯೂರಿನಿಂದ ಹೊರಟಂತ ಕ್ರೀಡಾ ಜ್ಯೋತಿ, ಹಸಿರುವಾಣಿಯ ಮೆರವಣಿಗೆ, ಪೆರ್ಲಂಪಾಡಿ ಒಂಟಿಗೆಯ ಮೂಲಕ ಕಾವು ಈಶ್ವರಮಂಗಲ ಬಡಗನ್ನೂರು ಬೆಟ್ಟಂಪಾಡಿ ಬಾಣಾಜೆಯ ಮೂಲಕ ಇವತ್ತು ಕುಂಬ್ರ ಸಹಿತ ವಿವೇಕಾನಂದ ಮತ್ತು ಸಂತ ಫಿಲೋಮಿನದ ಮೂಲಕ ಇವತ್ತು ಈ ದರ್ಬೆ ಜಂಕ್ಷನ್ಗೆ ಬಂದು ಸೇರಿರುತ್ತದೆ. ಈ ಒಂದು ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗುವ ನಿಟ್ಟಿನಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಕ್ರೀಡಾ ಜ್ಯೋತಿಯ ಇಡೀ ಒಂದು ಜಾತ್ರೆ ಇವತ್ತು ವಿದ್ಯಾಸಂಸ್ಥೆಗಳಲ್ಲಿ ಸಂಭ್ರಮದ ವಾತಾವರಣವು ಪ್ರಪ್ರಥಮ ಬಾರಿಗೆ ನಡೆದಿದೆ ಅಂತ ಹೇಳುವ ಇತಿಹಾಸವು ನಿರ್ಮಾಣಗೊಂಡಿರುತ್ತದೆ. ಯಾಕೆಂತ ಹೇಳಿದ್ರೆ ಈ ಮೊದಲು ಆದಂತಹ ಕ್ರೀಡಾಕೂಟಗಳಲ್ಲಿ ಆ ದಿನವೇ ಕ್ರೀಡಾ ಜ್ಯೋತಿಯ ಉದ್ಘಾಟನೆ ಆಗ್ತದೆ ಹೊರತು 2 ದಿನಗಳ ಮೊದಲು ಕ್ರೀಡಾ ಜ್ಯೋತಿಯು ಕ್ಷೇತ್ರದಾದ್ಯಂತ, ತಾಲೂಕಿನಾದ್ಯಂತ, ಇವತ್ತು 2-3 ತಾಲೂಕಿನಾದ್ಯಂತ ವ್ಯಾಪಕವಾಗಿ ಒಂದು ರೀತಿಯ ದೊಡ್ಡ ಮಟ್ಟದ ಮೆರವಣಿಗೆ ನಡೆಸಿರುವಂಥದ್ದು ಇದೇ ಪ್ರಪ್ರಥಮ ಬಾರಿಗೆ ಆಗಿರುತ್ತದೆ. ಇಂತಹ ಒಂದು ಕ್ರೀಡಾಕೂಟವು ಇವತ್ತು ಪುತ್ತೂರಿನಲ್ಲಿ ನಡೆಯುತ್ತಾ ಇದೆ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೇವೆ. 36 ಜಿಲ್ಲೆಗಳ 2 ಕ್ರೀಡಾ ನಿಲಯಗಳ ಸುಮಾರು 2200 ವಿದ್ಯಾರ್ಥಿಗಳ ನೋಂದಾವಣಿಯ ಜೊತೆಯಾಗಿ ಸುಮಾರು 600 ಕ್ರೀಡಾ ಅಧಿಕಾರಿಗಳ ಅದಕ್ಕೆ ಸಂಯೋಜಿಸಲ್ಪಟ್ಟಂತ ಈ ಒಂದು ಕ್ರೀಡಾಕೂಟವು ಸುಮಾರು 3000 ಮಂದಿಯ ಒಂದು ದೊಡ್ಡ ಮಟ್ಟದ ಕ್ರೀಡಾ ಸಂಯೋಜನೆಯಾಗಿರುತ್ತದೆ. ಈ ಕ್ರೀಡಾಕೂಟವು ಪುತ್ತೂರಿನಲ್ಲಿ ನಡೆಯಬೇಕು ಅಂದಿದ್ರೆ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ರೀತಿಯ ಸಂಘಟನೆಗೆ ಪೂರಕವಾಗಿ ಈ ಕಾರ್ಯಕ್ರಮವು ಪುತ್ತೂರಿನಲ್ಲಿ ನಡೆಯುತ್ತಾ ಇದೆ. ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅದೇ ರೀತಿಯಲ್ಲಿ ಜಿಲ್ಲೆಯ ವಿದ್ಯಾಂಗ ಅಧಿಕಾರಿಗಳಾದಂಥ SR ನಾಯಕರವರು, DDPI ಅವರು, ಅದೇ ರೀತಿ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಲೋಕೇಶ್ ರವರು, ಅದೇ ರೀತಿ ನಮ್ಮ ಪುತ್ತೂರಿನ ಸಹಾಯಕ ಕಮಿಷನರ್ ಆದಂಥ ಗಿರೀಶ್ ನಂದರ್ ಅವರು ಸಹಿತ ಎಲ್ಲ ಇಲಾಖೆಗಳ ಸಂಪೂರ್ಣವಾದ ಸಹಕಾರ ಜೊತೆಯಾಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಂಘಟನೆಗೊಂಡಿದೆ. ಈಗಾಗಲೇ ಸುಮಾರು 2500 ವಿದ್ಯಾರ್ಥಿಗಳು ಇಲ್ಲಿ ದಾಖಲಾಗುವುದರ ಜೊತೆಯಾಗಿ ಈ ಒಂದು ಕ್ರೀಡಾಕೂಟವು ನಿನ್ನೆಯಿಂದ ಒಂದು ಒಳ್ಳೆಯ ರೀತಿಯ ಜೋಡಣೆಗಳು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು 2200 ವಿದ್ಯಾರ್ಥಿಗಳ ನೋಂದಾವಣೆಯ ಜೊತೆಯಾಗಿ ದರ್ಬೆ ಸರ್ಕಲ್ನಿಂದ ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸುವಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಬಂದು ಈ ಕ್ರೀಡಾ ಜ್ಯೋತಿಗೆ ಮೆರುಗನ್ನು ಕೊಡುವ ನಿಟ್ಟಿನಲ್ಲಿ, ಇದನ್ನು ಇಲ್ಲಿಂದ ಚಾಲನೆ ಕೊಡುವ ನಿಟ್ಟಿನಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಕ್ರೀಡಾ ಸಂಯೋಜನೆ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕ್ರೀಡಾ ಜ್ಯೋತಿಯ ಉದ್ಘಾಟನೆ ಮತ್ತು ಇಲ್ಲಿಂದ ಮೆರವಣಿಗೆಯ ಚಾಲನೆಗೆ ನೀಡಲಿಕ್ಕೋಸ್ಕರ ನಮ್ಮ ಕ್ಷೇತ್ರದ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಈ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಎಲ್ಲರ ಜನರ ಪ್ರೀತಿಗೆ ಪಾತ್ರರಾದಂಥ ಹಿರಿಯರಾದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸವಣೂರಿನ ಶಿಲ್ಪಿ ವಿದ್ಯಾರಶ್ಮಿ ಸಂಸ್ಥೆಯ ಸಂಚಾಲಕರು, ಅದೇ ರೀತಿ
ಸವಣೂರಿನ ಶಿಲ್ಪಿ, ವಿದ್ಯಾರಶ್ಮಿ ಸಂಸ್ಥೆಯ ಸಂಚಾಲಕರು, ಕೊಡುಗೈ ದಾನಿಗಳು, ಈ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನದೇ ಆದ ವಿಶೇಷ ಛಾಪನ್ನು ಮೂಡಿಸಿರುವಂಥ ಸವಣೂರು ಸೀತಾರಾಮರಯ್ಯ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯರಾದ ಚಿಕ್ಕಪ್ಪ ನಾಯಕ್, ಹಿರಿಯ ಉದ್ಯಮಿಗಳು, ಸಹಕಾರಿ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷವಾದ ಕ್ಷೇತ್ರದಲ್ಲಿ ಅವರದ್ದೇ ಆದ ಸಾಧನೆಯನ್ನು ಮಾಡಿರುವಂಥ ಚಿಕ್ಕಪ್ಪ ನಾಯಕ್ ಇವರಿಗೆ ನಾನು ಹರಿಹಡ್ಕ ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಾದಂಥ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ದಂಬೆಕಾನ ಸದಾಶಿವರಯ್ಯವರಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಖ್ಯಾತ ವೈದ್ಯರಾಗಿ ಈ ಒಂದು ಕಾರ್ಯಕ್ರಮದ ಚಾಲನೆಗೆ ಆಗಮಿಸಿರುವಂತಹ ಡಾಕ್ಟರ್ ರಾಜಾರಾಮ್ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯ ಕೃಷಿಕರು, ಸಹಕಾರಿ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಗೈದಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಮಾರಪ್ಪ ಶೆಟ್ಟಿ ಅವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರಿನ ಹಿರಿಯ ಉದ್ಯಮಿಗಳು, ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರೂ ಆಗಿರುವಂಥ ಅನೇಕ ನಮ್ಮ ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿ ಪುತ್ತೂರಿಗೆ ಎಲ್ಲರಿಗೂ ಪರಿಚಿತರಾದಂಥ LT ರಜಾಕ್ ಹಾಜಿ ಅವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟ ಪುತ್ತೂರಿನಲ್ಲಿ ನಡೀಬೇಕು ಅಂತಿದ್ರೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಪುತ್ತೂರಿನಲ್ಲಿ ಖಂಡಿತವಾಗಿ ಯಶಸ್ವಿಯಾಗಿ ನಡೆಸ್ತಾರೆ ಅಂತ ಹೇಳುವ ಭರವಸೆಯಲ್ಲಿ ಕೇಂದ್ರ ರಾಜ್ಯದ ಶಿಕ್ಷಣ ಇಲಾಖೆಗೆ ಒಂದು ಸರಿಯಾದ ಮಾಹಿತಿಯನ್ನು ನೀಡಿ ನಮ್ಮ DDPI ಅವರು ಪ್ರಪ್ರಥಮ ಸಭೆಯನ್ನು ಪುತ್ತೂರಿನಲ್ಲಿ ನಡೆಸಿ ನಮ್ಮ ಮೇಲೆ ಭರವಸೆ. ಇವತ್ತು ನಾನು ತಿಳ್ಕೊಂಡ ಹಾಗೆ ಸುಮಾರು 35 ವರ್ಷಗಳ ಇತಿಹಾಸದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅಲ್ಲದೆ ಯಾವುದೇ ಒಂದು ತಾಲೂಕು ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯಲಿಲ್ಲ ಅಂತ ಹೇಳುವ ವಿಚಾರವನ್ನು ನಾನು ಇವತ್ತು ತಿಳ್ಕೊಂಡೆ. ಹಾಗಾಗಿ ಆ ಒಂದು ಸಾಧನೆಯನ್ನು ಇವತ್ತು ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ಯಶಸ್ವಿಯಾದ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ನಡೀತಾ ಇದೆ. ಇದಕ್ಕೆ ಕಾರಣಕರ್ತರಾದಂಥ SR ನಾಯಕ್ ನಮ್ಮ DDPI ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರು ವಿದ್ಯಾಂಗ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಿ 10ನೇ ತರಗತಿಯಲ್ಲಿ ದಾಖಲೆಯ ಫಲಿತಾಂಶವನ್ನು ದಾಖಲಿಸುವುದಲ್ಲದೆ ಈ ಒಂದು ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ನುವ ಹೆಸರನ್ನು ಗಳಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಹಲವು ದಿನಗಳಿಂದ ನಿರಂತರ ಎಲ್ಲ ಸಲಹೆಗಳನ್ನು, ಎಲ್ಲ ರೀತಿಯ ಸಹಕಾರಗಳನ್ನು ಶಿಕ್ಷಕರ ನೇಮಕದಿಂದ ಹಿಡಿದು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂತವರು ನಮ್ಮ ಲೋಕೇಶ್ ಸರ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಅವರಿದ್ದಾರೆ ವೇದಿಕೆಯಲ್ಲಿ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ಪುತ್ತೂರಿನ ಜನರ ಮೇಲೆ ದೊಡ್ಡ ಭರವಸೆಯನ್ನಿಟ್ಟಂತವರು ಜಿಲ್ಲಾ ಕ್ಷೇತ್ರದ ವಿದ್ಯಾಂಗ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡುತ್ತಿರುವಂತಹ ಭುವನೇಶ್ ಸರ್ ಅವರು, ಇವರು ಪುತ್ತೂರಿನ ನಮ್ಮ ಮೇಲೆ ದೊಡ್ಡ ಒಂದು ಭರವಸೆಯನ್ನಿಟ್ಟು, ದಯವಿಟ್ಟು ಇಲ್ಲದೆ ಹಿಂದೆ ಇದ್ರೆ ದಯವಿಟ್ಟು ಮುಂದೆ ಬನ್ನಿ, ದೊಡ್ಡ ಒಂದು ವಿಶ್ವಾಸವನ್ನಿಟ್ಟು ಪುತ್ತೂರಿನವರು ಖಂಡಿತ ಮಾಡ್ತಾರೆ ಅಂತ ಹೇಳುವ ವಿಶ್ವಾಸದಲ್ಲಿ ಇದನ್ನು ಅವಕಾಶ ಮಾಡಿಕೊಟ್ಟಂತವರು ಭುವನೇಶ್ ಸರ್ ಅವರು ಪ್ರಥಮ ಸಭೆಯನ್ನು ನಡೆಸಿ ಇವತ್ತಿನ ಯಶಸ್ವಿ ಕ್ರೀಡಾಕೂಟಕ್ಕೆ ದೊಡ್ಡ ಮಟ್ಟದ ಒಂದು ಚಾಲನೆಗೆ ಸಹಕಾರ ನೀಡಿದವರು. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರು, ನಮ್ಮ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರಾದಂಥ ಬಾಲ್ಯಟ್ಟು ಶಶಿಕುಮಾರ್ ಅವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಶಾ ಭಂಡಾರಿ ಅವರು, ನಮ್ಮ ಸ್ಥಳೀಯದ ಕುರಿಯದವರು, ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯರಾಗಿ ಬೆಂಗಳೂರಿನಲ್ಲಿ ಇರುವಂಥ ಆಶಾ ಭಂಡಾರಿಯವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ಪುತ್ತೂರು BJP ಮಂಡಲದ ಅಧ್ಯಕ್ಷರಾಗಿ ನಮಗೆಲ್ಲರಿಗೂ ಆತ್ಮೀಯರಾಗಿರುವಂಥ ಸಾಜಾ ರಾಧಾಕೃಷ್ಣ ಆಳ್ವಾರ್ ಅವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರು ಪ್ರಾಂತೀಯ ಅಧ್ಯಕ್ಷರಾದಂಥ ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಲ್ಯಾನ್ಸಿ ಮಸ್ಕರೆನ್ಸ್ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕ್ರೀಡಾಕೂಟ ಪುತ್ತೂರಿನಲ್ಲಿ ನಡೀಬೇಕು ಅಂದಿದ್ರೆ ಅದೆಷ್ಟು ದಿನಗಳಿಂದ ಜೊತೆಯಾಗಿ ಒಂದು ಪುತ್ತೂರಿನ ಕ್ರೀಡಾ ಪರಿವೀಕ್ಷಕರಾಗಿ ಅತ್ಯಂತ ಸಂತಸವನ್ನು ಪಡೆಯುವುದಲ್ಲದೆ ಈ
ಒಂದು ಸಂಯೋಜನೆಗೆ ಹಲವು ದಿನಗಳಿಂದ ನಿರಂತರ ಬಹಳಷ್ಟು ಶ್ರಮಿಸಿದವರು ನಮ್ಮ ಸುಂದರ ಗೌಡ್ರವರು. ಅವರ ಒಂದು ಪ್ರಯತ್ನಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಅದರ ಕ್ರೆಡಿಟ್ ಏನು ಅಂತ ಹೇಳಿದ್ರೆ, ಪುತ್ತೂರಿನ ಕ್ರೀಡಾ ಪರಿವೀಕ್ಷಕರು ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಅವರು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳುವುದಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಖ್ಯಾತ ಉದ್ಯಮಿಗಳು ಸಿಜಿಲರ್ ಪ್ರಸನ್ನ ಕುಮಾರ್ ಶೆಟ್ಟಿ ಅವರು ಸಹ ಈ ಕ್ರೀಡಾಕೂಟಕ್ಕೆ ಸಂಪೂರ್ಣವಾದ ಸಹಕಾರ ಬೆಂಬಲದೊಂದಿಗೆ ನಮ್ಮೊಂದಿಗಿದ್ದಾರೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬೆಳ್ಳಿಪಾಡಿ ಸದಾಶಿವರಯ್ಯವರು ನಮ್ಮ ಹಿತೈಷಿಗಳು, ನಮ್ಮ ಅತ್ಯಂತ ಆತ್ಮೀಯರು, ಹತ್ತಿರದ ಕೇರಳ ದೇಲಂಪಾಡಿ ಪ್ರದೇಶದವರು. ಅವರು ಈ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಅಭಿಮಾನದಿಂದ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಪತ್ನಿ ಜಿಲ್ಲಾ ಪಂಚಾಯತಿನ ಸದಸ್ಯೆಯಾಗಿ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷೆಯಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಲಿಲ್ಲಿ ಪಾಯಸ್ರವರು ನಮ್ಮ ಜಿಲ್ಲಾ ಕ್ರೀಡಾ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂತ, ಜೊತೆಯಾಗಿ ಪುತ್ತೂರಿನಲ್ಲಿ ಆಗುವಂತ ಈ ಕಾರ್ಯಕ್ರಮಕ್ಕೆ ಪ್ರಾರಂಭದಿಂದಲೇ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಂತ ಲಿಲ್ಲಿ ಪಾಯಸ್ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುಳ್ಯದ ಅನ್ವರ್ ಅದೇ ರೀತಿ ಅತ್ಯಂತ ಈ ಸಂತಸದ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ನಮ್ಮ ನೆರೆಯ ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿಯಾಗಿ ಕೆಲಸ ನಿರ್ವಹಿಸಿರುವಂತಹ ನನ್ನ ಪತ್ನಿಯ ಜೊತೆಗೆ ಜಿಲ್ಲಾ ಪಂಚಾಯತಿನ ಸದಸ್ಯೆಯಾಗಿ ಕೆಲಸ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಈಗ ಸುಳ್ಯದ ಜನಪ್ರಿಯ ಶಾಸಕಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಂತ ಶ್ರೀಮತಿ ಭಾಗೀರಥಿ ಮೇಡಮ್ ಇದ್ದಾರೆ. ದಯವಿಟ್ಟು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಯಾಗಿ ಈ ಒಂದು ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕಿದ್ರೆ ಅನೇಕ ಮಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಂಯೋಜಕರಾಗಿ, ಸಂಘಟಕರಾಗಿ, ಅಧಿಕಾರಿಗಳಾಗಿ, ಕ್ರೀಡಾಪಟುಗಳಾಗಿ, ಅದೇ ರೀತಿ ಕಲಾ ಸಾಂಸ್ಕೃತಿಕ ತಂಡದ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರುವಂತ ವಿಶೇಷ ತಂಡದಿಂದಾಗಿ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಅದೇ ರೀತಿ ತಿಂಗಳಾಡಿಯ ಶಿಲ್ಪ ಹರಿಪ್ರಸಾದ್ ರೈ ಅವರು ಉದ್ಯಮಿಗಳು, ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮೊಹಮ್ಮದ್ ಬಡಗನ್ನೂರು ಮಾಜಿ ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಮೊಹಮ್ಮದ್ ಬಡಗನ್ನೂರು ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೆ ಜಯರಾಮ್ ರೈ ಅವರಿದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಕಾರ್ಯಕ್ರಮ ಶ್ರೀರಾಮ್ ಪಕ್ಕಳರ್ ಅವರಿದ್ದಾರೆ, ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಈ ಭವ್ಯ ಮೆರವಣಿಗೆಯು ಈಗಾಗಲೇ ಜಯಪ್ರಕಾಶ್ ರೋಜಿಬೈಲು ನಮ್ಮ ಸಹ ಸಂಚಾಲಕರು, ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪವನ್ ರಾಮ್ರವರು ನಮ್ಮ ವಲಯ ಅಧ್ಯಕ್ಷರು ಲಯನ್ಸ್, ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾ ಸಂಯೋಜನೆಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇರುವಂತ ಪ್ರೇಮನಾಥ್ ಶೆಟ್ಟಿ ಮತ್ತು ದಯಾನಂದ ರೈ ಕೋರ್ಮಂಡ, ಇವರಿಬ್ಬರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದಲ್ಲದೆ ಇಲ್ಲಿ ನೆರೆದಿರುವಂತಹ ಈ ಕ್ರೀಡಾ ಸಂಯೋಜನೆಗೆ ಜೋಡಿಸಲ್ಪಟ್ಟಂತ ಎಲ್ಲ ಕ್ರೀಡಾ ಅಧಿಕಾರಿಗಳಿರ್ಬೋದು, ವಿಷ್ಣು ಪ್ರಸಾದ್ ಸರ್ ಬಹಳ ವಸತಿ ವ್ಯವಸ್ಥೆಯನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿರುವಂತಹ ವಿಷ್ಣು ಪ್ರಸಾದ್ ಸರ್ ಇರ್ಬೋದು, ಎಲ್ಲರನ್ನು ಒಬ್ಬರನ್ನ ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ, ತಮ್ಮೆಲ್ಲರನ್ನು ನಾವು ಗುರುತಿಸಿಕೊಂಡಿದ್ದೇವೆ. ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಈ ಮೆರವಣಿಗೆಯು ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದವರು ಎಲ್ಲರೂ ಭಾಗವಹಿಸಿದ್ದೀರಾ. ತಮ್ಮನ್ನೆಲ್ಲರನ್ನು ಅತ್ಯಂತ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲರ ಸಹಕಾರದಿಂದ ಈ ಒಂದು ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕಿದೆ. ಈಗಾಗಲೇ ಈ ಕ್ರೀಡಾಕೂಟವು ಇಲ್ಲಿಂದ ಇವತ್ತು ಭವ್ಯವಾದ ಈ ಕ್ರೀಡಾ ಜ್ಯೋತಿಯ ರಥಕ್ಕೆ ಭವ್ಯ ಸ್ವಾಗತವನ್ನು, ಚಾಲನೆಯನ್ನು ನೀಡುವುದರ ಮೂಲಕ ಇದು ಮುಖ್ಯ ರಸ್ತೆಯಲ್ಲಿ ಹೋಗಿ ಇವತ್ತು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಒಂದು ರಥವು ಅಲ್ಲಿಂದ ಸಮಾಪನೆಗೊಳ್ಳಲಿದೆ. ಅದರ ಜೊತೆಯಾಗಿ ಸುಮಾರು 12 ಶಿಕ್ಷಣ ಸಂಸ್ಥೆಗಳ ವಿವಿಧ ಬ್ಯಾಂಡ್ ಸೆಟ್ಗಳ ವಿದ್ಯಾರ್ಥಿಗಳು ಭಾಗವಹಿಸುವುದಲ್ಲದೆ ಕಲ್ಲಡ್ಕ ಬೊಂಬೆ ಸೆಟ್, ಅದೇ ರೀತಿ ಕಾಣಿಯೂರಿನ ಚೆಂಡೆ
ಕೇರಳ ಚೆಂಡೆ ಸೆಟ್ಟು, ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಹೊನ್ನಾವರ ಬ್ಯಾಂಡ್ ಸೆಟ್ಟು ಮತ್ತು ಇತರ ಅನೇಕ ಕಲಾ ತಂಡಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಉಪಹಾರ ಆದ ನಂತರ ನಮ್ಮ ಪುತ್ತೂರು ತಾಲೂಕು ಕ್ರೀಡಾಂಗಣದಲ್ಲಿ ದೊಡ್ಡ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಅಲ್ಲಿ ಭಾಗವಹಿಸುವುದಲ್ಲದೆ ನಮ್ಮ ಉಸ್ತುವಾರಿ ಸಚಿವರು, ಇತರ ಶಾಸಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಂತ ಖ್ಯಾತ ಉದ್ಯಮಿಗಳು ಮುಂಬಯಿಯ ಕನ್ಯಾನ ಸದಾಶಿವ ಶೆಟ್ಟಿ ಕುಳೂರು ಇವರು ಈಗಾಗಲೇ ಬರ್ತಾ ಇದ್ದಾರೆ. ತಡವಾಗುವುದರಿಂದ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಸೇರಿಕೊಳ್ತೇನೆ ಅಂತ ಹೇಳುವ ಆಶಯದೊಂದಿಗೆ ನಾವು ಅವರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿ ಇಲ್ಲಿ ನೆರೆದಂತ ಎಲ್ಲ ಬಂಧುಗಳಿಗೆ ಯಾರಿಗೆಲ್ಲ ನಾವು ಬಿಟ್ಟು ಹೋದ ಎಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ತಮ್ಮ ಮಾತುಗಳ ಮೂಲಕ ಚಾಲನೆ ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಉಪನಿರ್ದೇಶಕರ ಕಚೇರಿ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಸಹಯೋಗದೊಂದಿಗೆ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ 2023-24 ಕ್ರೀಡಾ ಕಾರಂಜಿ ಇದರ ಉದ್ಘಾಟನೆ ಮತ್ತು ಮೆರವಣಿಗೆ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂತ ನಮ್ಮ ಪುತ್ತೂರಿನ ಮಾಜಿ ಶಾಸಕಿಯಾದಂತಹ ಶಕುಂತಲಾಂಡಿ ಶೆಟ್ಟಿಯವರೇ, ಸುಳ್ಯದ ಶಾಸಕಿಯಾದಂಥ ಭಾಗೀರಥಿ ಮುರುಳಿ ಅವರೇ, ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ, ಯಾಕಂತ ಹೇಳಿದ್ರೆ ಹೆಸರು ಹೇಳಿದ್ರೆ ಇನ್ನೊಂದು 10 ನಿಮಿಷ ಹೋಗ್ತದೆ. ಈಗಲೇ ಎಲ್ಲ ಬಿಸಿಲಲ್ಲಿ ಕಾಯ್ತಾ ಇದ್ದಾರೆ. ಇವತ್ತು ಕ್ರೀಡಾ ಕಾರಂಜಿ ಅಂತ ರಾಜ್ಯ ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪುತ್ತೂರಿನಲ್ಲಿ ಆಗಬೇಕಿದ್ರೆ ಈ ಹಿಂದೆ ಒಂದು ಸಲ ಪುತ್ತೂರಿನಲ್ಲಿ ಆಗಿತ್ತು. ಈ ಸಲ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯೋಜನೆ ಮಾಡಬೇಕು ಅನ್ನೋ ಮನವಿ ಬಂದಾಗ, ವಿನಂತಿ ಬಂದಾಗ ಈ ಭಾಗದಲ್ಲಿ ಯಾರೂ ಕೂಡ ಇದನ್ನು ಕೈಗೆತ್ತಿಕೊಳ್ಳಲು ಆಸಕ್ತಿ ತೋರಿಸಲಿಲ್ಲ. ನನ್ನ ಗಮನಕ್ಕೆ ಕೂಡ ಈ ಕ್ರೀಡಾಕೂಟವನ್ನು ಇಲ್ಲಿ ಮಾಡುವವರು ಯಾರಾದ್ರೂ ಇದ್ದಾರಾ ಅನ್ನೋ ವಿಚಾರ ನಮ್ಮ ಶಿಕ್ಷಣ ಅಧಿಕಾರಿಗಳು ಕೇಳಿದಾಗ ನಾನು ಕೂಡ ಅಷ್ಟೊಂದು ಆಸಕ್ತಿಯನ್ನು ತೋರಿಸಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಬೆಂಗಳೂರಿನಲ್ಲಿ ಕಂಬಲ, ಒಂದು ಕಡೆಯಿಂದ ನನ್ನ ವಸ್ತ್ರ ವಿತರಣಾ ಕಾರ್ಯಕ್ರಮ, ಆನಂತರ ನಾವು ವಿಚಾರ ನಮ್ಮ ಹಂಚಿಕೊಂಡದಂತೆ ಅಂದರೆ ಕಾವು ಹೇಮನಾಥ್ ಶೆಟ್ಟಿ. ಆಗ ಕಾವು ಹೇಮನಾಥ್ ಶೆಟ್ಟಿ ಅಂತ ಹೇಳಿದ್ರು, ನಾನು ಈ ಕಾರ್ಯಕ್ರಮವನ್ನು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಮುಖಾಂತರ ಇದನ್ನು ಮಾಡುವಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡು ನಾನು ಆವಾಗಲೂ ಮತ್ತೆ ಅವರಿಗೆ ಹೇಳಿದೆ, ನೋಡಿ ಇದಕ್ಕೆ ಸುಮಾರು 50 ಲಕ್ಷ ರೂಪಾಯಿಯಷ್ಟು ಖರ್ಚು ಬೇಕು, 30ರಿಂದ 50 ಲಕ್ಷದಷ್ಟು ಖರ್ಚು ಬೇಕು. ಸರ್ಕಾರದಿಂದ ಬರುವಂತದ್ದು ಬರೀ 1.5 ಲಕ್ಷ, ಬಾಕಿ ಎಲ್ಲ ಜೋಡಣೆಗಳು ಸುಮಾರು 32 ಶಾಲೆಗಳಿಂದ 36 ಶಾಲೆಗಳಿಂದ ವಿದ್ಯಾರ್ಥಿಗಳು ಇಡೀ ಕರ್ನಾಟಕ ರಾಜ್ಯದಿಂದ ಬರ್ತಾರೆ. ಅವರಿಗೆ ಎಲ್ಲ 36 ಜಿಲ್ಲೆಗಳಿವೆ, ಕರ್ನಾಟಕ ರಾಜ್ಯದಿಂದ ಬರ್ತಾರೆ. ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡುವ ಅವಶ್ಯಕತೆ ಇದೆ ಅನ್ನೋ ಅವರ ಗಮನಕ್ಕೆ ತಂದೆ. ಆದರೂ ಕೂಡ ನಮ್ಮ ಶಿಕ್ಷಣಾಧಿಕಾರಿಗಳು ಮತ್ತೆ ಇಲ್ಲೊಂದು ಅಷ್ಟು ಜನ ಅವರ ತಂಡ ಇದೆ, ಆಸಕ್ತಿ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದ್ದವರು, ಅವರು ಪುತ್ತೂರಿನಲ್ಲೇ ಮಾಡಬೇಕು ಅನ್ನೋ ವಿಚಾರವನ್ನು ಗಮನಕ್ಕೆ ತಂದ ಪ್ರಕಾರ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತೆ ಇಲ್ಲಿರುವಂತಹ ಎಲ್ಲ ಶಿಕ್ಷಣಾಧಿಕಾರಿ, ಇವತ್ತು ಲೋಕೇಶ್ ಅವರಿರ್ಬೋದು, ನಮ್ಮ ಬಾಕಿ ಎಲ್ಲ ಅಧಿಕಾರಿಗಳನ್ನು ಕೂಡಿಕೊಂಡು ಇವತ್ತು ಒಳ್ಳೆಯ ರೀತಿಯ ಒಂದು ಈ ಸ್ಪೋರ್ಟ್ಸ್ ಕಾರ್ಯಕ್ರಮ ಕ್ರೀಡಾ ಕಾರಂಜಿ ಕ್ರೀಡಾಕೂಟ 2023-24 ರಾಮಕೃಷ್ಣ ಪ್ರೌಢಶಾಲೆಯ
ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು ಪುತ್ತೂರಿನ ಜನರಿಗೆ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಬಹುಶಃ ಹೇಮನಾಥ ಶೆಟ್ಟಿ ಮತ್ತೆ ಅವರ ತಂಡ ನಿರಂತರ 1.5 ತಿಂಗಳಲ್ಲಿ ರಾತ್ರಿ ಹಗಲು, ನಿನ್ನೆ ಕೂಡ ಬಹುಶಃ ಅವರು ಬೆಳಿಗ್ಗೆ ಹೋಗಿರುವಂತದ್ದು, ಇವತ್ತು ರಾತ್ರಿ ಮನೆಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಇಡೀ ರಾತ್ರಿ ಹಗಲು ಅವರು ಮತ್ತೆ ಅವರ ತಂಡದವರು ನಿರಂತರ ಕೆಲಸ ಮಾಡೋದ್ರಿಂದ ಈ ಕಾರ್ಯಕ್ರಮ ಆಗ್ತದೆ. ಇದನ್ನು ಏಕೆ ಮಾಡಬೇಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳು ಪುತ್ತೂರಿನಲ್ಲಿ ಆಗಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಅವಕಾಶಗಳಿದ್ರು, ಪುತ್ತೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತ ಒಂದು ಅವಕಾಶವನ್ನು ಇವತ್ತು ಹೇಮನಾಥ ಶೆಟ್ಟಿ ಮತ್ತೆ ಅವರ ತಂಡ ಈ ಶಾಲೆಗಳ ಮುಖಾಂತರ ನಾವು ಸದುಪಯೋಗ ಪಡಿಸಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲರನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂತ ಹೇಮನಾಥ ಶೆಟ್ಟಿ ಅವರ ತಂಡ ಮತ್ತೆ ರಾಮಕೃಷ್ಣ ಪ್ರೌಢಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೆ, ಸದಸ್ಯರಿಗೆಲ್ಲ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳು ನಡಿಬೇಕು. ಅದರಲ್ಲೂ ಕೂಡ ಆಹಾರ ತಿಂಡಿಗಳ ವ್ಯವಸ್ಥೆ ನೀವೊಮ್ಮೆ ಹೋಗಿ ನೋಡಬೇಕು. ನಾವು ಇಲ್ಲಿ ಮಾತ್ರ ದರ್ಬೆ ಸರ್ಕಲ್ ಅಲ್ಲಿ ಮಾತ್ರ ನೋಡುವುದಲ್ಲ, ಅವರ ಆಹಾರದ ಮೆನುಗಳನ್ನು ನೋಡಬೇಕು. ನಮ್ಮ ನಾರ್ತ್ ಕರ್ನಾಟಕದ ಮಕ್ಕಳಿಗೆ ಜೋಳ ರೊಟ್ಟಿ ಮತ್ತೆ ರಾಗಿ ಮುದ್ದೆ, ಸಾಂಬಾರು ಎಲ್ಲ ವ್ಯವಸ್ಥಿತವಾಗಿ ನಡೆದಿದೆ. ಅವರು ಕೂಡ ನಿನ್ನೆ ವಿಚಾರಿಸಿದಾಗ ಅವರು ಹೇಳಿದ್ದಾರೆ ಒಳ್ಳೆ ರೀತಿಯ ಕಾರ್ಯಕ್ರಮ ಮತ್ತೆ ನಮಗೆ ಎಲ್ಲ ಫೆಸಿಲಿಟಿಗಳನ್ನು ಮಾಡಿದ್ದಾರೆ. ಎಲ್ಲ ದಾನಿಗಳ ಸಹಕಾರದಿಂದ ಎಲ್ಲರನ್ನೂ ಸೇರಿಸಿಕೊಂಡು ಈ ಮಾಡಿದಂತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಇದಕ್ಕೆಲ್ಲ ಪುತ್ತೂರಿನ ಜನತೆ ಸಹಕಾರ ಕೊಡುವಂತಹ ಕೆಲಸಗಳು ಆಗಬೇಕು. ನಮ್ಮ ಈ ಭಾಗದಲ್ಲಿ ಇಂಥ ಕೆಲಸಗಳು, ಇಂಥ ಕಾರ್ಯಕ್ರಮಗಳು ನಡಿಬೇಕಿದ್ರೆ ಇದಕ್ಕೆ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಇದು ಪುತ್ತೂರಿನ ಪ್ರತಿಷ್ಠೆ ಅನ್ನೋ ವಿಚಾರದಲ್ಲಿ ನಾವು ಕೆಲಸ ಮಾಡುವಂತಹ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಒಂದು ಪುತ್ತೂರು ಅಭಿವೃದ್ಧಿ ಆಗಬೇಕು, ಇನ್ನೊಂದು ಇಂತಹ ಕಾರ್ಯಕ್ರಮಗಳು ಪುತ್ತೂರಿಗೆ ಬಂದು ಇಡೀ ರಾಜ್ಯ ಮಟ್ಟದಲ್ಲಿ ಪುತ್ತೂರು ಒಂದು ಕಾಣುವಂತದ್ದಾಗಬೇಕು. ಇವತ್ತು 36 ಜಿಲ್ಲೆಗಳಿಂದ ಯಾರು ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬಂದಿದ್ದಾರೆ, ಅವರು ಹೋಗಿ ಅಲ್ಲಿ ಹೇಳುವಂತಹ ಕೆಲಸಗಳಾಗಬೇಕು. ಇನ್ನು ಬೇರೆ ಬೇರೆ ಕಡೆಯಿಂದ ಹೊರಕಾಣಿಕೆ ಕೂಡ ಬಂದಿದೆ. ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳಾಗಿದೆ. ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಲಿ. ನಮ್ಮೆಲ್ಲ ಸಹಕಾರ ನಿಮ್ಮೊಂದಿಗಿದೆ. ಹೇಮನಾಥ ಶೆಟ್ಟಿ ಅಂಡ್ ತಂಡದವರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾನ್ಯ ಶಾಸಕರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಈಗ ವೇದಿಕೆಯಲ್ಲಿ ಅನೇಕ ಗಣ್ಯ ಅತಿಥಿಗಳಿದ್ದಾರೆ. ಎಲ್ಲರೂ ಶುಭವನ್ನು ಹಾರೈಸ್ತಾ ಇದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ 5:30 ಗಂಟೆಗೆ ನಮ್ಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಆ ವೇದಿಕೆಯಲ್ಲಿ ತಮ್ಮನ್ನೆಲ್ಲ ಮತ್ತೊಮ್ಮೆ ನಾನು ಸ್ವಾಗತಿಸಿ ನಮ್ಮ ಸುಳ್ಯ ಕ್ಷೇತ್ರದ ಶಾಸಕಿ ಶ್ರೀಮತಿ ಭಾಗೀರಥಿ ಮೇಡಮ್ ಅವರು ಸಹ ಆ ಒಂದು ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಅಲ್ಲಿ ಆಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅವರೇನು ಅರ್ಜೆಂಟ್ ಇದ್ರೆ ಇಲ್ಲಿಂದ ಬಿಟ್ಟು ಹೋಗುವಾಗಿಲ್ಲ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಹತ್ತಿರದ ನಿಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ ಈ ಕಾರ್ಯಕ್ರಮ. ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿದ್ದಾರೆ, ಅವರು ಸಹ ಎಲ್ಲೋ ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ಯಾವ ಅರ್ಜೆಂಟ್ ಇದ್ರು ನಿಮ್ಮ ಕ್ಷೇತ್ರ ಬಿಟ್ಟು ಹೋಗುವಾಗಿಲ್ಲ, ನೀವು ಬರಬೇಕು ಅಂತೇಳಿ ಕೇಳಿಕೊಂಡಿದ್ದೇನೆ. ಹಾಗೆ ಎಲ್ಲ ಗಣ್ಯ ಅತಿಥಿಗಳು ನಮ್ಮ ಮುಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು, ಈಗಾಗಲೇ ಸಮಯ ತುಂಬ ಹೋಗ್ತಾ ಇದೆ. ಇಲ್ಲಿ ತಮಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು ನಾನು ಒಂದೇ ಮಾತಿನಲ್ಲಿ ಅರ್ಪಿಸಿ, ಈಗ ನಮ್ಮ ಕ್ಷೇತ್ರದ ಶಾಸಕರು ಅಶೋಕ್ ಕುಮಾರ್ ರೈ ಅವರು, ಅದೇ ರೀತಿ ಮಾಜಿ ಶಾಸಕ ಶಕುಂತಲಾ ಶೆಟ್ಟಿ ಅವರು, ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮೇಡಮ್, ಹಿರಿಯರಾದಂಥ ಚಿಕ್ಕಪ್ಪ ನಾಯಕರವರು, ಅದೇ ರೀತಿ ಎಲ್ಲ ಅತಿಥಿಗಳು ಈ ಒಂದು ಬೆಲೂನನ್ನು ಮೇಲೆ ಹಾರಿಸುವುದರ ಮೂಲಕ ಈ ಒಂದು ಕ್ರೀಡಾಕೂಟಕ್ಕೆ ಮತ್ತು ಕ್ರೀಡಾ ಜ್ಯೋತಿಗೆ ಯಶಸ್ಸನ್ನು ಶುಭವನ್ನು ಹಾರೈಸುವ ನಿಟ್ಟಿನಲ್ಲಿ ಈಗ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು, ಅದೇ ರೀತಿ ಸುಳ್ಯ ಶಾಸಕಿ ಶ್ರೀಮತಿ ಭಾಗೀರಥಿ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿದ್ದಾರೆ. ಆರಿಸುವುದರ ಮೂಲಕ ಎಲ್ಲ ಗಣ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಮುಂದೆ ನಮ್ಮ ಕ್ರೀಡಾ ಜ್ಯೋತಿಯ ರಥಕ್ಕೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಎಲ್ಲ ಗಣ್ಯ ಅತಿಥಿಗಳು ಕ್ರೀಡಾ ಜ್ಯೋತಿಯ ಮುಂಭಾಗಕ್ಕೆ ಬಂದು ತಮ್ಮ ಅಶ್ವಕ್ಕೆ ಒಂದು ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಆ ಒಂದು ಕ್ರೀಡಾ ಜ್ಯೋತಿಗೆ ಚಾಲನೆಯನ್ನು ನೀಡಬೇಕು ಅಂತೇಳಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ದಮ್ಮು ಮಾಡ್ಯಾರ
ಸುಧಾನ ವಿದ್ಯಾಸಂಸ್ಥೆಯವರು ಸುಧಾನ ಸುಧಾನ ವಿದ್ಯಾಸಂಸ್ಥೆಯವರು ಮುಂದೆ ಹೋಗಬೇಕು. ಕವಿತರ್ ಅವರ ತಂಡ ಬಾಗಲಕೋಟೆ, ಬಳ್ಳಾರಿ ಮತ್ತು ಬೆಳಗಾವಿ ಈ ತಂಡವನ್ನು ನಡೆಸುತ್ತಿದ್ದಾರೆ. ನವೀನ್, ಸುಧಾನ, ಪುಷ್ಪರಾಜರವರು, ಬ್ಯಾಂಡ್ ಸೆಟ್ ಅವರು ಮುಂದೆ ಹೋಗಿ. ಬೆಂಗಳೂರು ನಾರ್ತ್ ಮತ್ತು ಬೆಂಗಳೂರು ರೂರಲ್, ಬೆಂಗಳೂರು ಜೊತೆಗೆ ಸ್ವಲ್ಪ ಫಿಲೋಮಿನಾ ಬ್ಯಾಂಡ್ ಸೆಟ್ ಅನ್ನು ಹೋಗಬೇಕು. ಸಂತ ಫಿಲೋಮಿನಾ ಕಾಲೇಜಿನ ಬ್ಯಾಂಡ್ ಸೆಟ್ ಬೇಗ ಬನ್ನಿ. ಮಕ್ಕಳ ಜಿಲ್ಲಾವಾರು ನಿಮ್ಮ ಹೆಸರನ್ನ ಕರೆದಾಗ ನೀವು ಮುಂದೆ ಹೋಗಬೇಕು. ಪಟ್ಟ ತಗೊಂಡು ಇಲ್ಲಿ ನಿಲ್ಲಕ್ಕಿಲ್ಲ. ಯಾರು ಆ ರೀತಿ ಶಿಸ್ತನಿಲ್ವಾ ತಂಡ ಖಂಡಿತ ಇಲ್ಲ. ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ 3 ತಂಡಗಳು, ತದನಂತರ ಸುಧಾನ ವಿದ್ಯಾಸಂಸ್ಥೆ, ತದನಂತರ ಬೆಂಗಳೂರು ನಾರ್ತ್, ಬೆಂಗಳೂರು ರೂರಲ್, ಬೆಂಗಳೂರು ಸೌತ್ ಅವರ ಜೊತೆ ಸದಾಶಿವ ಸರ್ ಅವರ ತಂಡ 20 ಕಿಲೋಮೀಟರ್ ಬ್ಯಾಂಡ್ ಸೆಟ್ ಹೋಗಬೇಕು ಮುಂದೆ. ಚಾಮರಾಜನಗರ, ಚಿಕ್ಕಬಳ್ಳಾಪುರ ತಂಡದ ಬ್ಯಾಂಡ್ ಸೆಟ್ ಅನ್ನು ಅಣಿಗೊಳಿಸಿದ್ದಾರೆ. ಚಾಮರಾಜನಗರ, ಚಿಕ್ಕಬಳ್ಳಾಪುರ, ನೋಡಿ ಬ್ಯಾಂಡ್ ಸೆಟ್ ಅವರು ದಯವಿಟ್ಟು ಸ್ಟಾಪ್ ಮಾಡಿ. ಫಿಲೋಮಿನಾ ಕಾಲೇಜ್ ಅವರು ಮುಂದೆ ಬನ್ನಿ ಬೇಗ. ಎದುರು ಬಾ अरे जोर मेल्ला बोले अन्ना सज्जल ನೇತೃತ್ವದೊಂದಿಗೆ ಇಡೀ
ಹೆಚ್ಚಿನ ನಮ್ಮ ಮುತ್ತಿನ ನಗರಿ ಪುತ್ತೂರಿಗೆ ಸ್ವಾಗತಿಸುವರೆ ಅಂತಿಮ ಸಿದ್ಧತೆಗಳು ಸಾಗ್ತಾ ಇದೆ. ಪುತ್ತೂರು ಸಂಚಲನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ರೀಡಾಪಟುಗಳನ್ನ ಒಂದು ಕಡೆ ಸಂಚಲನ ಕಾರ್ಯಕ್ರಮಕ್ಕೆ ವಿಶೇಷ ಆಶಯದೊಂದಿಗೆ ಇದೀಗ ನವೀನ್ ರೈ ಪಥಸಂಚಲನ ಸಮಿತಿಯಲ್ಲಿರುವ ಶ್ರೀಯುತ ಮೊಹಮ್ಮದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅವರವರು ಮುಖ್ಯಸ್ಥರಾಗಿ ಶ್ರೀ ದಾಮೋದರ ದೈಹಿಕ ಶಿಕ್ಷಕರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು, ಶ್ರೀ ಮೋಹನ್ ದೈಹಿಕ ಶಿಕ್ಷಕರು ಪ್ರತಿಭಾ ಪ್ರೌಢಶಾಲೆ ಪಟ್ಟೆ, ಶ್ರೀ ಸದಾಶಿವ ದೈಹಿಕ ಶಿಕ್ಷಕರು ಮಹಾರಾಷ್ಟ್ರೀಯ ವಸತಿ ಶಾಲೆ ಮಲ್ನಾಡು, ಶ್ರೀಮತಿ ಶ್ರೀ ನಮಿತಾ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು, ಶ್ರೀ ಮೊಹಮ್ಮದ್ ಅಶ್ರಫ್ ಮೊಹಮ್ಮದ್ ಪುತ್ತೂರು, ಶ್ರೀ ನವೀನ್ ಸುಧಾನ ವಸತಿ ಶಾಲೆ ಪುತ್ತೂರು ಇವರೆಲ್ಲರ ಜೊತೆಯಲ್ಲಿ ಅನೇಕ ಶಿಕ್ಷಕರಿಂದ ಪಥಸಂಚಲನ ಸಮಿತಿಯಲ್ಲಿ ನಮ್ಮ ಜೊತೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಪುತ್ತೂರು ತಾಲೂಕಿನ ಕ್ರೀಡಾ ಕ್ಷೇತ್ರದ ಇತಿಹಾಸದ ನೋಟಕ್ಕೆ ಮತ್ತೊಂದು ಉನ್ನತ ಮೂಡಿಸುವ ಅವಿಸ್ಮರಣೀಯ ಕ್ಷಣಕ್ಕೆ ದೇವಸ್ಥಾನದ ಆವರಣದಲ್ಲಿ ಇರುವ ಹಾಗೆ 2,500 ಕ್ರೀಡಾಪಟುಗಳು, 37 ಶೈಕ್ಷಣಿಕ ಜಿಲ್ಲೆಗಳು ಸಿಂಗಾರಿ ಮೇಳ ಭಾರತದ ಏಕತೆಯನ್ನ, ಭಾರತದ ಶಕ್ತಿಯನ್ನ ಇಡೀ ಪ್ರಪಂಚಕ್ಕೆ ತೋರಿಸುತ್ತ ತ್ರಿವರ್ಣ ಧ್ವಜದ ಬಣ್ಣಗಳನ್ನ ಹೊತ್ತಿರುವ ರಾಮಕೃಷ್ಣ ಸಂಸ್ಥೆಯ ವಿದ್ಯಾರ್ಥಿಗಳು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಜಗದಗಲಕ್ಕೆ ತೋರಿಸಿದ ಕನ್ನಡದ ತ್ರಿವರ್ಣ ರಾಮಕೃಷ್ಣ ಸಂಸ್ಥೆಯ ವಿದ್ಯಾರ್ಥಿಗಳು ತಾಲೂಕಿನ 12 ವಿದ್ಯಾಸಂಸ್ಥೆಗಳನ್ನು ಪ್ರತಿನಿಧಿಸುವ ಆಕರ್ಷಕ ಬ್ರಾಂಡ್ ಸೆಟ್ ಇಡೀ ಕರ್ನಾಟಕದ ಕೇರಳದ ಸಂಸ್ಕೃತಿಯನ್ನು ತೋರಿಸುವ ಶಬ್ದವನ್ನು ಕೇಳಿದಾಗ ಮೈ ನವಿಲೇಳುತ್ತಿದೆ. ಅದರ ಹಿಂದೆ
ಗಣ್ಯಾತಿ ಗಣ್ಯರು ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ಎಲ್ಲ 15ರ ವಯೋಮಾನದ ವಿದ್ಯಾರ್ಥಿಗಳು ಆಕರ್ಷಕವಾದಂತ ಪಥಸಂಚಲನೆಗೆ ಸಿದ್ಧರಾಗಿದ್ದಾರೆ. ಈ ಆಕರ್ಷಕ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಗಣ್ಯಾತಿ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ನಿರ್ವಾಹಕರಲ್ಲಿ ಆಸೀನರಾಗಿದ್ದಾರೆ.
ಆದರಣೀಯರೇ, ಕರ್ನಾಟಕ ರಾಜ್ಯದ ರಾಜ್ಯ ಮಟ್ಟದ 17ರ ವಯೋಮಾನದ ಬಾಲಕ ಬಾಲಕಿಯರ ಕ್ರೀಡಾಕೂಟ 2023 ಇದು ಕಾರಂತರ ಕರ್ಮಭೂಮಿಯಲ್ಲಿ ಕ್ರೀಡಾ ಕಾರಂಜಿಯ ಹೊಸ ಝಲಕ್ ಇದೀಗ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಕಾಣಸಿಗ್ತಾ ಇದೆ. ಮುಂಭಾಗದಲ್ಲಿ ಸಿಂಗಾರಿ ಮೇಳದೊಂದಿಗೆ ಆಕರ್ಷಕ ಪಥ ಸಂಚಲನ. ವಂದನೆ ಸ್ವೀಕಾರಕ್ಕಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಕುಮಾರಿ ಭಾಗೀರಥಿ ಮುರುಳ್ಯ ಮತ್ತು ಪುತ್ತೂರಿನ ಶಾಸಕರು ಅತಿಥಿ ಗಣ್ಯರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇದೀಗ ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆಯ ನೇತೃತ್ವದಲ್ಲಿ ಆಕರ್ಷಕ ಪಥ ಸಂಚಲನ ಕಾಣಸಿಗ್ತಾ ಇದೆ. ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ವಂದನೆಯನ್ನ ನೀಡುವ ಸಭೀಕ್ಷಣದಲ್ಲಿ ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿ ಸಾಮರ್ಥ್ಯವನ್ನ ತೆರೆದಿಡುವ, ನಾವೆಲ್ಲರೂ ಗೌರವಿಸುವಂತಹ ತ್ರಿವರ್ಣ ಧ್ವಜದ ಬಣ್ಣವನ್ನ ಹೊಂದಿರುವ ರಾಮಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಕನ್ನಡ ನಾಡ ನುಡಿ ಸಂಸ್ಕೃತಿಯನ್ನ ಜಗದಗಲಕ್ಕೂ ಪಸರಿಸುತ್ತಿರುವ ಕನ್ನಡದ ಧ್ವಜವನ್ನ ಹೊತ್ತು ಸಾಗುತ್ತಿರುವಂತಹ ರಾಮಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು, ಅವರನ್ನ ಒಳಗೊಂಡಂತೆ ಪುತ್ತೂರಿನ 12 ವಿದ್ಯಾಸಂಸ್ಥೆಯ 12 ಬ್ಯಾಂಡ್ ಸೆಟ್ ಮೂಲಕ ಇವತ್ತು 37 ಶೈಕ್ಷಣಿಕ ಜಿಲ್ಲೆಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮ. ಮೊದಲಾಗಿ ಬಾಗಲಕೋಟೆ. ಆತ್ಮೀಯರೇ, ಪಥಸಂಚಲನದ ಮೊದಲನೇ ಜಿಲ್ಲೆ ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯ ಬಿಜಾಪುರ, ಬೆಳಗಾವಿ, ಗದಗ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳಿಂದ ಸುತ್ತುವರಿದು ಕೂಡಲ ಸಂಗಮ, ಬಾದಾಮಿ, ಪಟ್ಟದ ಕಲ್ಲುಗಳಂತಹ ಪ್ರಸಿದ್ಧ ಧಾರ್ಮಿಕ ಹಾಗೂ ಐತಿಹಾಸಿಕ ಸ್ಥಳಗಳನ್ನು ಈ ಜಿಲ್ಲೆಗಳಲ್ಲಿ ಹೊಂದಿವೆ. 6 ತಾಲೂಕುಗಳು ಹೊಂದಿದ್ದು ಬೆಂಗಳೂರಿನಿಂದ ಸುಮಾರು 480 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಕೋಟೆಗಳ ನಾಡು ಎಂದು ಕರೆಯಲ್ಪಡುವಂತ ಬಾಗಲಕೋಟೆ ಜಿಲ್ಲೆಯ ವಿದ್ಯಾರ್ಥಿಗಳಿಂದ ಗೌರವ ವಂದನೆ. ಎರಡನೆಯ ಜಿಲ್ಲೆ ಬಳ್ಳಾರಿ. ಬಿಸಿಲ ನಾಡು ಬಳ್ಳಾರಿ. ಐತಿಹಾಸಿಕ ಸ್ಮಾರಕಗಳು, ಫಾರ್ಮ್ ಲ್ಯಾಂಡ್ಗಳಿಂದ ತುಂಬಿರುವ ಬಳ್ಳಾರಿ ಜಿಲ್ಲೆಯು ಖನಿಜ ಅದಿರುಗಳಿಂದಲೂ ಸಂಪದ್ಭರಿತವಾಗಿದೆ. ಹಂಪಿಯಂತಹ ಪ್ರಖ್ಯಾತ ಪ್ರವಾಸಿ ತಾಣವು ಬಳ್ಳಾರಿ ಜಿಲ್ಲೆಯಲ್ಲಿ ನಮಗೆ ಕಾಣಬಹುದು. ಎರಡನೇ ತಂಡ ಬಳ್ಳಾರಿ ಜಿಲ್ಲೆಯ ಕ್ರೀಡಾಪಟುಗಳಿಂದ ಧ್ವಜವಂದನಾ ಕಾರ್ಯಕ್ರಮ. ಮೂರನೆಯ ಜಿಲ್ಲೆ ಬೆಳಗಾವಿ, ಕುಂದಾನಗರಿ. ಉತ್ತರ ಕರ್ನಾಟಕ ಮಲೆನಾಡು ಸಿರಿಯ ಬೆಳಗಾವಿ ಜಿಲ್ಲೆಯು ಕರ್ನಾಟಕದ 2ನೇ ರಾಜಧಾನಿ ಎಂಬ ನಾಮಾಂಕಿತವನ್ನು ಹೊಂದಿದ್ದು ಕರ್ನಾಟಕದ 2ನೇ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಜಿಲ್ಲೆಯಾಗಿದೆ. ಬೆಂಗಳೂರಿನಿಂದ ವಾಯುವ್ಯಕ್ಕೆ ಸುಮಾರು 510 ಕಿಲೋಮೀಟರ್ ದೂರದಲ್ಲಿರುವ ಜಿಲ್ಲೆ ಹಲವಾರು ಭವ್ಯ ಪ್ರವಾಸಿಗಳನ್ನು ಸೆಳೆಯುವಂತ ಹೆಸರಾಂತ ಜಿಲ್ಲೆ ಕುಂದಾನಗರಿ, ಬೆಳಗಾವಿ ಜಿಲ್ಲೆ. ಅವರ ಹಿಂದೆ ಬರ್ತಿದ್ದಾರೆ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲಿನ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಪುತ್ತೂರಿನ ಬ್ಯಾಂಡ್ ಸೆಟ್ನ ವಿದ್ಯಾರ್ಥಿಗಳು. ಬ್ಯಾಂಡ್ ಸೆಟ್ನ ವಿದ್ಯಾರ್ಥಿಗಳ ನಂತರ ಬರುತ್ತಿರುವಂತಹ 4ನೇ ಜಿಲ್ಲೆ ಬೆಂಗಳೂರು ಉತ್ತರ. 1986ರಿಂದ ಚಲಾವಣೆಗೆ ಬಂದ ಬೆಂಗಳೂರು ನಗರ ಜಿಲ್ಲೆಯು 4 ತಾಲೂಕುಗಳು 17 ಹೋಬಳಿಗಳು ಹೊಂದಿದ್ದು ಹೆಮ್ಮೆಯ ಮಾಹಿತಿ ತಂತ್ರಜ್ಞಾನ ನಗರ ಬೆಂಗಳೂರು ನಗರ ಜಿಲ್ಲೆಯಲ್ಲಿದ್ದು ಹಲವಾರು ಗಮ್ಯ ಪ್ರವಾಸಿಗಳನ್ನ ಕಾಣಬಹುದಾಗಿದೆ. ಇವತ್ತು ವಿಶ್ವವಿಖ್ಯಾತ ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ಜಿಲ್ಲೆಯ ವಿದ್ಯಾರ್ಥಿಗಳಿಂದ ಪುತ್ತೂರಿನ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಧ್ವಜವಂದನಾ ಕಾರ್ಯಕ್ರಮ. 5ನೇ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2 ವಿಭಾಗಗಳು, 4 ತಾಲೂಕುಗಳು, 5 ಹೋಬಳಿಗಳಿವೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೈಗಾರಿಕೆಗಳು, ಮಾಹಿತಿ ತಂತ್ರಜ್ಞಾನದ ಉದ್ಯಮಗಳು ನೆಲೆಗೊಂಡಿವೆ. ಈಗ 5ನೇ ತಂಡವಾಗಿ ಈ ಪಥಸಂಚಲನದಲ್ಲಿ ಅತಿಥಿಗಳಿಗೆ ಗೌರವವನ್ನು ನೀಡುತ್ತಾ ಇದ್ದಾರೆ ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳು. ಬೆಂಗಳೂರು ದಕ್ಷಿಣ, ಲಾಲ್ಬಾಗ್, ಕಬ್ಬನ್ ಪಾರ್ಕ್, ವಿಧಾನಸೌಧ ವಿಶ್ವವಿಖ್ಯಾತ ಪಾರ್ಕ್ಗಳು, ಬೆಂಗಳೂರಿನ ಹೃದಯ ಭಾಗ, ಕೆಂಪೇಗೌಡ ಸೃಷ್ಟಿ ಬೆಂಗಳೂರು. ಇಲ್ಲಿಯ ಬೆಂಗಳೂರು ದಕ್ಷಿಣದ ಕ್ರೀಡಾಪಟುಗಳಿಂದ ಗೌರವ ವಂದನೆ ಸ್ವೀಕರಿಸ್ತಾ ಇದ್ದಾರೆ. ಅವರನ್ನ ಫಾಲೋ ಮಾಡಿಕೊಂಡು ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ನ ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ ಮೂಲಕ ಬರ್ತಾ ಇದ್ದಾರೆ. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಆಕರ್ಷಕ ಪಥ ಸಂಚಲನದಲ್ಲಿ ಇದೀಗ
ವಂದನಾ ಸ್ವೀಕಾರ ಕಾರ್ಯಕ್ರಮಕ್ಕಾಗಿ ಸಾಗಿ ಬರುತ್ತಾ ಅವರನ್ನ ಹಿಂಬಾಲಿಸಿಕೊಂಡು ಬೀದರ್ ಸೂಪಿನಾಡು ಎಂದು ಕರೆಯಲ್ಪಡುವ ಬೀದರ್ ಕರ್ನಾಟಕ ರಾಜ್ಯದ ಉತ್ತರ ದಿಕ್ಕಿನ ತುತ್ತ ತುದಿಯ ಜಿಲ್ಲೆ ಇದಾಗಿದ್ದು 5 ತಾಲೂಕುಗಳನ್ನ ಒಳಗೊಂಡು 5448 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಆಂಧ್ರದ ಹೈದರಾಬಾದಿನಿಂದ ಕೇವಲ 125 ಕಿಲೋಮೀಟರ್ ದೂರವಿರುವ ಈ ಜಿಲ್ಲೆಯು 1956ರವರೆಗೂ ಹೈದರಾಬಾದ್ ರಾಜ್ಯದ ಭಾಗವಾಗಿತ್ತು. ಹಲವು ಪ್ರವಾಸಿ ಆಕರ್ಷಣೆಗಳನ್ನ ಒಳಗೊಂಡಿರುವ ಈ ಜಿಲ್ಲೆಯು ಬೆಂಗಳೂರಿನಿಂದ ಸುಮಾರು 700 ಕಿಲೋಮೀಟರ್ ದೂರದಲ್ಲಿದೆ. ಎನ್ಸಿಸಿ ವಿದ್ಯಾರ್ಥಿಗಳ ಆಕರ್ಷಕ ಪಥ ಸಂಚಲನ ಸಾಗಿ ಬರುವ ಹಿಂಭಾಗದಲ್ಲಿ ಮತ್ತೊಂದು ಜಿಲ್ಲೆ ಚಾಮರಾಜನಗರ. ಕರ್ನಾಟಕ ದಕ್ಷಿಣದ ತುತ್ತ ತುದಿ ಜಿಲ್ಲೆಯಾದ ಚಾಮರಾಜನಗರವು 4 ಕರ್ನಾಟಕ ರಾಜ್ಯದ ಈಶಾನ್ಯ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಚಿಕ್ಕೋಡಿ ಜಿಲ್ಲೆಯಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದ ಸಾಧನೆಗಳನ್ನ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವ ಮತ್ತೊಂದು ಜಿಲ್ಲೆ ಚಿಕ್ಕೋಡಿ. ಚಿಕ್ಕೋಡಿ ಜಿಲ್ಲೆಯನ್ನ ಹಿಂಬಾಲಿಸಿಕೊಂಡು ಸಾಗಿ ಬರುತ್ತಾ ಇದೆ. ಕರ್ನಾಟಕ ರಾಜ್ಯದ ಇತಿಹಾಸದ ಪುಟದಲ್ಲಿ ಕಾಫಿಯ ನಾಡು ಎಂದು ಕರೆಯಲ್ಪಡುವ ಚಿಕ್ಕಮಗಳೂರು. ಭಾರತದಲ್ಲಿ ಪ್ರಪ್ರಥಮವಾಗಿ ಕಾಫಿ ಬೆಳೆಯಲಾದ ಚಿಕ್ಕಮಗಳೂರು ಜಿಲ್ಲೆಯು ಕರ್ನಾಟಕದ ಪ್ರಖ್ಯಾತ ಪ್ರವಾಸಿ ಆಕರ್ಷಣೆಯೂ ಹೌದು. 7 ತಾಲೂಕುಗಳನ್ನ ಹೊಂದಿರುವ ಈ ಜಿಲ್ಲೆಯು 7201 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಅನೇಕ ಧಾರ್ಮಿಕ ಹಾಗೂ ಪ್ರಾಕೃತಿಕ ಪ್ರವಾಸಿ ಗಮ್ಯ ತಾಣಗಳನ್ನ ಹೊಂದಿರುವ ಜಿಲ್ಲೆಯಲ್ಲಿ ಇದನ್ನು ಕೂಡ ವಿಶೇಷವಾಗಿ ಕಾಣಬಹುದಾಗಿದೆ. ಬೆಂಗಳೂರಿನಿಂದ 245 ಕಿಲೋಮೀಟರ್ ದೂರದಲ್ಲಿರುವ ಈ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಕಾಪಿನಾಡು. ಮುಂದಿನ ಜಿಲ್ಲೆ ಚಿತ್ರದುರ್ಗ. ದುರ್ಗದ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆಯೇ ಚಿತ್ರದುರ್ಗ. ಐತಿಹಾಸಿಕ ಪ್ರಸಿದ್ಧ ಚಿತ್ರದುರ್ಗ ಕೋಟೆಯನ್ನ ಒಳಗೊಂಡಿರುವ ಈ ಹೆಸರಿನ ಮೂಲಕವೇ ದುರ್ಗದ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಚಿತ್ರದುರ್ಗ. 8440 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರವಿರುವ ಆಕರ್ಷಕ ದುರ್ಗದ ನಾಡು ಚಿತ್ರದುರ್ಗ. ಮುಂದಿನ ಜಿಲ್ಲೆ ದಾವಣಗೆರೆ. 1997ರ ಚಿತ್ರದುರ್ಗ ಜಿಲ್ಲೆಯಿಂದ ಬೇರ್ಪಡಿಸಿ ದಾವಣಗೆರೆ ಜಿಲ್ಲೆಯನ್ನು ರಚಿಸಲಾಯಿತು. ದಾವಣಗೆರೆ ಎಂಬ ಹೆಸರು ಪಡೆದ ಈ ಜಿಲ್ಲೆಯ ಹರಿಹರ ಬಗಲಿಗಳಂತಹ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರವನ್ನು ಒಳಗೊಂಡಂತಹ ಜಿಲ್ಲೆ ದಾವಣಗೆರೆ ಜಿಲ್ಲೆ. 1997ರಲ್ಲಿ ಚಿತ್ರದುರ್ಗದಿಂದ ಬೇರ್ಪಡಿಸಿ ಇದನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಮಾಡಲಾಯಿತು. ದಾವಣಗೆರೆ ಜಿಲ್ಲೆಯ ನಂತರದ ಜಿಲ್ಲೆ ಧಾರವಾಡ ಜಿಲ್ಲೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಖ್ಯಾತಿಯ ಧಾರವಾಡ ಜಿಲ್ಲೆಯು ಬೆಂಗಳೂರಿನ 430 ಕಿಲೋಮೀಟರ್ ದೂರ ಇದ್ದು 5 ತಾಲೂಕುಗಳನ್ನು ಒಳಗೊಂಡಿರುವ ಈ ಜಿಲ್ಲೆಯು ಹಲವು ಪ್ರವಾಸಿ ಪ್ರಸಿದ್ಧ ದೇವಾಲಯಗಳನ್ನು ನಮಗೆ ಕಾಣಬಹುದು. ಮುಂದಿನ ಜಿಲ್ಲೆ ಗದಗ. 4656 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಗದಗ ಜಿಲ್ಲೆಯು ಮುದ್ರಣ ನಗರಿ 5 ತಾಲೂಕುಗಳನ್ನು ಒಳಗೊಂಡಿದ್ದು ಈ ಜಿಲ್ಲೆಯು ಬಾಗಲಕೋಟೆ, ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಗಳನ್ನು ತನ್ನ ಅಕ್ಕಪಕ್ಕದಲ್ಲಿ ಹೊಂದಿದೆ. ಈ ಜಿಲ್ಲೆ ಕೂಡ ಹಲವಾರು ಪ್ರವಾಸಿ ತಾಣಗಳನ್ನು ಹೊಂದಿದ್ದು ಜಿಲ್ಲೆಯು ಬಹಳ ಹೆಸರುವಾಸಿಯಾದ ಪಡೆದಂತಹ ಜಿಲ್ಲೆ. ಮೊರಾರ್ಜಿ ದೇಸಾಯಿ ಬಳ್ನಾಡು ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕವಾದಂತಹ ಬ್ಯಾಂಡ್ ಸೆಟ್ ಬರ್ತಾ ಇದೆ. ಈಗ ಗೌರವ ವಂದನೆ ಸ್ವೀಕರಿಸ್ತಾ ಇದ್ದಾರೆ ಗದಗ ಜಿಲ್ಲೆಯವರು. ಗದಗ ಜಿಲ್ಲೆಯನ್ನು ಹಿಂಬಾಲಿಸಿಕೊಂಡು ಬೇತನಿ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರಿನ ಬ್ಯಾಂಡ್ ಸೆಟ್ನ ವಿದ್ಯಾರ್ಥಿಗಳು ಈ ಒಂದು ಪಥಸಂಚಲನದಲ್ಲಿ ಗೌರವ ವಂದನೆಯನ್ನು ನಡೆಸ್ತಾ ಇದ್ದಾರೆ. ಬೇತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲ ಈ ಪುತ್ತೂರು. ಈಗ ನಮ್ಮೊಂದಿಗೆ ಪಥಸಂಚಲನದಲ್ಲಿ ಭಾಗವಹಿಸಿರುವಂತಹ ಜಿಲ್ಲೆ ಹಾಸನ. ಹೊಯ್ಸಳರ ಆಳಿದ ಹಾಸನ ಜಿಲ್ಲೆಯು ವಾಸ್ತುಶಿಲ್ಪ, ಅದ್ಭುತ ಹಳೆಬೀಡು, ಬೇಳೂರಿನಂತಹ ತಾಣಗಳಿಗೆ ತವರೂರಾಗಿದೆ. 8 ತಾಲೂಕನ್ನು ಹೊಂದಿರುವಂತಹ ಜಿಲ್ಲೆ. ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿ ಎಂದಿರುವ ಶ್ರವಣ ಬೆಳಗೊಳ ಕೂಡ ಈ ಜಿಲ್ಲೆಯಲ್ಲಿ ಇದೆ ಎಂದು ಹೇಳಲಿಕ್ಕೆ ಹೆಮ್ಮೆ ಎನಿಸ್ತಾ ಇದೆ. ಈಗ ಹಾಸನ ಜಿಲ್ಲೆಯ ಕ್ರೀಡಾಪಟುಗಳಿಂದ ಗೌರವ ವಂದನೆ ಸ್ವೀಕಾರ. ಮುಂದಿನ ಜಿಲ್ಲೆ ಹಾವೇರಿ. ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಒಂದಾಗಿರುವಂತಹ ಹಾವೇರಿ ಜಿಲ್ಲೆಯು ಪ್ರವಾಸಿ ದೃಷ್ಟಿಯಿಂದ ಉತ್ತಮವಾಗಿ ಬೆಳೆಯಬಹುದಾದ ಜಿಲ್ಲೆಯಾಗಿದೆ. ಹಲವಾರು ಒಳಗೊಂಡ ಪಟುಗಳಿಂದ
ಅತಿಥಿಗಳಿಗೆ ಗೌರವ ವಂದನ ಸ್ವೀಕಾರ. ಅವರನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಆಕರ್ಷಣೀಯ ಹುಡುಗಿಯನ್ನು ನಡೆಸಿರುವಂತಹ ಬ್ಯಾಟ್ಸೆಟ್ ತಂಡ. ಬಹಳ ಸುಂದರವಾದ ಮೊರಾರ್ಜಿ ದೇಸಾಯಿ ತಂಡ ಬಹಳ ಶಿಸ್ತಿನ ಸಿಪಾಯಿಗಳಾಗಿ ಈ ಕಾರ್ಯಕ್ರಮಕ್ಕೆ ಕ್ರೀಡಾಕೂಟಕ್ಕೆ ಮೆರುಗನ್ನು ನೀಡ್ತಾ ಇದ್ದಾರೆ. ಅವರನ್ನ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಬದಲಾಯಿಸಿಕೊಂಡು ಬೆಂಗಳೂರಿನ ಉತ್ತರಕ್ಕೆ ಸುಮಾರು 575 ಕಿಲೋಮೀಟರ್ ದೂರವಿರುವ ಗುಲ್ಬರ್ಗಾ ಜಿಲ್ಲೆ, ಬಿಜಾಪುರ, ಬುಧವಾರ ಹಾಗೂ ಯಾದಗಿರಿ ಜಿಲ್ಲೆಗಳಿಂದ ಸುತ್ತುವರಿದುಕೊಂಡು ಐತಿಹಾಸಿಕ ಸ್ಮಾರಕಗಳನ್ನು ಬಿಡುವ ಅತ್ಯದ್ಭುತವಾದಂತಹ ಜಿಲ್ಲೆ. ಅವರನ್ನ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ವಿದ್ಯಾರ್ಥಿಗಳು. ಕರ್ನಾಟಕದ ಪ್ರಖ್ಯಾತ ಪ್ರವಾಸಿ ಆಕರ್ಷಣೆಯ ಗಿರಿಧಾಮ ಕೊಡಗು ಜಿಲ್ಲೆಯಲ್ಲಿದೆ. ಮಂಜಿನ ನಗರಿ ಎಂದು ಪ್ರಸಿದ್ಧವಾದಂತಹ ಇಲ್ಲಿನ ಸ್ಯಾಟ್ಲ್ಯಾಂಡ್ ಎಂದೇ ಜನಪ್ರಿಯವಾದಂತಹ ಈ ಕೊಡಗು ನೈಸರ್ಗಿಕ ಸಿರಿಯಿಂದ ಕಂಗೊಳಿಸುತ್ತಿದೆ. ಕಾಫಿ ತೋಟಗಳು ಮತ್ತು ಕಾಡಿನಿಂದ ಆವರಿಸಲ್ಪಟ್ಟ ಕೊಡಗು ಅತ್ಯಂತ ಆಕರ್ಷಣೀಯವಾಗಿ ಕಂಗೊಳಿಸುತ್ತಿದೆ. ಇವರನ್ನು ಅನುಸರಿಸಿಕೊಂಡು ಕೋಲಾರ ಜಿಲ್ಲೆಯ ಮಕ್ಕಳು, ಚಿನ್ನದ ನಾಡೆಂದು ಪ್ರಸಿದ್ಧವಾದಂತಹ ಕೋಲಾರ ಜಿಲ್ಲೆ 5 ತಾಲೂಕುಗಳನ್ನು ಒಳಗೊಂಡಿದ್ದು 3969 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಪ್ರಸಿದ್ಧ ಕೋಲಾರ ಬೆಂಗಳೂರಿನ ಪೂರ್ವಕ್ಕೆ ಕೇವಲ 65 ಕಿಲೋಮೀಟರ್ ದೂರದಲ್ಲೂ ಈ ಜಿಲ್ಲೆ ಕೋಲಾರಮ್ಮ ದೇವಿಯಿಂದಾಗಿ ಪ್ರಸಿದ್ಧವಾಗಿದೆ. ಇವರನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆ. ಮೂಲತಃ ಕೊಪ್ಪನಗರ ಎಂಬ ಹೆಸರನ್ನು ಹೊಂದಿರುವ ಈ ಜಿಲ್ಲೆ ಉತ್ತರ ಕರ್ನಾಟಕ ಭಾಗದ 4 ತಾಲೂಕುಗಳನ್ನು ಒಳಗೊಂಡಿದ್ದು 7188 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಪ್ರವಾಸಿ ಆಕರ್ಷಣೆಗಳ ಕೇಂದ್ರವಾಗಿದೆ. ಹಾಗೆಯೇ ಇದನ್ನು ಅನುಸರಿಸಿಕೊಂಡು ಕೂಡಿಗೆಯ ಕ್ರೀಡಾ ವಸತಿ ಶಾಲೆ ಬಹಳ ದೊಡ್ಡ ತಂಡದೊಂದಿಗೆ ಆಕರ್ಷಣೀಯವಾದಂತಹ ಉಡುಗೆಯೊಂದಿಗೆ ಬರ್ತಿದ್ದಾರೆ. ಹಾಗೆಯೇ ಮಧುಗಿರಿ ತಂಡ ಇನ್ನೊಂದು ವಸತಿಯುತ ಶಾಲೆ ಬಹಳ ಪ್ರೀತಿಯಿಂದ ಕಂಗೊಳಿಸುತ್ತಾ ನಗುಮೊಗದಿಂದ ನಮ್ಮ ಜೊತೆಗೆ ಸೇರಿಕೊಂಡು ಗೌರವ ವಂದನೆಯನ್ನ ಅತಿಥಿಗಳಿಗೆ ನೀಡ್ತಾ ಇದ್ದಾರೆ. ಮುಂದಿನ ಜಿಲ್ಲೆ ಮಂಡ್ಯ. ಕರ್ನಾಟಕದಲ್ಲಿ ಸಕ್ಕರೆ ನಾಡು ಎಂದು ಕರೆಯಲ್ಪಡುವ ಮಂಡ್ಯ ಜಿಲ್ಲೆಯ ಮುಂಭಾಗದಲ್ಲಿ ಕಾಣ ಸಿಗ್ತಾ ಇರುವ ಬ್ಯಾಂಡ್ ಸೆಟ್ ಸೈಂಟ್ ಆನ್ಸ್ ಕಡಬ ವಿದ್ಯಾಸಂಸ್ಥೆಯನ್ನ ಪ್ರತಿನಿಧಿಸುತ್ತಿರುವ ಬ್ಯಾಂಡ್ ಸೆಟ್. ಮಂಡ್ಯ ಕರ್ನಾಟಕದ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯು ಬೆಂಗಳೂರಿನಿಂದ 121 ಕಿಲೋಮೀಟರ್ ದೂರವಿದ್ದು 4961 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿ 7 ತಾಲೂಕುಗಳನ್ನ ಒಳಗೊಂಡಿರುವ ಸಕ್ಕರೆಯ ನಾಡು ಮಂಡ್ಯ. ಮಂಡ್ಯವನ್ನ ಹಿಂಬಾಲಿಸಿಕೊಂಡು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದು ಕರೆಯಲ್ಪಡುವ ಬೆಂಗಳೂರಿನ ನೈಋತ್ಯ ಭಾಗಕ್ಕೆ 143 ಕಿಲೋಮೀಟರ್ನಷ್ಟು ದೂರವಿರುವ ಜಿಲ್ಲೆ ಮೈಸೂರು ಜಿಲ್ಲೆ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಜಿಲ್ಲೆಯು ಗಮ್ಯ ಪ್ರವಾಸಿ ಆಕರ್ಷಣೀಯ ಕೇಂದ್ರವಾಗಿ 6854 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿ ಇಡೀ ವಿಶ್ವವ್ಯಾಪಿ ಹೆಸರನ್ನ ಗಳಿಸಿಕೊಂಡಿದೆ. ಆ ಬಳಿಕ ಬರ್ತಾ ಇರುವಂತಹ ಜಿಲ್ಲೆ ರಾಯಚೂರು. ಕರ್ನಾಟಕದ ಎಡೆದೊರೆ ನಾಡು ಎಂದು ಕರೆಯಲ್ಪಡುವ ಈಶಾನ್ಯ ಭಾಗದಲ್ಲಿ ನೆಲೆಸಿರುವ ರಾಯಚೂರು ಜಿಲ್ಲೆಯು ಯಾದಗಿರಿ, ಬಾಗಲಕೋಟೆ, ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಗಳಿಂದ ಸುತ್ತುವರಿದಿದೆ. ಅವರನ್ನ ಹಿಂಬಾಲಿಸಿಕೊಂಡು ರಾಮನಗರ. ರೇಷ್ಮೆ ನಾಡು ಎಂದು ಕರೆಯಲ್ಪಡುವ ರಾಮನಗರ ಸುಪ್ರಸಿದ್ಧ ಹಿಂದಿ ಚಲನಚಿತ್ರದ ಶೋಲೆ ಚಿತ್ರೀಕರಣಗೊಂಡು ರಾಮನಗರ ಜಿಲ್ಲೆಯು ಬೆಂಗಳೂರಿನ ನೈಋತ್ಯ ಭಾಗಕ್ಕೆ ಕೇವಲ 50 ಕಿಲೋಮೀಟರ್ ದೂರವಿದ್ದು 3556 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಮುಂದಕ್ಕೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ಮಲೆನಾಡಿನ ಶ್ರೀ ಶಿವಮೊಗ್ಗ ಜಿಲ್ಲೆಯು ಪಶ್ಚಿಮ ಘಟ್ಟದ ಮನಮೋಹಕ ನೋಟದೊಂದಿಗೆ ಕೂಡಿದ್ದು ವಿಶ್ವವಿಖ್ಯಾತ ಜೋಗ ಜಲಪಾತವನ್ನ ಹೊಂದಿರುವ ಜಿಲ್ಲೆಯಾಗಿ 7 ತಾಲೂಕುಗಳನ್ನ ಒಳಗೊಂಡಿರುವ ಈ ಜಿಲ್ಲೆಯು ಬೆಂಗಳೂರಿನಿಂದ 305 ಕಿಲೋಮೀಟರ್ನಷ್ಟು ದೂರವಿದೆ. ಮತ್ತೊಂದು ಜಿಲ್ಲೆ ಶಿರಸಿ ಇದೀಗ ಮುಂದೆ ಸಾಗ್ತಾ ಇದೆ. ಸೊ ವಿಶೇಷವಾಗಿ ಅಡಿಕೆ ಬೆಳೆಗೆ ಪ್ರಸಿದ್ಧಿಯನ್ನ ಪಡೆಕೊಂಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಲ್ಲೂರಿನಂತ ಕ್ಷೇತ್ರವನ್ನ ಹೊಂದಿಕೊಂಡಿರುವ ಅತ್ಯಂತ ಪ್ರೇಕ್ಷಣೀಯ ಸ್ಥಳವಾಗಿರುವಂತಹ ಜಿಲ್ಲೆ ಅದು ಶಿರಸಿ. ಮುಂದಕ್ಕೆ ಉಡುಪಿ. ಅವರನ್ನ ಅನುಸರಿಸಿಕೊಂಡು ಬರುತ್ತಾ ಇದ್ದಾರೆ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳು. ಕೃಷ್ಣನಗರಿ ಅಷ್ಟಮಠಗಳ ನಗರಿ ಎನ್ನುವಂತ ಹೆಸರನ್ನ ಗಳಿಸಿಕೊಂಡಿರುವ ದಕ್ಷಿಣ ಕನ್ನಡದಿಂದ ಉಡುಪಿ, ಕುಂದಾಪುರ ಹಾಗೂ ಕಾರ್ಕಳ
ಜೊತೆಗೆ ಶಿಸ್ತಿನ ಸಿಪಾಯಿಗಳಾಗಿ ಬರುತ್ತಿದ್ದಾರೆ. ಹಾಗೆ ಸೈಂಟ್ ವಿಕ್ಟರ್ಸ್ ಶಾಲೆಯ ವಿದ್ಯಾರ್ಥಿಗಳು ಇವರನ್ನ ಅನುಸರಿಸಿಕೊಂಡು ವಿಜಯನಗರದ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ನಗು ಮೊಗದ ಚೆಲುವಿನೊಂದಿಗೆ ಈ ಕ್ರೀಡಾಂಗಣಕ್ಕೆ ಸೌಂದರ್ಯವನ್ನು ನೀಡುತ್ತಾ ಕ್ರೀಡಾಂಗಣದ ಹಬ್ಬವನ್ನಾಗಿ ಮಾಡಿದ್ದಾರೆ. ಬಹಳಷ್ಟು ಪ್ರೀತಿಯಿಂದ ನಗುತ್ತಾ ಮುಂದೆ ಸಾಗಿರುವಂತಹ ವಿದ್ಯಾರ್ಥಿಗಳು ನಮ್ಮೆಲ್ಲರ ಕಣ್ಣಿಗೆ ತಂಪನ್ನು ನೀಡುತ್ತಿದ್ದಾರೆ. ಅವರನ್ನ ಅನುಸರಿಸಿಕೊಂಡು ವಿಜಯಪುರ ತಂಡ ಬರ್ತಾ ಇದೆ. ಆಕರ್ಷಣೀಯ ಉಡುಗೆಯೊಂದಿಗೆ ಪ್ರೀತಿಯಿಂದ ಹೆಜ್ಜೆಯನ್ನು ಹಾಕುತ್ತಾ ಈ ಕ್ರೀಡಾಂಗಣಕ್ಕೆ ಸುತ್ತುವರಿಯುತ್ತಾ ಬಹಳಷ್ಟು ನಗುಮೊಗದಿಂದ ಸೌಂದರ್ಯವನ್ನು ನೀಡ್ತಾ ಇರುವಂತಹ ವಿಜಯಪುರ ತಂಡ. ಹಾಗೆ ಯಾದಗಿರಿ ತಂಡ ಏಪ್ರಿಲ್ 10, 2010 ಗುಲ್ಬರ್ಗಾ ಜಿಲ್ಲೆಯಿಂದ ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ರಚಿಸಲಾಯಿತು. ಪ್ರಸ್ತುತ ಈ ಜಿಲ್ಲೆಯು ಕರ್ನಾಟಕದ 30ನೆಯ ಜಿಲ್ಲೆಯಾಗಿದೆ. ಹಾಗೆ 5273 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಯಾದವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಾಗೆ ಅವರನ್ನು ಅನುಸರಿಸಿಕೊಂಡು ಬರುತ್ತಿದ್ದಾರೆ ತುಮಕೂರಿನ ಪ್ರೀತಿಯ ಮಕ್ಕಳು. ಬಿಳಿ ಬಣ್ಣದ ಫ್ಲಾಗ್ನೊಂದಿಗೆ ಸುಂದರವಾದ ಹೆಜ್ಜೆಯೊಂದಿಗೆ ಹೆಜ್ಜೆಯನ್ನು ಹಾಕುತ್ತಿದ್ದಾರೆ. ಕಲ್ಪತರುಗಳ ನಾಡು ಎಂದು ಪ್ರಸಿದ್ಧವಾದ ಈ ಜಿಲ್ಲೆ ಬೆಂಗಳೂರಿಗೆ ಬಹು ಹತ್ತಿರದಲ್ಲಿರುವ ಜಿಲ್ಲೆಯಾಗಿದೆ. ಕೆಲವು ಗಮ್ಯ ಪ್ರವಾಸಿ ಆಕರ್ಷಣೀಯಗಳನ್ನು ಹೊಂದಿರುವ ಈ ಜಿಲ್ಲೆ 10 ತಾಲೂಕುಗಳನ್ನು ಹೊಂದಿರುತ್ತದೆ. ಇವರನ್ನು ಅನುಸರಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಇತಿಹಾಸದ ಪುಟದಲ್ಲಿಯೇ ಬಂದರು ನಗರಿ ಅನ್ನುವ ಖ್ಯಾತಿಯನ್ನ ಒಳಗೊಂಡಿರುವ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆ ಇದೀಗ ವಂದನೆ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಸಾಗ್ತಾ 17ರ ವಯೋಮಾನದ ಕ್ರೀಡಾಕೂಟದಲ್ಲಿ 17 ಬಾರಿ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿದ ಹೆಮ್ಮೆಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಮುಂದೆಯನ್ನ ಸಾಗ್ತಾ ಇದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ 17 ಬಾರಿ ಚಾಂಪಿಯನ್ ಪಟ್ಟಕ್ಕೆ ಗಿಟ್ಟಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ದೈಹಿಕ ಶಿಕ್ಷಣಾಧಿಕಾರಿಗಳು ಇದೀಗ ವಿಶೇಷವಾಗಿ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದ ಪುಟದಲ್ಲಿ ಇಡೀ 37 ಶೈಕ್ಷಣಿಕ ಜಿಲ್ಲೆಯಲ್ಲಿ ಇವತ್ತು ಕರ್ನಾಟಕದಲ್ಲೇ ಗುರುತಿಸಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ನಿವೃತ್ತ ದೈಹಿಕ ಶಿಕ್ಷಕರು ಇದೀಗ ವಿಶೇಷ ಪರೇಡ್ ಅಲ್ಲಿ ಸಾಕ್ತಾ ಇದ್ದಾರೆ. ಆದರಣೀಯರೇ, ಕರ್ನಾಟಕ ರಾಜ್ಯದ 17ರ ವಯೋಮಾನದ ಬಾಲಕ ಬಾಲಕಿಯರ ಕ್ರೀಡಾಕೂಟ ಇದೀಗ ಮುತ್ತಿನ ನಗರಿ ಪುತ್ತೂರಿನಲ್ಲಿ ವಿಶೇಷವಾಗಿ ಆಯೋಜನೆಗೊಂಡು ಇದೀಗ ಆಕರ್ಷಕ ಪಥ ಸಂಚಲನ 37 ಜಿಲ್ಲೆಗಳು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡ್ತಾ ಇದೆ. ಕ್ರೀಡಾ ಕಾರಂಜಿ 2023 ಜೋರಾದ ಚಪ್ಪಾಳೆಯೊಂದಿಗೆ ಈ ದೈಹಿಕ ಶಿಕ್ಷಕರನ್ನ ಸ್ವಾಗತಿಸಬೇಕು. ಶಿಸ್ತುಬದ್ಧವಾಗಿ ಪಥಸಂಚಲನದಲ್ಲಿ ಸೇರಿಕೊಂಡು ಅಗಾಧವಾದಂತಹ ಕ್ರೀಡಾಪಟುಗಳನ್ನು ನಿರ್ಮಿಸಿಕೊಂಡು ನಮ್ಮ ಈ ಕ್ರೀಡಾಕೂಟಕ್ಕೆ ಶುಭವನ್ನ ಹಾರೈಸಿದ ಪ್ರೀತಿಯಿಂದ ಆಗಮಿಸಿ ಈ ಕ್ರೀಡಾಕೂಟಕ್ಕೆ ಮೆರುಗನ್ನು ಹೆಚ್ಚಿಸಿದಂತ ಎಲ್ಲ ನಿವೃತ್ತ ದೈಹಿಕ ಶಿಕ್ಷಕ ಬಂಧುಗಳನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸಿಕೊಂಡಿದ್ದೇವೆ. ಕೃತಜ್ಞತೆಗಳು. ಇದೀಗ ತ್ರಿವರ್ಣ ಧ್ವಜದ ಸಂಕೇತವನ್ನ ಹೊಂದಿರುವ ಬಲೂನುಗಳು ಇದೀಗ ಧ್ವಜ ವಂದನೆಯ ಕಾರ್ಯಕ್ರಮದ ಅತಿಥಿಗಳ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿಶೇಷ ಇದೀಗ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಕುಮಾರಿ ಭಾಗೀರಥಿ ಮುರುಳಿಯ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟದ ಧ್ವಜಾರೋಹಣವನ್ನ ನೆರವೇರಿಸಬೇಕು ಅನ್ನುವ ಆಶಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ 37 ಶೈಕ್ಷಣಿಕ ಜಿಲ್ಲೆಯ 2500 ಕ್ರೀಡಾಪಟುಗಳು, ದೈಹಿಕ ಶಿಕ್ಷಕ ಬಂಧುಗಳು, ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಒಂದು ಕ್ಷಣ ನಿಂತಲ್ಲಿ ನಿಂತು ಸಮಸ್ಥಿತಿಗೆ ಬರಬೇಕು, ಅಟೆನ್ಷನ್ ಆಗಬೇಕು ಅನ್ನುವ ಆಶಯದೊಂದಿಗೆ 17ರ ವಯೋ
ಬಾಲಕಿಯರ ರಾಜ್ಯ ಮಟ್ಟದ ಕ್ರೀಡಾಕೂಟ 2023ರ ಧ್ವಜಾರೋಹಣದ ಅಂತಿಮ ಕ್ಷಣ. ಇದೀಗ ಧ್ವಜಾರೋಹಣ. ಆಲ್ ಆಫ್ ಯು ಅಟೆನ್ಷನ್ ಅಥ್ಲೀಟ್ಸ್, ಆಲ್ ಅಥ್ಲೀಟ್ಸ್ ಅಟೆನ್ಷನ್. ಇದೀಗ ಧ್ವಜಾರೋಹಣ ನೆರವೇರುತ್ತೆ. ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿದೆ. ಆಲ್ ಅಥ್ಲೀಟ್ಸ್ ಜನರಲ್ ಸಲ್ಯೂಟ್. ಆರ್ಡರ್. ಕೃತಜ್ಞತೆಗಳು ಎಲ್ಲ ಅತಿಥಿ ಬಂಧುಗಳು ಮತ್ತೆ ವಂದನಾ ಸ್ವೀಕಾರ ಪೀಠದ ಮೇಲೆ ಆಗಮಿಸುತ್ತಾರೆ. ಆ ಬಳಿಕ ಬೆಲೂನ್ಗಳನ್ನ ಆರಿ ಬಿಡುವ ಮೂಲಕ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ಶಾಸಕರಾಗಿರುವ ಕುಮಾರಿ ಭಾಗೀರಥಿ ಮುರಳಿಯ ಇವರು ನೆರವೇರಿಸಿ ಇದೀಗ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುವುದಕ್ಕಾಗಿ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಕೂಳೂರು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇವರು ಬಲೂನ್ ಅನ್ನ ಹಾರಿ ಬಿಡುವ ಮೂಲಕ ಕರ್ನಾಟಕ ರಾಜ್ಯ ಮಟ್ಟದ 17ರ ವಯೋಮಾನದ ಬಾಲಕ ಬಾಲಕಿಯರ ಕ್ರೀಡಾಕೂಟ ಇದು ಕಾರಾಂತರ ಕರ್ಮ ಭೂಮಿಯಲ್ಲಿ ಕ್ರೀಡಾ ಕಾರಂಜಿ 2023ರ ಅಧಿಕೃತ ಚಾಲನೆ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಕೂಳೂರು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇವರಿಂದ ಬಲೂನ್ಗಳನ್ನ ವಂದನಾ ಸ್ವೀಕಾರದ ಪೀಠದ ಮುಂಭಾಗಕ್ಕೆ ತರಬೇಕು ಅನ್ನುವ ವಿಶೇಷ ಆಶಯದೊಂದಿಗೆ ಮುತ್ತಿನ ನಗರಿ ಪುತ್ತೂರಿನ ಇತಿಹಾಸದ ಪುಟದಲ್ಲಿ ಕ್ರೀಡಾ ಕ್ಷೇತ್ರದ ಇತಿಹಾಸದ ಪುಟಕ್ಕೆ ಮತ್ತೊಂದು ಮುತ್ತನ್ನ ಪೋಣಿಸುವ ಅಂತಿಮ ಕ್ಷಣ ಇದಾಗಿದೆ. ಇದು ಕಾರಂತರ ಕರ್ಮ ಭೂಮಿಯಲ್ಲಿ ಕ್ರೀಡಾ ಕಾರಂಜಿ 2023ರ ಕ್ರೀಡಾಕೂಟಕ್ಕೆ ಚಾಲನೆ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಕೂಳೂರು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇವರ ದಿವ್ಯ ಹಸ್ತದಿಂದ ಇಡೀ ಭಾರತದ ಶಕ್ತಿ ಸಾಮರ್ಥ್ಯದ ಸಂಕೇತವಾಗಿ ತ್ಯಾಗ ಶಾಂತಿ ಮತ್ತು ಅಭಿವೃದ್ಧಿಯ ಪ್ರಗತಿಯ ಸಂಕೇತವಾಗಿರುವ ಕೇಸರಿ ಬಿಳಿ ಹಸಿರು ಬಣ್ಣದ ಬಲೂನ್ಗಳನ್ನ ಹಾರಿಬಿಡುವ ಮೂಲಕ ಕಾರಂತರ ಕರ್ಮ ಭೂಮಿಯ ಕ್ರೀಡಾ ಕಾರಂಜಿ 2023ರ ಅಧಿಕೃತ ಉದ್ಘಾಟನೆ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಕೂಳೂರು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇವರ ದಿವ್ಯ ಹಸ್ತದಿಂದ. ಗಗನದೆತ್ತರಕ್ಕೆ ಹಾರಿರುವಂತಹ ಜೋರಾದ ಚಪ್ಪಾಳೆಯೊಂದಿಗೆ ಅತ್ಯಂತ ಆಕರ್ಷಣೀಯವಾದಂತಹ ದೃಶ್ಯ. ಈ ಸಂಜೆಯ ಹೊತ್ತಿನಲ್ಲಿ ಗಗನದೆತ್ತರಕ್ಕೆ ಹಾರುತ್ತಿರುವಂತಹ ಬೆಲೂನುಗಳು ಕ್ರೀಡಾಕೂಟಕ್ಕೆ ಮತ್ತಷ್ಟು ಎತ್ತರಕ್ಕೆ ಏರಲಿ, ಕ್ರೀಡೆ ಬೆಳೀಲಿ, ರಾಷ್ಟ್ರದಾದ್ಯಂತ ನಮ್ಮ ಕ್ರೀಡಾಳುಗಳು ಪಸರಿಸಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಎಲ್ಲ ಅತಿಥಿಗಳು ಬೆಲೂನುಗಳನ್ನ ಗಗನದೆತ್ತರಕ್ಕೆ ಹಾರಿಸಿದ್ದಾಗೆ ವಂದನೆಗಳು. ವೇದಿಕೆಯ ತಳಭಾಗದಲ್ಲಿ ಎಲ್ಲ ವಿದ್ಯಾಭಿಮಾನಿಗಳು ವೇದಿಕೆಯ ಎಡಭಾಗದಲ್ಲಿ ಆಸನ ನಿಲ್ಲಿಸುತ್ತಿದೆ. ಎರಡು ಬದಿಗಳಲ್ಲಿ ನೀವು ಆಸನವನ್ನು ಸ್ವೀಕರಿಸಬೇಕು. ಹಾಗೆ ಮಾನ್ಯ ಹೇಮನಾಥ ಶೆಟ್ಟಿ ಅವರು ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ಕರ್ನಾಟಕ ರಾಜ್ಯ ಮಟ್ಟದ ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಇದೀಗ ಸಾಕ್ಷೀಕರಿಸಲಿಕ್ಕಿದ್ದಾರೆ. ಎಲ್ಲ ಗೌರವಾನ್ವಿತ ಅತಿಥಿಗಳು ವೇದಿಕೆಗೆ ಬರುವಂತೆ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈ ಅವರು ವಹಿಸಿಕೊಳ್ಳಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ನಮ್ಮ ಜೊತೆ ಸೇರ್ಕೊಳ್ಳಲಿದ್ದಾರೆ. ವೇದಿಕೆಗೆ ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆಗಿರುವಂತಹ ಕುಮಾರಿ ಭಾಗೀರಥಿ ಮುರಳಿಯ ಇವರು ವೇದಿಕೆಗೆ ಬರುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ತ್ರಿವರ್ಣ ಬಣ್ಣದ ಬಲೂನುಗಳನ್ನ ಆಗಸಕ್ಕೆ ಹಾರಿಸಿದಂತಹ ಇವತ್ತಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿರುವಂತಹ ಹೇರಪ್ಪ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇದರ ಮಾಲೀಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಕೂರೂರಿಯವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿರುವಂತಹ ಸನ್ಮಾನ್ಯ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸಾಗರ ರತ್ನ ಪುರಸ್ಕೃತರಾಗಿರುವಂತಹ ತಂಬೆಕಾನ ಸದಾಶಿವರಯ್ಯವರು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ನಿರ್ದೇಶಕರಾಗಿರುವಂತಹ ಮಾನ್ಯ ಶಶಿಕುಮಾರ್ ರಾಯ್ ಬಾಲಿಯವರು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಪುತ್ತೂರು ಬಿಜೆಪಿ ಮಂಡಲದ ಗ್ರಾಮಾಂತರದ ಅಧ್ಯಕ್ಷರಾಗಿರುವಂತಹ ಸಾಜ ರಾಧಾಕೃಷ್ಣ ಆಳ್ವ ಇವರು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕು. ಕೊಮ್ಮೆಟ್ಟು ಮಾರ್ಗದ ನಗರಸಭಾ ಸದಸ್ಯರಾಗಿರುವಂತಹ ಮಾನ್ಯ ಜಗನ್ನಿವಾಸ ರಾವ್ ಪಿಜಿ ಇವರು ವೇದಿಕೆಗೆ ಬಂದು ಆಸನವನ್ನ ಅಲಂಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರಾಗಿರುವಂತಹ ಶ್ರೀಮತಿ ವಿ ಕಾವೇರಿಯವರು, ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯ ಸಹನಿರ್ದೇಶಕರಾಗಿರುವಂತಹ ಎಸ್ ಎನ್ ರಮೇಶ್ ಅವರು, ಪದನಮಿತ ಸಹನಿರ್ದೇಶಕರು ಮೈಸೂರು ವಿಭಾಗ ಇದರ ವಿಭಾಗೀಯ ಕಾರ್ಯದರ್ಶಿಗಳಾಗಿರುವಂತಹ ಮಾನ್ಯ ಶ್ರೀ ಪಾಂಡುರಂಗ ಇವರು, ಮಂಗಳೂರು ಸಿಟಿಯ ಪ್ರಾಂಶುಪಾಲರಾಗಿರುವಂತಹ ಮಾನ್ಯ ಸುಪ್ರಿಯಾನ್ ಮಂತೇರ್ ಇವರು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಒಡೆಯ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ದಿವ್ಯ ಸನ್ನಿಧಾನದಿಂದ ನಿನ್ನೆ ಬೆಳಿಗ್ಗೆ 7:30 ಗಂಟೆಗೆ ಹೊರಟಂತಹ ಕ್ರೀಡಾ ಜ್ಯೋತಿ ಪುತ್ತೂರು ತಾಲೂಕಿನ ಪ್ರತಿಯೊಂದು ಗ್ರಾಮಗಳನ್ನ ಪ್ರವೇಶ ಮಾಡಿ ಸಮಸ್ತ ಕ್ರೀಡಾಭಿಮಾನಿಗಳಿಗೆ, ನಾಗರಿಕರಿಗೆ ಕ್ರೀಡಾ ಸಂದೇಶವನ್ನ, ಕ್ರೀಡಾ ಸ್ಫೂರ್ತಿಯನ್ನ ನೀಡುವುದರ ಮೂಲಕ ಇವತ್ತು ಮತ್ತೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಈ ಮೈದಾನಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ರೀಡಾ ಜ್ಯೋತಿ ಆಗಮನ ಆಗಲಿಕ್ಕಿದೆ. ಈ ಮಧ್ಯೆ ವೇದಿಕೆಗೆ ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತಾವು ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಮಗೆಲ್ಲರಿಗೆ ತಿಳಿದ ಹಾಗೆ ಕರ್ನಾಟಕ ರಾಜ್ಯ ಮಟ್ಟದ ಈ ಕ್ರೀಡಾಕೂಟ ಶಿವರಾಮ ಕಾರಂತರ ಕರ್ಮಭೂಮಿಯಾಗಿರುವಂತಹ ಐತಿಹಾಸಿಕ ಪುತ್ತೂರಿನಲ್ಲಿ ನಡೀತಾ ಇದೆ. ಬಹಳ ಅದ್ವಿತೀಯವಾದಂತಹ ಅಮೋಘವಾದಂತಹ ವೈಭವದ ಮೆರವಣಿಗೆಯನ್ನು ನಾವು ಕಣ್ತುಂಬ ನೋಡಿ ನಾವೆಲ್ಲರೂ ಕೂಡ ಸಂತಸ ಪಟ್ಟಿದ್ದೇವೆ. ನಮ್ಮ ಹೆಮ್ಮೆಯ ಕರಾವಳಿಯ ಕವಿ ರತ್ನಾಕರ ವರ್ಣಿ ಒಂದು ಮಾತನ್ನ ಹೇಳ್ತಾನೆ, ಅಯ್ಯಯ್ಯ ಚೆನ್ನಾದುವೇನೆ ಕನ್ನಡಿಗರು ರಯ್ಯ ಮಂಚಿದಿಯೇನೆ ತೆಲುಗ ಇಂಚ ಪೊರ್ಲಾಣೆಂದು ತುಳುವರು ಮಯುಪ್ಪಿ ಕೇಳಬೇಕಣ್ಣ. ಐತಿಹಾಸಿಕವಾಗಿರುವಂತಹ ಕೊಬ್ಬೆಟ್ಟು ಕ್ರೀಡಾಂಗಣ ಇವತ್ತು ಕರ್ನಾಟಕ ರಾಜ್ಯ ಮಟ್ಟದ ಅತ್ಯಂತ ವೈಭವದ ಕ್ರೀಡಾಕೂಟಕ್ಕೆ ಸಾಕ್ಷಿಯಾಗಿದೆ. ಸಿಂಥೆಟಿಕ್ ಮೈದಾನ ಆಗ್ಬೇಕಿತ್ತು ಇದು, ಆದರೂ ಅದಕ್ಕೆ ತಾನೇನು ಕಡಿಮೆ ಇಲ್ಲ ಎನ್ನುವಂತಹ ರೀತಿಯಲ್ಲಿ ನಮ್ಮ ಸಂಘಟಕರ ಪರಿಶ್ರಮದಿಂದ ಸಿಂಥೆಟಿಕ್ ಮಾದರಿಯನ್ನೇ ಇವತ್ತು ಹೊಂದಿಕೊಂಡು ಸುಸಜ್ಜಿತವಾದಂತಹ ಕ್ರೀಡಾಂಗಣ ಇವತ್ತು ನಿರ್ಮಾಣಗೊಂಡು ಈಗಾಗಲೇ ಆಕರ್ಷಕವಾದಂತಹ ಪಥಸಂಚಲನ ಕಾರ್ಯಕ್ರಮ, ಧ್ವಜಾರೋಹಣ ಮತ್ತು ತ್ರಿವರ್ಣದ ಬಲೂನನ್ನ ಆಗಸದೆತ್ತರಕ್ಕೆ ಬಿಡುವ ಕಾರ್ಯಕ್ರಮ ನಡೆದು ನಮ್ಮ ಸಭಾ ಕಾರ್ಯಕ್ರಮವನ್ನು ಈಗ ನಾವು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ಅವನಿ ಮತ್ತು ಬಳಗ ಇವರಿದನ್ನ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ
ಕಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ಬೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯ ಮೂಲಕ ಪ್ರಾರ್ಥನೆಯನ್ನು ನೆರವೇರಿಸಿಕೊಂಡಂತಹ ಕುಮಾರಿ ಅವನಿ ಮತ್ತು ಬಳಗ ಇವರನ್ನ ಅನೇಕ ವರ್ಷದಲ್ಲಿ ಸಂವಿಧಾನದ ಪೀಠಿಕೆಯನ್ನ ನಾವೆಲ್ಲರೂ ಕೂಡ ಪ್ರತಿದಿನ ಮಾಡ್ತಾ ಇದ್ದೇವೆ. ಅದನ್ನು ಇವತ್ತಿನ ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ನಾವು ಈ ನಿಟ್ಟಿನಲ್ಲಿ ಎಲ್ಲ ಕ್ರೀಡಾಪಟುಗಳು ಎದ್ದು ನಿಂತು ಸಹಕರಿಸಬೇಕು ಅಂತ ವಿನಿಸಿಕೊಳ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಪತ್ರಕರ್ತ ಬಂಧುಗಳಿಗೆ ನಮ್ಮ ಮುಖ್ಯ ವೇದಿಕೆಯ ಎಡಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿ ತಾವು ಆಸೀನರಾಗಬೇಕು ಅಂತ ವಿನಿಸಿಕೊಳ್ತಾ ಇದ್ದೇವೆ. ಸಂವಿಧಾನದ ಪೀಠಿಕೆಯನ್ನು ನಮಗೆ ಬೋಧಿಸಲಿಕ್ಕಿದ್ದಾರೆ KPS ಕೆಯ್ಯೂರು ವಿದ್ಯಾಸಂಸ್ಥೆ. ಎಲ್ಲರೂ ಕೈಯನ್ನು ಮುಂದಕ್ಕೆ ಚಾಚಬೇಕು. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಹೇಮನಾಥ್ ಶೆಟ್ಟಿ ಅವರು ತಾವು ವೇದಿಕೆಗೆ ಬರಬೇಕು. ಬಂಧುಗಳೇ, 17 ವಿಮಾನದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಸರ್ವ ಗಣ್ಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಪುತ್ತೂರಿನಲ್ಲಿ ಇಷ್ಟು ಸುಂದರವಾದಂತಹ
ಕ್ರೀಡಾಕೂಟವನ್ನ ಸಂಘಟಿಸುವಲ್ಲಿ ಮುಂಚೂಣಿಯಲ್ಲಿ ನಿಂತು ರಾತ್ರಿ ಹಗಲನ್ನದೇ ಆರಂಭಿಸಿಯಾಗಿ ತನ್ನನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ಸಮಾಜಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿರುವಂತಹ ಸಂಘಟನಾ ಚತುರರಾಗಿರುವ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟದ ಸಂಘಟನಾ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರಿನ ಸಂಚಾಲಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕಾವು ಹೇಮನಾಥ ಶೆಟ್ಟಿ ಅವರಿಂದ ಇದೀಗ ಸ್ವಾಗತ ಭಾಷಣ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಉಪನಿರ್ದೇಶಕರ ಕಚೇರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಸಹಯೋಗದೊಂದಿಗೆ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ನೇತೃತ್ವದಲ್ಲಿ 17ರ ವಯೋಮಾನದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಕಾರಂತರ ಕರ್ಮಭೂಮಿಯಲ್ಲಿ ಕ್ರೀಡಾ ಕಾರಂಜಿ ಎಂಬ ಅತ್ಯಂತ ಅದ್ಭುತವಾದ ಒಂದು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಿನ್ನೆ ದಿನ ಕ್ರೀಡಾ ಜ್ಯೋತಿಯ ಉದ್ಘಾಟನೆ ಜೊತೆಯಾಗಿ ಹಸಿರುವಾಣಿಯ ಮೆರವಣಿಗೆಯೊಂದಿಗೆ 2 ದಿನಗಳ ಕಾಲ ಕ್ರೀಡಾ ಜ್ಯೋತಿಯ ಮೆರವಣಿಗೆ ಮತ್ತು ಹಸಿರುವಾಣಿಯ ಸಂಗ್ರಹದೊಂದಿಗೆ ಅತ್ಯಂತ ಅದ್ಭುತವಾದ ಒಂದು ಸಂಗ್ರಹದ ಜೊತೆಗೆ ಮೆರವಣಿಗೆ ಇವತ್ತು ದರ್ಬೆಯಲ್ಲಿ ಸಂಜೆ 4 ಗಂಟೆಗೆ ಸೇರಿ ಆ ದರ್ಬೆಯಿಂದ ಸುಮಾರು 36 ಜಿಲ್ಲೆಗಳ ಮತ್ತು 2 ಕ್ರೀಡಾ ನಿಲಯಗಳ ಸುಮಾರು 2500ಕ್ಕಿಂತ ವಿದ್ಯಾರ್ಥಿಗಳು ಮತ್ತು ನಮ್ಮ ಪುತ್ತೂರು ತಾಲೂಕಿನ ಸುಮಾರು 12 ವಿದ್ಯಾಸಂಸ್ಥೆಗಳ ಬ್ಯಾಂಡ್ ಸೆಟ್ಗಳಾದಂಥ ಬೇರೆ ಬೇರೆ ಬ್ಯಾಂಡ್ ಸೆಟ್ಗಳಿಂದ ಸುಮಾರು 500ಕ್ಕಿಂತ ಮಿಕ್ಕಿ ವಿದ್ಯಾರ್ಥಿಗಳು ಮತ್ತು ಉಳಿದಂತೆ ಸುಮಾರು 5000 ವಿದ್ಯಾರ್ಥಿಗಳ ಭವ್ಯ ಮೆರವಣಿಗೆಯೊಂದಿಗೆ ಈ ಕ್ರೀಡಾಂಗಣಕ್ಕೆ ಈಗಾಗಲೇ ಬಂದಿರುತ್ತದೆ. ಅದರ ಜೊತೆಯಾಗಿ ದರ್ಬೆಯಲ್ಲಿ ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು, ಅದೇ ರೀತಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾದಂಥ ಶ್ರೀಮತಿ ಭಾಗೀರಥಿ ಮುರಳಿಯರವರು ಹಾಗೂ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿ ಅಲ್ಲಿಂದ ಚಾಲನೆ ನೀಡಲಾಗಿ ನಗರದಾದ್ಯಂತ ಭವ್ಯ ಮೆರವಣಿಗೆಯಲ್ಲಿ ಈ ಕ್ರೀಡಾಂಗಣಕ್ಕೆ ಆಗಮಿಸಿ ಈಗಾಗಲೇ ಈ ಒಂದು ಕ್ರೀಡಾಂಗಣದಲ್ಲಿ ಎಲ್ಲರೂ ನಾವು ಸೇರಿದ್ದೇವೆ. ಅದರ ಜೊತೆಗೆ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯು ಈ ವೇದಿಕೆಯಲ್ಲಿ ಈಗಾಗಲೇ ಸುಳ್ಯ ಕ್ಷೇತ್ರದ ಶಾಸಕಿ ಶ್ರೀಮತಿ ಭಾಗೀರಥಿ ಹಾಗೂ ಮುಂಬಯಿಯ ಖ್ಯಾತ ಉದ್ಯಮಿಗಳು, ನಮ್ಮೆಲ್ಲರ ಹಿತೈಷಿಗಳು, ಮಾರ್ಗದರ್ಶಿಗಳು ಆದಂಥ ಕನ್ಯಾನ ಸದಾಶಿವ ಶೆಟ್ಟಿ ಕುಳೂರು ಇವರು ಹಾಗೂ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಮತ್ತು ನಮ್ಮ ಪುತ್ತೂರಿನ ಸಹಾಯಕ ಆಯುಕ್ತರಾದಂಥ ಗಿರೀಶ್ ನಂದನ್ ರವರ ಉಪಸ್ಥಿತಿಯಲ್ಲಿ ಈ ಒಂದು ಧ್ವಜಾರೋಹಣವನ್ನು ನಡೆಸಲಾಯಿತು. ನಂತರ ಬೆಲೂನನ್ನು ಈ ಒಂದು ಗಣ್ಯ ಅತಿಥಿಗಳಾದಂಥ ಕೂಳೂರು ಸದಾಶಿವ ಶೆಟ್ಟಿ ಹಾಗೂ ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಹಾಗೂ ಎಲ್ಲ ಗಣ್ಯರುಗಳು ಬೆಲೂನುಗಳನ್ನು ಮೇಲೆ ಕಾರಿಸುವುದರ ಮೂಲಕ ಈ ಕ್ರೀಡಾ ಜ್ಯೋತಿಗೆ ಒಂದು ರೀತಿಯ ದೊಡ್ಡ ಮಟ್ಟದ ಚಾಲನೆಯನ್ನು ನೀಡಲಾಯಿತು. ಈಗಾಗಲೇ ಈ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ ಮತ್ತು ಕ್ರೀಡಾ ಜ್ಯೋತಿಯ ಉದ್ಘಾಟನೆ ನಡೆಯಲಿಕ್ಕಿದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ನಿರೀಕ್ಷೆಯಂತೆ ಗಣ್ಯ ಅತಿಥಿಗಳ ಉಪಸ್ಥಿತಿ ಬೇಕಾಗಿತ್ತು. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನಿರೀಕ್ಷೆಯಲ್ಲಿ ನಾವಿದ್ದೆವು ಹಾಗೂ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪರವರ ನಿರೀಕ್ಷೆಯಲ್ಲಿದ್ದೆವು, ಕ್ರೀಡಾ ಸಚಿವರಾದಂಥ ನಾಗೇಂದ್ರರವರ ನಿರೀಕ್ಷೆಯಲ್ಲಿದ್ದೆವು ಹಾಗೂ ನಮ್ಮ ಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವರ ನಿರೀಕ್ಷೆಯಲ್ಲಿದ್ದೆವು. ಆದರೆ ಎಲ್ಲ ಪ್ರೋಟೋಕಾಲ್ಗಳಂತೆ ಅವರ ಹೆಸರನ್ನು ಮೊದಲಾಗಿ ಮುದ್ರಿಸಬೇಕು. ಈ ಜಿಲ್ಲೆಯ ಎಲ್ಲ ಶಾಸಕರುಗಳನ್ನು ಸಹ ಅದರಲ್ಲಿ ಹಾಕಬೇಕು. ಅವರು ಬರ್ತಾರ ಬಿಡ್ತಾರ ಅಂತ ಹೇಳುವ ಪ್ರಶ್ನೆ ಅಲ್ಲಿ ಬರೋದಿಲ್ಲ, ಆದರೆ ಅವರನ್ನು ಹಾಕಲೇಬೇಕು. ಅವರು ಬರದಿದ್ದರೂ ನಾವು ಮತ್ತೆ ಪ್ರಾಣ ಬಿಡಬೇಕಾಗಂಥ ಪರಿಸ್ಥಿತಿ ಆಗಿದೆ ನಮಗೆ. ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮಕ್ಕೆ ನಮಗಂತೂ ಭಾಳ ತುಂಬ ನೋವಾಗಿ ಹೋಗಿದೆ. ಇಷ್ಟು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ತೇವೆ, ಇಲಾಖೆಯೊಂದಿಗೆ ಕೈ ಜೋಡಿಸಿಕೊಂಡು ಅತ್ಯಂತ ಅದ್ಭುತವಾಗಿ
ನಡಿಬೇಕಾದಂಥ ಇಂಥ ಕಾರ್ಯಕ್ರಮಗಳಿಗೂ ನಮ್ಮ ಅತಿಥಿಗಳು ಸಚಿವರುಗಳು ಬರುವುದಿಲ್ಲ ಅಂತ ಹೇಳುವಾಗ ಅವರು ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಇವತ್ತೆರಡು ಜನ ಸಚಿವರುಗಳು ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ. ಇದಕ್ಕಿಂತ ದುರಂತದ ವಿಚಾರ ಇಲ್ಲ. ಅದು ಯಾವ ಪತ್ರಿಕೆಯಲ್ಲಿ ಬಂದರೂ ನನಗೆ ಬೇಜಾರಿಲ್ಲ. ನಾವು ಇಲಾಖೆ ಈ ವ್ಯವಸ್ಥೆಯಲ್ಲಿ ಒಳ್ಳೆಯದಾಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಅವರನ್ನು ನಿರೀಕ್ಷೆ ಮಾಡಿದ್ದೇವೆ. ನಮ್ಮ ಶಾಸಕರು 10 ಬಾರಿ ಅವರನ್ನು ಕರೆದ್ರು, ನೀವು ಬರಲೇಬೇಕು, ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಬರಬೇಕು, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತೇಳಿ. ಆದರೆ ಬರಲಿಲ್ಲ. ಇದು ನಮಗೋಸ್ಕರ ನಾವು ಮಾಡಿಕೊಂಡೇವೆ ಅಂತ ಹೇಳುವ ಪ್ರಶ್ನೆ. ಅದರಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಸರ್ಕಾರಿ ಕಾರ್ಯಕ್ರಮ ಎಲ್ಲವೂ ಸರ್ಕಾರಿ ವಿತರಲಿ ಆಗಬೇಕು. ಆದರೆ ನಾನು ಯಾರನ್ನು ಇಲ್ಲಿ ದೂರಲಿಕ್ಕೆ ಹೋಗುವುದಿಲ್ಲ. ಅದಕ್ಕೆಲ್ಲರಿಗೂ ಅಧಿಕಾರಿಗಳಿಗೆ ಅವರದೇ ಆದ ಜವಾಬ್ದಾರಿ ಇದೆ. ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಈ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಸಿಒರವರು, ನಮ್ಮ ಸಹಾಯಕ ಕಮಿಷನರವರು, ನಮ್ಮ DDP ಅವರು, BO ರವರು, ಎಲ್ಲ ಕ್ರೀಡಾ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಅತ್ಯುತ್ತಮವಾದ ಸಹಕಾರ ಜೊತೆಯಾಗಿ ಈ ಕ್ರೀಡಾಕೂಟ ನಡೀತಾ ಇದೆ. ನಾವು ಅದರ ಬಗ್ಗೆ ಈಗಾಗಲೇ ನಮ್ಮ ಶಾಸಕರು ಬಹಳ ಅಭಿಮಾನದಲ್ಲಿ ಹೇಳಿದರು. ಬಹಳ ಎಷ್ಟು ಕಷ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಒಂದು ಉದ್ದೇಶ ಇತ್ತು ಪುತ್ತೂರಿನ ಈ ಕ್ರೀಡಾಕೂಟ. ಅದು ಈ ಜಿಲ್ಲೆಯ, ಈ ರಾಜ್ಯದಲ್ಲೇ ಒಂದು ರೀತಿಯ ಈ ಮೊದಲು ಯಾರು ಮಾಡಿರಲಿಕ್ಕಿಲ್ಲ, ಇನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳುವ ನಿಟ್ಟಿನ ಒಂದು ಸಂಯೋಜನೆ, ಸಂಘಟನೆ ಇದಾಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಅಭಿಮಾನ ಪಡ್ತಾ ಇದ್ದೇನೆ. ನಾನು ಈ ಎಲ್ಲ ಮಾತುಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲರಲ್ಲಿ ಉಲ್ಲೇಖ ಮಾಡಿದ್ದೆ. ನಮ್ಮ ಸಹಾಯಕ ಕಮಿಷನರ್ ಅವರು ಸಹ ಹೇಳಿದ್ದೆ. ಹಾಗೆ ಅವರು ಸಹ ಪರಿಪೂರ್ಣವಾಗಿ ಎಲ್ಲ ರೀತಿಯ ಮಾರ್ಗದರ್ಶನ ಸಹಕಾರವನ್ನು ಅವರು ಕೊಟ್ಟಿದ್ದರು. ನಮ್ಮ ಶಾಸಕರಂತೂ ಈಗಾಗಲೇ ರಾಜ್ಯದಾದ್ಯಂತ ಒಂದು ರೀತಿಯ ಜನಪ್ರಿಯ ಶಾಸಕರು ಎನ್ನುವ ನಿಟ್ಟಿನಲ್ಲಿ ಕೇವಲ ಮಾತಿಗೆ, ಹೆಸರಿಗೆ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ವಿಧಾನಸಭೆಯ ಪ್ರಪ್ರಥಮ ಅಧಿವೇಶನದಲ್ಲಿ 12 ಬಾರಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರೆ ಅದು ಚರಿತ್ರೆಯಲ್ಲೇ ಪ್ರಥಮ ವಿಧಾನಸಭೆಯಲ್ಲಿ ಪ್ರಥಮ ಶಾಸಕರಾಗಿ ಮಾತಾಡಿದರೆ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇಂಥ ಒಂದೇ ವಿಚಾರಗಳಲ್ಲ, ಕೆಲವರಿಗೆ ಹೆಸರಿರ್ಬೋದು, ಆದರೆ ಅದರ ಸಂಘಟನೆ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ನಾವು ಇತ್ತೀಚೆಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಸೇವಾ ಸೌರಭ ಅಂತ ಹೇಳುವಂಥ ಒಂದು ಕಾರ್ಯಕ್ರಮದ ಮೂಲಕ ಸುಮಾರು 11 ವರ್ಷಗಳಿಂದ ತನ್ನ ಮನೆಯಲ್ಲಿ ಸಾಧಾರಣ ಯಾರಿಗೆ ಬಡವರಿಗೆ, ಅಂದರೆ ಅವರಿಗೆ ಬೇಕಾದಂಥ ಅವಶ್ಯಕ ವಸ್ತುಗಳು, ವಸ್ತ್ರಗಳನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ ವರ್ಷ ಮತ್ತು ಈ ವರ್ಷ ಒಂದು ಅದ್ಭುತ ರೀತಿಯ ಒಂದು ಕಾರ್ಯಕ್ರಮವಾಗಿ ಜೋಡಣೆ ಆಯಿತು. ಈ ವರ್ಷವಂತೂ ಶಾಸಕರಾಗುವ ಮೊದಲು ಮಾಡಿದರೆ ಅದನ್ನು ನಾವು ಮಾತಾಡ್ತಿಲ್ಲ, ಅಂದರೆ ಶಾಸಕರಾಗಲಿಕ್ಕೆ ಬೇಕಾಗಿ ಅಂತೇಳಿ. ಅದು ಶಾಸಕರಾದ ನಂತರ 50,000 ಜನರಿಗೆ ಇದೇ ಮೈದಾನದಲ್ಲಿ, ಈ ಮೊದಲು ಯಾರು ಮಾಡಿರಲಿಲ್ಲ, ಈ ಜಿಲ್ಲೆಯಲ್ಲೇ ಯಾರು ಮಾಡಲಿಲ್ಲ, ಇಂಥ ಅದ್ಭುತವಾದ ಕಾರ್ಯಕ್ರಮದ ಜೊತೆಯಾಗಿ ಬಂದಂಥ ಎಲ್ರಿಗೂ ವಸ್ತ್ರದಾನವನ್ನು, ಇವತ್ತು ಅವರಿಗೆ ಏನು ಅವಶ್ಯಕತೆ, ನಾವು ಒಂದು ರೋಮಾಂಚನ ವಿಚಾರವಾದ್ದು, ಕೆಲವು ಪಾಪದವರ ಮನೆಗೆ ಹೋಗುವಾಗ ಅವರ ಬೆಡ್ಶೀಟ್ಗಳು ತೂತಾಗಿದೆ, ಅದನ್ನು ನಾನು ಗಮನಿಸಿದೆ. ಹಾಗಾಗಿ ಈ ಬಾರಿ ನಾನು ಬೆಡ್ಶೀಟ್ ಕೊಡ್ತಾ ಇದ್ದೇನೆ ಅಂತೇಳಿ ಸುಮಾರು 25,000ಕ್ಕೂ ಮಿಕ್ಕಿ ಬೆಡ್ಶೀಟ್ಗಳನ್ನು ಕೊಡುವ ಮೂಲಕ, ಇವತ್ತು ಸಾರಿಗಳನ್ನು ಕೊಡುವುದರ ಮೂಲಕ, ಅಲ್ಲದೆ ಬಂದಂಥ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಅತ್ಯಂತ ಉತ್ಕೃಷ್ಟ ಮಟ್ಟದ, ಅತ್ಯುನ್ನತ ಮಟ್ಟದ ಒಂದು ಭೋಜನ ವ್ಯವಸ್ಥೆಯನ್ನು ಮಾಡಿ ಆ ಸಂಭ್ರಮ ಸಂತೋಷ ಪಟ್ಟಿದ್ರೆ ನಮಗಂತೂ ಒಂದು ರೀತಿಯ ರೋಮಾಂಚನ ಆಗ್ತಾ ಇದೆ. ನಮ್ಮ ಇಂಥ ಒಂದು ಶಾಸಕರನ್ನು ಪುತ್ತೂರಿನಲ್ಲಿ ನಾವು ಪಡ್ಕೊಂಡದ್ದೇ ನಮ್ಮ ಭಾಗ್ಯ ಅಂತ. ಯಾಕೆಂತ ಹೇಳಿದರೆ, ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡುವವರನ್ನು ನಾವು ಖಂಡಿತವಾಗಿ ಅಭಿನಂದಿಸಲೇಬೇಕು. ಆ ನಿಟ್ಟಿನಲ್ಲಿ ಪುತ್ತೂರು ಕ್ಷೇತ್ರದ ಜನ ಖಂಡಿತ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅದು ಪಕ್ಷಾತೀತವಾದ ನೆಲೆಯಲ್ಲಿ. ಪಕ್ಷವನ್ನು ನಾವು ಯಾವಾಗಲೂ ಮನೆಗೆ ಕೊಂಡೊಯ್ಯಲಿಕ್ಕೆ ಆಗೋದಿಲ್ಲ. ಪಕ್ಷವನ್ನು ಬಿಟ್ಟು ಇವತ್ತು ಎಲ್ಲ ವಿಚಾರಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇರುವಂಥ ಅಶೋಕ್ ಕುಮಾರ್ ರೈ ಅವರನ್ನು ನಾನು ಎಷ್ಟು ಹೇಳಿದರೂ ಸಾಲದು. ಅದೇ ರೀತಿ ಜಗತ್ ಪ್ರಸಿದ್ಧವಾದ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಕಲೆ ಏನು ಕಂಬಳ ಇದೆ, ಈ ಕಂಬಳವನ್ನು ಬೆಂಗಳೂರಿನಲ್ಲಿ ಮಾಡುವಂಥದ್ದು. ನಮಗೆ ಒಮ್ಮೆ ಒಂದು ಕ್ಷಣ ಆಲೋಚನೆ ಮಾಡಿದರೆ ಇದಕ್ಕೆ ಉತ್ತರವೇ ಸಿಗ್ತಾ ಇರಲಿಲ್ಲ. ಇದೆಲ್ಲವೂ ಸಾಧ್ಯವಾ? ಬೆಂಗಳೂರಿನಲ್ಲಿ ಅದಕ್ಕೆ ಬೇಕಾದ ಜಾಗ ಉಂಟಾ? ಅದಕ್ಕೆ ಬೇಕಾದ ವ್ಯವಸ್ಥೆ ಉಂಟಾ? ಈ ಸಂಘಟನೆ ಎಲ್ಲ ನಮ್ಮ ಶಾಸಕರು ಹೇಗೆ ಮಾಡ್ತಾರೆ ಅಂತೇಳಿ ನಾವೆಲ್ಲ ಒಂದು ರೀತಿಯ ಅದನ್ನು ನೋಡ್ಲಿಕ್ಕೋಸ್ಕರನೇ ಲಕ್ಷಾಂತರ ಮಂದಿ ನೋಡುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಬೆಂಗಳೂರಿನಲ್ಲಿ ಸಮೇತ ನಾವು ಯಾರು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಯಾರಾದರೂ ಅಲ್ಲಿಗೆ ಬರದಿದ್ದರೆ ನಾವು ಅಂಥ ಒಂದು ಯೋಗವನ್ನು, ನೋಡುವಂಥ ಯೋಗವನ್ನು, ಒಂದು ಸ್ವರ್ಗ ಲೋಕವನ್ನೇ ಸೃಷ್ಟಿ ಮಾಡಿದ್ರು. ಆ ಕಂಬಳದ ಮೈದಾನದಿಂದ ಹಿಡಿದು ಆ ಎಲ್ಲ ವ್ಯವಸ್ಥೆಗಳು ಸುಮಾರು 48 ಎಕರೆ ಜಾಗದಲ್ಲಿ, ಬೆಂಗಳೂರಿನಂಥ ನಗರದ ಹೃದಯ ಭಾಗದಲ್ಲಿ ಯಾರಿಗೂ ಹೋಗಲಿಕ್ಕೆ 50 ರೂಪಾಯಿಗಿಂತ, ಮೆಜೆಸ್ಟಿಕ್ಕಿಂದ 50 ರೂಪಾಯಿ ರಿಕ್ಷಕ್ಕೆ, ಅಷ್ಟರೊಳಗೆ ಇರುವಂಥದ್ದು ಪ್ಯಾಲೇಸ್ ಗ್ರೌಂಡಲ್ಲಿ ಅಂಥ ಒಂದು ಅದ್ಭುತವಾದ ಕಂಬಳವನ್ನು ಸುಮಾರು 212 ಜೋಡಿ
ಕೋಣಗಳ ಬರುವಿಕೆ ಜೊತೆಯಾಗಿ ಈ ಭಾಗದಿಂದ ಲಕ್ಷಾಂತರ ಮಂದಿ ಭಾಗವಹಿಸುವಂಥ ಒಂದು ಆ ಕಂಬಳ ಕ್ರೀಡೆ, ನಾನು ಯಾಕೆ ಇದನ್ನು ಅದಕ್ಕೆ ಪ್ರಚಾರ ಕೊಡುವುದಲ್ಲ, ಇಂಥ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡ್ತಾ ಇದ್ದಂಥವರು ಮಾಡಿದಂಥವರು ನಮ್ಮ ಶಾಸಕರು ಅಶೋಕ್ ಕುಮಾರ್ ರೈ ಹೇಳಲಿಕ್ಕೆ ನಾನು ಅತ್ಯಂತ ಅಭಿಮಾನ ಪಡ್ತಾ ಇದ್ದೇನೆ. ಯಾಕೆ ಅಭಿಮಾನ ಪಡ್ತಾ ಇದ್ದೇನೆ ಅಂತ ಹೇಳಿದರೆ, ಕೇವಲ ಸೇವಾ ಸೌರಭ ಅಥವಾ ಕಂಬಳಕ್ಕೆ ಮಾತ್ರ ಅವರು ಸೀಮಿತವಾಗಲಿಲ್ಲ. ಈಗಾಗಲೇ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಾರೆ. ಈ ರಾಜ್ಯದ ಪ್ರತಿಯೊಬ್ಬ ಶಾಸಕರಿಗೂ ಒಂದು ಸವಾಲಿನ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಾವು ಹೆಮ್ಮೆಯಿಂದ ಹೇಳ್ಬೋದು, ಅಶೋಕ್ ಕುಮಾರ್ ರೈ ಅವರು ಅಭಿವೃದ್ಧಿ ಮಾಡಲಿಕ್ಕೆ ಯಾವ ಕೊರತೆನೇ ಇಲ್ಲ. ಅನುದಾನಗಳು ಉಂಟಾ ಇಲ್ವಾ, ಈಗಾಗಲೇ ಕೋಟಿ ಕಟ್ಲೆಯ ಅನೇಕ ರಸ್ತೆಗಳ ಬೇರೆ ಬೇರೆ ವಿಚಾರಗಳಿಗೆ ಒತ್ತು ಕೊಡುವಂಥ ಕೆಲಸ ಇವತ್ತು ಈ ಕ್ಷೇತ್ರದಲ್ಲಿ ಆಗಿದೆ. ಹಾಗಾಗಿ ಅವರ ಯೋಜನೆಗಳು ಮೆಡಿಕಲ್ ಕಾಲೇಜಿಗೆ ಪುತ್ತೂರಿಗೆ ತರಬೇಕು, ಮಾಣಿಯಿಂದ ಪುತ್ತೂರಿಗೆ ಬರುವಂಥ ರಸ್ತೆ 4 ಪಥದ ರಸ್ತೆಗಳಾಗಬೇಕು. ಈಗಾಗಲೇ ನಿನ್ನೆ ಮೊನ್ನೆಯಿಂದ ಚಾಲನೆ ಆದಂಥ ಅನೇಕ ಗ್ರಾಮೀಣ ರಸ್ತೆಗಳು 4 ಪಥದ ರಸ್ತೆಗಳಾಗಬೇಕು. ಇವತ್ತು ಒಳಚರಂಡಿಯ ವ್ಯವಸ್ಥೆ ಆಗಬೇಕು. ಇದೆಲ್ಲ ನಾನು ಯಾಕೆ ಸ್ವಲ್ಪ ಹೊತ್ತು ಇದಕ್ಕಾಗಿ ಉಪಯೋಗ ಮಾಡ್ತೇನೆ ಅಂತ ಹೇಳಿದರೆ, ನಮ್ಮ ಶಾಸಕರು ಇಷ್ಟು ಅಭಿವೃದ್ಧಿ ಮಾಡ್ತಾರಲ್ವಾ, ಆಡಳಿತಾರೂಢ ಪಕ್ಷದ ಶಾಸಕರಾಗಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮಾಡುವಂಥ ನಿಟ್ಟಿನಲ್ಲಿ ನಾವು ಈ ಕ್ಷೇತ್ರದ ಜನ, ಈ ಜಿಲ್ಲೆಯ ಜನ, ಈ ರಾಜ್ಯದ ಜನ ಹೆಮ್ಮೆ ಪಡಬೇಕು, ಇಂಥ ಶಾಸಕರು ಇದ್ದಾರಾ ಅಂತೇಳಿ. ಜೊತೆಯಾಗಿ ಒಂದು ಮಾತಿನಿಂದ ಅವರ ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತೇನೆ ಅಂತೇಳಿ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದರು. ಯಾರು ಈ ರಾಜ್ಯದಲ್ಲಿ ಯಾವ ಶಾಸಕರು ಹೇಳಿದ್ದು ನನಗೆ ಗೊತ್ತಿಲ್ಲ, ಅಂದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತೇನೆ ಅಂತೇಳಿ. ಒಂದು ವೇಳೆ ಹಾಕ್ತೇನೆ ಅಂತ ಹೇಳಿದರೆ ಹಾಕ್ಲಿಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ತನಕ ನಾನು ಹೇಳ್ತೇನೆ, ಅಭಿಮಾನದಿಂದ ಹೇಳ್ತೇನೆ, ಇವತ್ತಿನ ತನಕ ಯಾರಿಂದಲೂ ಒಂದು ಚಿಕ್ಕಾಸನ್ನು ಪಡ್ಕೊಳ್ಳದೆ, ಯಾವುದೇ ಟ್ರಾನ್ಸ್ಫರ್ ಇರಲಿ, ಯಾವುದೇ ಅಭಿವೃದ್ಧಿ ಇರಲಿ, ಯಾವುದೇ ಕೆಲಸದಲ್ಲೂ ಯಾರಿಂದಲೂ 10 ರೂಪಾಯಿ ಅಪೇಕ್ಷೆ ಪಡೆದಂಥ ಈ ರಾಜ್ಯದಲ್ಲಿ ಒಬ್ಬ ಶಾಸಕರಿದ್ದರೆ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅಂತೇಳಿ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಇಷ್ಟು ಪೂರ್ವಭಾವಿಯಾಗಿ ಶಾಸಕರನ್ನೇ ಉಲ್ಲೇಖ ಮಾಡಿ ಮಾತಾಡಿದ್ರೆ ತಾವೆಲ್ಲ ಆಲೋಚನೆ ಮಾಡ್ಬೋದು. ಈ ಕ್ರೀಡಾಕೂಟದ ಜೋಡಣೆಯು ಅವರ ಅಧ್ಯಕ್ಷತೆಯಲ್ಲಿ ಪುತ್ತೂರಿನಲ್ಲಿ ಆಗಬೇಕು. ಇದೇ ರೀತಿ ಇನ್ನೇನು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರಾ ಅದೇ ರೀತಿಯಲ್ಲಿ ರಾಜ್ಯದಿಂದ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ, ಎಲ್ಲ ಅಧಿಕಾರಿಗಳಿಗೂ ಅದೇ ಆತಿಥ್ಯವನ್ನು ಕೊಡಬೇಕು. ಈ ಚರಿತ್ರೆಯಲ್ಲೇ ಈ ರೀತಿ ಆಗಲಿಲ್ಲ ಅಂತ ಹೇಳುವಂಥ ಒಂದು ಕ್ರೀಡಾಕೂಟ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇದಕ್ಕೆ ಬಹಳ ಮಹತ್ವವನ್ನು ಕೊಟ್ಟು, ಈಗಾಗಲೇ ನಮ್ಮ ಸಹಾಯಕ ಕಮಿಷನರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಎಲ್ಲ ವಸತಿಯ ವ್ಯವಸ್ಥೆಗಳು, ಇಲಾಖೆಯ ಎಲ್ಲ ಅಧಿಕಾರಿಗಳು, BO ರವರು ಎಲ್ಲ ಅಧಿಕಾರಿಗಳ ಕೂಡುವಿಕೆಯಲ್ಲಿ 150 ಕ್ಲಾಸ್ ರೂಮ್ಸ್ ಅನ್ನು ಎಲ್ಲ ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಎಲ್ಲ ಮಕ್ಕಳಿಗೂ ಸುಸಜ್ಜಿತವಾದ ವಸತಿಯನ್ನು ಒದಗಿಸಿದ್ದೇವೆ. ಅದರ ಜೊತೆಗೆ ಸಾರಿಗೆ ವ್ಯವಸ್ಥೆಯನ್ನು ಎಲ್ಲ ನಮ್ಮ ಸಂಸ್ಥೆಗಳ ವತಿಯಿಂದ RTO ಅಧಿಕಾರಿಗಳ ಮೂಲಕ ಎಲ್ಲ ಕಡೆಗಳಿಗೆ ಬೇಕಾದಷ್ಟು ಬಸ್ಸುಗಳನ್ನು ಒದಗಿಸುವುದರ ಮೂಲಕ ಸಾರಿಗೆಯಲ್ಲಿ ಯಾವುದೇ ಲೋಪಗಳು ಬರದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ಆಹಾರಕ್ಕೆ ಫುಡ್ ಅಂದರೆ ಯಾವ ಜಿಲ್ಲೆಯಲ್ಲಿ ನಾನು ಕೇಳಿದ ಪ್ರಕಾರ ಆ ಜಿಲ್ಲೆಗೆ ಸಂಬಂಧಪಟ್ಟ ಉತ್ತರ ಕರ್ನಾಟಕದಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಆದರೆ ದಕ್ಷಿಣ ಕರ್ನಾಟಕ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಖಾದ್ಯಕ್ಕೆ ಅಲ್ಲಿ ಒತ್ತು ಇರೋದಿಲ್ಲ, ಅದು ಖಂಡಿತ. ಹಾಗಾಗಿ ನಾವು ಅದರ ಬಗ್ಗೆ ಬಹಳ ಗಮನ ಹರಿಸಿ ನಮ್ಮ ಶಾಸಕರ ಸೂಚನೆಯ ಮೇರೆಗೆ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಆಹಾರದಲ್ಲಿ ಕೊರತೆ ಆಗಬಾರ್ದು. ಹಾಗಾಗಿ ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಅದು ಉತ್ತರ ಕರ್ನಾಟಕದವರಿಗೆ ಜೋಳ ರೊಟ್ಟಿ ಇರ್ಬೋದು, ಬೆಂಗಳೂರು ಮೈಸೂರು ವಿಭಾಗದವರಿಗೆ ರಾಗಿ ಮುದ್ದೆ ಇರ್ಬೋದು ಅಥವಾ ಚಪಾತಿ ಇರ್ಬೋದು, ಯಾವ ಆಹಾರ ಬೇಕು ಅದನ್ನು ಒದಗಿಸುವ ನಿಟ್ಟಿನಲ್ಲಿ ಒಟ್ಟಿನಲ್ಲಿ ಒಂದೊಂದು ಸಂದರ್ಭದಲ್ಲೂ ಪ್ರತಿ ಹಂತದಲ್ಲೂ ಸಹ ವಿವಿಧ ಖಾದ್ಯಗಳನ್ನು ತಯಾರಿಸಿ ಕೊಡುವ ನಿಟ್ಟಿನ ಯೋಚನೆಗಳಾಗಿದೆ. ಕೇವಲ ಏನೋ ಒಂದು ಕ್ರೀಡಾಕೂಟ ಮಾಡಿಬಿಟ್ಟಿದ್ದೇವೆ ಅಂತ ಹೇಳುವಂಥ ವಿಚಾರಗಳಲ್ಲ, ಒಟ್ಟು ಅತ್ಯಂತ ವ್ಯವಸ್ಥಿತವಾಗಿ ಆಗಬೇಕು ಅಂತೇಳಿ ಈ ಒಂದು ಕ್ರೀಡಾಂಗಣ, ಇದು ತಾಲೂಕು ಕ್ರೀಡಾಂಗಣ, ಸರ್ಕಾರದ ಕ್ರೀಡಾಂಗಣ. ಈ ಕ್ರೀಡಾಂಗಣ ವ್ಯವಸ್ಥಿತವಾಗಿರಲಿಲ್ಲ, ಇದರಲ್ಲಿ ಯಾವುದಾದ್ರು ಕ್ರೀಡೆಯನ್ನು ಆಡಲಿಕ್ಕೆ ಅಂಥ ಸಂದರ್ಭಗಳೇ ಇರಲಿಲ್ಲ. ಅಂದರೆ ಎಲ್ಲ ನಾದುರಸ್ತೆಯಲ್ಲಿತ್ತು, ಟ್ರ್ಯಾಕ್ ಇರಲಿಲ್ಲ, ಇಲ್ಲಿ ಸೈಡ್ಗಳು ಯಾವುದು ಸರಿ ಇರಲಿಲ್ಲ. ನಮ್ಮ ಶಾಸಕರ ಗಮನಕ್ಕೆ ತಂದಾಗ 10 ಲಕ್ಷ ರೂಪಾಯಿಗಳನ್ನು ಕೊಟ್ಟು 20 ಲಕ್ಷ ರೂಪಾಯಿಗಳ ಕೆಲಸ ಈಗಾಗಲೇ ಆಗಿದೆ. ಅತ್ಯಂತ ಸುಂದರವಾದ, ಅತ್ಯಂತ ಸುಸಜ್ಜಿತವಾದ ಒಂದು ಕ್ರೀಡಾಂಗಣವನ್ನು ಈಗಾಗಲೇ ನಿರ್ಮಿಸಲಾಗಿದೆ. ಹಾಗಾಗಿ ಇದರ ಜೊತೆಗೆ ತಾವೆಲ್ಲ ಗಮನಿಸಿರ್ಬೋದು ಎಷ್ಟು ಸುಂದರವಾಗಿ ಈ ಒಂದು ಕ್ರೀಡಾಂಗಣವನ್ನು ಜೋಡಣೆ ಮಾಡಲಾಗಿದೆ ಅಂತ. ಇಷ್ಟೆಲ್ಲ ಯಾಕೆ ಉಲ್ಲೇಖ ಮಾಡಿ ಅಂತ ಹೇಳಿದರೆ, ಇದೊಂದು ರಾಜ್ಯ ಮಟ್ಟದ ಕ್ರೀಡಾಂಗಣ. ಈಗಾಗಲೇ ಮಾರ್ಚ್ ಪಾಸ್ಟ್ ಆಗುವಾಗ ವಿವಿಧ ಜಿಲ್ಲೆಗಳನ್ನು ನಾವು ಉಲ್ಲೇಖ ಮಾಡಿದಾಗ ವಿವಿಧ ಜಿಲ್ಲೆಗಳಿಂದ, ಇಡೀ ರಾಜ್ಯದ 36 ಜಿಲ್ಲೆಗಳಿಂದ
2 ಕ್ರೀಡಾ ನಿಲಯಗಳಿಂದ ನಮ್ಮ ಪುತ್ತೂರಿಗೆ ಬಂದು ಅವರ ವಿಚಾರಗಳೆಲ್ಲವನ್ನು ನಾವು ತಿಳ್ಕೊಂಡಾಗ ನಮಗೊಂದು ರೀತಿಯ ರೋಮಾಂಚನ. ಎಲ್ಲ ಜಿಲ್ಲೆಗಳ ವಿಶೇಷತೆಯನ್ನು ಮಾರ್ಚ್ ಪಾಸ್ಟಲ್ಲಿ ಉಲ್ಲೇಖ ಮಾಡಿದರು, ಅವರ ಗೌರವ ವಂದನೆಯನ್ನು ಸ್ವೀಕಾರ ಮಾಡಿದರು. ಒಟ್ಟು ಈ ಕಾರ್ಯಕ್ರಮ ಅತ್ಯಂತ ಅದ್ಭುತ ರೀತಿಯಲ್ಲಿ ನಡೆದಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿ ಈ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಗೆದ್ದು ಆಡಳಿತಾರೂಢ ಪಕ್ಷದ ಶಾಸಕರಾಗಿ ಮುಂದಿನ ಅವಧಿಯಲ್ಲಿ 100ಕ್ಕೆ 100 ಸಚಿವರಾಗಿ ಬರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ. ಈ ಒಂದು ಕ್ರೀಡಾಕೂಟದಲ್ಲಿ ಇವತ್ತಿನ ಸಂಜೆಯ ಕ್ರೀಡಾ ಜ್ಯೋತಿಯ ಉದ್ಘಾಟನೆ ಮತ್ತು ಈಗಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ಈ ಕ್ರೀಡಾಕೂಟದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲದಕ್ಕೂ ಯೋಗ ಬೇಕು, ಭಾಗ್ಯ ಬೇಕು, ಅದು ಭಾಗೀರಥಿಯವರಿಗೆ ಒದಗಿದೆ. ಯಾಕಂತ ಹೇಳಿದರೆ ಇವತ್ತು ಇಂಥ ಒಂದು ದೊಡ್ಡ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಅದೊಂದು ರೀತಿಯ ಯೋಗ. ನಾನು ಅನೇಕ ಶಾಸಕರುಗಳಿಗೆ ಫೋನ್ ಮಾಡಿದ್ದೆ, ಎಲ್ರಿಗೂ ಪುರ್ಸೊತ್ತೇ ಇಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲ, ಅದೇನೇ ಮಾಡಲಿ. ಆದರೆ ಭಾಗೀರಥಿ ಮೇಡಮ್ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ನೆರೆಯ ಸುಳ್ಯ ಕ್ಷೇತ್ರದ ಅತ್ಯುತ್ತಮವಾದ ಶಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅನುಭವ ಇರುವಂಥವರು. ಅವರು ನಮ್ಮ ಕಾರ್ಯಕ್ರಮದಲ್ಲಿ ಕ್ರೀಡಾ ಜ್ಯೋತಿಯ ಉದ್ಘಾಟನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸರ್ಕಾರಿ ಒಂದು ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿ ನಮಗೆ ಅತ್ಯಂತ ಗೌರವವನ್ನು ತಂದಿದೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಹಾಯಕ ಕಮಿಷನರ್ ಅವರು ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ 3-4 ಸಭೆಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಡೆಸಿ ಅತ್ಯಂತ ಸೂಕ್ತವಾದ ಮಾರ್ಗದರ್ಶನಗಳನ್ನು ನೀಡಿ ಎಲ್ಲ ರೀತಿಯ ವಿಚಾರ ಇಲಾಖೆಯಿಂದ ನಮಗೇನೇನು ಸವಲತ್ತುಗಳು ಬೇಕು ಅದನ್ನೆಲ್ಲವನ್ನು ಒದಗಿಸುವುದಲ್ಲದೆ ಪುತ್ತೂರಿನಲ್ಲಿ ಆಗುವಂಥ ಈ ಕ್ರೀಡಾಕೂಟ ಯಾವುದೇ ಲೋಪದೋಷಗಳಾಗದ ರೀತಿಯಲ್ಲಿ ಆಗಬೇಕು ಅಂತೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಂಥ ನಮ್ಮ ಸಹಾಯಕ ಕಮಿಷನರ್ ಗಿರೀಶ್ ನಂದನ್ ರವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿದಂಥ ಒಂದು ಗಣ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಕನ್ಯಾನ ಸದಾಶಿವ ಶೆಟ್ಟಿ ಕುಳೂರವರು, ಅವರ ಬಗ್ಗೆ ಹೆಚ್ಚಿನವರಿಗೆ ಪುತ್ತೂರಿನಲ್ಲಿ ಈಗಾಗಲೇ ಗೊತ್ತಿದೆ, ಆದರೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಅವರು ದೂರದ ಇಲ್ಲಿ ಹತ್ತಿರದ ಕನ್ಯಾನದವರು, ಆದರೆ ಸಣ್ಣ ಪ್ರಾಯದಲ್ಲಿ ತನ್ನ ಕಷ್ಟ ಜೀವನವನ್ನು ಸಾಗಿಸಿದ್ರು. ದೇವರು ಅವರಿಗೆ ದೊಡ್ಡ ಮಟ್ಟದ ಉದ್ಯಮಿಯಾಗಿ ಇವತ್ತು ಈ ಸಮಾಜಕ್ಕೆ ಕೋಟ್ಯಾಂತರ ರೂಪಾಯಿಗಳ ದಾನ ಧರ್ಮಗಳ ಮೂಲಕ ಒಂದಂಶವನ್ನು ಸಮಾಜಕ್ಕೆ ಕೊಡುವ ದೊಡ್ಡ ಒಂದು ಯೋಜನೆಯನ್ನು ಹಾಕಿಕೊಂಡಂಥವರು ಕನ್ಯಾನ ಸದಾಶಿವ ಶೆಟ್ಟಿ ಕುಳೂರವರು. ಅವರು ಈ ಒಂದಿನದ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮ ಸನ್ಮಾನ್ಯ ಅಶೋಕ್ ಕುಮಾರ್ ಶಾಸಕರವರ ಅಧ್ಯಕ್ಷತೆ ಅಂತ ಹೇಳುವಾಗ ಅತ್ಯಂತ ಸಂತೋಷದಿಂದ ನಾನೂ ಭಾಗವಹಿಸ್ತೇನೆ ಅಂತೇಳಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ಧ್ವಜ ವಂದನೆಯನ್ನು ಮಾಡುವುದರ ಮೂಲಕ, ಬೆಲೂನನ್ನು ಹಾರಿಸುವುದರ ಮೂಲಕ, ಧ್ವಜಾರೋಹಣವನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರುತ್ತಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು. ಈ ಕ್ರೀಡಾಂಗಣ ಅಂತ ಹೇಳುವಾಗ ಹೆಚ್ಚು ಪ್ರಚಲಿತ ಬರುವಂಥದ್ದು ಶಕುಂತಲಾ ಶೆಟ್ಟಿಯವರ ಹೆಸರು. ಪಾಪ ಅವರು ಶಾಸಕರಾಗಿರುವಾಗ ದೊಡ್ಡ ಒಂದು ಅಪೇಕ್ಷೆ ಅವರಿಗಿತ್ತು, ಈ ಕ್ರೀಡಾಂಗಣವನ್ನು ಸಿಂಥೆಟಿಕ್ ಟ್ರ್ಯಾಕ್ ಮಾಡಬೇಕು ಅಂತೇಳಿ. ಅವರು ಶಾಸಕ ಆಗಿರುವಂಥ ಅವಧಿಯಲ್ಲಿ ಅನೇಕ ಬಾರಿ ಹೇಳಿದ್ದರ ಜೊತೆಗೆ ಒಂದು ಸಂದರ್ಭದಲ್ಲಿ 3 ಕೋಟಿ ರೂಪಾಯಿಗಳನ್ನು ಈ ಒಂದು ಮೈದಾನಕ್ಕಾಗಿ ಮೀಸಲಿಡುವಂಥ ಕೆಲಸವನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಚಾಲನೆಯನ್ನು ಕೊಡುವಂಥ ಯೋಚನೆಯನ್ನು ಮಾಡಿದರು. ಆದರೆ ಅವರ ಎಲ್ಲ ಪ್ರಯತ್ನಗಳು ಕೊನೆಯ ಹಂತದಲ್ಲಿ ಚುನಾವಣೆ ಬಂತು. ಅದರ ನಂತರ ಅವಕಾಶಗಳಿಲ್ಲದಿದ್ದರೂ ಸಹ ಆ ಒಂದು ದೊಡ್ಡ ಯೋಚನೆ ಅವರಲ್ಲಿ ಇದ್ದು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು. ಆದರೆ ಅದು ಇವತ್ತು ಕೈಗೂಡದಿದ್ದರೂ ಸಹ ಮುಂದಿನ ದಿನಗಳಲ್ಲಿ ನೂತನ ಶಾಸಕರು ಅಶೋಕ್ ಕುಮಾರ್ ಅವರು ಖಂಡಿತವಾಗಿ ನೆರವೇರಿಸ್ತಾರೆ ಅಂತ ಹೇಳುವ ವಿಶ್ವಾಸವು ನಮಗಿದೆ. ಈ ಕ್ರೀಡಾಂಗಣ ಈಗಾಗಲೇ ನಿನ್ನೆ ಯೋಜನೆಗಳನ್ನು ಪ್ಲಾನಿಂಗನ್ನು ನೆನ್ನೆನೇ ಮಾಡಿದ್ದಾರೆ. ಏನಾಗಬೇಕು ಅಂತ ಹೇಳಿ ಒಂದೇ ಮಾತು ಕೇಳೋದು, ಏನಾಗಬೇಕು ಅಂತೇಳಿ. ಹಾಗಾಗಿ ಒಟ್ಟು ಈ ಕ್ರೀಡಾಂಗಣ ಅತ್ಯಂತ ಅಭಿವೃದ್ಧಿಯಲ್ಲಿ ಆಗಬೇಕಾಗಿದೆ. ಅದಕ್ಕೆ ಅಂಥ ಶಕುಂತಲಾ ಶೆಟ್ಟಿಯವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ DDPI ಅವರು ನಾನು ಈಗಾಗಲೇ ಹೇಳಿದಂತೆ ಸಜ್ಜನ ಒಂದು ಒಳ್ಳೆಯ ಅಧಿಕಾರಿ. ಈ ಜಿಲ್ಲೆಗೆ ಬಂದು ಈ ಜಿಲ್ಲೆಯ ಜನರ ನಾಡಿ ಮಿಡಿತವನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವವರು. ಈ ಕ್ರೀಡಾಕೂಟ ಪುತ್ತೂರಲ್ಲಿ ಆಗಬೇಕು ಅಂತ ಇದ್ದರೂ ಸಹ SR ನಾಯಕ್ ನಮ್ಮ ಜಿಲ್ಲಾ DDPI ಅವರು ವಿದ್ಯಾಂಗ ನಿರ್ದೇಶಕರು ಅವರು ಪ್ರಥಮ ಸಭೆಯನ್ನು ನಡೆಸಿ
ಈ ಒಂದು ಪುತ್ತೂರಿನಲ್ಲಿ ಆಗಬೇಕು, ಯಶಸ್ವಿ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅನೇಕ ಮಾರ್ಗಸೂಚನೆಯ ಮೂಲಕ ಪ್ರಾರಂಭದಲ್ಲಿ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಇನ್ನು ಮುಂದೆ ಹೋಗಿ ಅಂತೇಳಿ ನಮ್ಮನ್ನು ಕಳಿಸಿ ನಂತರ ದಿನಗಳಲ್ಲಿ ಅದಕ್ಕೆ ಒಳ್ಳೆಯ ಚಾಲನೆಯನ್ನು ಕೊಟ್ಟಂಥ ವಿದ್ಯಾಂಗ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲೆ SR ನಾಯಕ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಅಂದರೆ ಈ ಕ್ಷೇತ್ರದಲ್ಲಿ ಶಿಕ್ಷಣ ವ್ಯವಸ್ಥೆ ಅತ್ಯುನ್ನತ ಒಳ್ಳೆಯ ಮಟ್ಟದಲ್ಲಿ ಇದೆ ಅಂತಿದ್ದರೆ ಅದಕ್ಕೆ ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಾರೆ ಯಾವುದೇ ಸಂದರ್ಭದಲ್ಲಿ. ಅದರಲ್ಲಿ ಪುತ್ತೂರಿನಲ್ಲಿ ಅನೇಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ನಾವು ಕಂಡಿದ್ದೇವೆ. ಒಬ್ಬರಿಂದ ಒಬ್ಬರು ಒಂದೊಂದು ರೀತಿಯ ಸಾಧನೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿದವರೇ, ಯಾರ ಬಗ್ಗೆ ಸಹ ಮಾತಾಡಲಿಕ್ಕಿಲ್ಲ. ಆದರೆ ಲೋಕೇಶ್ ಸರ್ ಅವರು ಸಹ ರಿಸಲ್ಟ್ 100% 10ನೇ ತರಗತಿಯಲ್ಲಿ 100% ಫಲಿತಾಂಶ ತರುವಂಥದ್ದು ಇರ್ಬೋದು, ಅಥವಾ ಯಾವುದೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆ ಎಲ್ಲ ಶಿಕ್ಷಕರ ಒಂದು ಪ್ರೀತಿಗೆ ಪಾತ್ರರಾಗಿ, ಅಂದರೆ ಶಿಕ್ಷಕರನ್ನು ಎದುರು ಮಾಡಿಕೊಂಡ್ರೆ ಕೆಲಸ ಆಗೋದಿಲ್ಲ, ಅವರೆಲ್ಲರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಎಲ್ಲ ವ್ಯವಸ್ಥೆಗಳು, ಅದ್ರ ಜೊತೆಯಾಗಿ ಈ ಕ್ರೀಡಾಕೂಟಕ್ಕೆ ಅತ್ಯಂತ ಹೆಚ್ಚು ಒತ್ತು ಕೊಟ್ಟು ಒಂದು ಒಳ್ಳೆ ರೀತಿಯ ಸಂಘಟನೆ ಇಲ್ಲಿ ಆಗಬೇಕು ಅಂತೇಳಿ ಅದಕ್ಕೆ ಒಂದು ಸಹಕಾರ ನೀಡಿದಂಥ ಸರ್ ಲೋಕೇಶ್ ಸರ್ ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಭುವನೇಶ್ವರ್ ಅವರು, ಈ ಕ್ರೀಡೆಗೆ ಸಂಬಂಧಪಟ್ಟಂಥ ಜಿಲ್ಲೆಯ ಅತ್ಯುನ್ನತ ಅಧಿಕಾರಿ ಭುವನೇಶ್ವರ್ ಅವರು ಬಹಳ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿ. ಅವರ ಬಗ್ಗೆ ಒಂದೆರಡು ಮಾತನಾಡದಿದ್ದರೆ ನನಗೆ ಸಮಾಧಾನ ಅಂತ ಆಗಲಿಕ್ಕೆ ಇಲ್ಲ. ಯಾಕೆಂತ ಹೇಳಿದರೆ ಅವರ ಮಾತುಗಳಿಂದಾಗಿ ಇವತ್ತು ಪುತ್ತೂರಿನಲ್ಲಿ ಇಂಥ ಒಂದು ಕ್ರೀಡಾಕೂಟ ಆಗ್ತಾ ಇದೆ. ಪುತ್ತೂರಿಗೆ ಈ ಕ್ರೀಡಾಕೂಟ ಬಂದಿತ್ತು, ಆದರೆ ಮತ್ತೆ ಇಲ್ಲಿಂದ ಹೋಗ್ತಾ ಇತ್ತು, ಯಾರೋ ಒಬ್ಬರು ಬೇರೆ ಮಾಡ್ತಾ ಇದ್ರು. ಆದರೆ ಭುವನೇಶ್ವರ್ ಅವರು ನನ್ನ ಸಹೋದರ ಪ್ರೇಮ್ನಾಥ್ ಶೆಟ್ಟಿ ಮತ್ತು ದಯಾನಂದರಯ್ಯ ಅವರ ಒಂದು ಸಲಹೆಯ ಮೇರೆಗೆ ಪುತ್ತೂರಿನಲ್ಲಿ ನಾವು ಮಾಡ್ತೇವೆ ಅಂತ ಹೇಳುವ ಒಂದು ಭರವಸೆಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮನ್ನೆಲ್ಲ ಒಪ್ಪಿಸಿದಂಥವರು ಭುವನೇಶ್ವರ್ ಅವರು, ಒಳ್ಳೆಯ ಅಧಿಕಾರಿ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸುಂದರ ಗೌಡ್ರು, ನಾನು ಅವರ ಬಗ್ಗೆ ಕ್ರೀಡೆಗೆ ಸಂಬಂಧಪಟ್ಟಾಗ ಅದಕ್ಕಾಗಿ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಎಲ್ಲ ವ್ಯವಸ್ಥೆಗಳ ಸಮರ್ಪಕವಾದ ವ್ಯವಸ್ಥೆಗೆ ಪೂರಕವಾಗಿ ಕೈ ಜೋಡಿಸಿದವರು ಸುಂದರ ಗೌಡ್ರು, ಕ್ರೀಡಾ ಪರಿವೀಕ್ಷಣಾಧಿಕಾರಿಗಳು. ಅವರು ಸಹ ಎಲ್ಲರಿಗೂ ಒಂದು ರೀತಿಯ ಯಾವುದೇ ಸಮಸ್ಯೆ ಬಂದರೂ ಒಳ್ಳೆ ರೀತಿಯಲ್ಲಿ ನಿಭಾಯಿಸುವಂಥ ಒಂದು ಶಕ್ತಿ ಇರುವಂಥವರು, ಈ ಕ್ರೀಡಾಕೂಟಕ್ಕಾಗಿ ತಮ್ಮನ್ನು ತುಂಬ ತೊಡಗಿಸಿಕೊಂಡಂಥವರು. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪುತ್ತೂರು ತಾಲೂಕು ಬಂಟರ ಸಂಘದ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರು, ಅದೇ ರೀತಿ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿದ್ದುಕೊಂಡು ಮೊನ್ನೆ ತಾನೇ ಒಂದು ದಿನ 30ನೇ ತಾರೀಕಿಗೆ ಇದೇ ಕ್ರೀಡಾಂಗಣದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಸುಮಾರು 15,000 ಕ್ರೀಡಾಪಟುಗಳ, ಕೇಂದ್ರ ಸಹಕಾರಿ ಬ್ಯಾಂಕಿನ ಸದಸ್ಯರುಗಳ, ಸಹಕಾರಿ ಸಂಘಗಳ ಸದಸ್ಯರುಗಳ ದೊಡ್ಡ ಮಟ್ಟದ ಕ್ರೀಡಾಕೂಟವನ್ನು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ಏರ್ಪಡಿಸಿದಂಥ ಸನ್ಮಾನ್ಯ ಶಶಿಕುಮಾರ್ ಬಾಲ್ಯೂಟರ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ಥಳೀಯ ನಗರಸಭಾ ಸದಸ್ಯರು, ನನ್ನ ಅತ್ಯಂತ ಆತ್ಮೀಯರು. ಈ ಭಾಗಕ್ಕೆ ಶಿಕ್ಷಣ ಕ್ಷೇತ್ರ ಕಾಶಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಎಲ್ಲ ಸುತ್ತಮುತ್ತ ಇರುವಂಥದ್ದೆಲ್ಲ ಶಿಕ್ಷಣ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಚುನಾಯಿತರಾಗಿರುವಂಥ PG ಜಗನ್ನಿವಾಸರಾವ್ ಅವರನ್ನು ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ತಾಲೂಕು ಬಂಟರ ಯಾನೆ ನಾಡವರ ಮಾತೃ ಸಂಘದ ಸಂಚಾಲಕರು, ನನ್ನ ಅತ್ಯಂತ ಆತ್ಮೀಯರು ಆದಂಥ ದಯಾನಂದರಯ್ಯ ಮನವೊಲಿಕೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಹಕಾರ ರತ್ನ ಪ್ರಶಸ್ತಿ ವಿಜೇತರಾದಂಥ ಹಿರಿಯ ಸಾಹಿತಿಗಳು ಆಗಿರುವಂಥ ನಮ್ಮ ವಿದ್ಯಾಸಂಸ್ಥೆಯ ಹಿತೈಷಿಗಳಾಗಿ ಲಕ್ಷ ರೂಪಾಯಿಗಳು ಏನು ಬೇಕು ಅಂತೇಳಿ ಕೇಳಿ ಕೊಡುವಂಥ, ಈಗಾಗಲೇ ಒಂದು ವಿಜ್ಞಾನ ಪ್ರಯೋಗಾಲಯವನ್ನು ನಮ್ಮ ಸಂಸ್ಥೆಗೆ ಒದಗಿಸಿಕೊಟ್ಟಂಥ ದಂಬೆಕಾನ ಸದಾಶಿವರಯ್ಯವರಿಗೆ ನನ್ನ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ತಾಜಾ ರಾಧಾಕೃಷ್ಣ ಆಳ್ವಾರ್ ಅವರು, ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ಪುತ್ತೂರು ತಾಲೂಕು BJP ಮಂಡಲದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರು, ನನ್ನ ಅತ್ಯಂತ ಆತ್ಮೀಯರಾಗಿರುವಂಥ ತಾಜಾ ರಾಧಾಕೃಷ್ಣ ಆಳ್ವಾರ್ ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ನಮ್ಮ ವೇದಿಕೆಯಲ್ಲಿದ್ದಾರೆ, ಶ್ರೀ ಚೌಡಯ್ಯ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ. ದಯವಿಟ್ಟು ತಾವು ಸಹ, ನನಗೆ ಅವರ ಪರಿಚಯ ಇರಲಿಲ್ಲ, ಹಾಗಾಗಿ ನಾವು ಈಗಲೇ ಪರಿಚಯ ಮಾಡಿಕೊಳ್ತಾ ಇದ್ದೇವೆ. ಅವರು ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳು. ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವರು ಬಂದು ಉಪಸ್ಥಿತರಿರುವಂಥದ್ದು ನಮಗೆಲ್ಲ ಸಂತಸವನ್ನು ತಂದಿದೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಅದೇ ರೀತಿ ವೇದಿಕೆಯಲ್ಲಿ ಗಣ್ಯ ಅತಿಥಿಗಳು, ನಮ್ಮೆಲ್ಲ ಹಿತೈಷಿಗಳು, ಬಂಧುಗಳು ಉಪಸ್ಥಿತರಿದ್ದಾರೆ. ಸಮಯದ ಅಭಾವ ನಮಗೆಲ್ಲರಿಗೂ ಅರ್ಥ ಆಗ್ತಾ ಇದೆ. ಸಮಯವನ್ನು ತುಂಬ ಮುಂದೆ ಕೊಂಡೊಯ್ಯುವುದಿಲ್ಲ. ಹಾಗಾಗಿ ಒಟ್ಟು ಬಂದಂಥ ಎಲ್ಲ ಅತಿಥಿಗಳಿಗೆ ನಾನು ವಿಶೇಷವಾದ ಸ್ವಾಗತವನ್ನು ಕೋರಿ ಈ ಕ್ರೀಡಾ ಸಂಯೋಜನೆಯ ಎಲ್ಲ ಕ್ರೀಡಾ ಸಂಯೋಜಕರು, ಸಂಘಟಕರು, ಈ ಜಿಲ್ಲೆಯಿಂದ ಬಂದಂಥ ಸುಮಾರು 300 ಮಂದಿ ಕ್ರೀಡಾ ಅಧಿಕಾರಿಗಳು, ಈಗಾಗಲೇ ಬಂದಿರುವಂಥ 2500 ಕ್ರೀಡಾಪಟುಗಳು ಮತ್ತು ವಿವಿಧ ಜಿಲ್ಲೆಗಳಿಂದ ಬಂದಂಥ ಕ್ರೀಡಾ ಅಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಬಂಧುಗಳು, ಹಿತೈಷಿಗಳು, ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳು, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಪತ್ರಕರ್ತರು, ದೃಶ್ಯ ಮಾಧ್ಯಮದ ಮಿತ್ರರು ಮತ್ತು ಎಲ್ಲ ಈ ಬಂದಿರುವಂಥ ಯಾರನ್ನೂ ಸಹ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬರನ್ನು ಸ್ವಾಗತಿಸಿಕೊಂಡು ನಾಳೆಯಿಂದ 2 ದಿನಗಳ ಕಾಲ ನಡೆಯುವಂಥ ಈ ಕ್ರೀಡಾಕೂಟವು ಅತ್ಯಂತ ಅದ್ಧೂರಿಯಾಗಿ ಈಗಾಗಲೇ ಅದಕ್ಕೆ ವ್ಯವಸ್ಥಿತವಾದ ಸಂಘಟನೆಗಳೆಲ್ಲವೂ ಆಗಿದೆ. ಈ ಎಲ್ಲ ಸಂಘಟನೆಗಳೆಲ್ಲ ಸಹಕಾರ ನೀಡುವಂಥ ಎಲ್ಲರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಂದನೆಗಳು. ಬಂಧುಗಳೇ, ಸರ್ವಗಣ್ಯಮಾನ್ಯರನ್ನ ಬಹಳ ಪ್ರೀತಿಯ ನುಡಿಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದಂತಹ ಈ ಕಾರ್ಯಕ್ರಮದ ಸಂಘಟನಾ ಸಮಿತಿಯ ಕಾರ್ಯಾಧ್ಯಕ್ಷರು, ಮುಂಚೂಣಿಯಲ್ಲಿ ನಿಂತಹ ನಾಯಕತ್ವವನ್ನು ವಹಿಸಿದಂತಹ ಮಾನ್ಯ ಕಾವು ಹೇಮನಾಥ ಶೆಟ್ಟಿ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಆಗಿರುವಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ಕಾವು ಹೇಮನಾಥ ಶೆಟ್ಟಿ ಅವರು ಗೌರವ ಅರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಕಾವು ಹೇಮನಾಥ ಶೆಟ್ಟಿ ಅವರಿಂದ ಆತ್ಮೀಯವಾದಂತಹ ಗೌರವ ಅರ್ಪಣೆ. ದಯಮಾಡಿ ಮಕ್ಕಳು, ಕ್ರೀಡಾಪಟುಗಳು ತೆರಳಬೇಡಿ. ಓತ್ ಟೇಕಿಂಗ್ ಪ್ರೋಗ್ರಾಮ್ ಇದೆ, ದಯಮಾಡಿ ನಮ್ಮ ಜೊತೆ ಸಹಕರಿಸಬೇಕು. ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟದ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಸಮಾರಂಭದ ಅತಿಥಿ ಕುಮಾರಿ ಭಾಗೀರಥಿ ಮುರುಳ್ಯ ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಲಿದ್ದಾರೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯ ಇವರಿಗೆ ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಅವರಿಂದ ಆತ್ಮೀಯವಾದಂತಹ ಗೌರವಾರ್ಪಣೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕೊಂಬೆಟ್ಟು ವಾರ್ಡಿನ ಮಾನ್ಯ ನಗರಸಭಾ ಸದಸ್ಯರಿಗೆ ಶ್ರೀ ದಯಾನಂದ ರೈ ಮನವಳಿಕೆ ಗುತ್ತು, ಸಂಚಾಲಕರು ಬಂಟರಾಯನ ನಾಡವರ ಮಾತೃ ಸಂಘ ಮಂಗಳೂರು, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರಿನ ಸದಸ್ಯರು ಕೂಡ ಹೌದು. ಇವರು ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಲಿದ್ದಾರೆ. ಮಾನ್ಯ ದಯಾನಂದ ರೈ ಮನವರಿಕೆ ಗುತ್ತು ಇವರಿಂದ ಮಾನ್ಯ ಜಗನ್ನಿವಾಸ ರಾವ್ ಪಿಜಿ ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆ. ಕ್ರೀಡಾ ಬಲೂನ್ ಅನ್ನ ಆಗಸದೆತ್ತರಕ್ಕೆ ಉಡಾವಣೆಯನ್ನ ಮಾಡಿ ಈ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದಂತಹ ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬಯಿಯ ಮಾಲಕರು ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಕೂಳೂರು ಇವರಿಗೆ ಶ್ರೀ ದುರ್ಗಾ ಪ್ರಸಾದ್ ರೈ ಕುಮ್ರಾ, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ಆಡಳಿತ ಸಮಿತಿಯ ಸದಸ್ಯರು, ನ್ಯಾಯವಾದಿಗಳು ಆಗಿರುವಂತಹ ದುರ್ಗಾ ಪ್ರಸಾದ್ ರಾಯ್ ಕುಮ್ರಾ ಇವರು ಆತ್ಮೀಯವಾದಂತಹ ಗೌರವ ಅರ್ಪಣೆಯನ್ನ ನೆರವೇರಿಸಲಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು ಆಗಿರುವಂತಹ ಸನ್ಮಾನ್ಯ ಗಿರೀಶ್ ನಂದನ್ ಇವರಿಗೆ ಶಾಲಾ ಶಿಕ್ಷಣ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಅಧಿಕಾರಿ ಮಾನ್ಯ ಭುವನೇಶ್ ಜೆ ಇವರು ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಲಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿರುವಂತಹ ಸನ್ಮಾನ್ಯ ಶಕುಂತಳಾ ಟಿ ಶೆಟ್ಟಿ ಅವರನ್ನ
ಶ್ರೀರಾಮಕೃಷ್ಣ ಪ್ರೌಢಶಾಲೆ ಈ ಸಂಸ್ಥೆಯ ಮುಖ್ಯ ಗುರುಗಳು ಆಗಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ಎ ಇವರು ಆತ್ಮೀಯವಾಗಿ ವೇದಿಕೆಯಲ್ಲಿ ಸ್ವಾಗತಿಸಲಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಾದಂತಹ ದಂಬೆಕಾನ ಸದಾಶಿವ ರೈಗಳು ಸಹಕಾರ ರತ್ನ ಪುರಸ್ಕೃತರು ಹೌದು. ಇವರನ್ನ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಅಧಿಕಾರಿಯಾಗಿರುವಂತಹ ಮಾನ್ಯ ಸುಂದರಗೌಡ ಇವರು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಅವರನ್ನ ಸ್ವಾಗತಿಸುತ್ತಾರೆ. ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ಆಡಳಿತ ಸಮಿತಿಯ ಸದಸ್ಯರು ಆಗಿರುವಂತಹ ಜಯಪ್ರಕಾಶ್ ರೈ ನೂಜಿಬೈಲು ಇವರು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆಗಿರುವ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯಟ್ಟು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಹರಿಹರಕ ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರುವಂತಹ ಮಾನ್ಯ ದಿವ್ಯನಾಥ ಶೆಟ್ಟಿಯವರು ವೇದಿಕೆಗೆ ಬಂದು ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಾಜಾ ರಾಧಾಕೃಷ್ಣ ಆಳ್ವ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಸ್ವಾಗತಿಸುತ್ತಾರೆ. ಸಾಜಾ ರಾಧಾಕೃಷ್ಣ ಆಳ್ವ ಇವರಿಗೆ ಮಾನ್ಯ ದಿವ್ಯನಾಥ ಶೆಟ್ಟಿ ಅವರಿಂದ ಆತ್ಮೀಯವಾದಂತಹ ಗೌರವ ಅರ್ಪಣೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪುತ್ತೂರು ಪ್ರಾಂತ್ಯದ ಬ್ಯಾಂಕ್ ಆಫ್ ಬರೋಡಾದ ಪ್ರಾಂತೀಯ ವ್ಯವಸ್ಥಾಪಕರು ಆಗಿರುವಂತಹ ಮಾನ್ಯ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನು ಮಾನ್ಯ ರವಿ ಪ್ರಸಾದ್ ಶೆಟ್ಟಿ ಅವರು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಸ್ವಾಗತಿಸುತ್ತಾರೆ. ಮಾನ್ಯ ದೇವಪ್ರಸಾದ್ ಶೆಟ್ಟಿ ಅವರು ನಿರ್ಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ನಮ್ಮ ಈ ಕ್ರೀಡಾಕೂಟದ ಕಾರ್ಯಾಧ್ಯಕ್ಷರು ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರು ಆಗಿರುವಂತಹ ಕಾವು ಹೇಮನಾಥ ಶೆಟ್ಟಿ ಅವರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರುವಂತಹ ಲೋಕೇಶ್ ಎಸ್.ಆರ್. ಇವರು, ಹಾಗೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿರುವಂತಹ ಸುಂದರಗೌಡ ಇವರು ಎಲ್ಲ ಗಣ್ಯಮಾನ್ಯರಿಗೆ ಗೌರವ ಅರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಡ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ವಿದ್ಯಾಂಗ ಉಪನಿರ್ದೇಶಕರು ಆಗಿರುವಂತಹ ಸನ್ಮಾನ್ಯ ದಯಾನಂದ ನಾಯ್ಕ್ ಇವರನ್ನು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರುವಂತಹ ಲೋಕೇಶ್ ಎಸ್.ಆರ್. ಇವರನ್ನು, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಆಗಿರುವಂತಹ ಭುವನೇಶ್ ಜೆ ಇವರನ್ನು, ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಆಗಿರುವಂತಹ ನವೀನ್ ಕುಮಾರ್ ಭಂಡಾರಿ ಎಚ್ ಇವರನ್ನು, ಸಂಸ್ಥೆಯ ಸಂಚಾಲಕರು ಆಗಿರುವಂತಹ ಕಾವು ಹೇಮನಾಥ್ ಶೆಟ್ಟಿ ಅವರನ್ನು, ಹಾಗೆ ವಿಶೇಷ ಆಹ್ವಾನಿತರಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಅಧ್ಯಕ್ಷರು ಆಗಿರುವಂತಹ ಮಾನ್ಯ ಚೌಡಪ್ಪ ಇವರನ್ನು, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಿಕ್ಷಕ ಸಂಘಟನೆಗಳ ಅಧ್ಯಕ್ಷರನ್ನು ಮಾನ್ಯ ಸುಂದರಗೌಡ ಇವರು, ಈ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸುನೀತಾ ಇವರು ಗೌರವ ಅರ್ಪಣೆಯನ್ನ ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಗೌರವಾರ್ಪಣೆಯನ್ನ ಮಗದೊಮ್ಮೆ ಅರ್ಪಿಸಿಕೊಂಡು, ಬಂಧುಗಳೇ, ಇದೀಗ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತು ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರು, ಎಲ್ಲರ ಪ್ರೀತಿಯ ದಕ್ಷ ಅಧಿಕಾರಿಯಾಗಿದ್ದುಕೊಂಡು ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಮಾನ್ಯ ಉಪನಿರ್ದೇಶಕರು ಆಗಿರುವಂತಹ ದಯಾನಂದ ನಾಯ್ಕ್ ಇವರಿಂದ ಪ್ರಾಸ್ತಾವಿಕ ಮಾತುಗಳು. ಇವತ್ತಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರದವರಾದಂಥ ಸನ್ಮಾನ್ಯ ಶ್ರೀ
ಅಶೋಕ್ ಕುಮಾರ್ ರೈ ಅವರೇ, ಪಕ್ಕದ ಸುಳ್ಯ ತಾಲೂಕಿನ ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿಯರಾಗಿರುವಂಥ ಕುಮಾರಿ ಭಾಗೀರಥಿ ಮುರಳಿಯರವರೇ, ಮಾಜಿ ಶಾಸಕಿಯರಾಗಿರುವಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರೇ, ಸಹಾಯಕ ಆಯುಕ್ತರಾಗಿರುವಂಥ ಶ್ರೀ ಗಿರೀಶ್ ನಂದನ್ ರವರೇ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಚೌಡಪ್ಪರವರೇ, ಸಹಾಯಕ ಆಯುಕ್ತರಾದಂಥ ಶ್ರೀ ಗಿರೀಶ್ ನಂದನ್ ರವರೇ, ಸ್ಥಳೀಯ ಎಲ್ಲ ಗಣ್ಯಮಾನ್ಯರೇ, ನಮ್ಮ ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳ ಎಲ್ಲ ಸಂಘಗಳ ಪದಾಧಿಕಾರಿಗಳೇ, ಕ್ರೀಡಾಭಿಮಾನಿಗಳೇ, ವಿದ್ಯಾರ್ಥಿಗಳೇ, ಈಗಾಗಲೇ ಹೇಮನಾಥ್ ಶೆಟ್ಟಿಯವರು ಈ ಕಾರ್ಯಕ್ರಮದ ಸಂಘಟನೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಒಂದೆರಡು ವಿಚಾರಗಳನ್ನಷ್ಟೇ ಪ್ರಾಸ್ತಾವಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯರೇ, ಶಿಕ್ಷಣ ಪದ್ಧತಿಯಲ್ಲಿ ಇವತ್ತು ಪಠ್ಯ ಮತ್ತು ಸಹಪಠ್ಯ ಎರಡೂ ವಿಷಯಗಳಿಗೂ ಸಮಾನವಾದಂಥ ಒಂದು ಅವಕಾಶವನ್ನು, ಮಾನ್ಯತೆಯನ್ನು ಕೊಡಲಾಗ್ತಾ ಇದೆ. ಕ್ರೀಡಾಕೂಟ ಕೂಡ ಒಂದು ಸಹಪಠ್ಯ ಚಟುವಟಿಕೆಯ ಒಂದು ಪ್ರಮುಖವಾದಂಥ ಒಂದು ನಮ್ಮ ಇಲಾಖೆಯ ಕಾರ್ಯಕ್ರಮ. ಶಾಲೆಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ತಮ್ಮ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ದೈಹಿಕ ಸಾಮರ್ಥ್ಯವನ್ನು ಹೊಂದಬೇಕು. ವಿದ್ಯಾರ್ಥಿಗಳಲ್ಲಿ ಆರೋಗ್ಯಕರವಾದಂತಹ ಸ್ಪರ್ಧೆ ಏರ್ಪಡಬೇಕು. ನಮ್ಮ ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳಿಬೇಕು. ಪರಸ್ಪರರಲ್ಲಿ ಸಹಕರಿಸುವಂತಹ ಮನೋಭಾವನೆ ಬೆಳೆಬೇಕು. ಸಂಘಟನಾ ಭಾವನೆ ಬೆಳೆಬೇಕು. ಒಗ್ಗಟ್ಟು, ಏಕತೆಯನ್ನು ನಮ್ಮ ವಿದ್ಯಾರ್ಥಿಗಳು ಪ್ರದರ್ಶಿಸಬೇಕು. ನಮ್ಮ ದೇಶೀಯ, ನಮ್ಮ ಗ್ರಾಮೀಣ ಕ್ರೀಡೆಯ ಪರಿಚಯ ನಮ್ಮ ಮಕ್ಕಳಿಗಾಗಬೇಕು. ಇತ್ಯಾದಿ ಇತ್ಯಾದಿ ಉದ್ದೇಶಗಳಿಂದ ಪ್ರತಿ ವರ್ಷ ನಮ್ಮ ಶಿಕ್ಷಣ ಇಲಾಖೆ ಕ್ರೀಡಾಕೂಟವನ್ನು ನಮ್ಮ ಮಕ್ಕಳಿಗಾಗಿ ಹಮ್ಮಿಕೊಂಡು ಬರ್ತಾ ಇದೆ. 2023-24ನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಲಾ ಮಟ್ಟದಲ್ಲಿ ಆಗಿದೆ, ಹೋಬಳಿ ಮಟ್ಟದಲ್ಲಾಗಿದೆ, ತಾಲೂಕು ಮಟ್ಟದಲ್ಲಾಗಿದೆ, ಜಿಲ್ಲಾ ಮಟ್ಟದಲ್ಲಿ ಆಗಿದೆ. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಸಂಘಟಿಸುವಂಥ ಒಂದು ವಿಷಯ ಬಂದವಾಗ ಅಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ವಿಭಾಗ ಅಂತ ಎರಡು ಬರ್ತದೆ. ಅದರಲ್ಲಿ ಗುಂಪು ಆಟ ಮತ್ತು ಅಥ್ಲೆಟಿಕ್ಸ್ ಆಟ ಅಂತ ಬರ್ತದೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಪಂದ್ಯಾಟವನ್ನು ಯಾರು ಸಂಘಟನೆ ಮಾಡ್ತೀರಿ ಅನ್ನುವಂಥ ಒಂದು ವಿಚಾರವನ್ನು ಚರ್ಚೆಗೆ ತೆಗೆದುಕೊಂಡಾಗ ನಮ್ಮ ಶಿಕ್ಷಣ ಇಲಾಖೆ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಡ್ತು. ಇಡೀ ಕರ್ನಾಟಕ ರಾಜ್ಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು. ಈ ಒಂದು ಜವಾಬ್ದಾರಿಯನ್ನು ನಮ್ಮ ಜಿಲ್ಲೆಗೆ ವಹಿಸಿಕೊಂಡಾಗ ನಾವು ಯಾರಿಗೆ, ಯಾವ ತಾಲೂಕಿಗೆ ಯಾರಿಗೆ ಕೊಡಬೇಕು ಈ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಇದು. ಇಡೀ ರಾಜ್ಯ ಮಟ್ಟದ ಕಾರ್ಯಕ್ರಮ ಸಂಘಟನೆ ಮಾಡೋದು ಸುಲಭದ ಮಾತಲ್ಲ. ಹಾಗಾಗಿ ಯಾವ ತಾಲೂಕಿಗೆ, ಆ ತಾಲೂಕಿನ ಯಾವ ಶಾಲೆಯವರಿಗೆ ಕೊಡಬೇಕು ಎನ್ನುವಂಥ ಒಂದು ವಿಷಯ ಬಂದವಾಗ ನಮ್ಮ ಕಣ್ಣು ಮುಂದೆ ಬಂದಿರುವಂಥದ್ದು ಪುತ್ತೂರು ತಾಲೂಕು. ಯಾಕೆಂದರೆ ಪುತ್ತೂರು ತಾಲೂಕಿನಲ್ಲಿ ಕ್ರಿಯಾಶೀಲ ಮಾನ್ಯ ಶಾಸಕರಿದ್ದಾರೆ. ಅವ್ರ ಹತ್ರ ಹೋದರೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ ಎನ್ನುವಂಥ ಒಂದು ಶಬ್ದ ಅವ್ರ ಬಾಯಿಂದ ಬರೋದಿಲ್ಲ. ಹಾಗಾಗಿ ಪುತ್ತೂರು ವಹಿಸ್ಕೊಟ್ರೆ ಖಂಡಿತವಾಗಿ ಇದು ಯಶಸ್ವಿ ಆಗ್ತದೆ ಎನ್ನುವಂಥ ಒಂದು ಮಹದಾಶೆಯಿಂದ ನಾವು ಪುತ್ತೂರು ತಾಲೂಕಿಗೆ ಬಂದ್ವಿ. ಪುತ್ತೂರು ತಾಲೂಕಿನ ಯಾವ ಶಾಲೆಗೆ ಈ ಜವಾಬ್ದಾರಿ ಕೊಡೋದು ಅಂತ ಬಂದವಾಗ ನಮ್ಮ ಕಣ್ಮುಂದೆ ಬಂದಿರುವಂಥದ್ದು ರಾಮಕೃಷ್ಣ ಪ್ರೌಢಶಾಲೆ. ಈ ಶಾಲೆಯವರು ಅಲ್ಲಿ ವಿಶೇಷವಾಗಿ ನಮ್ಮ ರಾಮಕೃಷ್ಣ ಶಾಲೆಯ ಹೇಮನಾಥ್ ಶೆಟ್ಟಿಯವರು ಈ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರೆ ಖಂಡಿತವಾಗಿ ಹಗಲಿರುಳು ಶ್ರಮಿಸಿಕೊಂಡು ಅವರು ಮಾನ್ಯ ಶಾಸಕರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತೇಳಿ ತೀರ್ಮಾನ ಮಾಡಿಬಿಟ್ಟು ಪುತ್ತೂರು ತಾಲೂಕಿಗೆ ವಹಿಸಿಕೊಟ್ವಿ. ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಜಿಲ್ಲಾಡಳಿತ ದಕ್ಷಿಣ ಕನ್ನಡ, ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ, ಉಪನಿರ್ದೇಶಕ ಕಚೇರಿ ದಕ್ಷಿಣ ಕನ್ನಡ,
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ದಕ್ಷಿಣ ಕನ್ನಡ, ಇದರ ಜೊತೆಗೆ ನಮ್ಮ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಇದರ ಒಂದು ನೇತೃತ್ವ, ಈ ಎಲ್ಲ ಸಂಘಟನೆಗಳ ಸಹಕಾರದಿಂದ ಈ ಕ್ರೀಡಾಕೂಟವನ್ನು ಸಂಘಟನೆ ಮಾಡಾಗಿದೆ. ಸ್ನೇಹಿತರೆ, ಬಹುಶಃ ತಾವು ಗಮನಿಸಬಹುದು, ಎಲ್ಲೂ ಕೂಡ 4 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಮಾಡೋದಿಲ್ಲ. ಅದನ್ನು ನಮ್ಮ ಪುತ್ತೂರಿನಲ್ಲಿ 1ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಒಂದು ವಿಶೇಷ. ನಿನ್ನೆ ದಿವಸ ಬೆಳಿಗ್ಗೆ ಮಹಾಬಲೇಶ್ವರ ದೇವಸ್ಥಾನದಿಂದ ಕ್ರೀಡಾ ಜ್ಯೋತಿ ಮತ್ತು ಕ್ರೀಡಾ ರಥ ಇಡೀ ತಾಲೂಕನ್ನು ಸಂಚರಿಸಿಕೊಂಡು ಸಂಜೆ ಇವತ್ತು ಮಧ್ಯಾಹ್ನದವರೆಗೆ ಕ್ರೀಡಾಭಿಮಾನವನ್ನೇ ಮೆರೆದಿದೆ. ಆ ಸಂದರ್ಭದಲ್ಲಿ ಏನು ಹೊರ ಕಾಣಿಕೆ ಅಂತ ಏನು ಕೊಟ್ಟಿದ್ದಾರೆ, ಬಹುಶಃ ಅದು ನಿರೀಕ್ಷೆಗೂ ಮೀರಿ ಕಾಣಿಕೆ ಬಂದಿದೆ. ಇದು ಪುತ್ತೂರು ಜನತೆ ಕ್ರೀಡೆಗೆ ಎಷ್ಟೊಂದು ಸಹಕಾರವನ್ನು ಕೊಡ್ತಾರೆ ಅನ್ನೋದು ಇದಕ್ಕೆ ಒಂದು ಜೀವಂತ ಸಾಕ್ಷಿ. ಹಾಗಾಗಿ ನಿನ್ನೆ ಇಡೀ ದಿನ ಮತ್ತು ಇವತ್ತು ಮಧ್ಯಾಹ್ನದವರೆಗೆ ಕ್ರೀಡಾ ಜ್ಯೋತಿ ಮತ್ತು ಕ್ರೀಡಾ ರಥ ಒಂದು ಅಭಿಯಾನವನ್ನು ಮಾಡಿದೆ. ಇದೀಗ 2ನೇ ತಾರೀಕೇನು ಇವತ್ತಿದೆ, ಇವತ್ತು ನಮ್ಮ 9 ಈ ತಾಲೂಕಿನ ಶಾಲಾ ವಿದ್ಯಾರ್ಥಿಗಳು ಮತ್ತು 35 ಜಿಲ್ಲೆ ಮತ್ತು 2 ಕ್ರೀಡಾ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳ ಒಂದು ಆಕರ್ಷಕ ಪಥ ಸಂಚಲನ ಇವತ್ತು ನಡೆದಿದೆ. ಅದ ನಂತರ ಧ್ವಜಾರೋಹಣ ನಡೆದಿದೆ. ಅದ ನಂತರ ಬಲೂನನ್ನು ಹಾರಿಸುವಂಥ ಒಂದು ಕೆಲಸ ನಡೆದಿದೆ. ಇದೀಗ ನಾವೆಲ್ಲರೂ ಕೂಡ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸ್ನೇಹಿತರೆ, ತಮ್ಮೆಲ್ಲರ ಗಮನಕ್ಕಿರಲಿ, ಇಡೀ ಕರ್ನಾಟಕ ರಾಜ್ಯದ 35 ಜಿಲ್ಲೆಗಳ ವಿದ್ಯಾರ್ಥಿಗಳು ಜೊತೆಗೆ 2 ಕ್ರೀಡಾ ಹಾಸ್ಟೆಲ್, ಅಷ್ಟು 37 ಜಿಲ್ಲೆಗಳಿಂದ 2 ಹಾಸ್ಟೆಲ್ ಸೇರಿಸಿ ಸುಮಾರು 2,500ಕ್ಕೂ ಅಧಿಕ ಮಕ್ಕಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಮಕ್ಕಳಿಗೆ ತೀರ್ಪನ್ನು ಕೊಡಲಿಕ್ಕೆ ಸುಮಾರು 350ಕ್ಕೂ ಹೆಚ್ಚು ನಮ್ಮ ಶಾರೀರಿಕ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಆ ವಿದ್ಯಾರ್ಥಿಗಳ ಜೊತೆಗೆ ತಂಡದ ವ್ಯವಸ್ಥಾಪಕರಾಗಿ ಸುಮಾರು 175 ಶಿಕ್ಷಕರು ಭಾಗವಹಿಸ್ತಿದ್ದಾರೆ. ಸ್ವಯಂ ಸೇವಕರಾಗಿ ಸುಮಾರು 450 ಅಭ್ಯರ್ಥಿಗಳು ಭಾಗವಹಿಸ್ತಿದ್ದಾರೆ. ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸ್ತಿದ್ದಾರೆ. ಒಟ್ಟಾರೆಯಾಗಿ 3,500ದಿಂದ 4,000 ಅಭ್ಯರ್ಥಿಗಳು ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ನಾಳೆ ಮತ್ತು ನಾಡಿದ್ದು 34 ರೀತಿಯ ಸ್ಪರ್ಧೆಗಳು ನಡೀತಾ ಇದ್ದಾವೆ. ಬಾಲಕರಿಗೆ ಸಂಬಂಧಪಟ್ಟಂತೆ 17 ರೀತಿಯ ಸ್ಪರ್ಧೆಗಳು, ಬಾಲಕಿಯರಿಗೆ ಸಂಬಂಧಪಟ್ಟಂತೆ 17, ಒಟ್ಟು 34 ರೀತಿಯ ಸ್ಪರ್ಧೆಗಳು ನಾಳೆ ಮತ್ತು ನಾಡಿದ್ದು. ನಾಳೆ ಬೆಳಗ್ಗೆ 7:30ರಿಂದ ಸಂಜೆ 6:00ವರೆಗೆ, ಮತ್ತು ನಾಡಿದ್ದು ಪುನಃ 7ರಿಂದ ಕಾರ್ಯಕ್ರಮ ಮುಕ್ತಾಯ ಆಗುವವರೆಗೆ ಸ್ಪರ್ಧೆಗಳು ನಡೀತಾ ಇದ್ದಾವೆ. ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಘಟಕರು ಮಾಡಿದ್ದಾರೆ. ಬಹಳ ಸಂತೋಷ ಪಡುವಂಥ ವಿಚಾರ, ಎಲ್ಲೂ ಕೂಡ ಕೆಲವು ಕಡೆ ಸಂಘಟನೆ ಮಾಡಿದವಾಗ ಊಟದ ಸಮಸ್ಯೆ ಕೂಡ ಆಗ್ತಾ ಇದೆ. ಇಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಅವರು ಬಯಸುವಂತಹ ಜೋಳದ ರೊಟ್ಟಿ ಮತ್ತು ಚಟ್ನಿ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಮೈಸೂರು, ಮಂಡ್ಯ ಈ ಕಡೆಯ ವಿದ್ಯಾರ್ಥಿಗಳು ಅವರಿಗೆ ವಿಶೇಷವಾಗಿ ಈ ಮುದ್ದೆ ಊಟ, ಚಪಾತಿ ಊಟ ಅವರು ಹೆಚ್ಚಾಗಿ ಮಾಡ್ತಾರೆ. ಅವರಿಗೆ ಆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೊಂದು ಮೊಟ್ಟೆಯನ್ನು ಕೂಡ ಕೊಡುವಂಥದ್ದನ್ನು ಮಾಡಿದ್ದಾರೆ. ವಿಶೇಷವಾಗಿ ಬಹುಶಃ ಎಲ್ಲೂ ಇಷ್ಟೊಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ನಿಜವಾಗಿ ನಾವು ಸಂತೋಷ ಪಡಬೇಕು. ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಈ ವ್ಯಾಪ್ತಿಯ ಸುಮಾರು 15 ಶಾಲೆಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ನಮ್ಮ ಕ್ಲಾಸ್ ರೂಮ್ಸ್ಗಳನ್ನು ತೆಗೆದುಕೊಂಡು ಎಲ್ಲರಿಗೂ, ವಿದ್ಯಾರ್ಥಿಗಳಿಗಿರ್ಬೋದು, ವ್ಯವಸ್ಥಾಪಕರಿಗಿರ್ಬೋದು ಅಥವಾ ನಿರ್ಣಾಯಕರಿಗಿರ್ಬೋದು, ವಸತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಆ ವಸತಿಯ ಒಂದು ಸ್ಥಳದಿಂದ ಈ ಸ್ಥಳಕ್ಕೆ ಬರಲಿಕ್ಕೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬಹುಶಃ ನನಗನ್ನಿಸ್ತದೆ ಸಂಘಟನೆಯಲ್ಲಿ ಮತ್ತೆ ಎಲ್ಲೂ ಕೂಡ ಕೊರತೆ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಮಾನ್ಯ ಶಾಸಕರು ಮತ್ತು ನಮ್ಮ ಹೇಮನಾಥ್ ಶೆಟ್ಟಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಗ್ರೌಂಡಿಗೆ ಸಂಬಂಧಪಟ್ಟಂತೆ ಶ್ರೀ ಪ್ರೇಮನಾಥ್ ಶೆಟ್ಟಿ ಅವರು ಮತ್ತು ಅವರ ತಂಡ ಹಗಲಿಲ್ಲೂ ಶ್ರಮಿಸಿಕೊಂಡು ಇದೊಂದು ಮಾದರಿಯ ಒಂದು ಮೈದಾನವನ್ನಾಗಿ ನಿರ್ಮಾಣ ಮಾಡಿಕೊಂಡು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮಾನ್ಯ ಶಾಸಕರು ಶ್ರೀ ಹೇಮನಾಥ್ ಶೆಟ್ಟಿಯವರು, ಹಾಗೆಯೇ ಶ್ರೀ ಪ್ರೇಮನಾಥ್ ಶೆಟ್ಟಿಯವರು, ಜೊತೆಗೆ ಎಲ್ಲ ದಾನಿಗಳಿರ್ಬೋದು, ನಮ್ಮ ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಸಂಘದವರು ಇರ್ಬೋದು, ಶಿಕ್ಷಣಾಭಿಮಾನಿಗಳಿರ್ಬೋದು, ಎಲ್ಲರೂ ಸೇರಿಕೊಂಡು ಈ ಪುತ್ತೂರಿನಲ್ಲಿ ಈ 4 ದಿನಗಳ ಕಾಲ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೊನೆಯದಾಗಿ ಆ ಭಗವಂತನ ಆಶೀರ್ವಾದದಿಂದ
ಎಲ್ಲ ಕ್ರೀಡಾಭಿಮಾನಿಗಳ ಒಂದು ಸಹಕಾರದಿಂದ, ತೀರ್ಪುಗಾರರ ನಿಷ್ಪಕ್ಷಪಾತ ನಿರ್ಣಯದಿಂದ, ಕ್ರೀಡಾಪಟುಗಳ ಕ್ರಿಯಾಶೀಲ ಭಾಗವಹಿಸುವಿಕೆಯಿಂದ ನಾಳೆ ಮತ್ತು ನಾಡಿದ್ದು ನಡೆಯುವಂಥ ಕ್ರೀಡಾಕೂಟ ಯಶಸ್ವಿಯಾಗಿ ಜರುಗಲಿ. ನಮ್ಮ ತಾಲೂಕಾ ಮಟ್ಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳು ಈ ತಿಂಗಳ ಕೊನೆಯಲ್ಲಿ ಬಿಹಾರದಲ್ಲಿ ರಾಷ್ಟ್ರಮಟ್ಟದ ಒಂದು ಕ್ರೀಡಾಕೂಟ ಆಗ್ತದೆ. ಆ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಕೂಡ ಭಾಗವಹಿಸಬೇಕು, ಅಲ್ಲಿಯೂ ಕೂಡ ತಮ್ಮ ಪ್ರತಿಭೆಯನ್ನು ಬೆರಿಬೇಕು. ಮುಂದಿನ ದಿನ ನಮ್ಮ ಮಕ್ಕಳು ರಾಜ್ಯ ಮಟ್ಟದಿಂದ ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಬೆಳೆಯುವಂಥ ಒಂದು ಸಾಮರ್ಥ್ಯವನ್ನು ನಮ್ಮ ಮಕ್ಕಳು ಹೊಂದಲಿ ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ಇಷ್ಟೊಂದು ಅದ್ಧೂರಿಯಾಗಿ ಈ ರಾಜ್ಯ ಮಟ್ಟದ ಕ್ರೀಡಾಕೂಟದ ಸಂಘಟನೆಯಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರಿಗೂ ನಾನು ಇಲಾಖೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾದಂಥ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಪ್ರಾಸ್ತಾವಿಕ ಮಾತಿಗೆ ಅಂತಿಮ ಒಂದು ವಿರಾಮವನ್ನು ಇಡ್ತಾ ಇದ್ದೇನೆ. ನಮಸ್ಕಾರ. ಕಾರ್ಯಕ್ರಮದ ಮುನ್ನೋಟವನ್ನು ಬಹಳ ಸವಿಸ್ತಾರವಾಗಿ ನಮ್ಮ ಜೊತೆ ಹಂಚಿಕೊಂಡಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸನ್ಮಾನ್ಯ ಉಪನಿರ್ದೇಶಕರು ಮಾನ್ಯ ದಯಾನಂದ ನಾಯ್ಕರವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಈ ಮಧ್ಯೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿರುವಂತಹ ಶಕುಂತಲಾ ಟಿ ಶೆಟ್ಟಿ ಅವರು ಬಹಳ ತುರ್ತಾಗಿ ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ಸಹಕಾರ ರತ್ನ ಪುರಸ್ಕೃತರು ಆಗಿರುವಂತಹ ದಂಬೆಕಾನ ಸದಾಶಿವರಯ್ಯ ಅವರಿಗೆ ಒಂದು ಕನ್ಯಾನ ಸದಾಶಿವರಯ್ಯ ಅವರಿಗೆ ಗೌರವ ಸ್ಮರಣಿಕೆಯನ್ನ ನೀಡಲಿಕ್ಕಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿದ್ದುಕೊಂಡು ಈ ಹಿಂದೆ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಈ ಮೈದಾನದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿಸಿದಂತಹ ಹೆಗ್ಗಳಿಕೆ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರಿಗೆ ಸಲ್ಲುತ್ತದೆ. ಮಾನ್ಯ ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರು ಅತ್ಯಂತ ಪ್ರೀತಿಪೂರ್ವಕವಾದಂತಹ ಗೌರವ ಸ್ಮರಣಿಕೆಯನ್ನ ಈ ಸಂದರ್ಭದಲ್ಲಿ ನೀಡಿ ಅವರು ಈ ಸಭೆಯಿಂದ ನಮಗೆ ಶುಭವನ್ನ ಹಾರೈಸಿ ನಿರ್ಗಮಿಸ್ತಾ ಇದ್ದಾರೆ. ಎರಡು ಶುಭ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಬಂಧುಗಳೇ, ಇದೀಗ ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ನಡೆಯಲಿಕ್ಕಿದೆ. ಕ್ರೀಡಾ ಜ್ಯೋತಿ ಆಗಮನ. ಎಲ್ಲ ಕ್ರೀಡಾಪಟುಗಳು ಮತ್ತೆ ನಿಮ್ಮ ಸ್ಥಳಕ್ಕೆ ಬಂದು ಉಪಸ್ಥಿತರಿರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಮಾಧ್ಯಮದವರ ದೃಷ್ಟಿಯಲ್ಲಿ ಉದ್ಘಾಟನೆ ಆಗದೆ ಚಕ್ಕೊಕ್ಕ ಮಾತಾಡ್ತಾರೆ ಅಂತಿದ್ದೀರಿ. ನಮ್ಮ ಮನೆಯಲ್ಲೊಂದು ಮದುವೆ ಕಾರ್ಯಕ್ರಮ, ನಾನು ಇಲ್ಲ ಶುರು ಮಾತ್ರ ಮದುವೆ ಕಾರ್ಯಕ್ರಮ ಮನೆಯಲ್ಲಿ. ಹಾಗಿರುವಾಗ ಇಲ್ಲೇ ಇರುವುದು ಸರಿಯಲ್ಲ ಅಂತ ಬೇಗ ಹೊರಟಿದ್ದೇನೆ. ಬಹುಶಃ ದಾಖಲೆಯಾಗಿ ನನ್ನ ನೆನಪಿನಲ್ಲಿ ಇಡೀ ರಾಜ್ಯ ಮಟ್ಟದ ಕ್ರೀಡಾಕೂಟ ಇದು ಪ್ರಥಮ ಬಾರಿಯಾಗಿ ಇಲ್ಲಿ ನಡೀತಾ ಇದೆ. ಈ ಮೈದಾನ ಈ ಒಂದು ತಿಂಗಳಲ್ಲಿ 2 ಬಾರಿ ತುಂಬಿ ತುಳುಕಿದೆ. ಒಂದು 20 ದಿನಗಳ ಹಿಂದೆ ನಮ್ಮ ಶಾಸಕರು ಸೋದರ ಅಶೋಕ್ ಕುಮಾರ್ ರೈ ಅವರು ಇಲ್ಲಿ ವಸ್ತ್ರದಾನ, ಹೊದಿಕೆ ದಾನ ಮಾಡಿ ಇಲ್ಲಿ ಜನ ತುಂಬಿ ತುಳುಕಿದ್ರು. 10-20 ದಿನ ಆಯಿತು. ಇವತ್ತು ಬಹುಶಃ ಇಡೀ ಸರಕಾರಿ ಕಾರ್ಯಕ್ರಮ. ಆದರೆ ಹೇಮನಾಥ ಶೆಟ್ಟರನ್ನು ಈ ಬಗ್ಗೆ ಹೊಗಳಲೇಬೇಕು. ಇಂಥ ಒಂದು ಮಹಾ ಜವಾಬ್ದಾರಿಯನ್ನು ತಗೊಂಡು, ಯಾಕಂದರೆ ನಮ್ಮ ಪುತ್ತೂರಲ್ಲಿ ರಾಜ್ಯ ಮಟ್ಟದ ಯುವಜನ ಮೇಳ ಆಗಿದೆ, ಹಾಗೆ ನಾನಿದ್ದಾಗಲೇ ಆಗಿದೆ. ಹಾಗೆ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆ ಆಗಿದೆ, ರಾಜ್ಯ ಮಟ್ಟದ ಕಬಡ್ಡಿ ಆಗಿದೆ, ಎಲ್ಲ ಆಗಿದೆ. ಆದರೆ ಈ ರೀತಿ 17 ವರ್ಷದ ಒಳಗಿನ
ಮಕ್ಕಳ ಇಡೀ ನನಗೆ ಆಶ್ಚರ್ಯ ಆಯಿತು. ಕರ್ನಾಟಕದಲ್ಲಿ ಕೆಲವು ಜಿಲ್ಲೆ ಆದದ್ದೇ ನನಗೆ ಗೊತ್ತಿಲ್ಲಲ್ಲ ಅಂತ. ಏನಂದರೆ ಒಬ್ಬರು 36 ಹೇಳ್ತಾರೆ, ಒಬ್ಬರು 37 ಹೇಳ್ತಾರೆ. ಇದು ಎಲ್ಲಿಂದ ಅಂತ ಕೇಳಿದರೆ ಅದೆಲ್ಲ ಶೈಕ್ಷಣಿಕ ಹೇಳಿದರು. ಇಷ್ಟು ಕಡೆಯ ಮಕ್ಕಳನ್ನು ಒಂದು ಕಡೆ ಸೇರಿಸಿ ಈ ಒಂದು ಕಾರ್ಯಕ್ರಮ 3 ದಿನ ಮಾಡಬೇಕಿದ್ರೆ ನಿಜವಾಗಿಯೂ ಅದಕ್ಕೆ ಅಶೋಕ್ ರೈಯವರ ಸಹಕಾರ ಹಾಗೂ ಹೇಮನಾಥ್ ಶೆಟ್ಟಿಯ ಒಂದು ಉತ್ಸಾಹ, ಇಡೀ ತಂಡ ಅವರಿಗೆ ನಾನು ಮಾಜಿ ಶಾಸಕಿಯ ನೆಲೆಯಲ್ಲಿ ಊರಿನ ಒಂದು ವ್ಯಕ್ತಿಯಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 2 ದಿನ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಬಂದವರು ಚೆನ್ನಾಗಿ ಉಂಡು ತಿಂದು ಆಡಿ ಬಹುಮಾನದೊಂದಿಗೆ ರಾಷ್ಟ್ರ ಮಟ್ಟದಲ್ಲಿ ಮಿನುಗುವಂತಹ ವ್ಯಕ್ತಿಗಳು ತಯಾರಾಗಿ ಹೋಗುವ ಹಾಗೆ ಆ ಮಹಾಲಿಂಗೇಶ್ವರ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲಿ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭವನ್ನ ಹಾರೈಸಿದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಸನ್ಮಾನ್ಯ ಶಕುಂತಲಾ ಟಿ ಶೆಟ್ಟಿ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು, ಬಂಧುಗಳೇ, ಈ ರಾಜ್ಯದ ಇತಿಹಾಸದಲ್ಲಿ ಎಂದೂ ಕೂಡ ಮಾಡದಂತಹ ಅತ್ಯಂತ ಅಮೋಘವಾಗಿರುವಂತಹ ಕ್ರೀಡಾ ಜ್ಯೋತಿ ಆಗಮನ, ನಮ್ಮೆಲ್ಲರ ಒಡೆಯನಾದಂತಹ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ದಿವ್ಯ ಸನ್ನಿಧಾನದಿಂದ ನಿನ್ನೆಯ ದಿನ 7:30 ಗಂಟೆಗೆ ಕ್ರೀಡಾ ಜ್ಯೋತಿ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಪ್ರವೇಶ ಮಾಡಿ ಎಲ್ಲರ ಜನರ ಕ್ರೀಡಾ ಸ್ಫೂರ್ತಿಯನ್ನ ಪಡೆದು ಕ್ರೀಡಾ ಸಂದೇಶವನ್ನ ನೀಡಿ ಇವತ್ತು 3:30 ದರ್ಬೆಗೆ ಆಗಮಿಸಿ ಇವತ್ತು ಸಂಜೆಯ ಹೊತ್ತಿಗೆ ಮತ್ತೆ ಮಹಾಲಿಂಗೇಶ್ವರ ದೇವರ ದಿವ್ಯ ಸನ್ನಿಧಾನಕ್ಕೆ ಬಂದಂತಹ ಕ್ರೀಡಾ ಜ್ಯೋತಿಯ ಆಗಮನ ಮುಂದೆ ಮೈದಾನಕ್ಕೆ ಆಗಮಿಸಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯ ಇವರು ತುರ್ತಾಗಿ ಇನ್ನೊಂದು 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ಅಲ್ಲಿ ಕ್ರೀಡಾ ಜ್ಯೋತಿ ದಯಮಾಡಿ ಸ್ವಲ್ಪ ಹೊತ್ತು ನಿಂತುಕೊಳ್ಳಿ. ಕ್ರೀಡಾ ಜ್ಯೋತಿ ಸರಿ, ಮುಂದುವರಿಸಿ. ಅವರು ಮತ್ತೆ ಮಾತಾಡ್ತಾರೆ. ಇದೀಗ ಕ್ರೀಡಾ ಜ್ಯೋತಿಯ ಆಗಮನ ಆಗ್ತಾ ಇದೆ. ಬಂಧುಗಳೇ, 20 ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಈ ಕ್ರೀಡಾ ಜ್ಯೋತಿಯನ್ನು ತರ್ತಾ ಇದ್ದಾರೆ. ಪ್ರಶಾಂತ್ ಶೆಣಾಯ್ 4x100 ಮೀಟರ್ ರಿಲೆಯಲ್ಲಿ ರಾಜ್ಯ ಮಟ್ಟದ ದಾಖಲೆಯನ್ನ ಮಾಡಿದಂತಹ ಕ್ರೀಡಾಪಟು, ಹಾಗೆ ಉದ್ದ ಜಿಗಿತದಲ್ಲಿ 96ನೇ ಇಸವಿಯಲ್ಲಿ ಮಾಡಿದಂತಹ ದಾಖಲೆ 16 ವರ್ಷ ರಾಷ್ಟ್ರ ಮಟ್ಟದಲ್ಲಿ ಉಳಿಯುವ ಹಾಗೆ ಮಾಡಿದಂತಹ ಪ್ರಶಾಂತ್ ಶೆಣಾಯ್. ರವಿರಾಜ್ 6 ಬಾರಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಚಾಂಪಿಯನ್ ಆಗಿ ಮೂಡಿಬಂದ ಕ್ರೀಡಾಪಟು, 5 ಬಾರಿ ಕರ್ನಾಟಕ ಸ್ಟೇಟ್ ಚಾಂಪಿಯನ್ ಆಗಿ ಮೂಡಿಬಂದಂತಹ ಹೆಮ್ಮೆಯ ಕ್ರೀಡಾಪಟು. ಡೆಕಾಥ್ಲಾನ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಸೌತ್ ಝೋನ್ ನಲ್ಲಿ ತಾಮ್ರದ ಪದಕವನ್ನ 110 ಮೀಟರ್ಸ್ ಹಾರ್ಡಲ್ಸ್ ನಲ್ಲಿ ಪಡೆದಂತಹ, ಅಖಿಲ ಭಾರತ ಮಟ್ಟದಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಂತಹ ರವಿರಾಜ್. ಹಾಗೆ ಆಶ್ವಾತ್ KS ನಮ್ಮ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಅಶೋಕ್ ರೈ ಅವರು, ತಾವು ಹೇಮನಾಥ್ ಶೆಟ್ಟಿ ಅವರು, ಹಾಗೆಲ್ಲ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಹಸ್ತಕ್ಕೆ ಕ್ರೀಡಾ ಜ್ಯೋತಿಯನ್ನ ನೀಡ್ತಾ ಇದ್ದಾರೆ. ಬಂಧುಗಳೇ, ಎಲ್ಲರೂ ಚಪ್ಪಾಳಿಯ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಮತ್ತೆ ಈ ಕ್ರೀಡಾ ಜ್ಯೋತಿ ಕ್ರೀಡಾ ಕುಂಡದಲ್ಲಿ ಇಂದು ಮತ್ತು ನಾಳೆ ಪ್ರಜ್ವಲಿಸಲಿದೆ. ಕ್ರೀಡಾ ಜ್ಯೋತಿಯನ್ನು ನೀಡಿದಂತಹ ಆಶ್ವಾತ್ KS 800 ಮೀಟರ್ ಓಟ ಅಂಡರ್ 20 ಮತ್ತು ಅಂಡರ್ 22 ವಿಭಾಗದಲ್ಲಿ ರಾಜ್ಯ ಮಟ್ಟದ ದಾಖಲೆಯನ್ನ ಚಿನ್ನದ ಪದಕವನ್ನ ಪಡೆದಂತ ಕ್ರೀಡಾಪಟು ಅಶ್ವಥ್ KS 98ನೇ ಇಸುವಿಯಿಂದ 2000 ತನಕ 800, 400 ಮತ್ತು 4x400 ಮೀಟರ್ ರಿಲೆಯಲ್ಲಿ 3 ಬಾರಿ ನಿರಂತರವಾಗಿ ಚಿನ್ನದ ಪದಕವನ್ನ ಪಡೆದಂತ ಕ್ರೀಡಾಪಟು ಅಶ್ವಥ್ KS. ಅಖಿಲ ಭಾರತ ಮಟ್ಟದ ಹಲವು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಪಡೆದಂತಹ ಹೆಮ್ಮೆಯ ಕ್ರೀಡಾಪಟು ಅಶ್ವಥ್ KS. ರೈಲ್ವೇಸ್ನಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಈಗ ತಾನೇ ನಮ್ಮ ಈ ವೇದಿಕೆಯಲ್ಲಿ ಕ್ರೀಡಾ ಜ್ಯೋತಿಯನ್ನ ಸಮಾರಂಭದ ಅಧ್ಯಕ್ಷರು ಮಾನ್ಯ ಅಶೋಕ್ ರೈ ಅವರಿಗೆ ಹಸ್ತಾಂತರಿಸಿದ ಕ್ರೀಡಾಪಟು. ಮಾನ್ಯ ಸಂತೋಷ್ K ತ್ರಿವಿಧ ಜಿಗಿತದಲ್ಲಿ ಚಿನ್ನದ ಪದಕವನ್ನ ಪಡೆದಂತಹ 4x100 ಮೀಟರ್ ರಿಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಾಧನೆ ಮಾಡಿದಂತಹ ಕ್ರೀಡಾಪಟು ಸಂತೋಷ್ K.
ತ್ರಿವಿಧ ಜಿಗಿತದಲ್ಲಿ ಮತ್ತು 4x100 ಮೀಟರ್ ರಿಲೆಯಲ್ಲಿ ರಾಜ್ಯ ಮಟ್ಟದ ದಾಖಲೆಯನ್ನ ಮಾಡಿದಂತಹ ಹೆಮ್ಮೆಯ ಕ್ರೀಡಾಪಟು ಬಂಧುಗಳೇ, ಇದೀಗ ಕ್ರೀಡಾ ಜ್ಯೋತಿ ನೇರವಾಗಿ ಅಗ್ನಿಕುಂಡಕ್ಕೆ ಪ್ರವೇಶ ಮಾಡಿ ಇವತ್ತು ಮತ್ತು ನಾಳೆ ನಿರಂತರವಾಗಿ 2 ದಿನ ಅಗ್ನಿಕುಂಡದಲ್ಲಿ ಕ್ರೀಡಾ ಜ್ಯೋತಿಯ ಪ್ರಜ್ವಲನ ಆಗಲಿಕ್ಕಿದೆ. ಅತ್ಯುತ್ತಮವಾದಂತಹ ತಾಂತ್ರಿಕ ವ್ಯವಸ್ಥೆಯ ಮೂಲಕ ಕ್ರೀಡಾ ಜ್ಯೋತಿ ಗಣ್ಯಮಾನ್ಯರಿಂದ ಉದ್ಘಾಟನೆಗೊಂಡು ಇದೀಗ ಕ್ರೀಡಾಕುಂಡಕ್ಕೆ ಪ್ರವೇಶಿಸ್ತಾ ಇದೆ. ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಅಂತ ಅಭಿನಂದಿಸಿಕೊಡ್ತಾ ಇದ್ದೇನೆ. ಮಾನ್ಯ ಸಂತೋಷ್ ಕೆ ಅವರು ಅಖಿಲ ಭಾರತ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದಂತಹ ಹೆಮ್ಮೆಯ ರಾಷ್ಟ್ರ ಮಟ್ಟದ ಕ್ರೀಡಾಪಟು. ಮಾನ್ಯ ಅಶೋಕ್ ಕೆ.ಎಸ್. ರವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು, 28 ರಾಷ್ಟ್ರೀಯ ಪದಕಗಳನ್ನು ಪಡೆದಂತಹ, ಹಾಗೆ ಸೌತ್ ಏಷ್ಯನ್ ಗೇಮ್ಸ್ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿ 4ನೇ ಸ್ಥಾನ ಪಡೆದಂತಹ ಅಶೋಕ್ ಕೆ.ಎಸ್. ಈಗ ತಾನೇ ವೇದಿಕೆಗೆ ಆಗಮಿಸಿ ಮಾನ್ಯ ಅಶೋಕ್ ರೈ ಅವರಿಗೆ ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರಿಸಿದಂತಹ ಹೆಮ್ಮೆಯ ಕ್ರೀಡಾಪಟು ಅಶೋಕ್ ಕೆ.ಎಸ್. ಇವರು 1500, 800 ಮತ್ತು 400 ಮೀಟರ್ ಓಟದಲ್ಲಿ ರಾಜ್ಯದ ದಾಖಲೆಯನ್ನ ಮಾಡಿದಂತಹ 10 ವರ್ಷ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನ ಪಡೆದಂತಹ ಹೆಮ್ಮೆಯ ಕ್ರೀಡಾಪಟು ಅಶೋಕ್ ಕೆ.ಎಸ್. ಮಾನ್ಯ ಶಿವರಾಮ್ ಬಿ ನ್ಯಾಷನಲ್ ಲೆವೆಲ್ ಅಥ್ಲೆಟ್ ಆಗಿ 400 ಮೀಟರ್ ಮತ್ತೆ 800 ಮೀಟರ್ ಓಟದಲ್ಲಿ ರಾಷ್ಟ್ರ ಮಟ್ಟದ ಇಂಟರ್ ಯೂನಿವರ್ಸಿಟಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟು ಬಂಧುಗಳೇ, ಇದೀಗ ಕ್ರೀಡಾ ಜ್ಯೋತಿ ಕ್ರೀಡಾ ಕುಂಡದಲ್ಲಿ ಪ್ರಜ್ವಲಿಸ್ತಾ ಇದೆ. ಚಪ್ಪಾಳೆಯ ಮೂಲಕ ಮಹತೋಬಾರ ಮಹಾಲಿಂಗೇಶ್ವರ ದೇವರ ದಿವ್ಯ ಸನ್ನಿಧಾನದಿಂದ ಹೊರಟಂತಹ ಕ್ರೀಡಾ ಜ್ಯೋತಿ 2 ದಿನ ಭವ್ಯವಾದಂತಹ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಪ್ರಜ್ವಲಿಸಿ ಕ್ರೀಡಾ ಪ್ರತಿಭೆಗಳ ಭವಿಷ್ಯವನ್ನ ಪ್ರಜ್ವಲಿಸುವಂತಹ ಶಕ್ತಿಯನ್ನ ನಮ್ಮ ಒಡೆಯ ಮಹಾಲಿಂಗೇಶ್ವರ ದೇವರು ನಮಗೆ ಅನುಗ್ರಹಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಮಾಡಿಕೊಂಡು ಅಭಿನಂದಿಸ್ತಾ ಇದ್ದೇವೆ, ಸಂತೋಷ ಪಡ್ತಾ ಇದ್ದೇವೆ. ಮಾನ್ಯ ಶಿವರಾಮ್ ಬಿ ಅವರು ಜೂನಿಯರ್ ನ್ಯಾಷನಲ್ ಅಥ್ಲೆಟಿಕ್ ನಲ್ಲಿ ಚಾಂಪಿಯನ್ಶಿಪ್ ಅನ್ನ ಪಡೆದಂತಹ ಹೆಮ್ಮೆಯ ಕ್ರೀಡಾಪಟು. ಅಶ್ವಥ್ ಗೌಡ ಕೆ.ಎಸ್. 2 ಬಾರಿ ಅಖಿಲ ಭಾರತ ಮಟ್ಟದ ಅಂತರ್ ವಿಶ್ವವಿದ್ಯಾನಿಲಯದಲ್ಲಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಹೆಮ್ಮೆಯ ಕ್ರೀಡಾಪಟು. 3 ಬಾರಿ ಕರ್ನಾಟಕ ರಾಜ್ಯವನ್ನ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂತಹ ಹೆಮ್ಮೆಯ ಕ್ರೀಡಾಪಟು ಅಶ್ವಥ್ ಗೌಡ ಕೆ.ಎಸ್. ಕೃಷ್ಣಪ್ಪ ಗೌಡ 1994 ಜೂನಿಯರ್ ಸ್ಟೇಟ್ ನಲ್ಲಿ ವೇಟ್ ಲಿಫ್ಟಿಂಗ್ ನಲ್ಲಿ ಚಿನ್ನದ ಪದಕವನ್ನ ಹಾಗೆ ದಾಖಲೆಯನ್ನ ಮಾಡಿದಂತಹ ಹೆಮ್ಮೆಯ ಕ್ರೀಡಾಪಟು ಕೃಷ್ಣಪ್ಪ ಗೌಡ ಇವರು. 1994 ಸೀನಿಯರ್ ಸ್ಟೇಟ್ ವೇಟ್ ಲಿಫ್ಟಿಂಗ್ ನಲ್ಲಿ ಚಿನ್ನದ ಪದಕವನ್ನ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದವರು. 1994ರಿಂದ 2005ನೇ ತನಕ 17 ಬಾರಿ ಸೀನಿಯರ್ ವೇಟ್ ಲಿಫ್ಟಿಂಗ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿರುವಂತಹ ಹೆಮ್ಮೆ ಕ್ರೀಡಾಪಟು ಕೃಷ್ಣಪ್ಪ ಗೌಡ ಇವರು. ಮಾನ್ಯ ಜಯಪ್ರಸಾದ್ ರೈ ಅವರು 2 ಬಾರಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಭಾರಯತ್ವ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಹಾಗೆ 2 ಬಾರಿ ಕರ್ನಾಟಕ ಜೂನಿಯರ್ ನಲ್ಲಿ ನ್ಯಾಷನಲ್ ವೇಟ್ ಲಿಫ್ಟರ್ ಆಗಿ ಭಾಗವಹಿಸಿದಂತಹ ಹೆಮ್ಮೆಯ ಕ್ರೀಡಾಪಟು ಜಯಪ್ರಸಾದ್ ರೈ ಅವರು. ಮಾನ್ಯ ತಾರನಾಥ್ ಶೆಟ್ಟಿ ಅವರು ಇಂಟರ್ ಯೂನಿವರ್ಸಿಟಿಯಲ್ಲಿ ಕಂಚಿನ ಪದಕವನ್ನ ಪಡೆದಂತಹ ಹೆಮ್ಮೆಯ ಕ್ರೀಡಾಪಟು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಲವು ಬಾರಿ ಚಾಂಪಿಯನ್ಶಿಪ್ ಪದವಿಯನ್ನು ಪಡೆದಿರುವುದಲ್ಲದೆ 10 ಬಾರಿ ವೇಟ್ ಲಿಫ್ಟಿಂಗ್ ನಲ್ಲಿ ಮತ್ತು ಹ್ಯಾಮರ್ ಥ್ರೋದಲ್ಲಿ ಸಾಧನೆಯನ್ನ ಮಾಡಿದಂತಹ ಮಹಾನ್ ಸಾಧಕ. ಫಾಸ್ಟ್ ಅಥ್ಲೆಟ್ ಟು ಕ್ರಾಸ್ 50 ಮೀಟರ್ಸ್ ಇನ್ ಹ್ಯಾಮರ್ ಥ್ರೋದಲ್ಲಿ 50 ಮೀಟರ್ ದೂರಕ್ಕೆ ಎಸೆದಂತಹ ದ್ವಿತೀಯ ಥ್ರೋವರ್ ಮಾನ್ಯ ತಾರನಾಥ್ ಶೆಟ್ಟಿ ಅವರು. ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಆಗಿ ಹಲವು ಬಾರಿ ಪ್ರಶಸ್ತಿಯನ್ನ ಪಡೆದಂತಹ ಹೆಮ್ಮೆಯ ಕ್ರೀಡಾಪಟು. ಬಾಲಚಂದ್ರ ಗೌಡ ಚಿನ್ನದ ಪದಕ ವಿಜೇತ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟು. ಡೆಕತ್ಲಾನ್ ನಲ್ಲಿ ಮೈಸೂರು ಯೂನಿವರ್ಸಿಟಿಯನ್ನ ಪ್ರತಿನಿಧಿಸಿದಂತಹ ಮತ್ತು ಹಲವು ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಯನ್ನು ಗಳಿಸಿದವರು. ಮಾನ್ಯ ಮೊಹಮ್ಮದ್ ಅಶ್ರಫ್ ರವರು ಕೂಡ ಹಲವು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತಹ ಹೆಮ್ಮೆಯ ಕ್ರೀಡಾಪಟು. 200 ಮೀಟರ್, 400 ಮೀಟರ್ ಮತ್ತು 800 ಮೀಟರ್ ಓಟದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಸಾಧನೆ ಮಾಡಿದಂತಹ ಮೊಹಮ್ಮದ್ ಅಶ್ರಫ್. ಮಾನ್ಯ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ 26 ವರ್ಷಗಳಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿ ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ ಮತ್ತು ಹ್ಯಾಮರ್ ಥ್ರೋದಲ್ಲಿ ಸಾಧನೆ ಮಾಡಿದಂತಹ ಕ್ರೀಡಾಪಟು. ಮಾನ್ಯ ಶಾಂತರಾಮ್ ರಾಯ್ ಇವತ್ತು ನಮ್ಮ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾಗಿ ರಾಷ್ಟ್ರ ಮಟ್ಟದಲ್ಲಿ ವೇಗದ ಓಟಗಾರನಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ತನ್ನನ್ನು ಗುರುತಿಸಿಕೊಂಡವರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರಾಗಿ ಜೋಸ್ನಾ ಸಿಮಾಮ ಮಂಗಳ್ಕರ್ ಮತ್ತೆ ರಿನ್ಸ್ ಜೋಸೆಫ್ ನಂತಹ ಕ್ರೀಡಾಪಟುಗಳನ್ನ ದಾಖಲೆ ಮಾಡಿದ ಕ್ರೀಡಾಪಟುಗಳನ್ನ ಸಮಾಜಕ್ಕೆ ಅರ್ಪಿಸಿದವರು. ಮಾನ್ಯ ಧನಂಜಯ ರೈ ಅವರು ಕೂಡ ಅಷ್ಟೇ ಸ್ಟೇಟ್ ಲೆವೆಲ್ ಮೆಡಲಿಸ್ಟ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ರಾಷ್ಟ್ರ ಮಟ್ಟದ ಕ್ರೀಡಾಪಟು. ಮಾನ್ಯ ನವೀನ್ ಕುಮಾರ್ ರೈ ಅವರು ಕೂಡ ಹಾಗೆ ಹಲವು ಬಾರಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ 400 ಮೀಟರ್ ನಲ್ಲಿ ಸಿಲ್ವರ್ ಮೆಡಲ್, 4x100 ಮೀಟರ್ ರಿಲೆಯಲ್ಲಿ ಹಾಗೆ ಇನ್ನಿತರ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕವನ್ನ ಪಡೆದಂತಹ ನಮ್ಮ ನಾಡಿನೊಬ್ಬ ಹೆಮ್ಮೆಯ ಕ್ರೀಡಾಪಟು ಮಾನ್ಯ ನವೀನ್ ಕುಮಾರ್ ರೈ ಅವರು.
ಮನೆ ಪ್ರಮೋದ್ ಕುಮಾರ್ ಶೆಟ್ಟಿ ಅವರು ಕೂಡ ಅಷ್ಟೇ ನ್ಯಾಷನಲ್ ವೇಟ್ ಲಿಫ್ಟಿಂಗ್ ನಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡ್ಕೊಂಡವರು. ಕಬಡ್ಡಿ ಆಟಗಾರನಾಗಿ ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಟೆಕ್ನಿಕಲ್ ಅಫಿಷಿಯಲ್ ಆಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದವರು. ಹಾಗೆ ಕೃಷ್ಣ ಪ್ರಸಾದ್ ರವರು, ರವಿರಾಜ್ ಶೆಟ್ಟಿ ಅವರು, ಗುಣಪಾಲ್ MS ನವರು ಕೂಡ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಅಥ್ಲೆಟಿಕ್ ನಲ್ಲಿ ಭಾಗವಹಿಸಿದವರು. ಗುಣಪಾಲ್ MS ನವರು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯನ್ನ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದಲ್ಲದೆ ಜೂನಿಯರ್ ಸ್ಟೇಟ್ ಅಥ್ಲೆಟ್ ಚಾಂಪಿಯನ್ ಆಗಿ ಗುರುತಿಸಿಕೊಂಡಿರುವಂತಹ ಎಲ್ಲ ನಮ್ಮ 20 ಹೆಮ್ಮೆಯ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನ ಚಪ್ಪಾಳೆಯ ಮೂಲಕ ಅಭಿನಂದಿಸಿಕೊಂಡು ಇದೀಗ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿಯ ಪ್ರಜ್ವಲನದ ಮೂಲಕ ನೆರವೇರಿಸಿಕೊಡಬೇಕು ಅಂತ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈ ಅವರಲ್ಲಿ ಹಾಗೆ ಎಲ್ಲ ಗಣ್ಯಮಾನ್ಯರ ಉಪಸ್ಥಿತಿಯೊಂದಿಗೆ ನಮ್ಮ ಕ್ರೀಡಾಕೂಟ ಸಮಿತಿಯ ಗೌರವಾಧ್ಯಕ್ಷರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆಗಿರುವಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರ ಅಮೃತಾಸ್ತದಿಂದ ಗಣ್ಯಮಾನ್ಯರ ಸಮ್ಮುಖದಲ್ಲಿ 17 ವಯೋಮಾನದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿಯ ಪ್ರಜ್ವಲನದ ಮೂಲಕ ಸನ್ಮಾನ್ಯ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿರ್ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ ದೀಪಂ ಜ್ಯೋತಿರ್ನಮೋಸ್ತುತೆ ದೀಪಂ ಜ್ಯೋತಿರ್ಪರಬ್ರಹ್ಮ ದೀಪಂ ಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಂ ಜ್ಯೋತಿರ್ನಮೋಸ್ತುತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿರ್ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ ದೀಪಂ ಜ್ಯೋತಿರ್ನಮೋಸ್ತುತೆ ದೀಪಂ ಜ್ಯೋತಿರ್ನಮೋಸ್ತುತೆ ದೀಪಂ ಜ್ಯೋತಿರ್ನಮೋಸ್ತುತೆ. ಈ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಜ್ಯೋತಿಯ ಪ್ರಜ್ವಲನದ ಮೂಲಕ ನೆರವೇರಿಸಿಕೊಟ್ಟಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ನಮ್ಮ ಕ್ರೀಡಾಕೂಟ ನಿರ್ವಹಣಾ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನು ಅಭಿನಂದಿಸಿಕೊಂಡು ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮರುಳ್ಯ ಇವರು ಬಹಳ ಸಮಯದ ಒತ್ತಡ ಇದ್ದರೂ ಕೂಡ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದುಕೊಂಡು ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯ ದೇವರಾದ ಶ್ರೀ ಮಹತ್ತೋಬರ ಪಂಚಲಿಂಗೇಶ್ವರ ಹಾಗೂ ಪರಿವಾರ ಎಲ್ಲ ದೇವರುಗಳಿಗೆ ವಂದಿಸಿಕೊಳ್ತಾ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಪನಿರ್ದೇಶಕರ ಕಚೇರಿ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಸಹಯೋಗದೊಂದಿಗೆ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ನೇತೃತ್ವದಲ್ಲಿ 17ರ ವಯೋಮಿತಿಯ ಪ್ರೌಢಶಾಲಾ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಕ್ರೀಡಾಕೂಟ ಈ ಒಂದು ಕಾರಂತ ಕರ್ಮಭೂಮಿಯಲ್ಲಿ ಕ್ರೀಡಾ ಕಾರಂಜಿ ನಡೀತಿದೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈಗಾಗಲೇ ನಮ್ಮೊಟ್ಟಿಗೆ ಇದ್ದು ಮಾತನಾಡಿ ಹೋದಂಥ ಮಾಜಿ ಶಾಸಕಿಯಾದ ಶಕುಂತಲಾ ಶೆಟ್ಟಿಯವರೇ ಹಾಗೂ ಸೇರಿರುವಂಥ ಎಲ್ಲ ಉಪನಿರ್ದೇಶಕರೇ, AC ಅವರೇ ಹಾಗೂ ನಗರ ಪಂಚಾಯತಿನ ಸರ್ವ ಸದಸ್ಯರೇ ಹಾಗೂ ವಿವಿಧ ಇಲಾಖೆಯಿಂದ ಬಂದಿರುವಂಥ ಎಲ್ಲ ಇಲಾಖೆ ಅಧಿಕಾರಿಗಳೇ ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕರೇ ಹಾಗೂ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ಮಾತನಾಡುವ ಸಮಯ ಇದು ಅಲ್ಲ.
5 ಗಂಟೆಗೆ ಪ್ರಾರಂಭ ಆಗಬೇಕಾದ ಕಾರ್ಯಕ್ರಮ ಇಷ್ಟೊತ್ತಾಯಿತು. 2-3 ಕಾರ್ಯಕ್ರಮ ಇನ್ನೂ ನನಗೆ ಇದೆ ಹೋಗಲಿಕ್ಕೆ. ಅಶೋಕಣ್ಣನಿಗೆ ಏನು ಸಮಸ್ಯೆ ಇಲ್ಲ, ಅವರು ಗಂಡಸರು, ನಾವು ಮಹಿಳೆಯರು. ಆದ ಕಾರಣ ಹೇಳ್ತಿದ್ದೇನೆ. ಇಲ್ಲಿ ನಮ್ಮ ಅನಿತಾ ಹೇಮನಾಥ್ ಶೆಟ್ಟಿ ಅವರು, ನಾನು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿದ್ದೆ. ಕಾರ್ಯಕ್ರಮಕ್ಕೆ ಯಾರು ಕರೆದಿದ್ದಾರೆ ಏನು ಅಂತ ಗೊತ್ತಿಲ್ಲ. ಈಗ ನನಗೆ ಹೊಡೆದುಕೊಳ್ಬೇಕಾಗಿದೆ, ಇಷ್ಟೊತ್ತಾಯಿತು. ಕಾರ್ಯಕ್ರಮ ಯಶಸ್ವಿಯಾಗಿದೆ ನೋಡಿ, ತುಂಬ ಖುಷಿಯಾಯಿತು. ಈ ಒಂದು ಸುಳ್ಯ ಪುತ್ತೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆಯವರು ನಮಗೆ ಕಾರ್ಯಕ್ರಮ ಕೊಡಿ, ಅದು ಯಶಸ್ವಿಯಾಗಿ ಮಾಡುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ತೋರಿಸಿಕೊಟ್ಟಂಥ ಜಿಲ್ಲೆ ಇವತ್ತಾಗಿದೆ. ಅದಕ್ಕೆ ಈ ಪುತ್ತೂರು ಸಾಕ್ಷೀಭೂತವಾಗಿದೆ. ಇವತ್ತು ನನಗೆ ತುಂಬ ಖುಷಿ ಆಗ್ತದೆ. ನನ್ನ ಎಡಬಳದಲ್ಲಿ ಇಬ್ಬರು, ಒಬ್ಬ ಅಕ್ಕ ಒಬ್ಬ ಅಣ್ಣ ಇದ್ದರು. ನಾವೆಲ್ಲ ಒಂದೇ ಕ್ಷೇತ್ರದಲ್ಲಿ ಪಳಗಿದವರು. ನಾವು 3 ಜನ BJPಯ RSSನಿಂದ ಬಂದ ಕಾರ್ಯಕರ್ತರು. ನಾವು ಅವರು ಪಳಗಿದ ಗರಡಿ ಒಂದು ಸಂಘಟನೆಯನ್ನು ಹೇಗೆ ಕಟ್ಟಬೇಕು, ಆ ಸಂಘಟನೆ ಹೇಗೆ ಬೆಳೆಸಬೇಕು ಎನ್ನುವ ಚಕ್ಯತೆಯನ್ನು ಬೆಳೆಸಿಕೊಂಡಿರುವಂಥ ಪಕ್ಷದಿಂದ ಹುಟ್ಟಿ ಬಂದಂಥ ಕಾರ್ಯಕರ್ತರು. ಅದಕ್ಕೆ ನಾನು ಇಷ್ಟೊತ್ತು ಕೂತಿದ್ದೇನೆ. ಅದಕ್ಕೆ ಅವರು ಈಗ ಬೇರೆ ಪಕ್ಷ ಆದರೂ ಕೂಡ, ಮೊದಲು ನಾವು ಒಂದೇ ಪಕ್ಷ, ಈಗ ಅವರು ಕಾಂಗ್ರೆಸ್, ನಾನು BJP, ಇಷ್ಟೇ ವ್ಯತ್ಯಾಸ. ಪಕ್ಷ ಭೇದ ಇಲ್ಲ. ಇಲ್ಲಿ ಎಲ್ಲರೂ ಸಮಾನ ರೀತಿಯಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ನಾವೆಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕಿದ್ರೆ ಅಧಿಕಾರಿಗಳ ಒಂದು ಸಹಭಾಗಿತ್ವ, ಅವರೊಂದು ಜವಾಬ್ದಾರಿ ಕೂಡ ಅಷ್ಟೇ ಪ್ರಾಮುಖ್ಯವಾಗಿದೆ. ಇವತ್ತು ಹೇಮನಾಥ್ ಶೆಟ್ಟಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರ ಪ್ರೌಢಶಾಲೆ, ಈ ಒಂದು ರಾಮಕೃಷ್ಣ ಪ್ರೌಢಶಾಲೆಯ ಜವಾಬ್ದಾರಿ ಇದ್ದ ಕಾರಣ ಅವರಿಗೆ ಎಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರ ಮಿಸ್ಸಸ್ ವಕೀಲರು, ಹಾಗೆ ಅವರಿಗೆ ಗೊತ್ತಿದೆ ಕಾನೂನಿನ ಬಗ್ಗೆ, ಎಲ್ಲ ಚೌಕಟ್ಟುಗಳ ಬಗ್ಗೆ ಗೊತ್ತಿದ್ದು, ಎಲ್ಲ ಕಾರ್ಯ ಹೇಗೆ ಮಾಡಬೇಕೆನ್ನೋದರ ಬಗ್ಗೆ ಗೊತ್ತಿದ್ದು, ಅವರು ಗಂಡ ಹೆಂಡತಿ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡಿದ್ದಾರೆ. ಇಲ್ಲಿ ಒಬ್ಬ ಸ್ತ್ರೀಯ ಹಿಂದೆ ಒಬ್ಬ ಪುರುಷ ಇರ್ತಾನೆ, ಒಬ್ಬ ಪುರುಷನಿಂದ ಸ್ತ್ರೀ ಇದ್ದಾಳೆ ಎನ್ನುವುದನ್ನು ತೋರಿಸಿ ಇಬ್ಬರೂ ಕೊಟ್ಟಿದ್ದಾರೆ. ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಾದ್ದಕ್ಕೆ ಯಾರೆಲ್ಲ ಕೈ ಜೋಡಿಸಿ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಶಿಕ್ಷಣದ ಜೊತೆಗೆ ಬರೀ ಪುಸ್ತಕದ ವಿಚಾರ ನಮ್ಮ ಮಸ್ತಕದಲ್ಲಿದ್ದರೆ ಸಾಕಾಗಲಿಲ್ಲ. ದೇಹ ದಾಢ್ಯತೆಯಿಂದ ಆರೋಗ್ಯವಂತ ಜೀವನ ಮಾಡಬೇಕಿದ್ರೆ ಕ್ರೀಡೆ ಅದಕ್ಕೆ ಮಹತ್ವವಾದ ಪಾತ್ರ ವಹಿಸ್ತದೆ. ಮುಖೇನ ಇವತ್ತು ಕ್ರೀಡೆಯಲ್ಲಿ ಮಕ್ಕಳು ತಮ್ಮನ್ನು ತೊಡಗಿಸಿಕೊಂಡು ಒಂದಷ್ಟು ಕ್ರೀಡಾ ಮನೋಭಾವದೊಂದಿಗೆ ಸದೃಢರಾಗಿ ಬೆಳೆದು ಈ ದೇಶವನ್ನು ಕಟ್ಟುವ ನಾಯಕರಾಗಿ ಹೊರಹೊಮ್ಮಬೇಕಾಗಿದೆ. ಇಲ್ಲಿ ಯಾರು ಯಾವುದೇ ಪ್ರಶಸ್ತಿಗೋಸ್ಕರ ಬರುವಂಥದ್ದಲ್ಲ. ಯಾರು ಗೆದ್ದರೂ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಗೆಲ್ಲುವಂಥದ್ದು. ಜಿಲ್ಲೆ ಬೇರೆ ಬೇರೆ ಆಗಿರ್ಬೋದು, ರಾಜ್ಯ ಒಂದೇ. ಆದ್ದರಿಂದ ಯಾರು ಗೆದ್ದರೂ ನಮ್ಮ ರಾಜ್ಯಕ್ಕೆ ಹೆಸರು, ನೀವು ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಂದು ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಹೆಸರು ಬರಬೇಕು. ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ನಮ್ಮ ದೇಶವನ್ನು ಆಡಳಿತ ಮಾಡ್ತಿದ್ದಾರೆ. ಅವರ ಚುಕ್ಕಾಣಿ ಹಿಡಿದಂಥ ಆ ಕೈಗೆ ನಿಮ್ಮ ಬಲವನ್ನು ಕೊಡಬೇಕು ಮುಂದಿನ ದಿನದಲ್ಲಿ. ಅಂಥ ನಾಯಕರಾಗಿ ನೀವು ಹೊರಹೊಮ್ಮಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಹೆಚ್ಚಿಗೆ ನಾನು ಮಾತನಾಡಲಿಕ್ಕಿಲ್ಲ. ಇನ್ನೊಂದಷ್ಟು ವೇದಿಕೆಯಲ್ಲಿ ಹಿರಿಯರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಯವರು ತುಂಬ ವಿಚಾರ ಹೇಳಿದರು. ನಾನೀಗ ಕೂತದ್ದು ನಿಮ್ಗೆ ಯಾರು ಬೇಜಾರಾಗಬೇಕು, ಯಾರು ಜನಪ್ರತಿನಿಧಿ ಬರಲಿಲ್ಲ ಅಂತ ಹೇಳಿದ್ದಕ್ಕೆ ಬಂದಿದ್ದೇವೆ ಅನ್ನೋದನ್ನು ತೋರಿಸ್ಕೊಳ್ಬೇಕು. ಜನಪ್ರತಿ ಯಾರನ್ನು ಬಿಟ್ಟು ಹಾಕಿಕೊಳ್ಳಿಕ್ಕೆ ನಾವು ತಯಾರಿಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋ ಅವರವರ ಸಂದರ್ಭದಿಂದಾಗಿ ನನಗೆ ಮತ್ತು ಪುತ್ತೂರಿಗೆ ಅವಿನಾಭಾವ ಸಂಬಂಧ ಇದೆ. ಪುತ್ತೂರು ಮತ್ತು ಸುಳ್ಯ ಒಂದೊಂದು ಅಣ್ಣ ತಮ್ಮಂದರಿದ್ದಂಥ, ಅವಳಿ ಜವಳಿದ್ದಂಥ ಈ ಒಂದು ಕ್ಷೇತ್ರ. ಆದ್ದರಿಂದ ನಾನು ಅದನ್ನು ಹಂಚಿಕೊಂಡಿದ್ದೇನೆ ನಿಮ್ಮೊಟ್ಟಿಗೆ. ಆ ಪ್ರೀತಿಯನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟೊತ್ತು ಕೂತು ನಿಮ್ಮ ಎಲ್ಲ ಕಾರ್ಯಕ್ರಮ ನಿನ್ನೆ ಪ್ರಾರಂಭ, ಇವತ್ತು 2ನೇ ದಿನ, ನಾಳೆ 3, 4ನೇ ದಿವಸ ವರೆಗೆ ಯಾವುದೇ ಕುಂದುಕೊರತೆ ಇಲ್ಲದೆ ನಿರ್ವಿಘ್ನವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ. ಎಲ್ಲ ಕಾರ್ಯಕ್ರಮ ಪುತ್ತೂರಿನಲ್ಲಿ ಆಗುವಂಥ ಹಿಂದೆ ಆದ ಕಾರ್ಯಕ್ರಮವು ಯಶಸ್ವಿಯಾಗಿದೆ. ಈಗ ಆಗುವ ಕಾರ್ಯಕ್ರಮಗಳು ಯಶಸ್ವಿಯಾಗ್ತದೆ. ಇನ್ನು ಮುಂದೆ ಆಗುವ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಲಿಕ್ಕೆ ಕಾರಣ ಆ ಮಹೋತ್ತೋಬಾರ ಮಹಾಲಿಂಗೇಶ್ವರನ ಶಕ್ತಿ. ಆ ಶಕ್ತಿ ನಿಮಗೆಲ್ಲರಿಗೂ ಒಳ್ಳೆ ಆಯುರಾರೋಗ್ಯ, ಸೌಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ಆಶಿಸುತ್ತಾ, ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೊಂದಿಗೆ ನಾನು ಬೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ವಿದ್ಯಾಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳಿಗೆ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಇವತ್ತಿನ ನಮ್ಮ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಧ್ವಜಾರೋಹಣವನ್ನು ಎಲ್ಲ ಸರ್ವಮಾನ್ಯರ ಸಮ್ಮುಖದಲ್ಲಿ ನೆರವೇರಿಸಿ ಅತ್ಯುತ್ತಮವಾದಂತಹ ಸಂದೇಶವನ್ನು ನೀಡಿದಂತಹ
ಸುಳ್ಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕಿ ಕುಮಾರಿ ಭಾಗೀರಥಿ ಮರುಳ್ಯ ಇವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಅವರು ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಎಲ್ಲ ಕ್ರೀಡಾಪಟುಗಳು ಎದ್ದು ನಿಲ್ಲಬೇಕು. ಪ್ರತಿಜ್ಞಾ ಸ್ವೀಕಾರ, ಕ್ರೀಡಾಪಟುಗಳಿಗೆ ಪ್ರತಿಜ್ಞೆಯನ್ನ ನೀಡುವಂತಹ ಕಾರ್ಯಕ್ರಮ. ಎಲ್ಲ ಕ್ರೀಡಾಪಟುಗಳು ದೂರದಲ್ಲಿದ್ದವರು ಕ್ರೀಡಾಂಗಣದ ಒಳಭಾಗಕ್ಕೆ ಬಂದು ಎದ್ದು ನಿಂತು ನಿಮ್ಮ ಬಲಗೈಯನ್ನ ಮುಂದೆ ಚಾಚಿ ಇಲ್ಲಿ ಪ್ರಕಟಿಸಿದಂತೆ ನೀವು ಕೂಡ ಅಲ್ಲಿ ಹೇಳಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕ್ರೀಡಾಪಟುಗಳ ಪ್ರತಿಜ್ಞೆಯನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಕ್ರೀಡಾಕೂಟದಲ್ಲಿ 800, 1500 ಮತ್ತೆ 3000 ಮೀಟರ್ ಓಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಚಾಂಪಿಯನ್ ಆಗಿ ಈ ಹಿಂದೆ 17 ವರ್ಷದ ಹಿಂದೆ ಮಾಡಿದಂತಹ 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 1500 ಮೀಟರ್ ಮತ್ತೆ 3000 ಮೀಟರ್ ಓಟದಲ್ಲಿ ದಾಖಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಮಾಡಿದಂತಹ ಹೆಮ್ಮೆಯ ಕ್ರೀಡಾಪಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕಡಬ ಇಲ್ಲಿನ ವಿದ್ಯಾರ್ಥಿನಿ ಕುಮಾರಿ ಚರಿಷ್ಮಾ ಇವರಿಂದ ಕ್ರೀಡಾಪಟುಗಳಿಗೆ ಇದೀಗ ಪ್ರತಿಜ್ಞಾ ಬೋಧನೆ. ಎಲ್ಲ ಕ್ರೀಡಾಪಟುಗಳು ಎದ್ದು ನಿಲ್ಲಬೇಕು. ಒಂದು ವೇಳೆ ನೀವು ದೂರದಲ್ಲಿದ್ದರೆ ಕೂಡ ಎದ್ದು ನಿಂತು ನಿಮ್ಮ ಬಲಗೈಯನ್ನ ಮುಂದೆ ಚಾಚಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಿಸಿಕೊಂಡು ಇದೀಗ ಕುಮಾರಿ ಚರಿಷ್ಮಾ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿ ಬೋಧನೆಗಾಗಿ. ಬಲದ ಕೈಯನ್ನು ಮುಂದೆ ಚಾಚಿ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಪ್ರೌಢಶಾಲಾ ವಿಭಾಗದ 17 ವಯೋಮಾನದ ಬಾಲಕ ಬಾಲಕಿಯರ 2023-24 ಶೈಕ್ಷಣಿಕ ವರ್ಷದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ತಲೆಬಾಗಿ ಕ್ರೀಡೆಯ ಉನ್ನತಿಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಕುಮಾರಿ ಚರಿಷ್ಮಾ ಹುಟ್ಟುವ ಮುಂಚೆ ಮಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ದಾಖಲೆ 1500 ಮತ್ತೆ 3000 ಮೀಟರ್ ಓಟ, ಈ ದಾಖಲೆಯನ್ನ ಮೊನ್ನೆ ಅಳಿಸಿದಂತಹ ಹೆಮ್ಮೆಯ ಕ್ರೀಡಾಪಟು. ಒಂದು ಚಪ್ಪಾಳೆ ಕುಮಾರಿ ಚರಿಷ್ಮಾ. ಪುತ್ತೂರು ತಾಲೂಕಿನ ಪರವಾಗಿ ನಾಳೆ ಮತ್ತು ನಾಡಿದು ಮಿಂಚಲಿರುವಂತಹ ನಮ್ಮ ಅದ್ಭುತ ಪ್ರತಿಭೆ. ಬಂಧುಗಳಿದೀಗ ಕ್ರೀಡಾಧಿಕಾರಿಗಳ ಪ್ರತಿಜ್ಞೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಮಾನ್ಯ ಸೀತಾರಾಮಗೌಡ ಇವರು ಎಲ್ಲ ಕ್ರೀಡಾಧಿಕಾರಿಗಳು ಎದ್ದು ನಿಂತು ತಮ್ಮ ಬಲಗೈಯನ್ನ ಮುಂದೆ ಚಾಚಿ ತಾವು ಕೂಡ ಈ ಕ್ರೀಡಾ ಪ್ರತಿಜ್ಞೆಯಲ್ಲಿ ಭಾಗವಹಿಸಬೇಕು ಅಂತ ಬರೆಸಿಕೊಂಡು ಇದೀಗ ನಮ್ಮ ಮುಂದೆ ಮಾನ್ಯ ಸೀತಾರಾಮಗೌಡ ಇವರು. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯ 2023-24 ಶೈಕ್ಷಣಿಕ ವರ್ಷದ ರಾಜ್ಯ ಮಟ್ಟದ ಪ್ರೌಢಶಾಲಾ ವಿಭಾಗದ 17 ವಯೋಮಾನದ ಬಾಲಕ ಬಾಲಕಿಯರ ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ನ್ಯಾಯಯುತವಾದ ತೀರ್ಪುಗಾರಿಕೆಯನ್ನು ನೀಡಿ ಕ್ರೀಡೆಯ ಉನ್ನತಿಗಾಗಿ ಕ್ರೀಡಾ ಮನೋಭಾವನೆಯೊಂದಿಗೆ ಕರ್ತವ್ಯ ನಿರ್ವಹಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ನಮ್ಮ ಮಾನ್ಯ ಅಧ್ಯಕ್ಷರು
ಸಮಾರಂಭದ ಅಧ್ಯಕ್ಷರು ಮಾನ್ಯ ಶಾಸಕರು ಇನ್ನೂ ಕೂಡ ಹಲವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವುದರಿಂದ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಾವು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ. ಆದಾಗ್ಯೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಕ್ರೀಡಾಕೂಟದಲ್ಲಿ ತ್ರಿವರ್ಣದ ಬಲೂನನ್ನು ಆಗಸದೆತ್ತರಕ್ಕೆ ಹಾರಿಸಿದಂತಹ ಕೊಡುಗೈದಾನಿ ಕ್ರೀಡಾ ಅಭಿಮಾನಿಯಾಗಿರುವಂತಹ ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ಲಿ ಮುಂಬೈ ಇದರ ಮಾಲಕರಾಗಿರುವಂತಹ ಕನ್ಯಾನ ಸದಾಶಿವ ಶೆಟ್ಟಿ ಕೂಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ನಾನು ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಅವರಲ್ಲಿ ಹೇಳಿದೆ ನನಗೆ ಮಾತು ಬೇಡ, ಯಾಕಂದರೆ ನನಗೆ ದೂರ ಕೇರಳಕ್ಕೆ ಹೋಗಬೇಕು. ಕಾಸರಗೋಡು ಜಿಲ್ಲೆಯಿಂದ ಕೂತು ನನ್ನ ಮರಂಪು ಬೇನೆ ಶುರುವಾಯಿತು. ಆದ್ದರಿಂದ ಆದಷ್ಟು ಬೇಗ ನನ್ನನ್ನು ಬಿಟ್ಟು ಬಿಡಿ. ಇಲ್ಲಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಶಾಸಕರೇ, ಅಶೋಕ್ ಕುಮಾರ್ ಅವರೇ, ಕಮಿಷನರ್ ಅವರೇ, ಅಸಿಸ್ಟೆಂಟ್ ಕಮಿಷನರ್ ಅವರೇ, ಮಾಜಿ ಶಾಸಕರೆಲ್ಲ ಕೆಲವರು ಮಾತಾಡಿ ಹೋದರು. ಮತ್ತು ಎಲ್ಲ ಗಣ್ಯಾತಿ ಗಣ್ಯರೇ, ಹೆಸರು ಹೇಳಲಿಕ್ಕೆ ಸಮಯ ಇಲ್ಲ. ಮತ್ತು ಎಲ್ಲ ಕ್ರೀಡಾಪಟುಗಳೇ, ಮತ್ತು ಮೊದಲಾಗಿ ಕ್ಷೇತ್ರದ ಮಾಲಿಂಗೇಶ್ವರ ದೇವರನ್ನು ಸ್ಮರಿಸ್ತಾ ಈ ದಿನದ ಇಷ್ಟು ಉತ್ತಮವಾದಂಥ ಒಂದು ಕಾರ್ಯಕ್ರಮ, ಕ್ರೀಡಾಪಟುಗಳ ಕ್ರೀಡಾ ಸ್ಪರ್ಧೆ 2 ದಿವಸದ್ದು ಆಯೋಜನೆ ಮಾಡಿದ್ದೀರಿ. ಇಡೀ ಕರ್ನಾಟಕದ ಮಕ್ಕಳನ್ನು ಕರೆದು ಇಲ್ಲಿ ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಒದಗಿಸಿ ಇವತ್ತಿನಿಂದ ನಾನೇ ನೋಡಿದೆ. ಇವತ್ತು ಭಾಳ ಸಂತೋಷ ಆಯಿತು. ಯಾಕಂದರೆ ನನಗೆ ಇವತ್ತೇ ಮುಂಬೈಯಿಂದ ಬಂದು ಸ್ಟ್ರೈಟವೇ ಮುಂಬೈಯಿಂದ ಬಂದು ಮಂಗಳೂರಿಗೆ ಬಂದು ಇಲ್ಲಿಗೆ ಬಂದಿದ್ದೇನೆ. ನೋಡಿ ಭಾಳ ಸಂತೋಷ ಆಯಿತು. ರಿಯಲಿ ಈ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ನನ್ನದು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇದು ವಿಶೇಷವಾದಂಥ ಇವತ್ತು ನೋಡಿದೆ ನಾನು ಸೆಲ್ಯೂಟ್ ಮಾಡೋದಂಥದ್ದು. ಇವ್ರದ್ದು ಫ್ಲ್ಯಾಗ್ ಮಾರ್ಚ್ ನೋಡುವಾಗ ಭಾಳ ಸಂತೋಷ ಆಯಿತು. ಕರ್ನಾಟಕದಲ್ಲಿ 35 ಜಿಲ್ಲೆ ಇದೆಯೋ 37 ಇದೆಯೋ ಅಂತ ಗೊತ್ತಿಲ್ಲ, 35 ಇದೆ. 35 ಜಿಲ್ಲೆಗಳ ಮಕ್ಕಳನ್ನು ನೋಡುವಂಥ ಸುಸಂದರ್ಭ ಇವತ್ತು ಸಿಕ್ಕಿದೆ ನನಗೆ. ಕರ್ನಾಟಕದ ಮುಂದಿನ ಜನತೆ ಅಂಥ ಸಣ್ಣ ಮಕ್ಕಳು ಮಾರ್ಚ್ ಫಾಸ್ಟ್ ಮಾಡಿ ಹೋಗೋದನ್ನು ನೋಡಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅದು ಗೊತ್ತಾಯಿತು ನನಗೆ ಇವತ್ತು. ಯಾವಾಗಲೂ ನಾನು ಕರ್ನಾಟಕದಕ್ಕೆ ಹೆಮ್ಮೆ ಪಡ್ತೇನೆ. ನಾನು ಕರ್ನಾಟಕದಲ್ಲಿ ಹುಟ್ಟಿಲ್ಲ, ಆದರೂ ಗಡಿನಾಡಲ್ಲಿ ಹುಟ್ಟಿದವ. ನಾನು ಕಾಸರಗೋಡು ಜಿಲ್ಲೆಯಲ್ಲಿ ಹುಟ್ಟಿದವ. ಕಾಸರಗೋಡು ಒಂದು ಅರ್ಧ ಕನ್ನಡ ನಾಡೇ ಅದು ಕಾಸರಗೋಡು. ಹಾಗಿರುವಾಗ ಎಲ್ಲ ತುಳುವರಿರುವಂಥ ಪ್ರದೇಶ. ಅಲ್ಲಿಂದ ಇಲ್ಲಿಗೆ ಬಂದು ಕರ್ನಾಟಕದ ಇವತ್ತಿನ ಈ ಎಲ್ಲ ಸಂಪೂರ್ಣ ಕರ್ನಾಟಕವಂತ ಮಕ್ಕಳನ್ನು ನೋಡಿ ಭಾಳ ಸಂತೋಷ ಆಯಿತು. ಇಡೀ ರಾಜ್ಯದ ಇಷ್ಟು ಒಳ್ಳೆಯ ಒಂದು ಕ್ರೀಡಾ ಸ್ಪರ್ಧೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೀರಿ. ಕಾವು ಹೇಮನಾಥ್ ಶೆಟ್ರೆ, ಮೊದಲಾಗಿ ನಿಮಗೆ ಧನ್ಯವಾದ. ಯಾಕಂದರೆ ಇದು ಒಂದು ಸಣ್ಣ ಕೆಲಸ ಅಲ್ಲ. ಅವರು ಮಾಡಿದಂಥ ಮಹತ್ ಕಾರ್ಯಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀರಿ. ಅದು 2 ದಿವಸ ನಡೆಯುವಂಥ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ನೆರವೇರಲಿ ಅಂತ ನಾನು ಆ ಮಾಲಿಂಗೇಶ್ವರ ದೇವರಲ್ಲಿ ಮತ್ತು ನಾನು ನಂಬಿದ ಭಗವತಿ ಮಾತೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತು ಹೇಮನಾಥ್ ಶೆಟ್ಟರು ನಮ್ಮ ಶಾಸಕರ ಬಗ್ಗೆ ಭಾಳಷ್ಟು ಹೇಳಿದ್ದಾರೆ, ನಾನು ಹೇಳಬೇಕಾಗಿಲ್ಲ. ಅತ್ಯಂತ ಒಂದು ಏನು ಹೇಳಬೇಕು, ವೆರಿ ಎಫಿಷಿಯಂಟ್ ಲೀಡರ್ ಅಂತ ಹೇಳ್ತೇನೆ ನಾನು. ವೆರಿ ಎಫಿಷಿಯಂಟ್ ಲೀಡರ್. ಇಷ್ಟೊಂದು ಇಡೀ ನಮ್ಮ ಈ ತಾಲೂಕಿನ ಬಗ್ಗೆ ಇಷ್ಟೊಂದು ಕಾಳಜಿ, ಎಷ್ಟು ಬಡ ಜನತೆಯ ಮೇಲೆ ಕಾಳಜಿ ಇಟ್ಟು ಎಷ್ಟೆಲ್ಲ ಸಹಕಾರ ಎಲ್ಲ ಕಾರ್ಯಕಲಾಪಗಳಲ್ಲಿ ಸಹಕಾರ ನೀಡಿದ್ದಾರೆ. ಎಷ್ಟೊಂದು ಸಮಯ ಇಲ್ಲಿ ಕೊಟ್ಟಿದ್ದಾರೆ. ಅವರು ಯಾವಾಗ ಬಂದು ಕೂತ್ಕೊಂಡಿದ್ದಾರೆ ಇರಲಿ, ಭಾಳಷ್ಟು ಒತ್ತಡ ಇರುವಂಥ ಜನ, ಆದರೂ ಇಷ್ಟೊಂದು ಸಮಯ ಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಗಣ್ಯರು ಇದಕ್ಕೆ ಸೇರಿದ್ದೀರಿ. ಇದಕ್ಕೆ ನನ್ನ ಶುಭಾಶಯ ಹೇಳ್ತೇನೆ. ಮತ್ತು ಮಕ್ಕಳಿಗೆ ಹೇಳುವುದು ಅಂದರೆ, ನಿಜವಾಗಿ
ಶೈಕ್ಷಣಿಕದ ಒಟ್ಟಿಗೆ ಶಾರೀರಿಕವಾದಂಥ ಒಂದು ಇದು ಸ್ಪರ್ಧೆ, ಅದರಿಂದ ಶಾರೀರಿಕ ಆರೋಗ್ಯ ಸ್ವಾಸ್ಥ್ಯಕ್ಕೂ ಕೂಡ ಒಳ್ಳೆಯದು. ಅದು ಮಾಡುವಂಥ ಅಗತ್ಯ ಇದೆ. ವಿದ್ಯಾಭ್ಯಾಸಕ್ಕೆ ಎಷ್ಟು ನಾವು ಮಹತ್ವ ಕೊಡ್ತೇವೋ ಅದೇ ರೀತಿ ನಾವು ನಮ್ಮ ಕ್ರೀಡೆಗೂ ಕೊಡಬೇಕು. ಯಾಕಂದರೆ ದೇಶದಲ್ಲಿ ನಾವು ನೋಡಿದರೆ ಒಲಿಂಪಿಕ್ಸಲ್ಲಿ ನಾವು ನೋಡ್ತೇವೆ ನಮ್ಮ ದೇಶ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಒಲಿಂಪಿಕ್ಸಲ್ಲಿ ಒಂದೆರಡು ಏನಾದರೂ ಕಂಚಿಂದು ಸಿಲ್ವರ್ ಮೆಡಲ್ ಸಿಕ್ಕಿದರೆ ನಾವು ಹಾರಾಡ್ತೇವೆ ಸಂತೋಷದಲ್ಲಿ. ಅದೇ ಅಮೇರಿಕಾ, ಈವನ್ ಚೈನಾ 250, 200 ಮೆಡಲ್ಸ್ ತೆಗೆದುತ್ತಾರೆ. ನಾವು ಚೈನಾದವರಿಂದ ಶಾರೀರಿಕವಾಗಿ ಏನು ಕಡಿಮೆ ಇಲ್ಲ. ಚೈನಾದವರು ಎಲ್ಲ ಕುಳ್ಳರು, ಇಷ್ಟು ಎತ್ತರ ಇರುವಂಥ ಮನುಷ್ಯರು. ಅವರಿಗೆ ಇಷ್ಟೆಲ್ಲ ಮೆಡಲ್ ಹೇಗೆ ಸಿಗ್ತದೆ? ದಟ್ ಈಸ್ ಬಿಕಾಸ್ ಗೌರ್ಮೆಂಟ್ ಇದು ಅಷ್ಟೊಂದು ಪ್ರಯಾರಿಟಿ ಕೊಡ್ತಾರೆ ಮಕ್ಕಳಿಗೆ. ಶಾರೀರಿಕ ಶಿಕ್ಷಣಕ್ಕೆ, ಶಾರೀರಿಕ ಕ್ರೀಡೆಗೆ ಅಷ್ಟೇ ದೊಡ್ಡ ಮಹತ್ವ ಕೊಟ್ಟು ದೇಶದ ಒಂದು ಗೌರವವನ್ನು ಅವರು ಮಾಡ್ತಾಯಿದ್ದಾರೆ. ನಾವೆಲ್ಲಿದ್ದೇವೆ? ಆದ್ದರಿಂದ ಈ ರೀತಿಯ ಸ್ಪರ್ಧೆಯಿಂದ ನಾವು ಮುಂದೆ ಹೋಗಿ ಮುಂದಕ್ಕೆ ಒಲಿಂಪಿಕ್ಸಲ್ಲೂ ಒಳ್ಳೆ ಮೆಡಲ್ ತರುವಂಥ ಇದಾಗಬೇಕು. ಕರ್ನಾಟಕದಲ್ಲೂ ಒಳ್ಳೆ ಸ್ಪೋರ್ಟ್ಸಲ್ಲಿ ಮುಖ್ಯವಾಗಿ ನಾವು ಕ್ರಿಕೆಟಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ಟೈಮಿಂದ GR ವಿಶ್ವನಾಥ್ ಇದ್ದರು, ಈಗ ಆಮೇಲೆ ರಾಹುಲ್ ದ್ರಾವಿಡ್ ಇದ್ದರು, ಹಲವಾರು ಜನ, ಅನಿಲ್ ಕುಂಬ್ಳೆ, ಹಲವಾರು ಕ್ರೀಡಾಪಟುಗಳು ಕರ್ನಾಟಕದಿಂದ ರಾಷ್ಟ್ರ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಿ ಮೆರೆದಿದ್ದಾರೆ. ಹಾಗಿರುವಾಗ ಇಂಥ ಸ್ಪರ್ಧೆಗಳು ಇನ್ನಷ್ಟು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ರಾಷ್ಟ್ರಮಟ್ಟದಲ್ಲಿ ಬೆಳೆಸುವಂಥ ಕೆಲಸ ನಡೀತಾ ಇದೆ. ಇದು ನಡೀತಾ ಇರಲಿ. ಸ್ಪರ್ಧೆ ಮುಖ್ಯ, ಸೋಲು ಗೆಲುವು ಈಗಾಗಲೇ ಹೇಳಿದ್ದಾರೆ, ಶಾಸಕಿ ಹೇಳಿದಾಗೆ ಅದು ನಮ್ಮದೇ. ಒಂದು ಜಿಲ್ಲೆ ಭಿನ್ನ ಆದರೆ ಇನ್ನೊಂದು ಜಿಲ್ಲೆ, ಇಡೀ ಕರ್ನಾಟಕ ರಾಜ್ಯದ ಬಗ್ಗೆ ನಾವು ನೋಡಿದರೆ ಅದು ಯಾವ ಜಿಲ್ಲೆ ವಿನ್ ಆಗ್ತದೆ, ಯಾವ ಜಿಲ್ಲೆ ಸೆಕೆಂಡ್ ಬರ್ತದೆ, ಥರ್ಡ್ ಬರ್ತದೆ, ಅದು ಮುಖ್ಯ ಅಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ. ಇನ್ನೊಂದಂದರೆ ಅದು ಸೋತರೆ ಅಷ್ಟೊಂದು ಟೆನ್ಷನ್ ಮಾಡಬೇಕಾಗಿಲ್ಲ. ಮೊನ್ನೆ ಒಂದು ದಿನ ನಾನು ನಮ್ಮ ಇತ್ತೀಚೆಗೆ ಆದಂತಹ ವರ್ಲ್ಡ್ ಕಪ್ನಲ್ಲಿ ನಾವು ಇಂಡಿಯಾ ಸೋತಿದೆ. ಅದರ ಬಗ್ಗೆ ಒಂದು ಸಲ ಇತ್ತೀಚೆಗೆ ಒಂದು ಜನ ನನಗೆ ಭಾಳಷ್ಟು ಒಂದು ಅರ್ಧ ಗಂಟೆ ಅದು ಲೆಕ್ಚರ್ ಕೊಟ್ಟಿದ್ದೆ. ಆ ಜನ ನಾನು ಹೇಳಿದೆ, ಮಾರೆ ಯಾಕೆ ಈ ಟೆನ್ಷನ್ ಮಾಡ್ತೀವಿ? ಇಲ್ಲ, ಇವರು 10 ಮ್ಯಾಚ್ ವಿನ್ ಆಗಿ ಯಾಕೆ ಇದಕ್ಕೆ ಸೋತರು ಅಂತ. ಅಂದರೆ ಸೋತರಂದರೆ ಇನ್ನೊಬ್ಬರು ಬರುವವರು ಸೋಲಿಕ್ಕೆ ಬರುವುದಾ? ಅವರಿಗೂ ವಿನ್ ಆಗಬೇಕಲ್ಲ, ಯಾವಾಗಾದರೂ ಅವರು ಗೆಲ್ಲಬೇಕು. ಆದ್ದರಿಂದ ಅದಕ್ಕೆ ಇಷ್ಟೇನು ಒತ್ತಡ, ಮಾನಸಿಕ ಒತ್ತಡ ಮಾಡುವಂಥ ಅಗತ್ಯ ಇಲ್ಲ. ಸ್ಪೋರ್ಟ್ಸ್ ಈ ಸ್ಪೋರ್ಟ್ಸ್. ಕೆಲವು ಸಲ ನಾವು ವಿನ್ ಆಗ್ತೇವೆ, ಕೆಲವು ಸಲ ಸೋಲ್ತೇವೆ. ಇದು ಪಾರ್ಟ್ ಆಫ್ ದ ಗೇಮ್. ಸೊ ಭಾಗವಹಿಸೋದು ಮುಖ್ಯ. ಸೋಲು ಗೆಲುವು ಅದು ಇದ್ದದ್ದೇ. 10 ಮ್ಯಾಚ್ ವಿನ್ ಆದಮೇಲೆ ಒಂದು ಸೋತರೆ ಅದು ಸೋಲಂತ ಹೇಳಲಿಕ್ಕಿಲ್ಲ. ಆದರೆ ಬೇಜಾರು ನಮಗೂ ಆಗ್ತದೆ. ಆದರೆ ಏನು ಮಾಡೋಣ? ಹಾಗಿರುವಾಗ ಸ್ಪೋರ್ಟ್ಸಲ್ಲಿ ಆ ಸ್ಪಿರಿಟಲ್ಲಿ ಮಕ್ಕಳು ಆಡಬೇಕು. ಸೋಲು ಗೆಲುವು ಇದ್ದದ್ದೇ ಅಂತ ಹೇಳಿ ಮಕ್ಕಳಿಗೆ ಶುಭಾಶಯ ನಂದು. 2 ದಿನ ಎಲ್ಲ ಒಳ್ಳೆಯ ಫುಡ್ಡು, ಆಹಾರ, ಬೇಕಾದ ಜಿಲ್ಲೆಗೆ ಬೇಕಾದಂಥ ಆಹಾರವನ್ನು ವ್ಯವಸ್ಥೆ ಮಾಡಿದ್ದಾರೆ. ಹಾಗಿರುವಾಗ ಎಲ್ಲರೂ ಎಂಜಾಯ್ ದ ಗೇಮ್, ಎಂಜಾಯ್ ದ ಫುಡ್, ಎಂಜಾಯ್ ಟು 2 ದಿನದ ಅದರ ಆತಿಥ್ಯದ ಎಂಜಾಯ್ ಮಾಡಿ ನೀವು. ಹಾಸ್ಪಿಟಾಲಿಟಿ ಎಂಜಾಯ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಟು ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ದ ಆರ್ಗನೈಸರ್ಸ್, ರಾಮಕೃಷ್ಣ ಸ್ಕೂಲ್ಗೂ, ಕಾವು ಹೇಮನಾಥ್ ಶೆಟ್ಟರಿಗೂ ನನ್ನ ಅನಂತ ಧನ್ಯವಾದ. ನನ್ನನ್ನು ಕರೆದಕ್ಕೆ ಧನ್ಯವಾದ. ಇದು ಒಳ್ಳೆಯ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನಷ್ಟು ಒಳ್ಳೆಯ ಕೆಲಸ ನಿಮ್ಮ ಕೈಯಿಂದ ಆಗಲಿ. ಫ್ಯೂಚರಿಗೂ ಶಾಸಕರಿಗೂ ನನ್ನ ಧನ್ಯವಾದ, ಅಭಿನಂದನೆ. ಯಾಕಂದರೆ ಎಲ್ಲ ಕಾರ್ಯಕಲಾಪಗಳು ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಿ. ಮತ್ತು ಕುಳಿತ ಗಣ್ಯರಿಗೆ ಎಲ್ರಿಗೂ ನಾನು ದೊಡ್ಡ ಒಂದು ನಮಸ್ಕಾರ ಮಾಡಿ, ಎಲ್ಲ ಕ್ರೀಡಾಪಟುಗಳಿಗೆ, ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಮಾಡಿ ನನಗೆ ಇನ್ನು ತೆರಳುವಂಥ ಸಮಯ ಆಯಿತು. ಜೈ ಹಿಂದ್. ಯಾಕಂದರೆ ನೋಡಿ, ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶೇಷತೆ ಅಂದರೆ, ನಾವು ಮನುಷ್ಯರು ಮಾತ್ರ ಅಲ್ಲ, ನಮ್ಮ ಕೋಣವು ಸ್ಪೋರ್ಟ್ಸಲ್ಲಿದೆ. ಕೋಣಗಳು ಸ್ಪೋರ್ಟ್ಸಲ್ಲಿದೆ. ನಮ್ಮ ಎಲ್ಲಿ ಬೆಂಗಳೂರಿಗೆ ಹೋಗಿ ಅದು ವಿನ್ ಆಗ್ತಾ ಬರ್ತದೆ ನಮ್ಮ ಕೋಣಗಳು. ಸೊ ವಿ ಹ್ಯಾವ್ ಪೀಪಲ್ ಸ್ಪೋರ್ಟ್ಸ್. ನಮ್ಮ ಜನರು ಮಾತ್ರ ಅಲ್ಲ, ಕೋಣಗಳು ಸ್ಪೋರ್ಟ್ಸ್ಮ್ಯಾನ್ ಆಗಿ ನಮ್ಮಲ್ಲಿ ಮೆರೀತಾ ಇರ್ತದೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆ, ಐ ಥಿಂಕ್ ಸೌತ್ ಕೆನರಾ ಹ್ಯಾಸ್ ಆಲ್ವೇಸ್ ಸ್ಟುಡ್ ದಿಸ್ ಥಿಂಗ್ ಆ್ಯಂಡ್ ಶೈನ್ ಆಗ್ತಾ ಇದೆ ಎಲ್ಲ ಕಡೆ.
ಅದಕ್ಕೆ ಇನ್ನಷ್ಟು ನಾನು ಅಭಿನಂದನೆ ಸಲ್ಲಿಸ್ತಾ ಇಲ್ಲಿಗೆ ನನ್ನ 4 ಮಾತು ಮುಗಿಸ್ತೇನೆ. ಹೆಚ್ಚು ಮಾತಾಡುವಂಥ ಸಂದರ್ಭ ಅಲ್ಲ, ಆದ್ದರಿಂದ ಇಲ್ಲಿಗೆ ಮುಕ್ತಾಯ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಬಹಳ ಮನೋಜ್ಞವಾದಂತಹ ಹಿತನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇದರ ಮಾಲಕರು ಮಾನ್ಯ ಕನ್ಯಾನ ಸದಾಶಿವ ಶೆಟ್ಟಿ ಕೂಳೂರು ಇವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಅಧಿಕಾರಿ ಬಂಧುಗಳ ಪರವಾಗಿ ನಮ್ಮ ಈ ಕರ್ನಾಟಕ ರಾಜ್ಯ ಮಟ್ಟದ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನದ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಪುತ್ತೂರಿನ ಸಹಾಯಕ ಆಯುಕ್ತರು ಆಗಿರುವಂತಹ ಸನ್ಮಾನ್ಯ ಶ್ರೀ ಗಿರೀಶ್ ನಂದನ್ ಇವರಲ್ಲಿ ಅತ್ಯಂತ ಗೌರವಪೂರ್ವಕವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಉಪನಿರ್ದೇಶಕರ ಕಚೇರಿ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇವರ ಸಂಯೋಗದಲ್ಲಿ ನಡೀತಿರುವ ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದ ಈ ಒಂದು ಶುಭ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವ ಪುತ್ತೂರಿನ ನೆಚ್ಚಿನ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈಯರವರೇ, ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದ ಶ್ರೀ ಹೇಮನಾಥ್ ಶೆಟ್ಟಿಯವರೇ, ವೇದಿಕೆ ಮೇಲಿರುವ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಎಲ್ಲ ಕ್ರೀಡಾಪಟುಗಳೇ, ವಿದ್ಯಾರ್ಥಿನಿಯರೇ, ಶಿಕ್ಷಕರೇ, ಇವತ್ತು ಪುತ್ತೂರಿಗೆ ಒಂದು ಹೆಮ್ಮೆಯ ದಿನ. ಏಕೆಂದರೆ ಪುತ್ತೂರು ಒಂದು ತಾಲೂಕು ಮಟ್ಟದಲ್ಲಿ, ತಾಲೂಕಿನ ಹಂತದಲ್ಲಿರುವಂಥ ಒಂದು ಪುತ್ತೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ನಡೀತಾ ಇರೋದು ನಮ್ಮೆಲ್ಲರ ಹೆಮ್ಮೆ ಆಗಿದೆ. ಈ ಒಂದು ಕಾರ್ಯಕ್ರಮ ನಮ್ಮ ಪುತ್ತೂರಿಗೆ ಬರುತ್ತೆ ಅಂತ ನಮಗೆ ಮುಂಚಿತವಾಗಿ ಗೊತ್ತಾದಾಗ ಮಾನ್ಯ ಶಾಸಕರ ಜೊತೆ ನಾವು ಚರ್ಚೆ ಮಾಡಿದ್ವಿ. ಆಗ ಶಾಸಕರು ಬೆಂಗಳೂರಿನ ಕಂಬಳದಲ್ಲಿ ಬ್ಯುಸಿ ಆಗೋದ್ರಿಂದ ಮತ್ತು ಈ ಪುತ್ತೂರಿನಲ್ಲಿ ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮವನ್ನು ಅಥವಾ ರಾಜ್ಯ ಮಟ್ಟದ ಕಾರ್ಯಕ್ರಮ ಜಿಲ್ಲಾ ಹಂತದಲ್ಲಿ ಆಗಬೇಕಾದಂಥ ಕಾರ್ಯಕ್ರಮ ಪುತ್ತೂರಿಗೆ ಬರುತ್ತೆ ಅಂದಾಗ ಈ ಕಾರ್ಯಕ್ರಮ ನಡೆಯುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದ ಶ್ರೀ ಹೇಮನಾಥ್ ಶೆಟ್ಟಿ ಅವರು. ಅದೇ ರೀತಿ ಕಳೆದ 1 ತಿಂಗಳಿಂದ ಅವರು ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಜೊತೆ ಇದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಂದ ಅವರು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಈ ಒಂದು ಹಂತಕ್ಕೆ ಬರುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವರ ಈ ಒಂದು ರಾಮಕೃಷ್ಣ ಪ್ರೌಢಶಾಲೆಗೆ ಸ್ಪೆಷಲಿ ನಾನು ಈ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಅಥವಾ ಇಷ್ಟೊಂದು ಸುಸೂತ್ರವಾಗಿ ನಡೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಿದಿರ, ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀರಾ. ತಮಗೆಲ್ಲ ಗೊತ್ತಿದೆ, ಸ್ಪೋರ್ಟ್ಸ್ನಲ್ಲಿ ನಾವು ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಿನ್ನಿಂಗ್ ಅಂತ. ನಾವು ಭಾಗವಹಿಸೋಕ್ಕೆ ಬಹಳ ಮುಖ್ಯ. ಸ್ಪೋರ್ಟ್ಸ್ ನಮಗೆ ಜೀವನದ ಪಾಠವನ್ನು ಕಲಿಸುತ್ತೆ. ಏಕೆಂದರೆ ಜೀವನದಲ್ಲಿ ಭಾಳಷ್ಟು ಏಳುಬೀಳುಗಳು ನಾವು ಎಲ್ಲಿ ಎದುರಿಸಿದಾಗ ಈ ಒಂದು ಕ್ರೀಡೆ ಕೂಡ ನಮಗೆ ಆ ಒಂದು ಉತ್ತೇಜನ ನೀಡುವಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಆದ್ದರಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇನ್ನೂ 2 ದಿನ ನಡೆಯುತ್ತೆ. ಈಗ ಬಹಳಷ್ಟು ಕಾಲಾವಕಾಶ ಇಲ್ಲ. ಆದ್ದರಿಂದ ಇನ್ನೂ ಸುಗಮವಾಗಿ ನಡೆಯಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಅವರು ಪುತ್ತೂರಿನ ಈ ಒಂದು ಹಿರಿಮೆ ಬೆಳಗಲಿ ಅಂತ ಆಶಿಸ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಬಹಳ ಮನೋಜ್ಞವಾದಂತಹ ಹಿತನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಪುತ್ತೂರಿನ ಸಹಾಯಕ ಆಯುಕ್ತರಾಗಿರುವ ಸನ್ಮಾನ್ಯ ಗಿರೀಶ್ ನಂದನ್ ರವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ನಮ್ಮ ಇವತ್ತಿನ ಈ ಸಮಾರಂಭದಲ್ಲಿ ಬಹಳಷ್ಟು ಶಿಕ್ಷಕ ಸಂಘಟನೆಗಳ ಪ್ರಮುಖರು, ಅಧ್ಯಕ್ಷರುಗಳು ಉಪಸ್ಥಿತರಿದ್ದಾರೆ. ಅವರೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರು ಬಹಳ ಮಾದರಿಯುತವಾದಂತಹ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಾವೇಶವನ್ನು ಮೂಡಬಿದಿರೆಯಲ್ಲಿ ನೆರವೇರಿಸಿಕೊಟ್ಟಂತಹ ಅದ್ವಿತೀಯ ಸಂಘಟನಾ ಚತುರರಾಗಿರುವಂತಹ ಮಾನ್ಯ ಚೌಡಪ್ಪ ಇವರಿಂದ ಇದೀಗ 2 ಮಾತುಗಳು. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕ್ರೀಡಾ ಕ್ಷೇತ್ರಕ್ಕೆ
ಹೆಚ್ಚು ಪ್ರೋತ್ಸಾಹ ನೀಡ್ತಕ್ಕಂಥ ಅಶೋಕ್ ಕುಮಾರ್ ರೈ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿ ಮಾಡಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು ಒಂದು ಮಾದರಿ ಕಾರ್ಯಕ್ರಮವಾಗಿ ಸಂಘಟನೆ ಮಾಡಿರ್ತಕ್ಕಂಥ ಈ ಒಂದು ರಾಮಕೃಷ್ಣ ಪ್ರೌಢಶಾಲೆಯ ಸಿಬ್ಬಂದಿಯವರು, ಆಡಳಿತ ಮಂಡಳಿ ಹೇಮನಾಥ್ ಶೆಟ್ಟಿ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ಇಡೀ ರಾಜ್ಯದ ಎಲ್ಲ ಶಿಕ್ಷಕರ ಮತ್ತು ಮಕ್ಕಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ಮೇಲೆ ಇದು ಸಮಯದ ಅಭಾವ ಇದೆ, ಮಾತಾಡ್ತಕ್ಕಂಥ ವೇದಿಕೆ ಇಲ್ಲ, ಅದಿನ್ನ ಶಾಸಕರು ಮಾತಾಡಬೇಕಾಗಿದೆ, ಅದನ್ನು ನಾನು ಹೆಚ್ಚಾಗಿ ಏನೋ ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಾದ್ರೆ ಆ ಕ್ಷೇತ್ರದ ಶಾಸಕರು ಸಹಕಾರ ನೀಡಿದರೆ ಎಷ್ಟು ಯಶಸ್ವಿ ಮಾಡ್ಬೋದು ಅದಕ್ಕೆ ಮೂಲ ಕಾರಣ ಅಂತಕ್ಕ ಉದಾಹರಣೆ ಅಂತ ನಾವು ಈ ಕ್ಷೇತ್ರವನ್ನು ತಗೊಬೋದು. ನಾನು ಈಗಾಗಲೇ ಒಂದು ಸುಮಾರು 15 ಕಾರ್ಯಕ್ರಮಗಳನ್ನು ಈ ರಾಜ್ಯ ಮಟ್ಟದ ಭೇಟಿಯಾಗಿ ನೋಡಿದ್ದೀನಿ. ಕಳೆದ ಸಾಲಿನಲ್ಲಿ ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಅಂತ ಹಾವೇರಿ ಬ್ಯಾಡಗಿ ಜಿಲ್ಲೆಯಲ್ಲಿ ನಡೀತು. ಅಲ್ಲಿ ಶಾಸಕರು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಕಾರ್ಯಕ್ರಮವನ್ನು ಮಾಡಿದ್ರು, ಬಹಳ ಅಚ್ಚುಕಟ್ಟಾಗಿ ಯಶಸ್ವಿ ಮಾಡಿದ್ರು. ಅದೇ ರೀತಿ ಕಳೆದ ಬಾಳಿಯಲ್ಲಿ ಮಂಡ್ಯದಲ್ಲಿ ಆದಿಚುಂಚನಗಿರಿ ಮಹಾಸ್ವಾಮೀಜಿಗಳು ಕಾರ್ಯಕ್ರಮ ಜವಾಬ್ದಾರಿ ತಗೊಂಡು ಮಾಡೋದು ಅಚ್ಚುಕಟ್ಟಾಗಿತ್ತು. ಆದರೆ ಎಲ್ಲ ಕಾರ್ಯಕ್ರಮಗಳು ಮೀರಿಸೋ ರೀತಿಯಲ್ಲಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ಅದರಲ್ಲಿ ವಿಶೇಷವಾಗಿ ಕೃತಕವಾದಂಥ ಈ ಒಂದು ಕ್ರೀಡಾಂಗಣ ಸಿದ್ಧಪಡಿಸಿದ್ದಾರಲ್ಲ, ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಇಲಾಖೆಯಿಂದ ಬರ್ತಕ್ಕಂಥ ಅನುದಾನ ಯಾವುದಕ್ಕೆ ಈ ಕ್ರೀಡಾಂಗಣ ಸಿದ್ಧಪಡಿಸೋದಕ್ಕೆ ಆಗೋದಿಲ್ಲ. ಇಲಾಖೆಯಲ್ಲಿ ಬರ್ತಕ್ಕಂಥ ಅನುದಾನ ಅದಿಷ್ಟೆಲ್ಲ ಮಾಡಿ ಇವತ್ತಿಷ್ಟು ಜನಕ್ಕೆ ವಿವಿಧ ರೀತಿಯಾದಂಥ ಊಟದ ಜೊತೆಗೆ ವೈಭವ ರೀತಿಯಾಗಿ ಒಂದು ಕ್ರೀಡಾಕೂಟವನ್ನು ಮಾಡಿರ್ತಕ್ಕಂಥದ್ದು ಅವರಿಗೆ ನಿಜವಾಗ್ಲೂ ನಾವು ಈ ಪುತ್ತೂರಿನ ಜನತೆಗೆ ಮತ್ತು ಸಂಘಟನೆಗೆ ವಿಶೇಷವಾಗಿ ಉಪನಿರ್ದೇಶಕರು ಯಾರಿಗೆ ಕ್ರೀಡಾಕೂಟ ಕೊಟ್ಟರೆ ಯಶಸ್ವಿಯಾಗಿ ನಡೆಯುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಕ್ರೀಡಾಕೂಟ ಕೊಟ್ಟಿದ್ದಾರೆ ನಮ್ಮ ಉಪನಿರ್ದೇಶಕ ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು. ಇವರೆಲ್ಲರಿಗೂ ಮತ್ತು ವಿಶೇಷವಾಗಿ ಈ ಭಾಗದ ಎಲ್ಲ ದೈಹಿಕ ಶಿಕ್ಷಕರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳ ಸಂದರ್ಭದಲ್ಲಿ ನಾನು ಅರ್ಪಿಸ್ತೇನೆ. ಮಾನ್ಯ ಶಾಸಕರಲ್ಲಿ ವೇದಿಕೆಯಲ್ಲಿ ಒಂದೇ ಮನವಿ, ತಾವೆಲ್ಲ ಗಮನಿಸ್ತಾ ಇದ್ರೆ ಮಕ್ಕಳು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ, ಮಕ್ಕಳು ಸುಮಾರು ಜನ ಮಕ್ಕಳಿಲ್ಲ. ಕಾರಣ ಇಷ್ಟೇ, ಮಕ್ಕಳಲ್ಲಿ ಶಿಕ್ಷಣ ಜೊತೆಗೆ ಶಿಸ್ತು ಮತ್ತು ಮೌಲ್ಯಗಳು ಬಹಳ ಮುಖ್ಯ. ಆ ಶಿಸ್ತು ಮೌಲ್ಯ ಕಲಿಸ್ತಕ್ಕಂಥದ್ದು ದೈಹಿಕ ಶಿಕ್ಷಣದ ಒಂದು ಭಾಗ. ಆದರೆ ದೈಹಿಕ ಶಿಕ್ಷಕರೇ ಈ ರಾಜ್ಯದಲ್ಲಿ 80% ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಆ ಶಿಕ್ಷಕರು ಇಲ್ಲದ ಕಾರಣ ಇವತ್ತು ಮಕ್ಕಳೆಲ್ಲ ಶಿಸ್ತು ಅಂತಕ್ಕಂಥದ್ದು ಮತ್ತೆ ಮೌಲ್ಯಗಳಂತಕ್ಕಂಥದ್ದು ಕೊರತೆ ಆಗ್ತಾ ಬರ್ತಾ ಇದೆ. ದಯವಿಟ್ಟು ತಾವು ಸರ್ಕಾರದ ಜೊತೆಗೆ ಮಾತಾಡಿ ಸಾಧ್ಯವಾದಷ್ಟು ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿ ಮೊದಲು ಮಕ್ಕಳಿಗೆ ಶಿಸ್ತು ಮತ್ತು ಮೌಲ್ಯನ ಬೆಳೆಸೋದಕ್ಕೆ ಕಾರಣರಾಗಬೇಕಂತ ಮನವಿ ಮಾಡ್ಕೊಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿರ್ತಕ್ಕಂಥ ಪುತ್ತೂರಿನ, ಯಾಕಂದ್ರೆ ಕ್ರೀಡಾಪಟುಗಳು ಹೆಚ್ಚು ಸಂಖ್ಯೆ ಇರ್ತಕ್ಕಂಥದ್ದು ಈ ಎಲ್ಲ ಜಿಲ್ಲೆಗೂ ಹಿಂದೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆತಕ್ಕಂಥ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಸಹ ಅದೇ ರೀತಿ ಅದ್ಭುತವಾಗಿ ನಡೆಸ್ಕೊಟ್ಟು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಕಾರ್ಯಕ್ರಮ ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸ್ಕೊಡ್ತೀವಿ, ಸಮರ್ಥ ಆಗಿರ್ತಕ್ಕಂಥ ಜಿಲ್ಲೆ ಅಂತಕ್ಕಂಥದನ್ನ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿರ್ತಕ್ಕಂಥದನ್ನು ನಾವು ಹೆಮ್ಮೆ ಪಡಲೇಬೇಕಾಗಿರ್ತಕ್ಕಂಥದ್ದು. ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮತ್ತು ದಾನಿಗಳು ಮತ್ತು ಸಂಘಟನೆಗಳಿಗೆ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಬಹಳ ಮನೋಜ್ಞವಾದಂತಹ ಮಾತುಗಳಿಗಾಗಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಮಾನ್ಯ ಚೌಡಪ್ಪರವರನ್ನು ಅಭಿನಂದಿಸಿಕೊಂಡು, ಬಂಧುಗಳೇ, ಪುತ್ತೂರಿನ ಕೊಂಬೆಟ್ಟು ಕ್ರೀಡಾಂಗಣವನ್ನು ಈ ಮಟ್ಟದಲ್ಲಿ ಸಜ್ಜುಗೊಳಿಸಿದಂತಹ ಮಾನ್ಯ ಸಂತೋಷ್ ರಾಯ್ PWD ಕಾಂಟ್ರಾಕ್ಟರ್ ಆಗಿದ್ದುಕೊಂಡು ಆರ್ನಿಶಿಯಾಗಿ ರಾತ್ರಿ ಹಗಲೆನ್ನದೆ ಪರಿಶ್ರಮವನ್ನು ಈ ಕ್ರೀಡಾಂಗಣದ ತಯಾರಿಗಾಗಿ ಅರ್ಪಿಸಿದಂತಹ ಮಹಾ ಕ್ರೀಡಾಭಿಮಾನಿ ಸಂತೋಷ್ ರೈ ಅವರನ್ನ ಒಂದು ಬಾರಿ ಚಪ್ಪಾಳೆಯ ಮೂಲಕ ಅಭಿನಂದಿಸಿಕೊಂಡು, ಮಾನ್ಯ ಸಂತೋಷ್ ರೈ ಅವರು ವೇದಿಕೆಗೆ ಬಂದು ನಮ್ಮ ಸಮಾರಂಭದ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಂದ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಂತೋಷ್ ರೈ ಅವರು ಉಪಸ್ಥಿತರಿದ್ರೆ ತಾವು ದಯಮಾಡಿ ನಮ್ಮ ವೇದಿಕೆಗೆ ಬರಬೇಕು. ಬಂಧುಗಳೇ, ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ನಾವು ಕಾಣ್ತೇವೆ, ಆದರೆ ಈ ಮಟ್ಟದ ಒಂದು ಮಡ್ಡಿ ಟ್ರ್ಯಾಕ್, ಸಿಂಥೆಟಿಕ್ ಟ್ರ್ಯಾಕ್ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿದಂತಹ 24 ಗಂಟೆಗಳಲ್ಲಿ ಕೂಡ ಈ ಕ್ರೀಡಾಂಗಣದ ತಯಾರಿಗಾಗಿ ತನ್ನನ್ನು ತೊಡಗಿಸಿಕೊಂಡಿರುವ, ಕ್ರೀಡಾ ಕ್ಷೇತ್ರದ ಮೇಲೆ ಬಹಳಷ್ಟು ಪ್ರೀತಿ ಗೌರವವನ್ನು ಇಟ್ಟಂತಹ ಕ್ರೀಡಾಭಿಮಾನಿ ಮಾನ್ಯ ಸಂತೋಷ್ ರೈ ಅವರಿಗೆ ಸಮಸ್ತ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳ ಪರವಾಗಿ ಚಪ್ಪಾಳೆಯ ಮೂಲಕ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.
ಬಂಧುಗಳೇ, ಈ ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರು ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಕೂಡ ಸಮಯದಾನವನ್ನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷರು ಮಾನ್ಯ ಅಶೋಕ್ ಕುಮಾರ್ ರೈ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳದ ಹೆಗ್ಗುರುತನ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಮೂಡಿಸಿದಂತಹ ಅದ್ವಿತೀಯ ಸಂಘಟನಾ ಚತುರರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆಲ್ಲರೂ ಒಮ್ಮೆ ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಇದೀಗ ಅಧ್ಯಕ್ಷೀಯ ಭಾಷಣವನ್ನು ಅವರು ನೆರವೇರಿಸಿಕೊಡ್ಬೇಕು ಅಂತ ಗೌರವದ ವಿನಂತಿಯನ್ನು ನಾನು ಅವರಿಗೆ ಮಾಡ್ತಾ ಇದ್ದೇನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಉಪನಿರ್ದೇಶಕರ ಕಚೇರಿ, ಮಂಗಳೂರು ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಸಹಯೋಗದೊಂದಿಗೆ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ನೇತೃತ್ವದಲ್ಲಿ 15ರ ವಯೋಮಾನದ ಪ್ರೌಢಶಾಲಾ ಶಿಕ್ಷಕರ ಬಾಲಕಿಯರ ರಾಜ್ಯ ಮಟ್ಟದ ಕ್ರೀಡಾಕೂಟ 2023-24ರ ಕ್ರೀಡಾ ಕಾರಂಜಿ ಉದ್ಘಾಟನಾ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಈ ಭಾಗದ ನಗರಸಭಾ ಸದಸ್ಯರಾದಂಥ ಜಗನಿವಾಸ್ ರಾವ್ ಅವರೇ, ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಗಿರೀಶ್ ನಂದನ್ ಅವರೇ, ಈ ಕಾರ್ಯಕ್ರಮದ ಸಂಯೋಜಕರು ಆತ್ಮೀಯರಾಗಿರುವಂಥ ಕಾವು ಹೇಮನಾಥ್ ಶೆಟ್ರೆ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾಧಿಗಣ್ಯರೇ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ಇಲ್ಲಿ ನೆರೆದಿರುವಂಥ ಕ್ರೀಡಾಪಟುಗಳೇ, ಬಂಧುಗಳೇ, ಕ್ರೀಡಾಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಪುತ್ತೂರಿನ ಇತಿಹಾಸದ ಪುಟದಲ್ಲಿ ಬರೆಯುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ, ಅದರ ಜೊತೆಯಲ್ಲಿ ಹೇಮನಾಥ ಶೆಟ್ಟಿ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಈ ಕ್ರೀಡಾಂಗಣದಲ್ಲಿ, ನಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ ಮೊನ್ನೆ ಸಾರಿ ವಿತರಣಾ ಒಂದು ಕಾರ್ಯಕ್ರಮವನ್ನು, ವರ್ಷ ವಿತರಣಾ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡಿದ್ದೀವಿ. ಅವತ್ತಿಂದ ಆರಂಭಗೊಂಡು ಇವತ್ತಿನವರೆಗೆ, ಮೊನ್ನೆ ತಾನೇ ಒಂದು ನಮ್ಮ SDCC ಬ್ಯಾಂಕಿನವರ ಕಾರ್ಯಕ್ರಮವು ಈ ಅಂಗಣದಲ್ಲಿ ನಡೆದಿತ್ತು. ಇವತ್ತು ನಮ್ಮ ಈ ಕ್ರೀಡಾ ಕಾರಂಜಿ ಕೂಡ ಇತಿಹಾಸ ಬರೆಯುವಂಥ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಇವತ್ತು ಅಷ್ಟೊಂದು ಜನರನ್ನು ಸೇರಿಸಿಕೊಂಡು ಸುಮಾರು 2500 ಮಕ್ಕಳು ಈ ಕರ್ನಾಟಕ ರಾಜ್ಯದಿಂದ ಇಲ್ಲಿ ಬಂದು ಪುತ್ತೂರಿನಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದ್ರೆ, ಇದು ಎಲ್ಲ ಪುತ್ತೂರಿಗರಿಗೆ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಬಂದಾಗ, ನಾವು ಈ ಭಾಗದ ಯಾವುದೇ ಶಾಲೆಗಳು ಇದರಲ್ಲಿ ಆಸಕ್ತಿ ತೋರಿಸ್ಕೂಡ ಇಲ್ಲ. ನಮ್ಮ ಪುತ್ತೂರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಅವಕಾಶ ಬಂದಾಗ ನಾವು ಕಳೆದ ಒಂದು ಬಾರಿ ವಿವೇಕಾನಂದ ಕಾಲೇಜಿನವರು ಈ ಕಾರ್ಯಕ್ರಮವನ್ನು ಮಾಡಿದರು. ಆನಂತರ ಈ ಬಾರಿ ನಮಗೆ ಅವಕಾಶ ಬಂದಾಗ ನಾನು ಅಧಿಕಾರಿಗಳ ಹತ್ರ ಹೇಳಿದೆ, ಇದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ, ಒಂದು ನಮ್ಮದು ವರ್ಷ ವಿತರಣೆ ಕಾರ್ಯಕ್ರಮ ಇದೆ, ಅದರ ಜೊತೆಗೆ ಬೆಂಗಳೂರಿನಲ್ಲಿ ಕಂಬಳ ನಡೀಲಿಕ್ಕಿದೆ, ಅದರ ಜೊತೆಯಲ್ಲಿ ಇದನ್ನು ಸೇರಿಸಿಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋ ವಿಚಾರ ಉಲ್ಲೇಖ ಮಾಡಿದಾಗ ಅವರು ಅಧಿಕಾರಿಗಳು ನಮ್ಮ ಹೇಮನಾಥ ಶೆಟ್ಟಿಯವರನ್ನು ಸಂಪರ್ಕಿಸಿ ಅವರ ರಾಮಕೃಷ್ಣ ಪ್ರೌಢಶಾಲೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಎಲ್ಲ ತಯಾರಿಗಳನ್ನು ನಡೆಸಿದರು. ನಾನಾಗ ಕಾವು ಹೇಮನಾಥ ಶೆಟ್ಟಿ ಹತ್ರ ಹೇಳಿದೆ, ಹೇಮನಾಥನ್ನ, ಇದು ಸ್ವಲ್ಪ ಕಷ್ಟದ ಕೆಲಸ, ನಾನು ಕೂಡ ತುಂಬಾ ಬ್ಯುಸಿಯಾಗಿದ್ದೇನೆ, ಇದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದಾಗ ಹೇಮನಾಥ್ ಶೆಟ್ಟಿ ಮತ್ತು ಅವರ ತಂಡ ನೀರು ಆ ಕಾರ್ಯಕ್ರಮಗಳ ಬರ್ಪಣೆ ಬಿಡ್ಚಿ ಈರು ಪಿರಾವುಡು ಉಂತುದು ಎಂಕ್ಲಿಗೆ ಸಹಕಾರ ಮಲ್ಪಲೆ, ಅಂದರೆ ಕನ್ನಡ ತುಳು ಬರೋರವರಿಗೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬರುವುದು ಬೇಡ,
ನೀವು ಹಿಂದಿನ ಕೂತ್ಕೊಂಡು ನಮಗೆ ಸಹಕಾರ ಮಾಡಿದ್ರಾಯಿತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಪುತ್ತೂರಿನಲ್ಲಿ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ಅವರನ್ನು ಸೇರಿಸಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದರು. ಇವತ್ತು ಬಹುಶಃ ಅದು ಅರ್ಥಪೂರ್ಣವಾಗಿ ನಡೆಯುವಲ್ಲಿ ಅದಕ್ಕೆ ಸಾಕ್ಷಿಯಾಗಿದೆ. ಹೇಮನಾಥ್ ಶೆಟ್ಟಿ ಮತ್ತು ಅವರ ತಂಡಕ್ಕೆ ಮತ್ತು ಅಧಿಕಾರಿಗಳಿಗೆ ನಮ್ಮ ಪುತ್ತೂರಿನ ಜನತೆ ಪರವಾಗಿ ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದೆ. ನಾವು ನಮ್ಮ ದೇಶ ವಿಶ್ವಗುರು ಆಗಬೇಕು ಅಂತ ನಮ್ಮ ಎಲ್ಲರ ಕನಸು ಇದೆ. ಸುಮಾರು ವರ್ಷದಿಂದ ನಮಗೆಲ್ಲ ಮೈಕ ಸಿಕ್ಕಿದಾಗ ನಾವು ಭಾಷಣ ಕೊಡುವುದೇನಂತ ಹೇಳಿದ್ರೆ ನಮ್ಮ ದೇಶ ವಿಶ್ವಗುರು ಆಗಬೇಕು. ಹೇಗೆ ವಿಶ್ವಗುರು ಆಗೋದು? ವಿಶ್ವಗುರು ಆಗಬೇಕಿದ್ರೆ ನಾನು AC ರೂಮಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ರೆ ಆಗುವುದಿಲ್ಲ. ಅಧಿಕಾರಿಗಳು AC ರೂಮಲ್ಲಿ ಕೂತ್ರೆ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಡೆಯುವಂಥ ಈ ನಮ್ಮ ದೇಶದ ಮಕ್ಕಳೇನಿದ್ದಾರೆ ಅವರಿಗೆ ಒಳ್ಳೆ ರೀತಿಯ ವಿದ್ಯೆ ಮತ್ತೆ ಆರೋಗ್ಯವಂತ ಜೀವನವನ್ನು ಕೊಟ್ಟರೆ ಮಾತ್ರ ಈ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ಇವತ್ತು ಈ ಪುತ್ತೂರಿನ ಮಣ್ಣಿನಲ್ಲಿ ಸುಮಾರು 2500 ಮಕ್ಕಳು ಇಡೀ ರಾಜ್ಯದಿಂದ ಬಂದು ಅವರಿಗೆ ಒಳ್ಳೆಯ ಆತಿಥ್ಯವನ್ನು ಕೊಡುವಂತಹ ಕೆಲಸ ಈ ಪುತ್ತೂರಿನ ನಮ್ಮ ಹೇಮನಾಥ್ ಶೆಟ್ಟಿ ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಅವರಿಗೆ ಬೇಕಾಗುವಂತ ಎಲ್ಲ ರೀತಿಯ ಆಹಾರ ಪದಾರ್ಥಗಳು, ನಾನು ನಿನ್ನೆ ಬಂದಿದ್ದೆ, ಒಳ್ಳೆ ರೀತಿಯ ಸಾಂಬಾರು ತಿಂಡಿ ತಿನಿಸು, ಆ ಚಾರ್ಟ್ ಅನ್ನು ನೋಡಿದ್ರೆ ನಮಗೆ ಖುಷಿ ಆಗ್ತದೆ. ಅದರಲ್ಲಿ ಮುದ್ದೆ ಊಟ ಇರ್ಬೋದು, ಜೋಳ ರೊಟ್ಟಿ ಇರ್ಬೋದು, ಬೆಳಿಗ್ಗೆ ತಿಂಡಿ ಇರ್ಬೋದು, ಸಾಯಂಕಾಲ ತಿಂಡಿ ಇರ್ಬೋದು. ಆನಂತರ ಒಂದು 4-5 ಶಾಲೆಯ ಟೀಚರ್ಗಳ ಹತ್ರ ಕೂಡ ಮಾತಾಡಿದೆ. ಅವರು ಹೇಳಿದರು, ಉಲ್ಲೇಖ ಮಾಡಿದರು, ನಾವು ತುಂಬಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇವೆ ಸರ್, ಆದರೆ ಪುತ್ತೂರಿನಲ್ಲಿ ಆದಂತ ರಾಜ್ಯ ಮಟ್ಟದ ಕ್ರೀಡೆ ಈ ರೀತಿಯ ಅತಿಥಿ ಸತ್ಕಾರ ಎಲ್ಲಿಯೂ ಆಗಲಿಲ್ಲ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಇದು ನಾನು ಇವ್ರ ಜೊತೆ ಸರ್ಟಿಫಿಕೇಟ್ ಕೊಡೋದಲ್ಲ, ಆ ಶಾಲೆಯವರು ಕೊಟ್ಟಂತಹ ಸರ್ಟಿಫಿಕೇಟು, ಅದೇ ರೀತಿ ಎಲ್ಲ ಕೆಲಸಗಳು ಇಲ್ಲಿ ನಡೆದಿದೆ. ಇವತ್ತು ಒಂದು ಪುತ್ತೂರಿನ ಜನರ ಬೇಡಿಕೆ ಇದೆ, ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕು, ಇದರಲ್ಲಿ ಒಳ್ಳೆ ರೀತಿಯ ಗ್ರೌಂಡ್. ನಮಗೆ ಪುತ್ತೂರಿನವರಿಗೆ ಯಾವುದೇ ರೀತಿಯ ಒಳ್ಳೆ ರೀತಿಯ ಗ್ರೌಂಡ್ಗಳಿಲ್ಲ. ಈವಾಗಲೇ ನಾವು ಕಬಕದಲ್ಲಿ ಸುಮಾರು 22 ಜಾಗವನ್ನು KCAಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ಕೊಡುವಂತಹ ಕೆಲಸ ಆಗಿದೆ. ಅಲ್ಲಿ 2 ಕ್ರಿಕೆಟ್ ಗ್ರೌಂಡ್ಗಳು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ 2 ಕ್ರಿಕೆಟ್ ಗ್ರೌಂಡ್ಗಳು ಮುಂದಿನ 2.5 ವರ್ಷದಲ್ಲಿ ಆಗ್ತದೆ. ಅವರಿಗೆ ಕಂಡೀಷನ್ ಅನ್ನು ಕೂಡ ಹಾಕಿದ್ದೀವಿ. ಒಂದು ಗ್ರೌಂಡ್ ಅನ್ನು ನೀವು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬಳಸಿದ್ರೆ ಇನ್ನೊಂದು ಗ್ರೌಂಡ್ ಅನ್ನು ನಮ್ಮ ಮಕ್ಕಳಿಗೆ, ನಮ್ಮ ಪುತ್ತೂರಿನ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಗ್ರೌಂಡ್ ಅನ್ನು ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿದ್ದೇವೆ. ಕಂಡೀಷನ್ ಅನ್ನು ಕೂಡ ಹಾಕಿದ್ದೇವೆ. ಪುತ್ತೂರಿನ ಮಕ್ಕಳು ಎಲ್ಲ ಯಾರೆಲ್ಲ ಕ್ರಿಕೆಟ್ ಆಡ್ತಾರೆ, ಮುಂದಿನ ದಿವಸಗಳಲ್ಲಿ ನೀವು ಕಬಕದಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಗ್ರೌಂಡ್ ಅಲ್ಲಿ ಆಡುವಂತ ಅವಕಾಶ ನಿಮಗೆ ಕಲ್ಪಿಸಲಾಗ್ತದೆ. ಆದರೆ ಒಂದೇ ಒಂದು ಕಂಡೀಷನ್, ಈ ತಾರಾಯಿ ಬಿಡುವುದು ಮಾತ್ರ ಇಲ್ಲ, ಓವರ್ ಹ್ಯಾಂಡ್ ಕ್ರಿಕೆಟ್ ಆಡುವವರು ಮಾತ್ರ ಒಂದು ಕಂಡೀಷನ್ ನಾವೆಲ್ಲ ಹೇಳಿದೆ, ಅವರು ಕಂಡೀಷನ್ ಅದೇ ಇದೆ. ಯಾರು ನಮ್ಮಲ್ಲಿ ಅತ್ಯಂತ ಪ್ರಭಾವಶಾಲಿ ಕ್ರಿಕೆಟಿಗರಿದ್ದಾರೆ, ಆದರೆ ನಮ್ಮಲ್ಲಿ ಬೌಲಿಂಗ್ ಮಾಡೋದು ಅಂಡರ್ ಹ್ಯಾಂಡ್. ಈ ಅಂಡರ್ ಹ್ಯಾಂಡ್ಗೆ ಎಲ್ಲಿಯೂ ನಾವು ಸ್ಟೇಟ್ ಲೆವೆಲ್ಗೆ ಹೋಗಲಿಕ್ಕೆ ಖಂಡಿತ ಆಗೋದಿಲ್ಲ, ಓವರ್ ಹ್ಯಾಂಡ್ ಆಗಬೇಕು. ಅದರಿಂದ ಓವರ್ ಹ್ಯಾಂಡ್ ಆಟ ಆಡಲಿಕ್ಕೆ ಮಾತ್ರ ಅಲ್ಲಿ ಅವಕಾಶ ಕಲ್ಪಿಸಲಿಕ್ಕೆ ಆಗ್ತದೆ. ಆ ರೀತಿಯ ಕೆಲಸಗಳು ನಮ್ಮ ಈ ಭಾಗದಲ್ಲಿ ಆಗ್ತದೆ. ಮುಂದಿನ ದಿವಸಗಳಲ್ಲಿ ಈ ಸಿಂಥೆಟಿಕ್ ಟ್ರ್ಯಾಕ್ ಗ್ರೌಂಡ್ ಏನು ಮಾಡಬೇಕು, ಅದಕ್ಕೆ ಕೂಡ ಸರ್ಕಾರದಿಂದ ಬರುವಂಥ ಎಲ್ಲ ವಿಚಾರಗಳನ್ನು ಮಾಡಲಿಕ್ಕೆ ಆಗ್ತದೆ. ಒಬ್ಬರು ಇಲ್ಲಿ ನಮ್ಮ ವೇದಿಕೆಯಲ್ಲಿರುವಂಥ ಅತಿಥಿಗಳು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು, ದೈಹಿಕ ಶಿಕ್ಷಣಕ್ಕೆ ಟೀಚರ್ಗಳೇ ನಮ್ಮ ಹತ್ರ ಇಲ್ಲ ಅಂತ. ಅವರು ಹೇಳಿದ್ರು ಕರೆಕ್ಟ್. ನಾವು ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಿಟ್ನೆಸ್ ಇಲ್ಲದಿದ್ರೆ ಖಂಡಿತ ಏನು ಸಾಧ್ಯ ಇಲ್ಲ. ಎಷ್ಟು ಕೆಲಸ ಇರಲಿ, ಯಾವುದೇ ಬಿಡಿ, 1 ಗಂಟೆ ಫಿಟ್ನೆಸ್ಗಾಗಿ ನಿಮ್ಮ ಸಮಯವನ್ನು ಕೊಡಿ. ಯೋಗನ ನಿಮಗೆ ಕೂಡಿದಲ್ಲ, ಗಂಟಲು ನೋವಿದ್ರೆ ಏನಾದರೂ ಮಾಡ್ಕೊಳ್ಳಿ. ಇಲ್ಲಿ ಇದ್ದವ್ರ ಹತ್ರ ಎಲ್ಲ ಫಿಟ್ನೆಸ್ ಇದ್ದವ್ರೆ, ಒಬ್ಬರಿಬ್ಬರದು ಹೊಟ್ಟೆ ಮಾತ್ರ ದೊಡ್ಡದಿದೆ, ಬಾಕಿ ಅವರೆಲ್ಲ ಫಿಟ್ನೆಸ್ ಇದ್ದವ್ರೆ. ಆದ್ದರಿಂದ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವು ಆದ್ಯತೆ ಕೊಡಬೇಕು. ಮಕ್ಕಳು ಕೂಡ ಹಾಗೆ ಅವರು ಒಂದು ಉಲ್ಲೇಖ ಮಾಡಿದರು, ಯಾರು ದೈಹಿಕವಾಗಿ ಅಂದರೆ ಸ್ಪೋರ್ಟ್ಸಲ್ಲಿ ಇರ್ತಾರೆ ಅವರ ಆ ಶಿಸ್ತನ್ನು ನೋಡಿದರೆ ಗೊತ್ತಾಗ್ತದೆ ಅಂತ. ಖಂಡಿತ ಯಾರು ಫಿಟ್ನೆಸ್ ಕರೆಕ್ಟಾಗಿ ಅವರು ಕೆಲಸಗಳನ್ನು ಸರಿ ಮಾಡ್ತಾರೆ, ಅವರು ನಡೆಯುವ ಸ್ಟೈಲು, ಅವರು ಮಾತಾಡುವ ಸ್ಟೈಲು, ಅವರು ಆಚಾರ ವಿಚಾರಗಳು, ಅವರು ಬೇರೆ ಕಡೆ ಗಮನ ಕೊಡುವಂಥದ್ದು ಖಂಡಿತ ಕಡಿಮೆ. ಆದ್ದರಿಂದ ಫಿಟ್ನೆಸ್ ಅನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದಾಗಬೇಕು. ಸರ್ಕಾರ ಮಟ್ಟದಲ್ಲಿ ಕೂಡ ಅದಕ್ಕೆ ಆದ್ಯತೆ ಕೊಡುವಂತಹ ಕೆಲಸವನ್ನು ಮಾಡಿ ಇವತ್ತು ಸರ್ಕಾರಿ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಹೇಮನಾಥ್ ಶೆಟ್ಟಿ ಮತ್ತು ಅವರ ತಂಡ. ಅವರಿಗೆ ಎಷ್ಟು ವಿಚಾರಗಳನ್ನು ಬಹುಶಃ 42 ತಿಂಗಳಿನಿಂದ ಈ ಕಾರ್ಯಕ್ರಮಕ್ಕೆ ಅವರ ಹೆಂಡತಿ ಅನಿತಾ ಹೇಮನಾಥ್ ಶೆಟ್ಟಿ ಮತ್ತು ಅವರ ಮಕ್ಕಳು ಕೂಡ ಇಲ್ಲಿ ಮೊನ್ನೆಯಿಂದ ಬಂದು ರಾತ್ರಿ 12 ಗಂಟೆವರೆಗೆ ಮತ್ತೆ ಅವರಲ್ಲಿ ಸೇರಿಕೊಂಡಂತ ತಂಡ, ನೀವೇನು ಬೇಜಾರು ಮಾಡಬೇಡಿ,
ಮತ್ತೆ ಈ ಅಶೋಕ ರೈಗಳು ಬರೀ ಅವರ ಹೆಸರನ್ನು ಮಾತ್ರ ಹೇಳಿದ್ರು ಎಂಕಲ್ಲ ಪುದಾರ ಬಂತಿಜರಂತ. ನಿಮ್ಮೆಲ್ಲ ಹೆಸರು ಹೇಳಬೇಕಿದ್ರೆ ನಾನು ಬೆಳಿಗ್ಗೆವರೆಗೆ ಹೆಸರು ಹೇಳ್ತಾ ಇರಬಹುದು. ನಿಮ್ಮೆಲ್ಲ ಸಾಧನೆಗಳಿವೆ. ನಮ್ಮ ದಯಾನಂದ ರೈಗಳಿದ್ದಾರೆ, ಸ್ಪೋರ್ಟ್ಸಿನವರು ಎಲ್ಲ ಇದ್ದಾರೆ. ನೀವೆಲ್ಲ ರಾತ್ರಿ ಹಗಲು ಸೇರಿ ಮಾಡಿದಂಥ ಕೆಲಸ ಇವತ್ತು ಪುತ್ತೂರಿನ ಪ್ರತಿಷ್ಠೆಗೆ ಕಾರಣವಾಗಿದೆ. ಇವತ್ತು ಹೇಮನಾಥ್ ಶೆಟ್ಟಿ ಅವರ ಹೆಸರು ಇಲ್ಲದಿದ್ದರೆ ಅಶೋಕ್ ರೈ ಅವರ ಹೆಸರು ಇಲ್ಲ, ಅಧಿಕಾರಿಗಳ ಹೆಸರು ಇವತ್ತು ಉಲ್ಲೇಖ ಮಾಡಬೇಕಿದ್ರೆ ಇದು ನಮ್ಮಿಂದ ಅಲ್ಲ, ನಿಮ್ಮೆಲ್ಲ ಸಹಕಾರದಿಂದ. ಪುತ್ತೂರಿನ ಯಾವ ಕಾರ್ಯಕ್ರಮ ಬಂದರೆ ನಾವು ಜಾತಿ ಮತ ಭೇದ ಮರೆತು ಧರ್ಮ ಮರೆತು ಆ ಪುತ್ತೂರಿಗಾಗಿ ರಾಜಕೀಯ ಪಕ್ಷವನ್ನು ಮರೆತು ಒಟ್ಟಿಗೆ ನಾವು ಪುತ್ತೂರಿನ ಅಭಿವೃದ್ಧಿಗಾಗಿ ಶ್ರಮಿಸೋಣ. ಇವತ್ತು ಅಷ್ಟೊಂದು ಕಾರ್ಯಕ್ರಮಗಳು ಇಲ್ಲಿ ಆಗ್ತಾ ಇದೆ, ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಇದಕ್ಕೆ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಬಂದರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ರಾಜಕೀಯವನ್ನು ಸ್ವಲ್ಪ ಬದಿಗೆ ಇಟ್ಟು ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತಹ ಒಂದು ಸಂದೇಶವನ್ನು ಕೊಟ್ಟು ಇಲ್ಲಿ ಬಂದಿರುವಂತಹ ಎಲ್ಲ ಮಕ್ಕಳಿಗೆ ನೀವು ಗೆಲ್ಲುವುದು ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಈಗ ಹೇಳಿದ್ರು ವಿನ್ನಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಪಾರ್ಟಿಸಿಪೇಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ವಿನ್ ಆಗ್ಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ಬರು ಮಾತ್ರ ನಾವು ಈ ಭಾಗದ ಮಕ್ಕಳು ಇದ್ರು ಕೂಡ ನಾವು ಊಟ ತಿಂಡಿ ಎಲ್ಲ ಕೊಡ್ಬೋದು, ಆದರೆ ನಿಮಗೆ ಗೆಲ್ಲಿಕ್ಕೆ ಫಸ್ಟ್ ಪ್ರೈಸ್ ಕೊಡ್ಲಿಕ್ಕೆ ನಾವು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಯುವರ್ ಓನ್ ಎಫರ್ಟ್ಸ್, ಯು ಹ್ಯಾವ್ ಟು ಪುಟ್ ಆನ್ ಎಫರ್ಟ್ಸ್ ಅಂಡ್ ಯು ಹ್ಯಾವ್ ಟು ಕಮ್ ಅಪ್. ಅದರಿಂದ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಬೇಡ, ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಿ. ಆದರೂ ಸೋತವರು ಕೂಡ ಏನು ಬೇಜಾರು ಮಾಡಬಾರ್ದು. ನಾವು ಮೊನ್ನೆ ಒಂದು ಪೇಪರಲ್ಲಿ ನೋಡಿದೆ, ಯಾರು ಒಬ್ಳು ಎಕ್ಸಾಮಲ್ಲಿ ಪಾಸ್ ಆದವರು ಏನಾದರೂ ಬೇರೆ ಬೇರೆ ಮಾಡ್ಕೊಳ್ಳುವಂಥದ್ದು ನೋಡಿದ್ದೀನಿ. ಸ್ಪೋರ್ಟ್ಸಲ್ಲಿ ಕೂಡ ನನಗೆ ಸಿಗಲಿಲ್ಲ ಅಂತ ಮಕ್ಕಳು ಅದನ್ನು ಡಿಸಪಾಯಿಂಟ್ ಮಾಡುವಂತಹ ಸಂಗತಿಗಳು ಬೇಡ. ಸ್ಪೋರ್ಟಿಯಾಗಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ, ಗೆದ್ರೆ ಗೆಲ್ತೀರಿ, ಗೆಲ್ಲದಿದ್ರೆ ಇನ್ನೊಂದ್ಸಲ ಗೆಲ್ತೀವಿ. ಒಟ್ಟು ನೆಕ್ಸ್ಟ್ ಬಿಹಾರದಲ್ಲಿ ಹೋಗುವಾಗ ನಾವೆಲ್ಲ ಕರ್ನಾಟಕದ ಪ್ರತಿಷ್ಠೆಯನ್ನು ಮೇಲೆ ಎತ್ತುವಂತಹ ಕೆಲಸ, ಮೇಲೆ ಹಿಡಿಯುವಂತಹ ಕೆಲಸವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಕ್ರಿಕೆಟಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಿಯಾದ ಊಟ ತಿಂಡಿಗಳನ್ನು ಮಾಡಿ ಮಲಗಲಿಕ್ಕೆ ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ರೆ ಅದನ್ನು ಸ್ವಲ್ಪ ಸುಧಾರಿಸಿಕೊಂಡು ಒಳ್ಳೆಯ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆಲ್ಲ ಧನ್ಯವಾದಗಳು. ಅದರ ಜೊತೆಯಲ್ಲಿ ಹೇಮನಾಥ ಶೆಟ್ಟಿ ಮತ್ತು ಅವರ ತಂಡದವರಿಗೆ ನಾನು ಅತೀವ ಸಂತೋಷದಿಂದ ಧನ್ಯವಾದಗಳನ್ನು ಹೇಳುತ್ತಾ, ಪುತ್ತೂರಿನ ಕಿರೀಟಕ್ಕೆ ನೀವು ಹೆಮ್ಮೆ ತರುವಂತಹ ಕೆಲಸವನ್ನು ಮಾಡಿರಿ. ಆ ಮಹಾಲಿಂಗೇಶ್ವರ ದೇವರು, ಆ ಮಹಿಷಮರ್ದಿನಿ ದೇವರು, ಆ ನೀವು ನಂಬಿರುವಂತಹ ಎಲ್ಲ ಧರ್ಮದ ದೈವ ದೇವರುಗಳು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಶುಭ ಹಾರೈಕೆಗಳಿಂದ ಇವತ್ತು ಉದ್ಘಾಟನೆ ಮಾಡಿದಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ 2 ದಿವಸ ನಡೆಯಲಿ. ನಾಡಿದ್ದು ನಡುವಂತಹ ಈ ಬಹುಮಾನ ವಿತರಣಾ ಸಮಾರೋಪ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಆಗುವುದಿಲ್ಲ. ಅಧಿವೇಶನ ಬೆಳಗಾವಿನಲ್ಲಿ ಅಧಿವೇಶನ ಇರುವ ಕಾರಣ ನಾನು ಇವತ್ತು ಇಷ್ಟೊತ್ತಿಗೆ ಹೋಗಬೇಕಿತ್ತು, ಇನ್ನು ಬ್ಯಾಗ್ ಪ್ಯಾಕ್ ಆಗಲಿಲ್ಲ. ಆ ಕಡೆಯಿಂದ ಫೋನ್ ಬರ್ತಾ ಇದೆ, ನಾನು ಇವತ್ತು ರಾತ್ರಿ ಹೊರಡಬೇಕು. ಅದರಿಂದ ನಾನು 2 ಮುಂದೆ ಸಮಾರೋಪ ಕಾರ್ಯಕ್ರಮಕ್ಕೆ ಇರುವುದಿಲ್ಲ. ಒಳ್ಳೆಯದಾಗಿ ನಡೀಲಿ. ಹೇಮನಾಥ್ ಶೆಟ್ಟಿ ಮತ್ತೆ ತಂಡ ನಮ್ಮ ಪುತ್ತೂರಿನ ಎಲ್ಲ ಬಂಧುಗಳು ನಿಮಗೆ ಅತಿಥಿ ಸತ್ಕಾರ ಕೊಟ್ಟು ನೀವು ಮನೆಯವರೆಗೆ ಹೋಗುವವರೆಗೆ ನಿಮ್ಮ ಜವಾಬ್ದಾರಿಯನ್ನು ಅವರು ವಹಿಸ್ಕೊಳ್ತಾರೆ ಅನ್ನುವ ಮಾತನ್ನು ಹೇಳುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಹಳ ಮನೋಜ್ಞವಾದಂತಹ ಅಧ್ಯಕ್ಷೀಯ ಭಾಷಣವನ್ನು ನೀಡಿದಂತಹ ಸಂಘಟನಾ ಚತುರರು, ರಾತ್ರಿ ಹಗಲೆನ್ನದೇ ಈ ತಾಲೂಕಿನ ಅಭಿವೃದ್ಧಿಗಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಧೀಮಂತ ರಾಜಕಾರಣಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳು. ಬಂಧುಗಳೇ, ಈ ಸಭಾ ಕಾರ್ಯಕ್ರಮ ಆದ ಬಳಿಕ ಈ ವೇದಿಕೆಯಲ್ಲಿ ಬಹಳ ಉತ್ತಮವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿಸಿಕೊಂಡು ನಮ್ಮ ಈ ಉದ್ಘಾಟನಾ ಸಮಾರಂಭದ ಅಂತಿಮ ಭಾಗಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ನಮ್ಮ ಪುತ್ತೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಲೋಕೇಶ್ SR ಇವರಿಂದ. ಈ ಮಧ್ಯೆ ನಮ್ಮ ಚಿಕ್ಕಮಗಳೂರು ತಂಡದ ಕ್ರೀಡಾಪಟುಗಳು ನೋಂದಣಿಯನ್ನ ಮಾಡಿಲ್ಲ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಟೀಮ್ ಮ್ಯಾನೇಜರ್ಸ್ಗಳು ದಯವಿಟ್ಟು ಗಮನಿಸಿಕೊಳ್ಳಿ. ಎಲ್ಲ ಜಿಲ್ಲೆಗಳ ಕ್ರೀಡಾಪಟುಗಳು ದಯಮಾಡಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಲ್ಪ ಹೊತ್ತು ಇದೆ, ಅದನ್ನ ದಯಮಾಡಿ ನೀವು ವೀಕ್ಷಿಸಬೇಕು ಅಂತ ವಿನಂತಿಸಿಕೊಂಡು ಎಲ್ಲ ಟೀಮ್ ಮ್ಯಾನೇಜರ್ಸ್ಗಳು ತಮ್ಮ ಕ್ರೀಡಾಪಟುಗಳನ್ನ ಮತ್ತೊಮ್ಮೆ ಕ್ರೀಡಾಂಗಣಕ್ಕೆ ಕರೆದು ತರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಧನ್ಯವಾದ ಸಮರ್ಪಣೆ ಮಾನ್ಯ ಪುತ್ತೂರಿನ BO ಆಗಿರುವಂತಹ ಸನ್ಮಾನ್ಯ ಲೋಕೇಶ್ SR ಇವರಿಂದ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಪನಿರ್ದೇಶಕರ ಕಚೇರಿ, ಮಂಗಳೂರು,
ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪುತ್ತೂರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇವರ ನೇತೃತ್ವದಲ್ಲಿ 17ರ ವಯೋಮಾನದ ಪ್ರೌಢಶಾಲಾ ಬಾಲಕ ಬಾಲಿಕೆಯರ ರಾಜ್ಯ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಅಂತಿಮ ಹಂತದಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ಶಾಸಕರಾದಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ನಮ್ಮ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೆರಳಿದಂಥ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರುಳ್ಳಿ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ನಮ್ಮ ಉಪವಿಭಾಗಾಧಿಕಾರಿಗಳಾದಂಥ ಶ್ರೀಯುತ ಗಿರೀಶ್ ನಂದನ್ ಸರ್ ಅವರು ಶ್ರಮಿಸಿದ್ದಾರೆ. ವೇದಿಕೆ ಮೇಲಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಧನ್ಯವಾದಗಳನ್ನ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ಮೇಲಿದ್ದಂಥ ಕನ್ಯಾನ ಸದಾಶಿವ ಶೆಟ್ಟಿಯವರು ಸಹ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮದ ವೇದಿಕೆ ಮೇಲಿದ್ದು ಕಾರ್ಯಕ್ರಮವನ್ನು ಅನುಪಸ್ಥಿತಿಯಲ್ಲಿ ಮಾಜಿ ಶಾಸಕರಾದ ಶ್ರೀಮತಿ ಶಕುಂತಲಾ ಶೆಟ್ಟಿಯವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಸಂಚಾಲಕರಾದಂಥ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಸಂಚಾಲಕರಾದಂಥ ಕಾವು ಹೇಮನಾಥ್ ಶೆಟ್ಟಿಯವರ ಶ್ರಮ ತುಂಬ ದೊಡ್ಡದು. ಪೂರ್ಣದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದಂಥ ಸನ್ಮಾನ್ಯ ಶ್ರೀ ಕಾವು ಹೇಮನಾಥ್ ಶೆಟ್ಟಿಯವರಿಗೆ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವ ನಮ್ಮ ಮಾನ್ಯ ಉಪನಿರ್ದೇಶಕರು DR ನಾಯ್ಕರವರು ವೇದಿಕೆ ಮೇಲಿದ್ದಾರೆ, ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚೋಡಪ್ಪನವರು ವೇದಿಕೆ ಮೇಲಿದ್ದಾರೆ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಇರುವ ಎಲ್ಲ ಸಂಘದ ಅಧ್ಯಕ್ಷರುಗಳನ್ನ ಹೆಸರುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀಮತಿ ಲಿಲಿ ಪಾಯ್ಸ್, ಮತ್ತು ಶಿವಪ್ರಸಾದ್ ಶೆಟ್ಟಿಯವರು, ನಿಂಗರಾಜರವರು, ನವೀನ್ ಕುಮಾರ್ ರೈ ಅವರು, ಸುಧಾಕರ್ ರೈ ಅವರು, ಸೀತಾರಾಮ್ ಗೌಡರು, ರಾಮಕೃಷ್ಣ ಮಲಾರ್ ಅವರು, ಶಾಂತಾರಾಮ್ ಓಡ್ಲಾ ಅವರು, ಅಬ್ರಾಮ್ ಅವರು, ಮೊಹಮ್ಮದ್ ಚಂದ್ ಅವರು ಮತ್ತು ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ವೇದಿಕೆ ಮೇಲಿರುವ ದಯಾನಂದ್ ರೈ ಮನವಳಿಕೆ ಬಂಟರ ಸಂಘ ಇವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ನಗರಸಭಾ ಸದಸ್ಯರಾದಂಥ ಜಗನ್ನಿವಾಸ್ ರಾವ್ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಶಶಿಕುಮಾರ್ ಬಾಲೈಟ್ರೆ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ದಂಬೆಕಾನ ಸದಾಶಿವ ರೈಗಳು ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ಸಹಜ ರಾಧಾಕೃಷ್ಣ ಆಳ್ವ ಅವರು ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಪ್ರೇಮನಾಥ್ ಶೆಟ್ಟಿಯವರು ಈ ಒಂದು ಕ್ರೀಡಾಂಗಣದ ಜವಾಬ್ದಾರಿಯನ್ನು ವಹಿಸಿಕೊಂಡು ವ್ಯವಸ್ಥಿತವಾಗಿ ಎಲ್ಲೂ ಸಮಸ್ಯೆ ಆಗದಂತೆ ಈ ಒಂದು ಕ್ರೀಡಾಂಗಣ ಸಜ್ಜುಗೊಳಿಸುವಲ್ಲಿ ಅವರ ತಂಡ, ಪ್ರೇಮನಾಥ್ ಶೆಟ್ಟಿಯವರ ತಂಡ, ಪ್ರೇಮನಾಥ್ ಶೆಟ್ಟಿಯವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಜಿಲ್ಲಾ ಮಟ್ಟದ DP ಅವರಾದಂಥ ಶ್ರೀ ಭುವನೇಶ್ವರ್ ಅವರ ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ತಾಲೂಕಿನ ಜಿಲ್ಲೆಯ ಎಲ್ಲ TP ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸಿ ಆಗಮಿಸಿರುವ ಎಲ್ಲ ಶಿಕ್ಷಕರು, ಜಿಲ್ಲೆಯ ಎಲ್ಲಗಳಿಂದ ರಾಜ್ಯದ ಮೂಲಗಳಿಂದ ಬಂದಿರುವ ಎಲ್ಲ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಇಲಾಖೆ ಪರವಾಗಿ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಈ ರಾಮಕೃಷ್ಣ ವಿದ್ಯಾಸಂಸ್ಥೆ ಮುಖ್ಯ ಶಿಕ್ಷಕರು, ಅವರ ಆಡಳಿತ ಮಂಡಳಿಯವರು ಮತ್ತು ಸಹ ಶಿಕ್ಷಕರು, ವಿಶೇಷವಾಗಿ ಅನಿತಾ MN ಶೆಟ್ಟಿಯವರು, ಇವರೆಲ್ಲರಿಗೂ ಸಹ ಮತ್ತೊಮ್ಮೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿದಂತಹ ಮಾನ್ಯ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಲೋಕೇಶ್ SR ಇವರಿಗೆ ಕೂಡ ನಮ್ಮ ಸಂಘಟಕರ ಪರವಾಗಿ ಪ್ರೀತಿಯ ಕೃತಜ್ಞತೆಗಳು. ಬಂಧುಗಳೇ, ಮುಂದೆ
ಸಾಂಸ್ಕೃತಿಕ ಕಾರ್ಯಕ್ರಮ, ಬಹಳ ಉತ್ತಮವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಆ ಬಳಿಕವೇ ಊಟ ನೀಡುವಂತಹದ್ದು. ಆದ್ದರಿಂದ ಎಲ್ಲರೂ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿಗೆ ನಮ್ಮ ರಾಜ್ಯ ಮಟ್ಟದ ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ನಮಸ್ಕಾರ. ದಯವಿಟ್ಟು ವೇದಿಕೆಯಲ್ಲಿದ್ದ ಚೇರ್ಗಳನ್ನು ತೆರವುಗೊಳಿಸುವುದಕ್ಕೆ ಬೇಕಾದಂತಹ ಸ್ವಯಂ ಸೇವಕ ವಿದ್ಯಾರ್ಥಿಗಳು ಮತ್ತು ಸಂಘಟಕರು ಸಹಕಾರವನ್ನು ನೀಡಬೇಕು ಅನ್ನುವ ಆಶಯದೊಂದಿಗೆ ಕರ್ನಾಟಕ ರಾಜ್ಯ ಮಟ್ಟದ 17ರ ವಯೋಮಾನದ ಬಾಲಕ ಬಾಲಕಿಯರ ಕ್ರೀಡಾಕೂಟ 2023 ಇದು ಕಾರಾಂತರ ಕರ್ಮಭೂಮಿಯಲ್ಲಿ ಕ್ರೀಡಾ ಕಾರಂಜಿ 2023 ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ದಯವಿಟ್ಟು ವೇದಿಕೆ ಸಮಿತಿಯಲ್ಲಿದ್ದವರು ಆದಷ್ಟು ಬೇಗ ವೇದಿಕೆಯಲ್ಲಿದ್ದ ಚೇರ್ಗಳನ್ನು ತೆರವುಗೊಳಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಕೆಲವು ನಿಮಿಷಗಳ ಆಯ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಹೇಮನಾಥ ಶೆಟ್ಟಿ ಕಾವು ಇವರ ವಿಶೇಷ ಕೋರಿಕೆ, ಎಲ್ಲ 37 ಶೈಕ್ಷಣಿಕ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಒಂದು 20ರಿಂದ 30 ನಿಮಿಷವನ್ನ ನಮ್ಮ ಜೊತೆ ಕಳಿಬೇಕು ಅನ್ನುವ ಎಸ್ 30 ನಿಮಿಷದ ಸಹಕಾರವನ್ನ ನೀಡಿ ಅನ್ನುವ ಆಶಯದೊಂದಿಗೆ ಎಲ್ಲ 37 ಶೈಕ್ಷಣಿಕ ಜಿಲ್ಲೆಯ ತಂಡದ ತರಬೇತುದಾರರಿಗೆ ಮತ್ತು ತಂಡದ ವ್ಯವಸ್ಥಾಪಕರಿಗೆ, ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನ ಊಟ ಆಗಿದ್ರೆ ಅವರನ್ನ ಮತ್ತೆ ವೇದಿಕೆಯತ್ತ ಕರೆತರಬೇಕು ಅನ್ನುವ ಆಶಯದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇದೀಗ ಆರಂಭಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಬಸ್ಸಿನ ವ್ಯವಸ್ಥೆಯನ್ನ ಮಾಡಲಾಗತ್ತೆ. ಅಲ್ಲಿಯ ತನಕ ಎಲ್ಲ ಕ್ರೀಡಾಪಟುಗಳು ಕೂಡ ನಿಮಗೋಸ್ಕರ 1 ತಿಂಗಳ ಸಾರ್ಥಕ ಪರಿಶ್ರಮದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಸಂಘಟಿಸುವ ಕಾರ್ಯವನ್ನ ಮಾಡಿದ್ದೇವೆ. ದಯವಿಟ್ಟು ನೀವು ಪ್ರೇಕ್ಷಕರಾಗಿರದಿದ್ರೆ ಆ ಕಾರ್ಯಕ್ರಮ ಅರ್ಥವನ್ನ ಕಳ್ಕೊಳ್ಳುತ್ತೆ. ಅದರಿಂದ ಎಲ್ಲ ಕ್ರೀಡಾಪಟುಗಳು ಆದ್ದರಿಂದ ಎಲ್ಲ ಕ್ರೀಡಾಪಟುಗಳು ಒಂದು ವಿಶೇಷ ಸಹಕಾರವನ್ನ ನೀಡಿ ಅನ್ನುವ ಆಶಯದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಆರಂಭದ ಮುಂಚೆ ಎಲ್ಲ ಕ್ರೀಡಾಪಟುಗಳನ್ನ ವೇದಿಕೆಯ ಮುಂಭಾಗಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಇದೀಗ ಹುಲಿ ವೇಷ
ಪ್ರೇಕ್ಷಕರಿಗೆ ಒಂದು ಕುತೂಹಲ ಆಗಿದೆ, ಆ ಕಡೆಯಿಂದ ಬಂದ್ರು ಈ ಕಡೆಯಿಂದ ಹೋದ್ರು ಅಂತ. ರಾಮಕೃಷ್ಣ ಟೈಗರ್ಸ್ ಇದರ ಹುಲಿ ಕುಣಿತ ಮತ್ತೆ ವಿಶೇಷ ಕಾರ್ಯಕ್ರಮವಾಗಿ 20 ನಿಮಿಷ ನಡೆಯುತ್ತೆ. ಅದರಿಂದ ಮತ್ತೆ ಇದು ಟ್ರಯಲ್ ಮಾತ್ರ. ಒಮ್ಮೆ ಹುಲಿ ಕುಣಿತವನ್ನ ತೋರಿಸಿ ಇದೀಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭಿಸ್ತೇವೆ. ಮತ್ತೆ ರಾಮಕೃಷ್ಣ ಟೈಗರ್ಸ್ ತನ್ನ ವಿಶೇಷ ಅವತಾರವನ್ನ ಮತ್ತೆ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾರೆ. ಸದ್ಯಕ್ಕೆ ಎಲ್ಲ ಕ್ರೀಡಾಪಟುಗಳು ಟ್ರ್ಯಾಕ್ ಅನ್ನ ಬಿಟ್ಟು ಹೊರಭಾಗದಲ್ಲಿ ಕುಳಿತುಕೊಂಡು ಕಾರ್ಯಕ್ರಮವನ್ನ ವೀಕ್ಷಿಸಿ ಅನ್ನುವ ಆಶಯದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಇದು ಒಂದು ಪಿಕ್ಚರ್ ಮಾತ್ರ ನಿಮಗೆ ತೋರಿಸಿದ್ದು. ಆ ಬಳಿಕ ಮೂರನೆಯ ಕಾರ್ಯಕ್ರಮವಾಗಿ ಮತ್ತೆ ಹುಲಿವೇಷ ಕುಣಿತ ವೇದಿಕೆಯಲ್ಲಿ ಅತ್ಯಂತ ಅದ್ದೂರಿಯಾಗಿ ನೆರವೇರಲಿದೆ. 37 ಶೈಕ್ಷಣಿಕ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳನ್ನ ಮನರಂಜಿಸಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲ 37 ಶೈಕ್ಷಣಿಕ ಜಿಲ್ಲೆಯ ಕ್ರೀಡಾಪಟುಗಳನ್ನ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇದೀಗ ರಾಜ್ಯ ಮಟ್ಟದ ಕ್ರೀಡಾಕೂಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭಿಸ್ತೇವೆ. ಮೊದಲಾಗಿ ತೇನ ತೃಣಮಪಿ ನಾಚಲತೆ, ನಿನ್ನ ಅಪ್ಪಣೆ ಇಲ್ಲದೆ ದೈವ ಸತ್ಯವನ್ನ ಹುಲ್ಲು ಕಡ್ಡಿಯೂ ಅಲ್ಲಾಡದು ಅನ್ನುವ ದೈವ ಸತ್ಯವನ್ನ ಅರಿತು ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಪುತ್ತೂರಿನ ಹೆಸರಾಂತ ಗಾಯಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ ಹೆಗ್ಡೆ ಇವರಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಅದಾದ ಬಳಿಕ ಭರತನಾಟ್ಯ, ಫಿಲಂ, ಡ್ಯಾನ್ಸ್, ಹುಲಿವೇಷ ಮತ್ತೆ ಭರತನಾಟ್ಯ, ವಿನೂತನ ನೃತ್ಯ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುವುದಿದೆ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಎಷ್ಟೇ ಸಂಖ್ಯೆಯ ಪ್ರೇಕ್ಷಕರು ನಮ್ಮ ಜೊತೆ ಇರಬೇಕು ಅನ್ನುವ ಆಶಯದೊಂದಿಗೆ ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಚಂದ್ರಶೇಖರ ಹೆಗ್ಡೆ, ಖ್ಯಾತ ಗಾಯಕರು ಪುತ್ತೂರು ಇವರಿಂದ. ಹಾಲ್ 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 ಹಲೋ 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 ಹಲೋ
ಭವನದ ಒಳಭಾಗದಲ್ಲಿ ನೆರವೇರಲಿದೆ. ಆ ನಿಟ್ಟಿನಲ್ಲಿ ಎಲ್ಲ ಟೀಮ್ ಮ್ಯಾನೇಜರ್ಸ್ 9:10 ಸರಿಯಾಗಿ ಬಂಟರ ಭವನದ ಒಳ ಆವರಣ ಸಭಾ ವೇದಿಕೆಯ ಮುಂಭಾಗದಲ್ಲಿ ಕಡ್ಡಾಯವಾಗಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ನಾಳೆ ಮತ್ತು ನಾಡಿದ್ದು ಎಲ್ಲ ಇವೆಂಟ್ಗಳ ಬಗ್ಗೆ ಒಂದು ಕೂಲಂಕುಷ ಕ್ಲಿನಿಕ್ ನಡೀಲಿಕ್ಕಿದೆ. ಎಲ್ಲ ಟೀಮ್ ಮ್ಯಾನೇಜರ್ಸ್ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ, 9:10 ಬಂಟರ ಭವನದ ಆವರಣಕ್ಕೆ ತೆರಳಬೇಕು ಅನ್ನುವ ಕೋರಿಕೆ. ಇದೀಗ ಪ್ರಾರ್ಥನೆ. ಹಲೋ ಹಲೋ ಮೈ ಹಲೋ 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 ಗಜಮುಖನೇ ಗೌರಿ ಸುತನೇ ಷಣ್ಮುಖ ಸೋದರನೇ ರಜತಗಿರಿ ಒಡೆಯನ ಕುಮಾರನೇ ರಜತಗಿರಿ ಒಡೆಯನ ಕುಮಾರನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ ಜಗದೊಡೆಯ ಗಣೇಶನೇ ಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಪೂಜೆಗೆ ಕರುಣೆಯಿಂದನಿ ಬೇಗ ಮುಗಿದು ಬರುವೆ ಹುಲ್ಲು ಕರಿಕೆಯ ಹೂವಿನಂತೆ ಸ್ವೀಕರಿಸಿ ವರದ ಕೊಡುವೆ ಸುಲಭ ಪೂಜೆಗೆ ಕರುಣೆಯಿಂದನಿ ಬೇಗ ಮುಗಿದು ಬರುವೆ ಹುಲ್ಲು ಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರದ ಕೊಡುವೆ ಪ್ರೇಮದಿಂದ ನೆನೆದವರ ಮನವು ಸ್ಥಿರವಾಗಿ ಎಂದು ಇರುವೆ ವಿಜಯ ವಿನಾಯಕನೇ ಗಜ ಗುಣ ಸಾಗರನೇ
ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ. ಕೃತಜ್ಞತೆಗಳು. ಇಲ್ಲಿ ಟ್ರ್ಯಾಕ್ ಅಲ್ಲಿ ನಿಂತವರು ಸ್ವಲ್ಪ ಹೊರಗೆ ಹೋಗಬೇಕು ಅನ್ನುವ ಕೋರಿಕೆಯಲ್ಲಿ ಒಂದು ಡ್ಯಾನ್ಸ್ ನಡೀತದೆ. ಸಂಬಂಧಪಟ್ಟ ಕ್ಯಾಮರಾದವರು ಅದನ್ನು ಹಿಂದಕ್ಕೆ ತಂದ್ರೆ ಒಂದು ಸಹಕಾರಕತೆ ಅನ್ನುವ ಕೋರಿಕೆಯೊಂದಿಗೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಅತ್ಯಂತ ಅದ್ಭುತವಾಗಿ ಸಂಘಟಿಸಿದಂತಹ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಕ್ರೀಡಾಪಟುಗಳಿಂದ ಇದೀಗ ಚಕ್ಕದೆ ಗಿಂಡಿಯ ಅನ್ನುವ ಸುಂದರ ಹಾಡಿಗೆ ಒಂದು ನೃತ್ಯ ಪ್ರದರ್ಶನ ನಡೆಯುತ್ತೆ. ಟ್ರ್ಯಾಕ್ ಅನ್ನ ಬಿಟ್ಟು ನಿಂತ್ಕೊಳ್ಬೇಕು, 3 ಕ್ಯಾಮರಾವನ್ನ ಕೂಡ ದಯವಿಟ್ಟು ಪ್ಲಾಟ್ಫಾರ್ಮಿನ ಮೇಲೆ ತರಬೇಕು ಅನ್ನುವ ಕೋರಿಕೆಯೊಂದಿಗೆ ಕರ್ನಾಟಕ ರಾಜ್ಯ ಮಟ್ಟದ 17ರ ವಯೋಮಾನದ ಬಾಲಕ ಬಾಲಕಿಯರ ಈ ಕ್ರೀಡಾಕೂಟ ಕಾರಂತರ ಕರ್ಮಭೂಮಿಯಲ್ಲಿ ಕ್ರೀಡಾ ಕಾರಂಜಿ. ಈ ಕಾರ್ಯಕ್ರಮದ ಸಂಘಟಕರು ಪುತ್ತೂರಿನ ಕೀರ್ತಿಯನ್ನ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದ ವಿದ್ಯಾಸಂಸ್ಥೆ ರಾಮಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಚಕ್ಕದೆ ಇಂಡಿಯಾ ಅನ್ನುವ ಸುಂದರ ಹಾಡಿಗೆ ನೃತ್ಯವನ್ನ ಪ್ರಸ್ತುತಪಡಿಸ್ತಾರೆ. ವಿದ್ಯಾರ್ಥಿಗಳು ಟ್ರ್ಯಾಕ್ಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ನಿಮ್ಮ ನೃತ್ಯ ಪ್ರದರ್ಶನ ಈ ಟ್ರ್ಯಾಕಿನ ಮೇಲಾಗುತ್ತೆ. ಇದೀಗ ನೃತ್ಯ ಪ್ರದರ್ಶನ ರಾಮಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಟ್ರ್ಯಾಕಿನ ಮೇಲ್ಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಚಕ್ಕದೆ ಇಂಡಿಯಾ ಅನ್ನುವ ಹಾಡಿಗೆ ನೃತ್ಯ ಪ್ರದರ್ಶನ ರಾಮಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ. कुछ करिए नस नस मेरी खोले हाय कुछ करिए बस बस बड़ा बोले अब कुछ करिए ओ कोई तो चल सिद्ध फड़िए तू बेतरिए या मरिए हाय कोई तो चल सिद्ध फड़िए तू बेतरिए या मरिए चक दे गलियों में राशन की फलियों में बैलों में बीजों में ईदों में बीजों में रेतों के दानों में फिल्मों के गानों में सड़कों के गड्ढों में बातों के अड्डों में भूखा रोज भर ले 10-12 बार कर ले रहना न यार पीछे कितना भी कोई खींचे तस है ना मस है जी जिद है तो जिद है जी किसना यूं ही बस करिए कोई तो चल सिद्ध फड़िए तू बेतरिए या मरिए हाय कोई तो चल सिद्ध फड़िए तू बेतरिए या मरिए चक दे गिंडिया चक दे गिंडिया चक दे
ಜೊತೆಯನ್ನು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ರಾಮಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನ. ಆದರಣೀಯರೇ, ಪುತ್ತೂರು ತಾಲೂಕಿನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸುಮಾರು 5 ದಶಕಕ್ಕಿಂತ ಅಧಿಕ ಸೇವೆಯನ್ನ ನೀಡಿರುವ ಕರ್ನಾಟಕ ತಾಲೂಕು ರಾಜ್ಯದ ಪುತ್ತೂರು ತಾಲೂಕಿನ ಸಾಂಸ್ಕೃತಿಕ ಲೋಕದ ದಿಗ್ಗಜರಾಗಿರುವ ಕುದ್ಗಾಡಿ ವಿಶ್ವನಾಥ ರೈ ಇವರಿಂದ ಸ್ಥಾಪಿತವಾದ ವಿಶ್ವ ಕಲಾನಿಕೇತನ ಕಲ್ಚರಲ್ ಅಂಡ್ ಆರ್ಟ್ಸ್ ಇದರ ವತಿಯಿಂದ ಕಲಾಶ್ರೀ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ವಿದೂಷಿ ನಯನಾವಿ ರೈ ಮತ್ತು ತಂಡದವರಿಂದ ವಿನೂತನವಾಗಿರುವ ಭರತನಾಟ್ಯ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಇದೀಗ ಭರತನಾಟ್ಯ ಕಾರ್ಯಕ್ರಮ ನಯನಾವಿ ರೈ ಮತ್ತು ತಂಡದ ಸದಸ್ಯರಿಂದ. तद्धित्तां तजं तां धां धित्तां तजं धीं धीं धां तजं धूं धूं तजं जं जं तद्धित्तां तजं तां धां धित्तां तजं धीं धीं धां तजं धूं धूं तजं जं जं तजं तां तत्तां तजं तत् तजं झं झं तजं तत् तां तजं तां तत् तजं धीं तत् तजं तां तत्तां तजं झं झं तजं तत् तां तत् झं झं तत् झं झं तत् झं झं तां तत् झं झं तत् झं झं तत् झं झं तां तत् झं झं तत् झं झं तत् झं झं तां तत् झं झं तत् झं झं तत् झं झं तां तरि तरि तजं तल तल तजं झल झल तजं तां तरि तरि तजं तल तल तजं झल झल तजं तां तगतां तां तदां तदां तगतां धीं तधीं तधीं तगतीं तों ततों ततों ततगतां तजं ततधिं ततगजं तगजं तगदरि तजं तधन ततजं हरि तधन तजं तधिमितां तगदरि तजं तधन ततजं तदरि तधन तजं तधिमितां तदरि तजन तजं तधिमितां दिक्खु तौ धिं धीमतो तद्दिक्खु तौ धिं धीमतो तद्दिक्खु तद्दिक्खु तदरि तधन तजं तधिमितां
ಕೃತಜ್ಞತೆಗಳು ವಿದೂಷಿ ನಯನಾ ಬಿ ರೈ ಮತ್ತು ಸ್ವಸ್ತಿಕಾ ಆರ್ ಶೆಟ್ಟಿ ಅವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಅಲ್ಲಿ ಹುಲಿವೇಷವನ್ನ ಕಾಣ್ತಾ ಇದ್ದೀರಿ. ತಂಡ ಇನ್ನೊಂದು ಬೇರೆ ಇದೆ, ಇದು ಚಿಕ್ಕ ಪಿಲಿ, ಕಿನ್ನಿ ಪಿಲಿ ಮಾತ್ರ. ಸುತಾಸದ ಪೆಟ್ಟಿಗೆ ಬೂರುದ ಪಿಲಿಕುಲು ನಲಿಪುನ ತೀಯರ ಅನ್ನುವ ಸುಂದರವಾದ ಹಾಡಿಗೆ ವಿತನ್ ಮತ್ತು ನಿರಂಜನ್ ಇವರ ನೇತೃತ್ವದ ತಂಡ ಹುಲಿವೇಷದೊಂದಿಗೆ ಹಾಡಿಗೆ ನೃತ್ಯವನ್ನ ಪ್ರಸ್ತುತಪಡಿಸುತ್ತಾರೆ. ಇದೀಗ ನಿಮ್ಮ ಮುಂದೆ ವಿಪಿನ್ ಮತ್ತು ನಿರಂಜನ್ ಇವರ ತಂಡ.
ತುಯಾನ ಆಸೆದ ಕಣ್ಣೀರು ಊರುಗ ಪೊಣ್ಣುಲು ತಿಳಿಕುನ ಮರಳು ತುಯಾನ ಆಸೆದ ಬೆಟ್ಟಿಗೆ ಊರುಗ ತಿಳಿಕುಲು ನಲಿಕುನ ಪೊಲ್ಲು ತುಯಾನ ಆಸೆದ ಕಣ್ಣೀರು ಊರುಗ ಪೊಣ್ಣುಲು ತಿಳಿಕುನ ಮರಳು ತುಯಾನ ಅರೆ ಹೋಗಲ್ಲ ದಿವಾನ ಬಲ ನಲಿಕುನ ಯಾವಾಗವಾನ ನನ್ನ ಬಾರಿ ಜಾಲಿಯ ಆಸೆದ ಬೆಟ್ಟಿಗೆ ಊರುಗ ತಿಳಿಕುಲು ನಲಿಕುನ ಪೊಲ್ಲು ತುಯಾನ ಆಸೆದ ಕಣ್ಣೀರು ಊರುಗ ಪೊಣ್ಣುಲು ತಿಳಿಕುನ ಮರಳು ತುಯಾನ ಸಂತಸದ ಈ ಶುಭಗಳಿಗೆ ನಂತಾರೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರೊಳಗೆ ಕಣತರಿಗೆ ನಮ್ಮ ಊರ ಸಿಂಗಾರ ಹಾಂಡೆ ಈ ಭೂಮಿಯ ಬಂಗಾರಿ ಕೊಳೆಂದು ನನಲಾಗ ಪಾಡಿದ ನಲಿಪುನ ಸಮಯ ದಾಸದ ಪೆಟ್ಟರು ಊರುದ ಪಿಲಿಕುಲು ನಲಿಪುನ ಪುಲ್ಲು ತುಯಾನ ಆಸೆದ ಕಣ್ಣೀರು ಊರುದ ಪೊಣ್ಣುಲು ತಿಳಿಪುನ ಮರಳು ತುಯಾನ ವಾಕ್ಯೊಳೆನ ಸ್ವರ ಸಂಗೀತವೇ ನಮ್ಮೂರ ಮಣ್ಣೆಡೆಗೆ ಮಕ್ಕಳದ ಸ್ವರ ಚಂದರದ ಚೆಂಡೇದ ಓರಗೆ ನಮ್ಮ ಪೂರ ಪಂಜಾನ ಬರಿತು ಭೇದ ಭಾವ ದೂರಾದ ಬರಿತು ನಮ್ಮ ಸಾರ ಜನ್ಮನು ಕಳೆಗಳು ಮೂಲೆ ಕಾಸದ ಪೆಟ್ಟರು ಊರುದ ಪಿಲಿಕುಲು ನಲಿಪುನ ಪೊಲ್ಲು ತುಯಾನ ಆಸೆದ ಕಣ್ಣೀರು ಊರುದ ಪೊಣ್ಣುಲು ತಿಳಿಪುನ ಮರಳು ತುಯಾನ ದಾಸದ ಪೆಟ್ಟರು ಊರುದ ಪಿಲಿಕುಲು ನಲಿಪುನ ಪೊಲ್ಲು ತುಯಾನ ಆಸೆದ ಕಣ್ಣೀರು ಊರುದ ಪೊಣ್ಣುಲು ತಿಳಿಪುನ ಮರಳು ತುಯಾನ. ಕೃತಜ್ಞತೆಗಳು. ಎಲ್ಲ ವಿದ್ಯಾರ್ಥಿಗಳು ಮಕ್ಕಳ ಹುಲಿವೇಷ ಕುಣಿತಕ್ಕೆ ಬಹಳ ಎಂಜಾಯ್ ಮಾಡಿದ್ರಿ. ಈಗ ಆಗ ಆ ಕಡೆಯಿಂದ ಹೋಗಿ ಈ ಕಡೆ ಇಳಿದಂತ ಹುಲಿಗಳು ಮತ್ತೆ ವೇದಿಕೆಗೆ ಬರುವ ಸಮಯ. ಜೋರಾಗಿ ಒಂದು ಚಪ್ಪಾಳೆಯನ್ನ ತಟ್ಟಿದ್ರೆ ಬಹುಶಃ ಅವರು ಇನ್ನು ಜೋಶಾಗಿ ವೇದಿಕೆಗೆ ಬರುತ್ತಾರೆ. ಇವತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವಿದ್ಯಾಮಾತಾ ಅಕಾಡೆಮಿಯ ಸಂಚಾಲಕರಾಗಿರುವ ಭಾಗೇಶ್ ಇವರ ಸಂಚಾಲಕತ್ವದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಿಮ್ಗೇನ್ ಬೇಕೋ ಅದನ್ನ ಜೋಡಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಕಾರ್ಯಕ್ರಮ ಆರಂಭ ಆಗುವಾಗ ಇಲ್ಲಿ ಯಾರು ಇರ್ಲಿಲ್ಲ. ಈಗ ಹುಲಿವೇಷ ಬರ್ತದೆ ಅಂತ ಹೇಳುವಾಗ ಎಲ್ರು ಎದ್ದು ನಿಂತು ಸರ್ತಾಗಿದೆ. ನಿಮ್ಮ ಕುತೂಹಲಕ್ಕೆ 20 ನಿಮಿಷ ಕಾಯ್ಬೇಕು. ಎಷ್ಟು 20 ನಿಮಿಷ ಕಾಯ್ಬೇಕು. ಕಾಯ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿಯಾ? ಈಗ ಬೇಕಾ 20 ನಿಮಿಷದ ನಂತರ ಬೇಕಾ? ಈಗ ಬೇಕಾ? ಈಗ ಬೇಕಾ? ಜೋರಾಗಿ ಏನ್ ಮಾಡ್ಬೇಕು? ಚಪ್ಪಾಳೆ ಚಟ್ಟಬೇಕು. ಸಾಲ್ದು. ಇದು 10 ನಿಮಿಷ ಇನ್ನು ಲೇಟ್ ಮಾಡ್ತೇವೆ. 10 ನಿಮಿಷ ಜೋರಾಗಿ. ಓ, ಇಲ್ಲಿ ಹುಡುಗಿಯರ ಮಾತ್ರ ಬೊಬ್ಬೆ ಹಾಕ್ತಾರೆ. ಅಣ್ಣ, ಅಷ್ಟು ದೂರದಿಂದ ಬಂದಿದ್ದೀರಿ, ಜೋರಾಗಿ ಬೊಬ್ಬೆ ಹಾಕ್ರಣ. ಇದೀಗ
ಎಸ್, ಈಗ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್, ಟ್ರ್ಯಾಕ್ ಅನ್ನ ಸಿಂಥೆಟಿಕ್ ಟ್ರ್ಯಾಕ್ ಹಾಗೆ ಮಾಡಿದ್ದಾರೆ. ಇಲ್ಲೆಲ್ಲ ಕೂತಿದ್ದೀರಿ, ಆ ಕಡೆಯಿಂದ ಸಂಘಟಕರು ಬಂದ್ರೆ ನಮ್ಮನ್ನ ಸೇರಿಸಿ ಬೈತಾರೆ. ಯಾಕಂದ್ರೆ ಇದರಲ್ಲಿ ಚಾರ ಹಾಕೊಂಡ್ರೆ ನಾಳೆ ಓಡುವ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅದರಿಂದ ಎಲ್ಲರ ಹತ್ರ ಒಂದು ಪ್ರೀತಿಯ ಕೋರಿಕೆ, ಎಲ್ಲರೂ ಟ್ರ್ಯಾಕ್ ಬಿಟ್ಟು ಹೊರಗೆ ನಿಂತರೆ ಉತ್ತಮ ಆಗುತ್ತೆ ಅನ್ನುವ ಆಶಯದೊಂದಿಗೆ ಇದೊಂದು ಸಹಕಾರ ಕೊಟ್ರೆ ಒಂದೇ ನಿಮಿಷ ಕಾಯ್ಬೇಕು. ಹುಲಿವೇಷ ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಂದ 37 ಶೈಕ್ಷಣಿಕ ಜಿಲ್ಲೆಗಳಿಂದ ಬಂದ ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಿ. ರಾಮಕೃಷ್ಣ ಟೈಗರ್ಸ್ ಅವರ ಸಾಮರ್ಥ್ಯವನ್ನ ತೋರಿಸುವುದಕ್ಕೆ ರೆಡಿ ಇದ್ದಾರೆ. ಆಗ್ಬಹುದಲ್ಲ? ಟ್ರ್ಯಾಕ್ ಅನ್ನ ಬಿಟ್ಟು ಕೊಟ್ಟಿದ್ದೀರಿ. ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಈಗ ನಮ್ಮ ಕ್ಯಾಮರಾದವರೆಗೂ ಚಂದ ಶೂಟಿಂಗ್ ಮಾಡಬಹುದು. ವಿಶೇಷ ಕೃತಜ್ಞತೆಗಳಿಂದ ಜೋರಾದ ಏನ್ ಮಾಡ್ತೀರಿ? ಬೊಬ್ಬೆ ಹಾಕ್ತೀರಾ, ಚಪ್ಪಾಳೆ ತಡ್ತೀರಾ? ಎಸ್, ರೆಡಿ. ಹುಲಿವೇಷಧಾರಿ ನಿಮಗೆ ಜೋಶ್ ಬಂತ? ಇಲ್ಲ ಅಂತ ಎಸ್, ರೆಡಿ. ಸ್ವಾಗತಿಸೋಣ ರಾಮಕೃಷ್ಣ ಟೈಗರ್ಸ್. ಭಾಗ್ಯಶ್ರೀ ಸರ್, ಟ್ರ್ಯಾಕ್. ಎಲ್ಲ ಪ್ರೇಕ್ಷಕ ಬಂಧುಗಳಿನ್ 1 ನಿಮಿಷದಲ್ಲಿ ಹುಲಿ ಬರುತ್ತೆ. ಅಲ್ಲ, ಒಂದು ಡ್ಯಾನ್ಸ್ ಹಾಕ್ಬೇಕಾ? ನೋಡಿ, ಯಾರಿಗೆಲ್ಲ ಹುಲಿವೇಷವೇ ಬರಬೇಕು. ನಮ್ಮ ರಾಮಕೃಷ್ಣದ ಮಕ್ಕಳು ಮಾತ್ರ ಹುಲಿವೇಷ ಬರಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಬೇಡವಾ? ಡ್ಯಾನ್ಸ್ ಆಗ್ಬೋದಾ? ಹುಲಿವೇಷ ಬೇಕಾ? ಹುಲಿವೇಷ ಬೇಕಾ? ರೆಡಿ ಆಗಿದೆ. ಹುಲಿ ವೇಷಧಾರಿಗಳನ್ನ ಸ್ವಾಗತಿಸುವುದಕ್ಕೋಸ್ಕರ ಆದ್ರೆ ಒಂದು ಕಂಡೀಷನ್ ಇದೆ. ಹುಲಿವೇಷ ಬಂದು ಹೋದ ನಂತರ ನೀವು ಮನೆಗೆ ಹೋಗ್ಲಿಕ್ಕಿಲ್ಲ. ಎಲ್ಲ ಕಾರ್ಯಕ್ರಮ ನೋಡಿ ಹೋಗಬೇಕು. ಒಂದು ಯಕ್ಷಗಾನ ಕೂಡ ಇದೆ. ಆಗ್ಬೋದಲ್ಲ? ನಾವೆಲ್ಲ ನಮ್ಮ ವಾಲಂಟಿಯರ್ಸ್ ಅನ್ನ ಈಗ ನಿಲ್ಲಿಸ್ತೇವೆ ಹಿಂದೆ. ಇವರು ಯಾರಾದ್ರೂ ಹೋದ್ರೆ ಅವರನ್ನ ನಿಲ್ಲಿಸಬೇಕು. ರಾಮಕೃಷ್ಣದ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಯುವ ತನಕ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ, ಇದೀಗ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಸೇರಿ ರಾಮಕೃಷ್ಣ ಟೈಗರ್ಸ್ ಇದರ ವತಿಯಿಂದ ಪುತ್ತೂರಿಗೆ ಈ ಸಲ ಪೀಲಿ ರಂಗ್ ಪೀಲಿ ಗೊಬ್ಬು, ಅಷ್ಟೊಂದು ಹುಲಿವೇಷಗಳನ್ನ ನೋಡಿಯೂ ಕೂಡ ಸಮಾಧಾನ ಆದ ಹಾಗೆ ಕಾಣುವುದಿಲ್ಲ. ಎಲ್ಲರೂ ಒಟ್ಟು ಸೇರಿ ಹುಲಿವೇಷವನ್ನ ಸ್ವಾಗತಿಸುವವರಿದೆ. ಇದೀಗ ರಾಮಕೃಷ್ಣ ಟೈಗರ್ಸ್ ವೇದಿಕೆಗೆ ಬರುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ತಾಸದ ಪೆಟ್ಟಕ್ಕೆ ಎಂಡ ಪಿಲಿ ವೇಷ ಬರ್ಕೊಂಡು ಸರಿಯಲ್ಲ? ಎಸ್, ಈಗ ಒಂದು ಜೋಶಲ್ಲಿ ನೀವು ವೇದಿಕೆಗೆ ಕರೆದ್ರೆ ನೋಡಿ. ರೆಡಿ? ಸ್ವಾಗತಿಸ್ತಾ ಇದ್ದಾರೆ ರಾಮಕೃಷ್ಣ ಟೈಗರ್ಸ್.
ಅಭಿನಂದನೆಗಳು. ರಾಮಕೃಷ್ಣ ಟೈಗರ್ಸ್ ಎಕ್ಸಾಕ್ಟ್ 20 ನಿಮಿಷ ಅದ್ಭುತವಾದ ಪ್ರದರ್ಶನವನ್ನ ನೀಡಿದ್ರಿ. ಬರ್ಪನ ಬರಲು ಬಟ್ಟಿದ್ದಾರೆ ಇತ್ತ ಬಟ್ಟೋಡ್ಚ ಬರುವ ಮುಂಚೆ ಚಂದ ಚಪ್ಪಾಳೆಯನ್ನ ತಟ್ಟಿದ್ರಿ. ಮುಗಿದ ಮೇಲೆ ಒಂದು ಜೋರಾದ ಚಪ್ಪಾಳೆಯನ್ನ ರಾಮಕೃಷ್ಣ ಟೈಗರ್ಸ್ ತಂಡಕ್ಕೆ ನೀಡುವ ಒಂದು ಒಪ್ಪಂದ ಆಗಿತ್ತು. ಯಾರು ಹೋಗ್ಲಿಕ್ಕಿಲ್ಲ ಅಂತೇಳಿ ಹೋಗಿದ್ದೀರಿ. ಆದರೂ ಕೂಡ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ವಿದೂಷಿ ನಯನಾ ವಿ ರೈ ಮತ್ತು ವಿದೂಷಿ ಸ್ವಸ್ತಿಕಾ ಆರ್ ಶೆಟ್ಟಿ ತಂಡದಿಂದ ಒಂದು ದೇಶಭಕ್ತಿ ಗೀತೆಗೆ ಸುಂದರ ನೃತ್ಯ ನಿಮ್ಮ ಮುಂದೆ. भावन भारत साम्राज्य समरस भावन भारत साम्राज्य स्वीकृत तनयवरेज जय हे जय हे जय हे समरस भावन भारत साम्राज्य स्वीकृत तनयवरेज जय हे जय हे जय हे विमल सुहृदया चितस्वतराज्य विविध कलाधरैरति परिपूजा समरस भावन भारत साम्राज्य अमित पराक्रम अगणित लीला अधरितानंद घन बुध जाना अमित पराक्रम अगणित लीला अपरिमितानंद घन बुध जाना शमित रिपुदंभ शुभ गुणशीला शांत सत्याग्रह विलसित शाला शमित रिपुदंभ शुभ गुणशीला शांत सत्याग्रह विलसित शाला समरस भावन भारत साम्राज्य सज्जन मानस सुकृत सल्लाप सुखतम कर्णै संस्तुत रूपा सज्जन मानस सुकृत सल्लाप सुखतम कर्णै संस्तुत रूपा दुर्जन दुर्मति रोष
ದೋಷ ದುರಾಪ ದುರಿತ ನಿವಾರಣ ದಿವ್ಯ ಪ್ರತಾಪ ದುರ್ಜನ ದುರ್ಮತಿ ದೋಷ ದುರಾಪ ದುರಿತ ನಿವಾರಣ ದಿವ್ಯ ಪ್ರತಾಪ ಸಮರಸ ಭಾವನ ಭಾರತ ಸಾಮ್ರಾಜ್ಯ ಶಶ್ವದಖಿಲ ಸೌಭಾಗ್ಯ ವಿತರಣ ಶಮದಮ ಕರುಣಾ ಶಾಂತ ವಿವರಣ ಶಶ್ವದಖಿಲ ಸೌಭಾಗ್ಯ ವಿತರಣ ಶಮದಮ ಕರುಣಾ ಶಾಂತ ವಿವರಣ ವಿಶ್ವಕೃತಾನಂದ ಗೀತಾಭರಣ ವಿಶ್ವಕೃತಾನಂದ ಗೀತಾಭರಣ ವಿದಿತ ಜಯಾನಘ ವಾಗ್ವರ ಶರಣ ವಿಶ್ವಕೃತಾನಂದ ಗೀತಾಭರಣ ವಿದಿತ ಜಯಾನಘ ವಾಗ್ವರ ಶರಣ ಸಮರಸ ಭಾವನ ಭಾರತ ಸಾಮ್ರಾಜ್ಯ ಸ್ವೀಕೃತ ತನಯವರೇ ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ನಟರಾಜ ನಟರಾಜ
ಅಭಿನಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ನೃತ್ಯ ಶುಭಾರೈ ಮತ್ತು ತಂಡದವರಿಂದ. ಆತ್ಮೀಯರೇ, ಒಂದು ಪ್ರಕಟಣೆ. ದಯಮಾಡಿ ಯಾರಾದರೂ ಇಲ್ಲಿ ಹಾಲ್ಟಿಂಗ್ ಅಲ್ಲದವರು ಬೇರೆ ಇದ್ದರೆ, ನಿಮ್ಮ ಬಸ್ ಡ್ರೈವರ್ಸ್ ಎಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ, ಯಾರಾದರೂ ಇದ್ದರೆ ಕೂಡಲೇ ಹೋಗಬೇಕಾಗಿ ವಿನಂತಿ. ಯಾಕೆಂದರೆ ಅಲ್ಲಿ ಡ್ರೈವರ್ಸ್ ಎಲ್ಲ ಬಸ್ಸಿನ ಹತ್ರ ನಿಂತ್ಕೊಂಡಿದ್ದಾರೆ, ಮಕ್ಕಳು ಬರಲಿಲ್ಲ. ಲೇಟ್ ಮಾಡಿದರೆ ನಾಳೆ ನಿಮಗೆ ಪ್ರಾಕ್ಟೀಸಿಗೆ ಕಷ್ಟ ಆಗ್ತದೆ. ನಾಳೆ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಯಾಕೆಂದರೆ ನೀವೇ ಇವೆಂಟ್ಸ್ ಆಗಿರ್ತದೆ. ಹಾಗಾಗಿ ನಾಳೆ ಫ್ರೆಶ್ ಅಪ್ ಆಗಿ ನಿಮಗೆ ಹೇಳಬೇಕು. ಎಲ್ಲ ನಿಮ್ಮ ಕೆಲಸಗಳೆಲ್ಲ ಮೇಯ್ನ್ ಇದೆಲ್ಲ ಸಬ್ ಇರುವಂಥದ್ದು. ಮೇಯ್ನ್ ನೀವು ಬಂದಂಥ ಉದ್ದೇಶ ಬೇರೆ ಇರ್ತದೆ. ಅದಕ್ಕಾಗಿ ಯಾರು ಇದ್ದೀರಿ, ಯಾರೆಲ್ಲ ಸ್ಟೂಡೆಂಟ್ಸ್ ಆಗಲಿ, ಟೀಚರ್ಸ್ ಆಗಲಿ, ಅಥವಾ ಯಾರು ಸಂಬಂಧಪಟ್ಟವರು ಕೂಡಲೇ ಬಸ್ಸಿಗೆ ಹೋಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಾಳೆ ಇನ್ ಟೈಮಿಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸಿದ ಶುಭಾರೈ ಮತ್ತು ತಂಡದವರಿಂದ ಸುಂದರ ನೃತ್ಯ ನಿಮ್ಮ ಮುಂದೆ. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ನನ್ನೊಳಗೆ ಕಾವೇರಿ ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಡೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ.
ಮಾಡುಗಮ್ಮಂದು ಗೆಜ್ಜೆ ಗೆಲ್ಲೊಂದು ಒಂದು ಸಾಲದು ತಾಗಿ ತಂದಾರೋ ಸ್ವಾಮಿ ಮಾದೇವ ಏಳು ಬೆಟ್ಟನ ದಾಟಿ ಬಂದು ನಿಂತಾರೋ ಮಾಡುಗಮ್ಮಂದು ಗೆಜ್ಜೆ ಗೆಲ್ಲೊಂದು ಒಂದು ಸಾಲಿಗೆ ತಾಗಿ ತಂದಾರೋ ಸ್ವಾಮಿ ಮಾದೇವ ಏಳು ಬೆಟ್ಟನ ದಾಟಿ ಬಂದು ನಿಂತಾರೋ चुरा के दिल मेरा गोरिया चली चुरा के दिल मेरा गोरिया चली पूरा के निंदिया कहाँ तू चली पागल हुआ दीवाना हुआ पागल हुआ दीवाना हुआ कैसी ये दिल की लगी हाँ चुरा के दिल तेरा चली मैं चली मुझे क्या पता कहाँ मैं चली ಕೃತಜ್ಞತೆಗಳು ಶುಭಾರೈ ಮತ್ತು ತಂಡದವರೆಗೆ ಕಾರ್ಯಕ್ರಮವನ್ನು ಮುಂದುವರಿಸ ಮುಂದಿನ ನೃತ್ಯ ಫಿಲ್ಮ್ ಡ್ಯಾನ್ಸ್ ವೇತನ್ ಮತ್ತು ನಿರಂಜನ್ ತಂಡದವರಿಂದ ಆ ಬಳಿಕ ಶ್ರವಣರಂಗ ಪ್ರತಿಷ್ಠಾನ ಸಬಣೂರು ಇವರ ವತಿಯಿಂದ ಯಕ್ಷಗಾನ ನಡೆಯಲಿಕ್ಕಿದೆ. ಇದಕ್ಕೂ ಕೂಡ ನಿಮ್ಮ ಸಹಕಾರವನ್ನು ಯಾಚಿಸ್ತಾ ಇದ್ದೇವೆ.
ಚಂದ. ಲೆಲ್ಲೆ ಪಾಡಿ ಲೆಲ್ಲೆ ಪಾಡಿ ಲೆಲ್ಲೆ ಪಾಡಿಗ ಪಾಡಿ ಲೆಲ್ಲೆ ಬೊಬ್ಬೆ ಲೆಲ್ಲೆ ಪಾಡಿಗ ಕಾಡಿನಲ್ಲಿ ನೋಡ ನಮ್ಮ ರಾಜ್ಯನೊಳಗ ಕಾಡಿಯಲ್ಲಿ ಮೋಜು ನೋಡ ಎಂತ ಚಂದಗ ಹಟ್ಟಿಗೆ ನಾನು ಬರಲೇನೆ ಚಿಂಕಾದ ಹೆಣ್ಣ ಜಿಂಕೆಯ ಕಣ್ಣ ಆಸೆಯ ಕಂಡಾಗ ಅಭಿನಂದನೆಗಳು ವಿತನ್ ಮತ್ತು ನಿರಂಜನ್ ತಂಡದವರೆಗೆ. ಇಲ್ಲಿಗೆ ನೃತ್ಯ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇದೀಗ ಯಕ್ಷಗಾನ ಶ್ರವಣರಂಗ ಪ್ರತಿಷ್ಠಾನ ಸಬಣೂರು ಇಲ್ಲಿನ ಯಕ್ಷ ಕಲಾವಿದರಿಂದ ಯಕ್ಷಗಾನ ನಡೆಯುತ್ತೆ. ಎಲ್ಲ ಪ್ರೇಕ್ಷಕ ಬಂಧುಗಳ ಸಹಕಾರವನ್ನು ಯಾಚಿಸ್ತ ಕೆಲವು ನಿಮಿಷಗಳ ಯಕ್ಷಗಾನ ಈ ಕಾರ್ಯಕ್ರಮದ ಪ್ರಸ್ತುತಿ ಯಕ್ಷ ಕಲಾವಿದರು ಶ್ರವಣರಂಗ ಪ್ರತಿಷ್ಠಾನ ಸಬಣೂರು. ಆದರೆ ನಿರೇ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಕಾರ್ಯಕ್ರಮದ ಪ್ರಸ್ತುತಿ ಯಕ್ಷಗಾನ ಶ್ರವಣರಂಗ ಪ್ರತಿಷ್ಠಾನ ಸಬಣೂರು ಇಲ್ಲಿನ ಯಕ್ಷ ಕಲಾವಿದರಿಂದ.
ಸೊ ದಯವಿಟ್ಟು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ 37 ಶೈಕ್ಷಣಿಕ ಜಿಲ್ಲೆಗಳಿಂದ ಆಗಮಿಸಿರುವ ಯಾವುದಾದ್ರೂ ಕ್ರೀಡಾಪಟುಗಳು ಅಥವಾ ಟೀಮ್ ಮ್ಯಾನೇಜರ್ ಅಥವಾ ತಂಡದ ತರಬೇತುದಾರರು ಯಾರಾದರೂ ಇಲ್ಲಿ ಉಳಿದಿದ್ರೆ ಬಸ್ ಇನ್ನೂ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದೆ. ಸೊ ದಯವಿಟ್ಟು ಯಾವ ಕ್ರೀಡಾಪಟುಗಳು ಕೂಡ ಇನ್ನು ನಿಲ್ಲಬೇಡಿ, ನೀವು ದಯವಿಟ್ಟು ಹೋಗಿ ನಿಮ್ಮ ರೂಮ್ ಸೇರಿಕೊಳ್ಬೇಕು ಅನ್ನುವ ಕೋರಿಕೆಯೊಂದಿಗೆ ಕೆಲವು ನಿಮಿಷಗಳ ನಂತರ ಬಸ್ ಹೊರಡುತ್ತೆ. ನಂತರ ನೀವು ನಿಮ್ಮ ರೂಮಿಗೆ ಸೇರಲಿಕ್ಕೆ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಇಲ್ಲಿ ಇರುವ ಯಾವುದೇ ಕ್ರೀಡಾಪಟುಗಳು ನೀವು ತಕ್ಷಣ ನಿಮ್ಮ ಬಸ್ಸನ್ನು ಸೇರಿಕೊಳ್ಬೇಕು ಮತ್ತು ನಂತರ ಬಸ್ಸಿನ ವ್ಯವಸ್ಥೆ ಇಲ್ಲ. ಇದು ಕಡ್ಡಾಯವಾದ ಸೂಚನೆ. ಇನ್ನು 5 ನಿಮಿಷ ಬಸ್ಸಿನವರು ನಿಮಗೋಸ್ಕರ ವೆಯ್ಟ್ ಮಾಡ್ತಾರೆ. ಆ ಬಳಿಕ ಬಸ್ ಹೊರಡುತ್ತೆ, ಡ್ರೈವರ್ಗಳು ಮನೆಗೆ ತೆರಳುತ್ತಾರೆ. ಆ ಬಳಿಕ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಬಸ್ಸಿನ ಸೇವೆ ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಂಗಣದಲ್ಲಿ ಅಥವಾ ಊಟದ ಬಂಟರ ಭವನದ ಆ ಜಾಗದಲ್ಲಿ ಅಥವಾ ಶಾಲಾ ಆವರಣದಲ್ಲಿ ಉಪಸ್ಥಿತರಿರುವ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಅಥವಾ ತಂಡದ ವ್ಯವಸ್ಥಾಪಕರು ಅಥವಾ ತರಬೇತುದಾರರು, ಸೊ ದಯವಿಟ್ಟು ನೀವು ತಕ್ಷಣ ಬಸ್ಸಿಗೆ ತೆರಳಬೇಕು. ತಮ್ಮ ತಮ್ಮ ವಸತಿ ವ್ಯವಸ್ಥೆ ಎಲ್ಲಿದೆಯೋ ಆ ಶಾಲೆಗೆ ತೆರಳಬೇಕು ಅನ್ನುವ ವಿನಂತಿ. ಇದೀಗ ಶ್ರವಣರಂಗ ಪ್ರತಿಷ್ಠಾನ ಸವಣೂರು ಇಲ್ಲಿನ ಕಲಾವಿದರಿಂದ ಯಕ್ಷಗಾನ ನಡೆಯುತ್ತೆ. ಸೊ ಕಲಾವಿದರ ಈ ಒಂದು ಪ್ರಯತ್ನಕ್ಕೆ ಎಲ್ಲ ಪ್ರೇಕ್ಷಕ ಬಂಧುಗಳ ಸಹಕಾರ ಇರಲಿ ಅನ್ನುವ ಆಶಯದೊಂದಿಗೆ ಇದೀಗ ಯಕ್ಷಗಾನ ಪ್ರಸ್ತುತಿ. ಹಾಲು
ಹಾಲು ಹಾಲು ಹಾಲು ಹಾಲು ಹಾಲು ಹಾಲು ಹಾಲು ಹಾಲು ಚೆಕ್ ಹಾಲು 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 ಹಾಲು
ಹಲೋ 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 ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಗದಳ ನೇತ್ರೆಯೇ ಶ್ರೀ ದುರ್ಗಾಂಬಿಕೆಯ ಬಲಗುಳ್ಳು ಭಕ್ತಿಯುಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸೋಸುದೆ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುತ ವರ್ಣಿಪೆನಿ ಕಥಾಮೃತವ. ವನಿತೆ ತೆರದಿಲ್ಲ ಮರುಗುತ್ತಲಿರ್ಪುದು ಮುನಿನಾಥಲರಿತು ಸುಜ್ಞಾನದಲ್ಲಿ ಜವಲಂತೆ ಮನದಿ ರೋಜವ ತಾಳಿ ನಡೆದಲ್ಲ ಸತಿಯ ಕಂಡಾಗ ಗರ್ಜಿಸುವುದೆಲ್ಲನು. ಆ ಆ ಜವನಂತೆ ಮನದಿ ರೋಷವ ತಾಳಿ ನಡೆತಂದ ಸತಿಯ ಕಂಡಾಗ ಗರ್ಜಿಸುತ್ತೆಂದನು. ಅಷ್ಟು ಮಾತ್ರವಲ್ಲ, ಮರಳಿನ ಮಡಿಕೆಯನ್ನು ಮಾಡಿ ನೀರು ತರ್ತಾ ಇದ್ದವಳು, ಅದು ಆಗ್ತಾ ಇಲ್ಲ. ಕಾರಣ ಇವಳ ಪಾತಿವೃತ್ಯ ಜಾರಿದೆ ಅಂತ ಅರ್ಥ ಅಲ್ಲವೇ? ಕರೀತೇನೆ ಅವಳನ್ನು. ಮೋಗಿಸಿಗಳು ತಡೆದ ಬಜಾರಿ ಬೇಳು. ಒಂದೊಮ್ಮೆಗೆ ಎಲ್ಲ ರಾಜರನ್ನು ಬಿಟ್ಟು ನನ್ನನ್ನು ಮೋಹಿಸಿ ಮದುವೆಯಾದವಳು ನೀನು. ಆದರೆ ಇಂದು ಎಂದಿಗೂ ಶುದ್ಧೋದಕವನ್ನು ನೀರು ತರಲಿಕ್ಕೆ ಹೋದವಳು ನೀನು. ತಡಬೇಕಾಯಿತು, ತಡಬೇಕಾಯಿತು. ರಮಣ ನಿನಗೀ ಕೋಪ ಬೇಕೇ? ರಮಣ ನಿನಗೀ ಕೋಪ ಬೇಕೇ? ಕ್ಷಮಿಸ ಪರಾಧವನು ನಮಿಸಿ ಪೇಳುವೆ ನಿಜವ ಕೇಳು.
ವಿಮಲ ಚರಿತ ನೀನೋ ರಮಣ ಸ್ವಾಮಿ ಏನು ಯಾಕೆ ಸ್ವಾಮಿ ಕೋಪ? ರೇಣುಕ ಮಹಾರಾಜನ ಮಗಳಾಗಿ ಜನಿಸಿದೆ. ಅರಮನೆಯ ಸುಖ ವೈಭೋಗ ಬೇಡವೆಂದು ನಿಮ್ಮನ್ನೇ ಬಯಸಿ ಕೈ ಹಿಡಿದು 5 ಮಕ್ಕಳ ತಾಯಿ ಸ್ವಾಮಿ ನಾನು. ಎಂದಿನಂತೆ ಶುದ್ಧೋದಕವನ್ನ ತರುವುದಕ್ಕೆ ನರ್ಮದೆಯ ನದಿ ಬಳಿ ಸಾಗಿ ಹೋದವಳು. ನೀರು ತಟ್ಟಿಯಾ ಸ್ವಾಮಿ? ಇನ್ನೇನು ಶುದ್ಧೋದಕವನ್ನ ತರಬೇಕು ಎನ್ನುವಷ್ಟರಲ್ಲಿ ಮನುಷ್ಯ ಸಹಜವಾದಂತಹ ಬಯಕೆಯಿಂದ ಆ ಕಡೆಗೆ ನೋಡಿತು. ಹೌದು ಸ್ವಾಮಿ. ಗಂಧರ್ವರನ್ನು ಕಂಡೆಯ ಸ್ವಾಮಿ? ಕಾಮನ ಬಾಧೆಗಳು ಹಿನ ಕೇಚರನ ಕಂಡುದಲ್ಲ ಅಡಿಗೆರೆಗೆ ಬೇಡಲು ಬಲುವಯದಿಂದ ನರ್ಮದೆ ತೀರಕ್ಕೆ ನೀರು ತರಕ್ಕೆ ಹೋದವಳು. ಅಲ್ಲಿ ಏನು ನೋಡಿದೆ? ಏನು ನೋಡಿದೆ? ಗಂಧರ್ವರು ತಮ್ಮ ಮಡದಿಯರ ಜೊತೆ ಕೂಡಿ ಜಲ ಕೇಳಿ ಆಡುವುದನ್ನು ನೋಡಿದೆಯ? ನೋಡಿ ನಿನ್ನ ಮನಸ್ಸಲ್ಲಿ ಹುಟ್ಟಿದ್ದೇನು? ನನ್ನ ಗಂಡನ ಜೊತೆಯೂ ಕೂಡ ಇರ್ತಿದ್ರೆ ನಾನು ಇದೇ ಜಲ ಕೇಳಿ ಆಡ್ತಾ ಇದ್ದೀಯಲ್ಲ, ನಿನ್ನ ಪಾತಿವೃತ್ಯ ಮುಗಿದಿದೆ. ಅರಸ ಕೋಪ ವಿದ್ಯಾಕೆ ಅರಸ ಕೋಪ ವಿದ್ಯಾಕೆ ತಮ್ಮಯ ತರಳ ಭಾರ್ಗವನು ಅರಸ ತನ್ನಯ ತರಳ ಭಾರ್ಗವನಾಥ ಶ್ರೀಗರಿ ಸ್ಮರಹರನ ಈ ಹೊರತು ಮಿಕ್ಕಿನ ನೊರಜುಗಳನ್ನು ಅರಸ ಏನು ಕರಿಬೇಡ ಹೊಲಸು ಬಾಯಿಂದ ಮಾತುಗಳನ್ನು ಈ ರೇಣುಕೆ ಕೇಳುತ್ತಾ ಇಲ್ಲ. ಯಾಕೆ? ಪತಿವ್ರತೆಯಿಂದಲೇ ಈ ಲೋಕವೆಲ್ಲ ನಿಂತಿದೆ ಎನ್ನುವುದನ್ನು ನಂಬಿದವಳು ನಾನು. ಹೌದು, ನಿನ್ನ ಪಾತಿವೃತ್ಯದಿಂದಲೇ ನೀನು ಸೆರಗತುದಿಯಲ್ಲಿ ನೀರು ತರ್ತಾ ಇದ್ದವಳು. ಹೌದು ಸ್ವಾಮಿ. ಪತಿವ್ರತೆಯ ಸಾಲಿನಲ್ಲಿ ಮೊದಲಿಗಳಾಗಿ ನಿಲ್ಲುತ್ತಾಳೆ ಈ ರೇಣುಕೆ. ಒಂದು ಕಾಲ ಹಾಗಿತ್ತು. ಪುಣ್ಯ ಗರ್ಭ ಸ್ವಾಮಿ ನನ್ನದು. ಓಹೋ, ಶ್ರೀಹರಿಯೇ ನನ್ನ ಉದರದಲ್ಲಿ ರಾಮನಾಗಿ ಜನಿಸಿದಂತಾನೆ. ಆತನ ಮೇಲೆ ಆಣೆಯನ್ನಿಟ್ಟು ಹೇಳುತ್ತಾ ಇದ್ದೇನೆ ಸ್ವಾಮಿ. ಏನು? ನಾನು ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಮಲಿನಗೊಂಡಿಲ್ಲ. ಇನ್ನೂ ನಾವು ಹೆಚ್ಚು ಹೇಳುವುದಾದ್ರೆ ಇದೇ ಸ್ವಾಮಿ, ನಿಮಗೆ ಅಂತಹ ಅನುಮಾನ ಇದ್ರೆ ನಿಮ್ಮ ಚರಣ ಕಮಲದಲ್ಲಿ ನಾನು ಹೆಣ್ಣೆ. ವ್ಯಭಿಚಾರ ಅನ್ನುವುದು ದೇಹದಲ್ಲ. ಒಂದು ಕಡೆಯಲ್ಲಿ ಹೀಗೆ ಮಾತಾಡ್ತಾರೆ, ದೇಹ ನಮ್ಮದಲ್ಲ, ದೇಹ ಇನ್ಯಾರದು. ಹಾಗಾದ್ರೆ ವ್ಯಭಿಚಾರ ಅನ್ನುವುದು ಮನಸ್ಸಿನಲ್ಲಿ. ವ್ಯಭಿಚಾರಿ ನೀನು. ಏನ್ ಹೇಳಿದೆ? ಏನ್ ಹೇಳಿದೆ? ನನ್ನ ಕಾಲಬುಡದಲ್ಲಿ ನಿಂತು ಸಾಹಿತಿ ಅಂತಲ್ಲ, ನಿನ್ನನ್ನು ಕೊಂದು, ನಿನ್ನಂತಹ ಹೊಲಸು ಜಾರಿಣಿಯನ್ನು ಕೊಂದು ನಾನು ಯಾವ ಪಾಪಕ್ಕೆ ಹೋಗ್ಲಿ? ಅಥವಾ ನನ್ನ ತಪಸ್ಸಿನ ಫಲವನ್ನು ಹೇಗೆ ಕಳೆದುಕೊಳ್ಳಲಿ? ನೀನು ಸಾಯ್ಬೇಕಲ್ವಾ? ಸಾಯ್ಬೇಕಲ್ಲ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳಿದ್ದಾರಲ್ಲ, ಅವರನ್ನು ಕರೀತಾರೆ ಮಾನೇ ಬೃಹತ್ಮಾನ.
ಧರಣಿಯುಳೆಲ್ಲಡನೆ ಮದಿಯ ದಾರುಳು ಮಾತೆಯ ದುಗುಡಕ್ಕೆ ಏತರ ಕಾರಣವು ಕರದಾಕ್ಷಣ ಬಂದಿದ್ದೀರಿ. ಬಂದು ಕರೆಸಿದ್ದು ಯಾಕೆ ಅಂತ ನನ್ನಲ್ಲಿ ಕೇಳ್ತಾ ಇದ್ದೀರಿ. ಅಲ್ಲಿ ಕಾಣ್ತಾ ಇದ್ದಾರಲ್ಲ, ಅದು ಯಾರು ಗೊತ್ತಾ? ಯಾರದು? ಇದು ಏನು ಅಂತ ಗೊತ್ತಾ? ಖಡ್ಗ. ಯಾವ ಖಡ್ಗ ಇದು? ನೀವೆಲ್ಲ ಹೋಗಿ ದರ್ಬೆಗಿತ್ತುಕೊಳ್ಳುವಂತಹ ಖಡ್ಗ ಅಲ್ಲ. ಬಾ ಇಲ್ಲಿ ಬಾ. ಇದು ಈ ಖಡ್ಗವನ್ನು ಹಿಡಿದುಕೋ. ಕಣ್ಣು ಮೂತಿ ನೋಡ ನಿನ್ನ ತಾಯಿಯ ಶಿರವನ್ನು ಹಾ. ಯಾಕೆ? ಹಾ, ಕೊಲ್ಲಬೇಕಂತ ಕೊಲ್ತೀಯ ಇಲ್ವೋ ಹೇಳು, ಅಷ್ಟೇ ಹೇಳು. ಕೊಲ್ಲುವುದಿಲ್ಲ. ಕೊಡು. ತೆಗೆದುಕೋ. ಹೋಗು. ಕಡಿ. ಕಡಿಯುವುದಿಲ್ವೇ? ಎಷ್ಟು ಮಾತ್ರ ಕಡಿಯುವುದಿಲ್ಲ. ಅವನು ನೋಡು ಸತ್ತು ಬಿದ್ದಿದ್ದಾನೆ. ನೀನು ಸಾಯ್ತೀಯಾ? ಕೊಡು ಖಡ್ಗ. ಸತ್ತೇ. ಕಡಿ. ಕಡಿಯುವುದಿಲ್ಲ, ಆಗುವುದಿಲ್ಲ. ಕೊಡು ಖಡ್ಗ. ನೀನು ನೋಡಿದ್ಯಲ್ಲ, ನೀನು ಕೂಡ 5 ಜನರಲ್ಲಿ ಒಬ್ಬ ಪರಶುವಿದ್ಯೆಯನ್ನು ಕಲಿಯಕ್ಕೆ ಹೋಗಿದ್ದಾನೆ. ನೀನೊಬ್ಬ ಉಳಿದಿದ್ದಿ. ತೆಗೆದುಕೋ ಖಡ್ಗ. ಅಣ್ಣಂದಿರ ನೋಡು, ಎಲ್ಲರೂ ಸತ್ತಿದ್ದಾರೆ. ಕಡಿತಾರೇನು? ಕಡಿಯುವುದಿಲ್ವೇ? ಆಗುವುದಿಲ್ಲ. ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ. ನಿನ್ನ ತಂದೆ ಹೇಳ್ತಾ ಇದ್ದಾನೆ ಕಡಿ. ಕೊಡು. ಕಡಿಯುವುದಿಲ್ಲ, ಕಡಿಯುವುದಿಲ್ಲ. ಸತ್ಯ. ಜಮದಗ್ನಿಯ ಉದರಲ್ಲಿ ಜನಿಸಿದವರು 5 ಜನ, 4 ಜನ ಮಡಿದು ಹೋಗಿದ್ದಾರೆ. ಇನ್ನೊಬ್ಬನಿದ್ದಾನೆ ರಾಮ. ಗಣಪತಿ ಕೈಲಾಸದಲ್ಲಿ ಗಣಪತಿಯ ಬಳಿಯಲ್ಲಿ ಪರಶು ವಿದ್ಯೆಯನ್ನು ಕಲಿಯುವುದಕ್ಕೆ ಹೋಗಿದ್ದಾನೆ. ಅವನೊಬ್ಬನೇ ನನ್ನ ಮಾತನ್ನು ಹೇಳುವವ, ಕೇಳುವವ. ಹಾಗಾಗಿ ಅವನನ್ನೇ ಕರೀತೇನೆ. ಎತ್ತರದ ಪರ್ವತವನ್ನೇರಿ ಕರೀತೇನೆ ಅಂತ ಕರೀತೇನೆ. ಮಗನೇ ರಾಮ, ಮಗನೇ ರಾಮ, ಬಾ ಮಗನೇ ಬಾ. ಜರ ಕಂಡು ದುಃಖದಿರುವ ಮಾತೆಯ ಕಂಡು ದುಃಖದಿರುವ ಮಾತೆಯ ಕಂಡು ಮರುಗಿ ಮನದಲ್ಲಿ ಬಳಿಕ ಮರುಗಿ ಮನದಲ್ಲಿ ಬಳಿಕ ಬರಿದ ರೋಗವೇಗದಲ್ಲಿರುವ ಜನಕನಡಿಗೆ ರಗುತ್ತ ನಿಂತೆಲ್ಲನು ಜಲಗಲೆ ಬಿಳಿ ಬಿಡು
ಗೊರೆದ ನೀನು ಮಗನೇ ರಾಮ ರಾಮನ ಪ್ರಣಾಮಗಳು. ಎದ್ದೇಳು ಮಗನೇ ಎದ್ದೇಳು. ನಿಮ್ಮಿಂದಲೇ ಅಪ್ಪಣೆಯನ್ನು ಪಡೆದು ದೂರದ ಕೈಲಾಸದಲ್ಲಿ ಶಿವಸುತನಾದ ಗಣಪತಿಯಲ್ಲಿ ಪರಶು ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದವ. ಪರಶುವನ್ನು ನನ್ನ ಕೈಗೆ ಕೊಟ್ಟ ಕ್ಷಣದಲ್ಲಿ ಮಗನೇ ರಾಮ ಬಾ ಎಂಬಂತ ಕರೆ ಕೇಳಿಸಿತು. ಓಡೋಡಿ ಬಂದಿದ್ದೇನೆ. ಬಂದು ನೋಡಿದ್ರೆ ಆಶ್ರಮಗಳು ವಿಚಿತ್ರವಾಗಿ ಕಾಣ್ತಾ ಇದೆ. ಏನಾದ್ರು ಒಂದು ಕಡೆಯಲ್ಲಿ ನನ್ನ ಅಣ್ಣಂದರು ಸತ್ತು ಬಿದ್ದಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಹೆತ್ತವೇ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ನಿಮ್ಮನ್ನು ಕಂಡ್ರೆ ಪ್ರಳಯ ಕಾಲದ ರೋಷಾಭಿಸಿದ್ದೀರಿ. ರಾಮ ಕೇಳ್ತಾ ಇದ್ದಾನೆ, ಅಣ್ಣಂದಿರ ಮರಣಕ್ಕೆ, ತಾಯಿಯ ದುಃಖಕ್ಕೆ, ನಿನ್ನ ರೋಷಕ್ಕೆ ಕಾರಣಪ್ಪ. ನನ್ನ ಕರೆಯನ್ನು ಕೇಳಿ ಬಂದಿದ್ದೀಯಾ ಮಗನೇ? ಅಣ್ಣಂದಿರು ಜರಗುಳಿದಿದ್ದಾರೆ, ತಾಯಿ ಅಳುತ್ತಾ ಇದ್ದಾಳೆ. ಸತ್ಯ, ನೀವು ಕೋಪೋದ್ರಿತರಾಗಿದ್ದೀರಿ. ಇದಕ್ಕೆ ಕಾರಣ ಏನು ಎಂಬ ಬಲ್ಲಾಗಿ ಮಗನೇ, ನಿನ್ನಿಂದ ಘನಘೋರವಾದಂತಹ ಕೆಲಸ ಒಂದಿದೆ. ಆ ಕೆಲಸವನ್ನು ಮಾಡುವ ಮೊದಲು ನನಗೊಂದು ಭರವಸೆ ಬೇಕು ಮಗನೇ. ಆ ಕೆಲಸವನ್ನು ಮಾಡ್ತೀಯ ಎಂಬ ಹಾಗೆ ಮಾತು ಕೊಡು. ಕರಗತಿ ಭಾಷೆ ಕೊಡ್ಬೇಕೆ? ಹೌದು, ಭಾಷೆ ಬೇಕೆ. ನಿನ್ನ ಅಣ್ಣಂದಿರುವ ಕೆಲಸವನ್ನ ಮಾಡ್ಲಿಲ್ಲ, ನನ್ನ ಜೊತೆಯಲ್ಲಿ ಅವರನ್ನು ಸಾಕಿದವನಿದ್ದೆ ನಾನು. ಹಾಗಾಗಿ ನನಗೆ ಭರವಸೆ ಮಾತುಗಳು ಬೇಕಾಗಿದೆ. ನಾನು ನಿಮ್ಮ ಪ್ರೀತಿಯ ಮಗ ರಾಮ, ಹಾಗೆ ನಂಬಿದ್ದೇನೆ. ನಾನು ಮಾತಿಗೆ ತಪ್ಪದೇನೆ ಭಾವಿಸಿಕೊಂಡಿದ್ದೀರಾ? ಅಪ್ಪ, ಏನು ನೀವು ಹೇಳಿದಂತ ಕೆಲಸವನ್ನು ಮಾಡುವಂತ ಹೊತ್ತಿಗೆ ಸೃಷ್ಟಿಕರ್ತ ಬ್ರಹ್ಮ ಅಥವಾ ಪಾಲನಕರ್ತ ನಾರಾಯಣ, ಲಯಕರ್ತ ಆ ಮುಕ್ಕಣ್ಣೇಶ್ವರನೇ ಬಂದ್ರು. ಲೆಕ್ಕಿಸುವವರು ರಾಮನಲ್ಲ, ಕೈ ಮುಂದೆ ಜಾಜು ಇದಾ ಕೊಟ್ಟಿದ್ದೇನೆ ಭಾಷೆ. ಅದು ಅಲ್ಲಿ ಬಿದ್ದಿದ್ದಾಳೆಲ್ಲ ನಿನ್ನ ಅಮ್ಮ, ನಿನ್ನ ಹೆತ್ತವೇ. ನೀವು ಹಿಂದೂ ನೋಡಿದ ತಾಯಿಯನ್ನು
ರಾಮ ತಲೆ ಕಡಿತಾನೆ, ಕಡಿತಾನೆ, ಹೋಗು ಕಡಿ. ಜನಕರಿಗೆ ಕೊಟ್ಟ ಭಾಷೆಯಂತೆ ನಿನ್ನ ಅಮ್ಮನ ಶಿರವನ್ನು ಕಡಿದಿದ್ದಿ. ಯಾಕೆ ಏನು ಎಂಬ ಹಾಗೆ ನನ್ನಲ್ಲಿ ಪ್ರಶ್ನೆ ಮಾಡಲಿಲ್ಲ. ಹಾಗಾದ್ರೆ ತಂದೆಯ ವಾಕ್ಯದ ಮೇಲೆ ಅಷ್ಟು ನಿರ್ಧಾರ ಇದ್ದವನೇನು, ಅಪನಂಬಿಕೆ ಇಲ್ಲದವನೇನು, ನನ್ನ ಕೆಲಸವನ್ನು ಮಾಡಿದ್ದೀಯಾ ಮಗನೇ. ಆ ಕಾರಣಕ್ಕಾಗಿ ನಿನಗೆ 3 ವರವನ್ನು ದಯಪಾಲಿಸಿದ್ದೇನೆ, ಕೇಳುವವನು. ಹೌದು, ಮಾತೆಯ ಜೀವವ ಎನ್ನಯ ಹಿರಿಯವರಿ ಕರುಣಿಸೋ. ಕರುಣಿಸೋ. ಕರುಣಿಸು ಮಾತೆಯ ಜೀವವ ಎಲ್ಲಯ ಗಿರಿಗವರಿ ಕಣತೆ. ಕರೆಯಲಿ ಕೆಟ್ಟದವರೇಳಲಿ, ಕರೆಯಲಿ ಕೆಟ್ಟದವರೇಳಲಿ, ಎನಗಿ ದುರಿತವೋ ಬರದಿರಲೇ ಜನಕ. ಆ
ಹೇಳುವುದಕ್ಕುಂಟು. ಏನು? ಕೈಲಾಸದಿಂದ ಬಂದೆ. ಹೌದು. ಇನ್ನು ಮುಂದೆ ಆಲೋಚನೆ ಮಾಡಲಿಲ್ಲ. ಜನ್ಮದ ರೇಣುಕಾ ದೇವಿಯ ತಲೆಯನ್ನು ಕತ್ತರಿಸಿದೆ. ಯಾವ ಪರಶುವಿದ್ಯೆಯನ್ನು ಕಲಿಯುತ್ತಿದ್ಯಾ? ಅಪ್ಪ, ಅದೇ ಪರಶುವಿನ ಮುಖಾಂತರವಾಗಿ ನಿನ್ನ ತಲೆಯ ತಾಯಿಯ ತಲೆಯನ್ನು. ಅಪ್ಪ, ನೀವು ಹೇಳಿದ ಕೆಲಸವನ್ನು ಮಾಡಲಾಗಿದೆ. 4 ಮಂದಿ ನನ್ನ ಅಣ್ಣಂದ್ರು ಈ ಧರೆಯಲ್ಲಿ ಸತ್ತು ಬಿದ್ದಿದ್ದಾರೆ. ಹೌದು. ಅವರ ಸಾವಿಗೆ ನಾನು ಕಾರಣ ಅಲ್ಲ, ನೀವು ಕಾರಣ ಅಲ್ಲ, ಕಾರಣ. ಓಹೋ, ಹಾಗೆಂತ ಅಪ್ಪ ಏನು ನಾನು ಮಾಡಬೇಕಿದ್ರೆ ಮೊದಲಾಗಿ ನನ್ನ ಕೈಯಿಂದ ಭಾಷೆಯನ್ನು ತೆಗೆದುಕೊಂಡಿದ್ದೀನಿ. ಹೌದು ಮಗನೇ, ತಾಯಿಯ ತಲೆಯನ್ನು ಕಡಿಬೇಕು ಅಂತ. ಅದರಂತೆ ನಾನು ತಾಯಿಯ ತಲೆಯನ್ನು ಹಿಂದೆ ಮುಂದೆ ಆಲೋಚನೆ ಮಾಡಿದೆ. ಅದಕ್ಕೆ ಸನ್ನಿಹಿತವಾಗಿ ನಿನಗೆ 3 ವಾರಗಳನ್ನು ಕರುಣಿಸಿದ್ದೆ. ಅಪ್ಪ, ಏನು ಈ ಪ್ರಪಂಚದಲ್ಲಿ ರಾಮನಿಗೆ ಕೇಳುವುದಕ್ಕೆ ಬೇರೇನುಂಟಪ್ಪ? ಏನು ಕೇಳ್ತೀನಿ? ಒಂದನೇ ವರವಾಗಿ ಕೇಳ್ತಾ ಇದ್ದೇನೆ. ಏನದು? ಈ ಧರೆಯಲ್ಲಿ ಸತ್ತು ಬಿದ್ದಿದ್ದಾರಲ್ವೋ, ನನ್ನ ಅಣ್ಣಂದಿರು 4 ಮಂದಿ, ಅವರನ್ನು ಬದುಕಿಸಿಕೊಡಿಯಪ್ಪ. ಇದು ನಾನು ಕೇಳುವಂತ ವರ. ರಾಮ, ಒಂದನೇ ವರ. ರಾಮ, ಒಬ್ಬಾತ ತಂದೆಗೆ ತಂದೆ ಹೇಳಿದ ಮಾತನ್ನು ಕೇಳದೇ ಇರುವ ಮಕ್ಕಳಿದ್ದರೆಷ್ಟು ಇಲ್ಲದಿದ್ದರೆಷ್ಟು ಅಪ್ಪನ ಮಾತನ್ನು ಕೇಳಬೇಕು. ಹಾಗಾಗಿ ಈ ಅಣ್ಣಂದಿರು ಬದುಕಬೇಕಾ? ಹೌದು, ನನಗೆ ಬೇಕಾಗಿ ಬದುಕಿಸಲೇಬೇಕು. ಬೇಕು. ಮಾತು ಕೊಟ್ಟಿದ್ದೀರಲ್ಲ? ಹೌದು. ಜಮದಗ್ನಿ ಮುನಿಯವನ ಮಾತನ್ನು ಮುರಿಯುವ ಹಾಗಿಲ್ಲ. ಇದು ಕಮಂಡಲದ ನೀರನ್ನು ಎತ್ತಿದ್ದೇನೆ. ಈ ನೀರಿನಿಂದ ನಿನ್ನ ಅಣ್ಣಂದಿರನ್ನು ಪ್ರೋಕ್ಷಣೆ ಮಾಡಿದ್ದೇನೆ. ಅಲ್ಲೋ ಬದುಕಿದ್ದಾರೆ. ಹೋಗಿ ಹೋಗಿ ಹೋಗಿ. ನಿಮಗೆ ಭಯಪಟ್ಟು ಅಲ್ಲಿಂದಲೇ ಓಡಿ ಹೋದ್ರು. ಹೌದು. ಹಾಗಂತೀನಿ ಎರಡನೇ ವಾರವಾಗಿ ಬಾಕಿಯಾಗಿದೆ. ಅದು ಬೇರೆ ಕೇಳುವುದಕ್ಕೆ ರಾಮನಿಗಿಲ್ಲ. ಏನು? ಈಗಾಗಲೇ ಈ ಪರಶುವಿನಿಂದ ನನ್ನ ತಾಯಿ ತಲೆಯನ್ನು ಕತ್ತರಿಸಿದ್ದೇನೆ. ನೋಡಿದ್ರಪ್ಪ, ರಕ್ತದ ಕಲೆ ಇನ್ನೂ ಮಾಸಿ ಹೋಗ್ಲಿಲ್ಲ. ಅಪ್ಪ, ಏನು? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವ ಹೇಳಿಕೊಟ್ಟವರು ನೀವೇ. ಹೌದು. ತಾಯಿಯನ್ನು ಕೊಂದ ಪಾಪಿ ನಾನು. ಆ ಶ್ರೀಹತ್ಯ ಪಾಪ ಯಾವತ್ತೂ ನನ್ನ ಬಾಧಿಸಕ್ಕೆ ಮಾತ್ರ ಹತ್ಯಾ ದೋಷ. ಅಪ್ಪ, ಎರಡನೇ ವರವಾಗಿ ತಾಯಿಯ ಸಾವಿಲ್ಲ ಆಗಿದೆ. ಶರೀರ ಒಂದು ಭಾಗದಲ್ಲಿ ಆದ್ರೆ ತಲೆ ಒಂದು ಭಾಗದಲ್ಲಿ ಆಗಿದೆ. ನಾನು ಕೇಳ್ತಾ ಇರೋದು ಬೇರೇನಲ್ಲ, ಮತ್ತೆ ನನ್ನ ಅಮ್ಮ ಬದುಕಿ ಬರಬೇಕು. ನನಗೆ ಅಮ್ಮ ಬೇಕು, ಬದುಕಿಸಪ್ಪ. ರಾಮ, ನಿನಗೆ ಅದೇ ಅಮ್ಮ ಬೇಕಾ? ಅದೇ ಅಮ್ಮ ಬೇಕು. ಬೇರೆ ಅಮ್ಮ ತಂದ್ರೆ ಆಗುದಿಲ್ವಾ? ಇನ್ನೊಮ್ಮ ಅಮ್ಮ ಬಂದ್ರೆ ಅವಳು ಚಿಕ್ಕಮ್ಮ ಹಾಕಲ್ಲವರು ನನ್ನ ಎತ್ತಮ್ಮ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಬೇಕಾದ ನನ್ನ ಅಮ್ಮನೇ. ನಿನ್ನ ಮಾತಿನಲ್ಲಿ ಒಂದು ಅರ್ಥ ಇದೆ ರಾಮ. ಏನಪ್ಪ? ಮನುಧರ್ಮ ಶಾಸ್ತ್ರದಲ್ಲಿ ಎಲ್ಲ ಪಾಪಗಳಿಗೂ ಒಂದು ಸಿದ್ಧಾಂತದ ಪ್ರಾಯಶ್ಚಿತ ಇದೆ. ತಪ್ಪಿಗೆ ಸರಿಯಾದ ಶಿಕ್ಷೆ ಇದೆ. ಆದ್ರೆ ಒಂದು ತಪ್ಪಿಗೆ ಮನುಷ್ಯ ಶಿಕ್ಷೆ ಬರೀಲಿಲ್ಲ ಅಂತ. ಅದು ಯಾವ ತಪ್ಪು ಅಂತ ಹೇಳಿದ್ರೆ ಮಾತೃ ಹತ್ಯೆಗೆ ಶಿಕ್ಷೆ ಬರೀಲಿಲ್ಲ. ಯಾಕಂತ ಹೇಳಿದ್ರೆ ಮುಂದೊಂದು ಜನ್ಮದಲ್ಲಿ ಒಬ್ಬ ತಾಯಿಯನ್ನು ಕೊಂದು ಬಿಡಬಹುದು ಅನ್ನುವಂತಹ ಪ್ರಜ್ಞೆ ಬ್ರಹ್ಮಪುತ್ರನಂತಹ ಮನುವಿಗೆ ಇರಲಿಲ್ಲ. ಹಾಗಾಗಿ ಇಂಥದ್ದೊಂದು ಘಟನೆ ಘಟಿಸಿ ಹೋಗಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಬಲ್ಲವರು ಹೇಳ್ತಾರೆ. ಹಾಗಾಗಿ ನಿನ್ನ ತಾಯಿಯ ಆಯುಷ್ ಬೇಕು, ಪ್ರಾಣ ಬೇಕು ಅಂತ ಕೇಳ್ತಾ ಇದ್ದೀಯ. ಜಮದಗ್ನಿ ಮುನಿ ಅಷ್ಟು ಕ್ರೂರ ಅಲ್ಲ. ಈ ಪ್ರಕರಣಕ್ಕೆ ಒಂದು ಹಿನ್ನೆಲೆ ಇದೆ. ಯಾವೊಬ್ಬಳು ಹುಡುಗಿ ಒಂದು ಮನಸ್ಸಿನಲ್ಲಿ ತಪ್ಪನ್ನೆಸೆದಾಗ ಅವಳ ಪ್ರಾಯಶ್ಚಿತ್ತವಾಗಿ ಅದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಪುನರ್ಜನ್ಮ. ಒಮ್ಮೆ ಅವಳು ಸತ್ತು ಹುಟ್ಟಿ ಬಂದಾಗ ಅವಳ ತಪ್ಪು ನಾಶ ಆಗ್ತದೆ. ಹಾಗಾಗಿ ನಿನ್ನಮ್ಮ ಮಾಡಿದಂತಹ ತಪ್ಪು ನಾಶ ಆಗಿದೆ. ಮತ್ತೊಂದು ವಿಚಾರವನ್ನು ಹೇಳ್ತೇನೆ. ಇವತ್ತು ರಾಮ ಈ ಕೆಲಸವನ್ನು ಮಾಡಿದ, ನಾಳೆ ದಿವಸ ಬಾಕಿದ್ದ ಮಕ್ಕಳು ಕೂಡ ತನ್ನ ತಾಯಿಯ ತಲೆಯನ್ನು ಕಡಿಯುವುದಕ್ಕೆ ಮುಂದಾದ್ರೆ ಪರಿಣಾಮ ಏನಾಗಿದೆ? ಪರಿಣಾಮ ಲೋಕದಲ್ಲಿ ಅದಕ್ಕೊಂದು ಯಾವುದೇ ಅಪ್ಪನಿಗೆ ತನ್ನ ತಾಯಿಯನ್ನು ಬದುಕಿಸುವಂತ ಸಾಮರ್ಥ್ಯ ಇಲ್ಲ. ಅದಿದ್ರೆ ಮಾತ್ರ. ಸರಿ ಮಗನೇ, ಸರಿ. ಇದು ನಿನ್ನ ಆಶೆಯಂತೆ ಕಮಂಡಲದ ನೀರನ್ನು ನಿನ್ನ ತಾಯಿಯ ದೇಹಕ್ಕೆ ಪ್ರೋಕ್ಷಿಸಿದ್ದೇನೆ. ನೋಡಲಿ. ಅಮ್ಮ, ನಾನು ಮಾಡಿದಂತ ಕೆಲಸಕ್ಕೆ ಮೆಚ್ಚಿ ಅಪ್ಪ 3 ವರಗಳನ್ನು ಕೊಟ್ಟಿದ್ದಾರೆ. 2 ವರಗಳನ್ನು ಈಗಾಗಲೇ ಕೇಳಿಕೊಂಡಿದ್ದೇನೆ. 3ನೇ ವರವಾಗಿ ಏನನ್ನು ಕೇಳಬೇಕು ಅಂತ ನನ್ನನ್ನು ಜನ್ಮದ ನೀನೇ ನಿನ್ನ ಬಾಯಿದ್ರೆ ಹೇಳ್ಬೇಕು. ಮಗನೇ ರಾಮ, ನೀನು ಕೊಂದದ್ದು ನಿನ್ನ ಹೆತ್ತ ತಾಯಿಯನ್ನು. ಸತ್ಯ. ಲೋಕದಲ್ಲಿ ಯಾವುದೇ ಪಾಪಕ್ಕೂ ಪ್ರಾಯಶ್ಚಿತ ಇದ್ದರೂ ಹೆತ್ತ ತಾಯಿಯನ್ನು ಕೊಂದ ಪಾಪಕ್ಕೆ ಪ್ರಾಯಶ್ಚಿತ ಇಲ್ಲ ಕಂದ. ಹಾಗಾಗಿ ನಿನ್ನ ತಂದೆಯವರಲ್ಲೇ 3ನೇ ವರವಾಗಿ ನಿನ್ನ ಹೆತ್ತ ತಾಯಿಯನ್ನು ಕೊಂದ ಪಾಪ ಪರಿಹಾರವಾಗುವ ರೀತಿಯಲ್ಲಿ ವರವನ್ನು ಕೇಳಿಕೊಂಡಿದ್ದೇನೆ. 3ನೇ ವರ ಇದೆ, ಒಂದು ಬಾಕಿ ಆಗಿದೆ. ಹೌದು, ಅದನ್ನ ಈಗ ಕೇಳ್ತೀನಿ. ಏನದು? ಮತ್ತೆ ಈ ಪ್ರಪಂಚದಲ್ಲಿ ರಾಮ ಮಾಡಬಾರಂತ ಕೆಲಸವನ್ನು ಮಾಡಿದ್ದಾನೆ. ಅದರಲ್ಲಿ ಶ್ರೀಹತ್ಯೆ ಮತ್ತು ಗೋಹತ್ಯೆ ಹಾಗೂ ಶ್ರೀಹತ್ಯೆ ಪಂಚಮಹಾಪಾತಕಗಳಲ್ಲಿ ಈ ಪಾಪ ಯಾವತ್ತು ಬಿಟ್ಟು ಹೋಗುದಿಲ್ಲ. ನಾನು ತಾಯಿಯನ್ನೇ ಕೊಂದಿದ್ದೇನೆ. ಆ ಪಾಪ ಇನ್ನೂ ಪರಶುವಿನ ಕಲೆ ಬಾಯಲ್ಲಿ ಹಾಗೆ ಕಾಣ್ತಾ ಉಂಟು. ಅಪ್ಪ, ಏನು ವರವನ್ನು ಕೇಳ್ತಾ ಇದ್ದೇನೆ. ಆ ಶ್ರೀಹತ್ಯೆ ಪಾಪ ನನಗೆ ಬಾಧಿಸದಂತೆ ವರವನ್ನು ಅನುಭವಿಸುತ್ತಂದೆ. ಮಗನೇ, ಕಾಲಾಯ ತಸ್ಮಯೇ ನಮಃ ಅಂತ ಹೇಳ್ತಾರೆ. ಪ್ರತಿಯೊಂದು ಕಾರ್ಯಕ್ಕೂ ಈ ಒಂದು ವಿಧಿಲಿಖಿತ ಅಂತ ಇದೆ. ವಿಧಿಯ ನಿರ್ಧಾರ ತೇನ ವಿನಾ ತೃಣಮಪಿ ನ ಚಲತಿ. ಯಾವುದೋ ಒಂದರ
ಪ್ರತೀಕವಿಲ್ಲದೆ ಇಲ್ಲೊಂದು ಕ್ರಿಯೆಗಳು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲೊಂದು ಕ್ರಿಯೆ ನಡೆದು ಹೋಗಿದೆ, ಅದು ಪಾಪದ ಕ್ರಿಯೆ ಅಂತ ಲೋಕಮುಖಕ್ಕೆ ಗೊತ್ತು. ಹಾಗಾಗಿ ರಾಮ ಪಾಪದಲ್ಲಿ ತಲ್ಲೀನನಾದ ಎನ್ನುವುದಕ್ಕೆ ಮುಂದಿನ ಜಗತ್ತು ಹೇಳಬಾರದು. ಅಷ್ಟು ಮಾತ್ರವಲ್ಲ, ನಿನ್ನ ಸೃಷ್ಟಿ ಇಲ್ಲಿ ಆಗುವುದಕ್ಕೆ ಬೇರೆದಾದಂತ ಒಂದು ಕಾರಣ ಇದೆ. ಆ ಕಾರಣ ನಡಿಬೇಕಾಗಿದೆ. ಪಾಪ ಹೊತ್ತುಕೊಂಡು ಈ ಕಾರ್ಯವನ್ನು ನಡೆಸೋಕ್ಕಾಗುವುದಿಲ್ಲ. ನಿನ್ನ ಪರಶುವಿನ ರಕ್ತದ ಕಲೆ ಹೋಗಬೇಕಾಗಿದೆ. ಆ ಕಾರಣಕ್ಕಾಗಿ ನೀನೇನು ಮಾಡಬೇಕು? ನಿನ್ನ ಪಾಪವನ್ನ ಕಳೆಯುವಂತಹ ವರವನ್ನು ಕೇಳ್ತಾ ಇದ್ದಿ. ಜಮದಗ್ನಿ ಮುನಿಯ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು ಎಂಬ ಹಾಗೆನೇ ಗೊತ್ತಿದೆ. ಆದ್ರೆ ನಿನ್ನ ಸರ್ವ ಪಾಪವನ್ನು ನಾನು ಕಳೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಿನ್ನ ಪಾಪ ತೊಲಗುವಂತಹ ವರವನ್ನು ನಾನು ಕರುಣಿಸಿದ್ದೇನೆ. ಆದ್ರೆ ಒಂದು ಮಾತು, ಏನು? ಆ ಪಾಪ ಪರಿಹಾರ್ಥ ಕೇವಲ ಜಮದಗ್ನಿ ಮುನಿಯ ವರಬಲದಿಂದ ಆಗ್ತಾ ಇದೆ ಎನ್ನುವುದಕ್ಕೆ ನಂಬಿಕೆ ಇಲ್ಲ. ಹಾಗಾಗಿ ನೀನು ಘನಘೋರವಾದಂತಹ ತಪಸ್ಸನ್ನು ಮಾಡಬೇಕಾಗಿದೆ. ಅಪ್ಪ, ಅದಕ್ಕಿಂತ ಮೊದಲು ನನ್ನ ವಿದ್ಯೆ ಪೂರ್ತಿ ಆಗ್ಲಿಲ್ಲ. ಹೌದು, ಇನ್ನೂ ಕೂಡ ಗಣಪತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ. ಹೌದು, ಈಗಾಗಲೇ ಗಣಪತಿಯಲ್ಲಿ ಕೈಯಲ್ಲಿದ್ದಂತ ಪರಶು ನನ್ನ ಕೈ ಕೊಡಲ್ಪಟ್ಟಿದೆ. ಈ ಪರಶುವಿನಿಂದ ತಾಯಿಯ ಶಿರವನ್ನು ಕತ್ತರಿಸಿದೆ. ಮೊದಲ ಬಲಿಯಾಗಿ ತಾಯಿಯನ್ನು ಪಡೆದಿದ್ಯಾ. ಮುಂದಕ್ಕೆ ಪರಶು ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ಕೈಲಾಸಕ್ಕೆ ಹೋಗು. ನಿನ್ನ ಪಾಪ ಪರಿಹಾರವಾಗಲಿ. ಬರ್ತೇನೆ. ಏನು ಮಾಡುದು ಮನೆ? ಒಂದು ಕತೆ ನಡೆದು ಹೋಯ್ತಲ್ಲ. ಹೌದು, ಕಸ ಎಲ್ಲ ತುಂಬಾ ಇದೆ. ಏನ್ ಮಾಡುವುದು? ಏನು ಹೆಂಡತಿ ಇಲ್ಲದಿದ್ರೆ ಆಗುದಿಲ್ಲ. ಈಗೊಂದು ರಾಜಿ ಪಂಚಾಯತಿಗೆ ನೀವು ಮಾಡ್ತೀರಾ? ಇಲ್ಲ. ನೀವೇನಾದ್ರೂ ಮಾಡು, ಆಗುದಿಲ್ಲ. ನೀವೇನಾದ್ರೂ ರಾಜಿ ಪಂಚಾಯತಿಗೆ ಮಾಡುವವರಿದ್ರೆ ಯಾರ್ಯಾರಲ್ಲಿ ಯಾಕೆ ಕೇಳೋದು? ನಾನೇ ಸಣ್ಣ ಪ್ರಯತ್ನ ಮಾಡ್ದಾನೆ. ಕೆಮ್ಮಿಗೆ ಕಷಾಯ ಇಡುವವರು ಯಾರಾದ್ರೂ ಇದ್ರೆ ಇಡ್ಬೋದು. ಇದು ಕೆಲಸ ಆಗುವುದಿಲ್ಲ ಈಗ. ಹೌದು, ಈಗ ಏನ್ ಮಾಡುವುದು? ನೋಡಿ ಸ್ವಾಮಿ, ನೀವು ಈ ತರನಾಗಿ ಕೈ ತಟ್ಟಿ ಕರೆಯುವುದು ಈ ಯಾವ ವಿಚಾರವೂ ಬೇಕಾಗಿಲ್ಲ. ಇಷ್ಟೆಲ್ಲ ಆಗಿರುವುದು ನಿಮ್ಮ ಕೋಪದಿಂದಾಗಿ. ಜಮದಗ್ನಿಯ ಕೋಪವೆಂದರೆ ಪ್ರಪಂಚವೇ ತಿಳಿದಿದೆ. ಆದ್ರೆ ಸ್ವಾಮಿ, ಮುಂದೆ ಇಂಥದ್ದೊಂದು ಘನಘೋರ ಕೃತ್ಯ ನಡೆಯಬಾರದಲ್ಲ. ಹಾಗಾಗಿ ಈ ರೇಣುಕೆ ಸ್ಪಷ್ಟವಾಗಿ ನಿಮಗೆ ಹೇಳುತ್ತಾ ಇದ್ದಾಳೆ, ನೀವು ಕೋಪವನ್ನು ಬಿಡುವುದಾದರೆ ನಾನು ಇಲ್ಲಿರುವುದಕ್ಕೆ ತಯಾರಿದ್ದೇನೆ. ಇಲ್ಲದೆ ಇದ್ರೆ ನನ್ನ ದಾರಿಯನ್ನು ನಾನು ನೋಡಿಕೊಂಡು ಹೋಗಬೇಕಾಗುತ್ತದೆ. ಇದಂತೂ ನನ್ನ ಸ್ಪಷ್ಟವಾದ ನಿರ್ಧಾರ. ಹೆಂಡತಿಯನ್ನು ಬಿಡುವ ಕೆಲಸ ಆಗ್ಲಿಕ್ಕಿಲ್ಲ ರೇಣುಕಾ. ಘಟನೆ ನಡೆದು ಹೋದದ್ದು ಹೌದು, ಆದ್ರೆ ಈಗ ಕೋಪ ಜಮದಗ್ನಿಯ ಅತಿ ದೊಡ್ಡ ಆಸ್ತಿ ಅಂದ್ರೆ ಕೋಪ. ಅದನ್ನು ಬಿಟ್ರೆ ಮತ್ತೆ ಜಮದಗ್ನಿಯಲ್ಲಿ ಏನಿದೆ? ಇಲ್ಲ ಸ್ವಾಮಿ, ಕೋಪವನ್ನು ಬಿಡುವವನು ಒಳ್ಳೆಯದೇ ಆಗುತ್ತದೆ. ಅಂತ ಕೆಟ್ಟ ಘಟನೆ ಯಾವುದೂ ನಡೆಯಲಿಕ್ಕಿಲ್ಲ. ಒಳ್ಳೆಯದನ್ನೇ ನಾವು ಆಶಾವಾದಿಗಳಾಗಿಯೇ ಇರೋಣ. ನೀವು ಕೋಪವನ್ನು ಬಿಡಬೇಕು ಸ್ವಾಮಿ. ಬಲ್ಲವರು ಹೀಗೆ ಹೇಳಿದ್ದಾರೆ. ಹೌದು, ಕೋಪ ಅನರ್ಥ ಸಾಧನಂ ಅಂತ. ಇನ್ನು ತಡ ಮಾಡುವುದಲ್ಲ, ಗೊತ್ತು ಮುಳುಗಿದೆ. ಇದು ಮೂಗಿನ ತುದಿಯಿಂದ ನನ್ನ ಕೋಪವನ್ನು ತೆಗೆದು ಬಿಸಾಡಿದ್ದೇನೆ. ನೋಡು 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 ನೋಡು, ಅಲ್ಲಿ ಒಂದು ರಾಕ್ಷಸ ರೂಪದಲ್ಲಿ ಹೋಗ್ತಾ ಉಂಟು. ಒಳ್ಳೆಯದಾಯ್ತು. ಅದಾದ ಏನ್ ಹೇಳಿದ್ದು ಗೊತ್ತಾ ನಿನಗೆ? ಜಮದಗ್ನಿ ಮಹಾಮುನಿ, ನನ್ನನ್ನು ಬಿಡಬೇಡ, ನನ್ನನ್ನು ನೀನು ಬಿಟ್ಟು ಹೋದೆ ನೀನು ನಾಶ ಆಗ್ತೀಯಾ. ಆದ್ರೆ ಹೆಂಡತಿಯ ಮಾತನ್ನು ಕೇಳಿದವರು ಯಾರು ಅಲ್ವಾ? ಹೆಂಡತಿಯ ಮಾತನ್ನು ಕೇಳಿದ್ದೇನೆ, ನನ್ನ ಕೋಪ ಬಿಟ್ಟಿದ್ದೇನೆ. ಈಗ ಇನ್ನಾದ್ರೂ ಹತ್ತಿರ ಬರ್ಬಹುದಲ್ಲ? ಹೋಗುವಲ್ಲ. ಇರುವಂತಹ ಸ್ಥಳ ಮಾಹಿಷ್ಮತಿಗೆ ಯಾರೆಂದುಕೊಂಡಿದ್ದೀರಿ? ಕರ್ತವ್ಯ ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ವಿಚಾರ ಅನೇಕವಿದೆ ಅನೇಕವಿದೆ.
ಗ್ರಾಮದಲ್ಲಿ ಗಣಪದ ಕವಿಯೇ ನೀತಿ ಜಗದಿಯೇ ಅನಿಮೀಶೋರ ಗದನೋಜ ಮನುಜರೆಲ್ಲರ ಗೆಲಿದು ಮುನಿಬ ಅತ್ರಿಜ ಗಿತ್ತ ವರದಿಯೇ ಮಹಿಷ್ಮತಿಪುರದಲ್ಲಿ ಕೃತವೀರನ ಸುತನಾಗಿ ಕಾರ್ತವೀರ್ಯ ಎಂಬ ನಾಮಾಂಕಿತದಿಂದ ಈ ಮಹಿಷ್ಮದಲ್ಲಿ ನಾನು ಮೆರೆದಿದ್ದೇನೆ. ಹುಟ್ಟುವಾಗಲೇ ನನಗೆ 2 ಕೈಗಳೇ ಇರಲಿಲ್ಲವಂತೆ. ದತ್ತಾತ್ರೇಯ ದೇವರ ವಿಶೇಷ ಅನುಗ್ರಹದಿಂದ ಸಹಸ್ರ ಬಾಹುವಾಗಿ ನಾನು ಮತ್ತೆ ಪುನರ್ಜನ್ಮ ಪಡೆದೆ. ನನ್ನ ಈ ಆಳ್ವಿಕೆಯಲ್ಲಿ ನೋಡಬಾರದೆ ಸಸ್ಯ ಶ್ಯಾಮಲೆಯಾಗಿ ಈ ಪೃಥ್ವಿ ಮಿನುಗುತ್ತಿದ್ದೆ. ಯಾಕೆ ಗೊತ್ತೇ? ಕೃತವೀರನ ಸುತ ಕಾರ್ತವೀರನ ಆಡಳಿತ ಹಾಗೆ. ನನ್ನ ಈ ಲೋಕದಲ್ಲಿ ಫಲ ಕೊಡದ ವೃಕ್ಷಗಳಿಲ್ಲ, ಕರು ಹಾಕದ ಗೋವುಗಳಿಲ್ಲ, ಬಂಜೆಯಾದ ಹೆಂಗಸರಿಲ್ಲ. ಎಲ್ಲವೂ ಕೂಡ ಕೃತವೀರ್ಯನ ಈ ಆಡಳಿತ ವ್ಯವಸ್ಥೆ. ನಮ್ಮ ಹಿರಿಯರು ಹೇಳಿಕೊಟ್ಟಂತ ಹಾಗೆ ನಮ್ಮ ಆಡಳಿತವನ್ನು ನಡೆಸುತ್ತೇನೆ. ಪರಮ ವೈಷ್ಣವನಾಗಿ ಈ ಪುರದಲ್ಲಿ ಇದ್ದೇನೆ. ಎಲ್ಲರೂ ಸುಖವಾಗಿ ಇರುತ್ತಾ ಇದ್ದಾರೆ. ಯಾರದು ಬರಲಿ ಕಡೆಗೆ ಯಾರು ನೀನು? ನಾನು ಗಿರಿಜನ ಮಕ್ಕಳು. ಯಾರ ಮಕ್ಕಳು? ಗಿರಿಜನ ಮಕ್ಕಳು. ಗಿರಿಜನರು. ಇದು ನಿನ್ನ ಪಡೆಯ? ನಮ್ಮ ಪಡೆ ರಾಯರೇ. ನಾವು ಕಾಡಲ್ಲಿ ಇದ್ದುಕೊಂಡು ಕೃಷಿಯನ್ನೆಲ್ಲ ಮಾಡಿಕೊಂಡಿದ್ದೆವು. ಏನೆಲ್ಲ ಕೃಷಿ ಮಾಡುತ್ತೀರಿ? ನಾವು ನೆಲದ ಒಳಗೆ ಬೆಳೆಯುವಂತದನ್ನು ಬೆಳೆದೆವು, ನೆಲದ ಮೇಲೆ ಬೆಳೆಯುವಂತದನ್ನು ಬೆಳೆದೆವು. ಈಗ ಬಂದ ಕಾರಣ ಯಾವುದೂ ಪ್ರಯೋಜನ ನಮಿಗಣಿ ಬಲು ತೆರ ಹಾವಳಿ ತೀರದು ಬಂದಿನ ಕಂಡವು ಕೇಳೆ ಲಾಲಿಸಬೇಕು ಜೀಯ. ಕಾಯಬೇಕು ನಮ್ಮನ್ನು. ಮುದಿಯಪ್ಪಣ್ಣ, ನೀನು ಮಾತ್ರವಲ್ಲ, ನಿನ್ನ ಸಂಗಡಿಗರನ್ನು ಸೇರಿಸಿಕೊಂಡು ಈ ಕಡೆಗೆ ಬರಬೇಕಾದರೆ ಏನಾದರೂ ವಿಶೇಷ ಇರಬೇಕು. ಒಡೆಯ, ನಾವೆಲ್ಲ ಬೆಳೆದದನ್ನು ನಮ್ಮ ಕೈಗೆ ಬರಲಿಲ್ಲ ಒಡೆಯ. ಎಲ್ಲ ಪ್ರಾಣಿಗಳು ಬಂದು ನಮ್ಮ ಬೆಳೆಸಿದಂತಹ ಸಂಪತ್ತನ್ನು ಎಲ್ಲವನ್ನು ಕೊಳ್ಳೆ ಹೊಡೆದವು. ಯಾವುದೆಲ್ಲ ಬೆಳೆಯನ್ನು ಬೆಳೆಸ್ತೀರಿ ನೀವು? ನಾವು ನೆಲದ ಒಳಗೆ ಬೆಳೆಯುವಂತಹ ಬೀಜಗಳು, ಗೆಡ್ಡೆಗಳು ಇದನ್ನೆಲ್ಲ ಬೆಳೆಯುತ್ತೇವೆ. ನೆಲದ ಮೇಲೆ ಕೂಡ ಕೆಲವು ಧಾನ್ಯಗಳನ್ನು ಬೆಳೆಯುತ್ತೇವೆ. ಹೀಗಾಗಿ ಎಲ್ಲರಿಗೂ ಕೂಡ ಬೇಕಾದಂತಹ ಒಂದು ಕೃಷಿಕರಾಗಿ ನಾವಿದ್ದೇವೆ. ಆದರೆ ಈ ಪ್ರಾಣಿಗಳ ಕಾಟ. ಯಾವ ಪ್ರಾಣಿಗಳು? ಕರಡಿ, ಜಿಂಕೆ, ಮೊಲ ಎಲ್ಲಾ ಪ್ರಾಣಿಗಳು ಬಂದು ಕಾಟ ಕೊಡ್ತಾ ಇದ್ದೇವೆ ಸ್ವಾಮಿ. ಭಯ ಬಿಡಿ. ಬೇಟೆಯಾಡುವುದರಲ್ಲಿ ನೀನು ಬಹಳಷ್ಟು ನಿಸ್ಸೀಮ. ನೀನು ಬೆಳೆದಂತಹ ಬೆಳೆಗಳನ್ನು ಕಾಡು ಕಾಣಗಳು, ಕರಡಿಗಳೆಲ್ಲ ಹಾಳು ಮಾಡುತ್ತವೆ ಎಂದಾದರೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ರಾಜನಾದಂತಹ ನಾನು ರಕ್ಷಣೆ ಮಾಡಬೇಕಾದ ನನ್ನ ಧರ್ಮ. ಹಾಗಾಗಿ ತಡೆ ಮಾಡುವುದು ಸರಿಯಲ್ಲ.
ನಿನ್ನೆಲ್ಲ ಸಿದ್ಧತೆ ಉಂಟಲ್ಲ? ಉಂಟು ಒಡೆಯ. ಎಲ್ಲ ಲೆಕ್ಕ ಉಂಟಲ್ಲ? ಲೆಕ್ಕ ಇದೆ ಒಡೆಯ. ನಲ್ಲಿ ಇದು ನನ್ನದು ಈಟಿ ಒಡೆಯ. ಈಟಿ 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 ಈಟಿಯಲ್ಲಿ ಈಟಿಯಲ್ಲಿ ನಾನು ಕಾಡು ಹಂದಿಯನ್ನು ಕೊಂದು ಅವರಲ್ಲಿ ಆಯುಧ ಸಿದ್ಧ ಇದೆಯಲ್ಲ? ಎಲ್ಲ ಆಯುಧ ಇದೆ. ಹಾಗಾದ್ರೆ ತಡ ಮಾಡು ಸರಿಯಲ್ಲ? ಹೋಗೋಣ ಹೊರಗೋಣ. ಧರಣಿ ಬದಿದ ಬೇಟೆಯಾಡುತ್ತಲಿರುವ ವೇಳೆದೊಳಾದುದ ಮಧ್ಯಾಹ್ನವದ ಕಂಡು ಪುರಕ್ಕೆ ತೆರಳುವ ನಮ್ಮ ಸಭೆಯಲ್ಲಿ ಕರೆಸಲಾದ ಮನಗ್ನಿಯಲ್ಲಿಗೆ ತೆರಳಿದರು ಮಾಪಲ ತೆಗಿದ ಬದಿ ವಕೀಲದಲ್ಲಿ ಬಹಳ ಸಮಯ ಆಯ್ತು ಇಂತಹ ಬೇಟೆಯನ್ನಾಡದೆ ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದೆ. ಈ ಪ್ರಾಯದಲ್ಲಿ ಬೇಟೆಯಾಡು ಅಂತ ಹೇಳಿದೆ ಯಾವಾಗಾದ್ರೂ ಒಮ್ಮೆ ಅಲ್ವಾ? ಆ ಎಸತ್ ಅದೇನು ಓಟು 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 ಬಂತು. ಎಂತದು? ಓಟು ಒಟ್ಟು 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 ಏನಂತೆ? ಏನು? ಪಕ್ಕದಲ್ಲೇ ಜಮದಗ್ನಿ ಮಹರ್ಷಿಗಳ ಆಶ್ರಮ ಇದೆ. ತಾವು ಬಂದು ವಿಶ್ರಾಂತಿ ಪಡೆದುಕೊಳ್ಳಬೇಕೆಂಬ ಹಾಗೆ ಒಟ್ಟುಗಳ ಸಂದೇಶ. ಹೌದು, ಜಮದಗ್ನಿ ಮಹರ್ಷಿಗಳು ಹೇಳಿದ ಮೇಲೆ ಹೋಗಲೇಬೇಕಲ್ಲ. ನಿನ್ನ ಹೊಡೆಯನ್ನು ಸೇರಿಸಿಕೋ, ಹೋಗ. ಅರಸನೈ ತಂದುದ ಕಾಣುತ್ತ ರುಚಿವಲ್ಯ ಕರೆದೊಯ್ದು ಪರ ಗರ್ಭಾಸನಗೆ ಪರಿ ಪರಿ ವಿಧದಿಂದ ಅನ್ನಿತಿ ನಿಮಿತ್ತ ಬರಲೇನು ಕಾರಣವಿಲ್ಲ. ಮಹಾಸ್ವಾಮಿಗಳೇದು ನಿಮ್ಮ ಪಾದವನ್ನು ಬೆನ್ನು ತಗ್ಗಿಸಿ ಕತ್ತು ತಗ್ಗಿಸಿ ನಾವು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಪಾದ ಸ್ಪರ್ಶಿ ವಂದಿಸಿಕೊಂಡಿದ್ದೇವೆ. ರಾಜನ್ ಎದ್ದೇಳು, ರಾಜನ್ ಎದ್ದೇಳು. ಮಹಿಷ್ಪತಿಪುರದ ಅರಸು. ಹೌದು. ಕರ್ತವೀರ್ಯಾರ್ಜುನ, ನಮ್ಮ ಆಶ್ರಮದ ಹಿಂದೆ ಬೇಟೆಯನ್ನಾಡಿದ್ದೀರಿ. ಒಂದರ್ಥದಲ್ಲಿ ನಮಗೂ ಒಂದಷ್ಟು
ಪ್ರಯಾಸವೇ ಆಯಿತು. ಹಾ. ನಮ್ಮ ಮೃಗಗಳನ್ನೆಲ್ಲ ಬೇಟೆಯಾಡ್ತಾ ಬಂದಿದ್ದು. ಹಾಗೆ ಹೋಗುವುದಲ್ಲ, ಹಾಗೆ ಈ ಕಡೆ ಬಂದು ಹೋಗಿ ಎಂಬ ಹಾಗೆ ಒಟ್ಟುಗಳ ಮೂಲಕ ಕರೆಯನ್ನು ಕೊಟ್ಟಿದ್ದೆ. ಆ ಪ್ರಕಾರವಾಗಿ ಬಂದಿದ್ದಿ. ಬಹಳಷ್ಟು ದೊಡ್ಡ ಪಡೆಯೇ ಇದೆ. ಹಾಗಾಗಿ ಹೊತ್ತು ಮೀರ್ತಾ ಇದೆ. ಇನ್ನು ನಿನ್ನ ಆಶ್ರಮಕ್ಕೆ ಹೋಗುವುದು ಸರಿಯಲ್ಲ. ಹಾಗಾಗಿ ನಿನ್ನ ಪಡೆಯವರೆಲ್ಲ ಸೇರಿ ಸ್ವಾಮಿ ಇಹುದೆನ್ನ ಸಂಗಡ ಇಹುದೆಲ್ಲ ಸಂಗಡ ಮುನಿ ಬೃಂದಾಧಿಪ ಕೇಳು ಮಗು ಪರಿವಾರಗಳಿಗ ಸಂಗಡ ಮುನಿ ಬೃಂದಾಧಿಪ ಕೇಳೋ ಮಗು ಪರಿವಾರಗಳೀಗ ಗೃಹಕ್ಕೆ ಹೋಗುವೆನೆಂದ ಅಡುಗು ನೀನೆಂದೆವ ಗೃಹಕ್ಕೆ ಹೋಗುವೆನೆಲ್ಲ ಅಡುಗು ನೀನೆಂದೆವ ಮಗಿಪಗೆ ಗಮದಗ್ನಿಯಂದ ಸಂಗಡ ಬೃಂದಾಧಿಪ ಕೇಳು ಮಗು ಪರಿವಾರಗಳೀಗ ನೀವು ಹೇಳಿದ ಮಾತನ್ನು ಕೇಳುವಾಗ ಹೊಟ್ಟೆ ತುಂಬಿದಾಗೆ ಆಯ್ತು. ಹೊತ್ತು ಮಧ್ಯಾಹ್ನ ಆಯ್ತು. ನಿಮ್ಮ ಪಡೆಯವರೆಲ್ಲ ಒಂದು ಊಟ ಮಾಡಿ ಹೋಗಿ ಅಂತ. ಎಂತಹ ಮನಸ್ಸು ಸ್ವಾಮಿಗಳು, ಇಂತಹ ಮನಸ್ಸು ನಮಗೂ ಕೆಲವೊಮ್ಮೆ ಈ ಕರ್ತವ್ಯದ ಊಟ ಬನ್ನಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಬಂದವರಿಗೆ ನೀರು ಬಂತ ಅಂತ ಹೇಳಲಿಕ್ಕೂ ಬರುವುದಿಲ್ಲ. ಆದರೆ ಕಾಡು ವಾಸಿಗಳಾದ ತಾವು ಸ್ಥಿತಪ್ರಜ್ಞರಾಗಿ ನಮ್ಮ ಹೊಟ್ಟೆಯ ಹಸಿವನ್ನು ತಿಳಿದುಕೊಂಡು ಮಾತನಾಡುತ್ತೀವಿ. ಸ್ವಾಮಿ, ನಾವಿಬ್ಬರೇ ಬಂದದ್ದು ಹೌದಾಗಿದ್ದರೆ ನೀವು ಕೊಟ್ಟಂತಹ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಿದ್ದೆವು. ನೋಡಿದ್ದೀರಲ್ಲ ಎಲ್ಲ ಈಗ ಸ್ವಲ್ಪ ಮಲಗಿದ್ದಾರೆ. ಆಗ ತುಂಬಾ ಇದ್ರು ಇಲ್ಲಿ. ಆ ಪಡೆಗಳೆಲ್ಲ ಮಲಗಿದ್ದಾರೆ. ನಾಳೆ ಅವರಿಗೆ ಕವಾಯತು ಉಂಟು. ಹಾಗಾಗಿ ಸಹಸ್ರ ಜನರು ಬಂದಿದ್ದಾರೆ. ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಮಾತುಗಳಲ್ಲಿ ಗೊತ್ತಾಗ್ತದೆ. ನಾನು ಇಡೀ ಚಕ್ರಾಧಿಪತ್ಯ ಆದ ಕಾರಣ ಎಲ್ಲರೂ ಬಂದಿದ್ದಾರೆ. ಆದರೆ ಬಂದವರಿಗೆ ಉಣಬಡಿಸುವುದು ನಿಮ್ಮಿಂದ ಸಾಧ್ಯವಿಲ್ಲ ಅಂತಲ್ಲ, ನಿಮಗೆ ತೊಂದರೆ ಕೊಡುವುದು ಯಾಕೇನೋ ಮಾತಿಗಾಗಿ ಇನ್ನೊಂದು ದಿವಸ ಬರ್ತೇವೆ. ರಾಜನ್, ಇದು ಆಶ್ರಮ ನೋಡುವುದಕ್ಕೆ ಕಿರಿದಾಗಿದೆ. ಆದ್ರೆ ಇಲ್ಲಿ ತಮಗೆಲ್ಲರಿಗೂ ಊಟವನ್ನು ಷಡ್ರಸ ಭೋಜನವನ್ನು ಕೊಡುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಈ ಆಶ್ರಮ ಬಂದವರು ಹಾಗೆ ಬರಿಗೈಯಲ್ಲಿ ಹೋಗುವುದು ನಮ್ಮ ಸಿದ್ಧಾಂತವಲ್ಲ. ಹಾಗಾಗಿ ಅಲ್ಲಿ ನಿರ್ಮಲವಾಗಿ ನಡೆಯುತ್ತಿರುವಂತಹ ಆ ನರ್ಮದೇ ಕಡೆಗೆ ಹೋಗಿ ನಿಮ್ಮೆಲ್ಲರೂ ಕೂಡ ಬಿಂದು ಶುಚಿರ್ಭೂತವಾಗಿ ಬನ್ನಿ. ನಿಮಗೆಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇಲ್ಲಿ ಆಗ್ತದೆ. ನೀನೇನು ಸಂಶಯ ಪಡಬೇಡ. ಮುದಿಯಪ್ಪಣ್ಣ, ವ್ಯವಸ್ಥೆ ಇದೆ. ಋಷಿಗಳು ಇಷ್ಟು ಹೇಳುವಾಗ ಇನ್ನು ಹೆಚ್ಚು ಅವರು ಮಾತಾಡುವಂತಿಲ್ಲ. ಸಿಟ್ಟು ಬಂದ್ರೆ ನಮಗೆ ಮತ್ತು ಅದು ಇಲ್ಲ. ಸ್ನಾನ ಮಾಡಬೇಕಂತ ಅಲ್ಲ, ಅದು ಧರ್ಮ, ಅದು ನಿನ್ನ ಕರ್ಮ. ಬಾ. ಅವಾಗೇನ ಸರಿಯ ಬೆನ್ನಯ ಬಹಳ ಸೈನ್ಯಕ್ಕೆ ನಿಜ ಮಾತದೆ ಬಿಂದು ನಿಸಿಯನ್ನು ನೋಡಲು ಬಗೆಯ ಬರಲು ಬಹಳ ರುಚಿಯಾಗಿದೆ. ಯಾವುದು ಊಟ? ಊಟದಲ್ಲಿ ಎಂತೆಲ್ಲ ಇತ್ತು? ಊಟದಲ್ಲಿ ಮೊದಲಿಗೆ ಎಲೆ ಹಾಕಿ, ತಲೆಗೆ ಉಪ್ಪಿನಕಾಯಿ ಹಾಕಿ. ಯಾವುದರ ತಲೆಗೆ? ಎಲೆಯ ತಲೆಗೆ. ಬೆನ್ನಿಗೆ ಹಪ್ಪಳ ಹಾಕಿ. ಬೆನ್ನಿಗೆ ಹಪ್ಪಳ? ಯಾವ ಬೆನ್ನಿಗೆ? ಎಲೆ ಆಮೇಲೆ ಉಪ್ಪಿನ ಹಾಕಿದ ಬೆನ್ನಿಗೆ ಹಾಕಿ. ಆಮೇಲೆ ಚಟ್ನಿ. ಆಮೇಲೆ ಬಗೆ ಬಗೆ ಇತ್ತು. ಗಲೀಜಲ್ಲ ಎಲ್ಲ ಅದೇ. ಜಿಲೇಬಿ ಎಲ್ಲ ತಿಂದೆವು. ಕೈ ಎಂತದ್ದು? ಕೈ ಈಗ ಮೂಸಿ ನೋಡಿದಷ್ಟು ಸಾಕಾಗುತ್ತೆ. ಅದ್ಯಾಕೆ ತೊಳಿಲಿಲ್ಲ? ತೊಳಿಲ್ಲ ಅಂದ್ರೆ ನನ್ನ ಹೆಂಡತಿಗೆ ಕೊಂಡೋಗಿ ತೋರಿಸ್ಬೇಕಲ್ಲ, ಅಷ್ಟು ಪರಿಮಳ ಇತ್ತು. ತೋರಿಸುವುದ ಮೂಸಿಸುವುದು? ಅಲ್ಲಿವರೆಗೆ ಇಟ್ಕೊಳ್ತೀಯ? ಅಲ್ಲಿವರೆಗೆ ಅಷ್ಟು ಪರಿಮಳ ಇದೆ. ಬುದ್ಧಿಯಪ್ಪಣ್ಣ, ನೀನು ಯೋಚನೆ ಮಾಡೋದು ಉಂಡೆಯ ಬಗ್ಗೆ, ಅನ್ನದ ಬಗ್ಗೆ. ನಾನು ಯೋಚನೆ ಮಾಡುವುದಲ್ಲ ಅದಲ್ಲ. ಇದು ಹೇಗೆ ಸಾಧ್ಯವಾಯಿತು?
ನಿನ್ನಲ್ಲಿ ಕೇಳಿದ್ರೆ ಉತ್ತರ ಸಿಗ್ತದಾ? ಇಲ್ಲ. ಹಾಗಾದ್ರೆ ಮುನಿಪನಲ್ಲ ಕೇಳ್ಬೇಕು. ಮುನಿಪ ಮುನಿನಾಥ ಕೇಳಯ್ಯ ಕ್ಷಣಮಾತ್ರದಿಂದೆಲ್ಲ ಅದರ ಜೊತೆಗೆ ಒಂದು ಆಶ್ಚರ್ಯವೂ ಆಗಿದೆ. ಈ ಆಶ್ಚರ್ಯವನ್ನು ಯಾರಲ್ಲಿ ಹಂಚಿಕೊಳ್ಳುವುದಂತೆಂದಾಗ ನನ್ನ ಜೊತೆಗಾರರಲ್ಲಿ ಅದಕ್ಕೆ ಉತ್ತರ ಸಿಗಲಿಲ್ಲ. ಹಾಗಾಗಿ ಅನ್ನ ಇಕ್ಕಿದವರಲ್ಲೇ ಒಂದು ಮಾತು, ಸ್ವಾಮಿ ಇದು ಹೇಗೆ ಸಾಧ್ಯವಾಯಿತು? ಸಾವಿರ ಜನ ಬಾಣಸಿಗರು ನನ್ನ ಆಡಳಿತದಲ್ಲಿ ಇದ್ದರೂ ಕೂಡ ಹೊತ್ತಿಗೆ ಸರಿಯಾಗಿ ಊಟವನ್ನು ಇಕ್ಕಲಿಕ್ಕೆ ಸಾಧ್ಯವಾಗದೆ ಎಷ್ಟೋ ಸಮಯ ಮುಖವನ್ನು ನಾವು ಕೆಳಗೆ ಹಾಕುವಂತ ಪರಿಸ್ಥಿತಿ ಬಂದಿದೆ. ಅದು ಮಾತ್ರವಲ್ಲ, ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದಾಗ ಅನ್ನವನ್ನು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಅಂಥದ್ರಲ್ಲಿ ಕೇವಲ ಕಾಡಿನಲ್ಲಿ ಇರುವಂತಹ ತಾವುಗಳು ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಉಣಬಡಿಸಿದ್ರಿ, ಮೃಷ್ಟಾನ್ನ ಭೋಜನ ಕೊಟ್ಟು. ಸ್ವಾಮಿ ತಪ್ಪು ತಿಳ್ಕೊಳ್ಬಾರ್ದು. ದನ ಹಾಲಿಗೆ ಬಂದವ ದನಕ್ಕೆ ಕ್ರಾಯ ಕೇಳಿದ ಅಂತ ಹೇಳಬಾರ್ದು. ಇದು ಹೇಗೆ ಸಾಧ್ಯವಾಯಿತು? ರಾಜನ್, ಊಟ ಮಾಡಿದ್ದಿ, ಹೊಟ್ಟೆ ತುಂಬಿಸಿಕೊಂಡಿದ್ದಿ, ಸಂತೃಪ್ತಗೊಂಡಿದ್ದೀರಿ. ಇದರ ಕಾರಣ ಕೇಳುವುದು ಉಚಿತ ಅಂತ ಅನಿಸ್ತದ ನಿನಗೆ? ಉಚಿತ ಅಲ್ಲದಿದ್ದರೂ ಕೂಡ ನನ್ನದೇ ವ್ಯಾಪ್ತಿಯಲ್ಲಿ ಇದು ಇದೆ ಎನ್ನುವುದು ಹೀಗೂ ಉಂಟೆ ಎಂದು ಹೇಳಬಹುದಲ್ಲವೇ? ರಾಜನಲ್ಲಿ, ತಾಯಿಯಲ್ಲಿ, ಮಡದಿಯಲ್ಲಿ ಸುಳ್ಳನ್ನು ಅರುಹಬಾರದಂತೆ. ಹೌದು. ಹಾಗಾಗಿ ಒಬ್ಬ ಮುನಿಪನಾಗಿ ಜಗತ್ತಿಗೆ ಪಾಠವನ್ನು ಹೇಳುವಂತಹ ಮುನಿಪನಾಗಿ ನಿಮಗೆ ಸುಳ್ಳು ಹೇಳುವುದು ಉಚಿತವಲ್ಲ. ಹಾಗಾಗಿ ದೇವೇಂದ್ರ ದತ್ತವಾದಂತಹ ಕಾಮಧೇನುವಿನ ಮಗಳಾದಂತಹ ನಂದಿನಿಯನ್ನು ನನಗೆ ಅವ ವರವಾಗಿ ಕೊಟ್ಟ. ಕಾಮಧೇನು ಅಂದ್ರೆ ಗೊತ್ತಿದೆ, ಬೇಡಿದ್ದನ್ನು ಕೊಡುವಂತಹ ದನ. ಆ ದನದ ಮಗಳಾದಂತಹ ನಂದಿನಿ ಈ ಆಶ್ರಮಕ್ಕೆ ಕೊಟ್ಟಿದ್ದಾನೆ. ಲೋಕ ಕಲ್ಯಾಣವಾರ್ಥವಾಗಿ ಇದನ್ನು ಬಳಸಿಕೊಳ್ಳಿ ಎಂಬ ಹಾಗೆ ವರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಸಿಷ್ಠ ದತ್ತವಾದಂತಹ ಈ ನಂದಿನಿಯ ಮುಖೇನವಾಗಿ ತಮ್ಮೆಲ್ಲರಿಗೂ ಉಣಬಡಿಸಿದ್ದೇನೆ. ಹಾಗಾಗಿ ಕಾರಣವನ್ನು ಹೇಳಿದ್ದೇನೆ. ಉಂಡು ತೃಪ್ತರಾಗಿದ್ದೀರಿ, ತಾವು ತಮ್ಮ ಸ್ವಸ್ಥಾನವನ್ನು ಸೇರಬಹುದು. ಸ್ವಾಮಿ, ನೀವು ಕುಳಿತಿರುವಂತಹ ಜಾಗ ನನ್ನ ಕ್ಷೇತ್ರ, ನನ್ನ ಪರ್ಯಾಯ ಈ ಕ್ಷೇತ್ರ ಬರ್ತದೆ. ಹಾಗಾಗಿ ನಿಮ್ಮಲ್ಲಿರುವಂತಹ ವಸ್ತುಗಳು ಅದು ನಮಗೆ ಸೇರಿದ್ದು ಅಂತ ಹೌದಾದರೆ ಆ ಧೇನುವನ್ನು ನಮಗೆ ಕೊಡಬೇಕು. ಏನು ಈಗ ನೀನು ಹೇಳಿದ ಮಾತಿಗೆ ಹತ್ತಿರ ಆಯಿತು. ಊಟಕ್ಕೆ ಹಾಲಿಗೆ ಬಂದವ ಎಮ್ಮೆಯ ಕೇಳಿದ, ಹಾಗಾಗಿ ಹಾಗೆ ಗಾದೆ ಆಯಿತು. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಊಟ ಬಡಿಸಿದ ತಪ್ಪಿಗೆ ಆ ದೇನುವನ್ನು ಕೊಡಬೇಕು. ನಿನಗೆ ಗೊತ್ತಿದೆ, ವಸಿಷ್ಠದತ್ತವಾದಂತಹ ದೇನು ಯಾವ ವಸ್ತು ಎಲ್ಲಿರಬೇಕು ಅಲ್ಲೇ ಇರಬೇಕು. ಕಿರೀಟವನ್ನು ತಲೆಗೆ, ಯಾವ ವಸ್ತು ಎಲ್ಲಿರಬೇಕು ಅಲ್ಲಿ ಇರಬೇಕು ಎನ್ನುವುದು ನನ್ನ ವಾದ. ಹೌದು, ಕಿರೀಟವನ್ನು ತಲೆಗೆ ತೊಡಬೇಕು ವಿನಃ ಕಾಲಿಗೆ ತೊಡುವುದಕ್ಕೆ ಅಲ್ವಲ್ಲ. ಪಾದರಕ್ಷೆಯನ್ನು ಕಾಲಿಗೆ ತೊಡಬೇಕು ವಿನಃ ತಲೆಗೆ ತೊಡಲಿಕ್ಕೆ ಅಲ್ವಲ್ಲ. ನಂದಿನಿ ಎಲ್ಲಿರಬೇಕು ಅಲ್ಲಿರಬೇಕು. ಹೌದಲ್ಲ. ನಂದಿನಿಯ ವಾಸಸ್ಥಾನ ಆಶ್ರಮ, ರಾಜ ಅಲ್ಲ. ರಾಜನಿಗೆ ಬೇಕಾದಂತಹ ಸುವಸ್ತುಗಳಲ್ಲಿದೆ. ಹಾಗಾಗಿ ಆ ದೇನುವನ್ನು ಮುನಿಪ ಕೊಡ್ತೀರಾ ಇಲ್ವೋ? ಕೊಡ್ಲಿಕ್ಕ ಏನು ತೊರೆದು ಕೋಪವ ಶಾಂತ ರೂಪನಾಗಿ ಅರಸನಿಂದಿನಲಿ ವಿರಚಿತನ್ಯಾಯ ಕರೆಗಳು ಕೆಡು ನೀವರ ವಿಪ್ರಭೋಗವೇ ಏನ್ ಮಾಡ್ತಿದ್ದೇನೆ? ಊಟ ಕೊಟ್ಟ ತಪ್ಪಿಗೆ ದೇನುವನ್ನು ಬಯಸುತ್ತಾ ಇದ್ದಿ. ಈ ಹೊತ್ತಿಗೆ ನನ್ನವರು ಕೋಪವನ್ನು ಬಿಟ್ಟು ಶಾಂತಮೂರ್ತಿ ಎಂದೆಣಿಸಿಕೊಂಡಿದ್ದಾರೆ. ಒಂದು ವೇಳೆ ಅದೇ ಕೋಪ ಇದ್ರೆ ನೀನು ಇಷ್ಟು ಹೊತ್ತಿಗೆ ಊರಿದು ಬೂದಿ ಆಗುತ್ತಾ ಇದ್ದೆ. ಸಾಮದಿ ಕೊಟ್ಟ
ಸಾಮದಿ ಕೊಟ್ಟರೆ ಒಲಿತು, ಇಲ್ಲದ್ರೆ ಏನಾಗ್ತದೆ ಗೊತ್ತುಂಟ? ಮುದಿಯಪ್ಪನ ನೋಡುವುದೇನೋ ಧೇನುವನ್ನು ಎಳೆದುಕೊಂಡು ಹೋಗೋಣ. ಏನನು ಮಾಡಲಿ ಗೆದ್ದೆವುದಾನೆ ಬಿಡುವುದಕ್ಕೆಲ್ಲೋ ಏನು ಬಲಿ ಬಲಿದನು ಮಾನವನಿದಾನೋ ಏನನು ಮಾಡಲಿ. ರೇಣುಕಾ ಜಮದಗ್ನಿ ಆಶ್ರಮದಲ್ಲಿ ಇಂಥದ್ದೊಂದು ಪ್ರಕರಣ ನಡೀತದೆ ಅಂತ ನಾವು ಭಾವಿಸಿದವರಲ್ಲ. ಅದೆಷ್ಟೋ ಕಾಲದಿಂದ ಈ ಆಶ್ರಮದಲ್ಲಿ ಇದ್ದಂತಹ ದೇನುವನ್ನು ಆ ರಾಜ ಎಳೆದುಕೊಂಡು ಹೋದ. ಆದ್ರೆ ಇನ್ನನ್ನು ದೇನನ್ನು ಪಡೆಯುವ ಬಗೆ ಹೇಗೆ, ಏನು ಮಾಡಲಿ? ನಮ್ಮಲ್ಲಿ ಯಾರಿದ್ದಾರೆ ಹಾಗೆ ಯೋಚನೆ ಮಾಡುವಾಗ ಇದ್ದಾನಲ್ಲ ನಮ್ಮ ಮಗ ರಾಮ ಆ ಒಂದು ಪರಶುವಿದ್ಯೆಗೆ ಹೋಗುವ ಒಂದು ಮಾತನ್ನು ಹೇಳಿದ್ದಾನೆ. ಅಪ್ಪ, ನಿಮ್ಮ ಕಷ್ಟ ಕಾಲದಲ್ಲಿ ನನ್ನನ್ನು ಮನಸಾರೆ ಸ್ಮರಿಸಿ ಎಂಬ ಹಾಗೆ ಆ ದಾರಿ ಉಳಿದು ಬೇರೆ ದಾರಿ ಇಲ್ಲ. ಇದು ಮನಸಾರೆ ಅವನನ್ನೇ ಸ್ಮರಿಸ್ತೇನೆ. ರಾಮ ರಾಮ ರಾಮ. ಕೈಲಾಸದಲ್ಲಿರುವಂತ ಸಮಯಕ್ಕೆ ರಾಮ ರಾಮ ಎಂಬ ಧ್ವನಿ ಕೇಳಿಸಿತು. ಮನಸಾರೆ ಧ್ವನಿ ಕೇಳಿಸಿ ಓಡಾಡಿಕೊಂಡು ಬಂದೆ. ಬಂದು ನೋಡಿದಾಗ ಏನೋ ಚಿಂತೆ ಎಂಬುದು ನಿಮ್ಮಿಬ್ಬರನ್ನು ಬಾಧಿಸ್ತಾ ಇದೆ. ಯಾಕೆ, ಏನಾಯ್ತು ಹೇಳಪ್ಪ? ಕಾರಣ ಇದೆ ಮಗನೇ. ಮಾಹಿಷ್ಪತಿ ಪುರದರಸು ಕೃತವೀರ್ಯ ಸುತ ಕಾರ್ತಿವೀರ್ಯಾರ್ಜುನ ನಮ್ಮಲ್ಲಿ ಬೇಟೆಗೆ ಬಂದಿದ್ದ. ಬೇಟೆಯನ್ನು ಆಡುತ್ತಾ ನಮ್ಮ ಆಶ್ರಮಕ್ಕೆ ಬರ ಹೇಳುವಾಗೆ ಒಟ್ಟುಗಳನ್ನು ಕಳಿಸಿದ್ದೆ. ಬರ ಹೇಳಿದ ಎಲ್ಲ ಅವನ ಪಡೆಗಳಿಗೆ ಮೃಷ್ಟಾನ್ನ ಭೋಜನವನ್ನು ನಮ್ಮ ದೇನುವಿನ ಮೂಲಕ ಹಾಕಿದೆವು. ನಮ್ಮ ಕರ್ತವ್ಯ. ಆದ್ರೆ ಏನು ಮಾಡೋಣ ಹೇಳಿ, ಊಟವನ್ನು ಮಾಡಿದಂತ ಆತ ದೇನುವಿನ ಮೇಲೆ ಕಣ್ಣು ಹಾಕಿದ. ಕೇಳಿದ, ಪರಿಪರಿಯಾಗಿ ಕೇಳಿದ. ವಸಿಷ್ಠದತ್ತವಾದಂತಹ ದೇನುವನ್ನು ನಾನು ಕೊಡಲಾರೆ, ಅದು ಇಲ್ಲಿರಬೇಕಾದ ವಸ್ತು ಎಂಬ ಹಾಗೆ ನಾನು ಹೇಳಿದೆ. ಯಾವುದನ್ನು ಕೇಳದೆ ಮಗನೇ ದೇನುವನ್ನು ಎಳೆದೊಯ್ದ ಮಗನೇ. ದೇನುವನ್ನು ಎಳೆದುಕೊಂಡು ಹೋಗನೆ. ಹೌದು. ನೀನೊಂದು ಅಪ್ಪಣೆಯನ್ನು ಕೊಟ್ಟರೆ ಈ ಕ್ಷಣದಲ್ಲಿ ಆ ಮಹೇಶ್ವರಿ ಪುರವನ್ನು ಸೇರಿ ದೇನುವನ್ನು ಸೆಳೆಕೊಂಡು ಬರ್ತಾನೆ. ಮಗನೇ ರಾಮ, ಏನಮ್ಮ? ತಡೆದುಕೋ ಮಗನೇ. ಯಾಕೆ? ಕಾಲಿಡುವ ಮೊದಲು ಕಣ್ಣಿಡಬೇಕಂತೆ. ಸತ್ಯ. ಅದಕ್ಕಾಗಿ ಆತುರ ಪಡಬೇಡ. ಅವ ರಸ ರಾಜನಲ್ಲಿಗೆ ಹೋಗಿ ಸಮಾಧಾನದಿಂದಲೇ ಕೇಳು. ಒಂದು ವೇಳೆ ಆತ ಕೊಡದಿದ್ದರೆ ದೇನುವನ್ನು ದಾನವಾಗಿ ಕೇಳು. ಆತ ಆಗಲೂ ಕೊಡಲು ಒಪ್ಪದೇ ಇದ್ದರೆ ವೇದವನ್ನು ಕಲ್ಪಿಸಿ ಕೇಳು. ಆಗಲು ಒಪ್ಪದಿದ್ದರೆ ಕೊನೆಯದಾಗಿ ದಂಡವನ್ನು ಪ್ರಯೋಗಿಸು. ವಿಜಯಶಾಲಿಯಾಗಿ. ಶುಭವಾಗಲಿ ಮಗನೇ, ಶುಭವಾಗಲಿ. ಹೋಗಿ ಬರ್ತೇನೆ. ಬಂದನೆ ತಿರಿಗೆರತನಿಗೆ ಚಂದದಲ್ಲಿ ವಿಪ್ರೂಪದಿ ಬಂದನೆ ಸಿರಿಯರಸನಿಗೆ ಹಿಂದೆ ಚಕ್ರದ ಗರ್ವ ಹರಿದುವೆಲ್ಲ ಮಾತಿನೋಳು ಹಿಂದೆ ಚಕ್ರದ ಗರ್ವ ಹರಿದುವೆನೆಲ್ಲ ಮಾತಿನೋ ಬಂದನೆ ಸಿರಿಯರಸನಿಗೆ ಮಮ ಶಿರ ತಂದ ಅರ್ಪಿಸುವೆನ ಪರಿಜನ ಬಂದ ಸಹಿತೀನಿ ವಂದನೆ ಸಿರಿಯರಸ ಲಕ್ಷ್ಮೀಪತಿ ವಂದನೆ. ಅರ್ಥವಾಗ್ತಾ ಉಂಟು, ನನಗೆ ಅರ್ಥವಾಗ್ತಾ ಉಂಟು. ಈಗ ನನಗೆ ಅರ್ಥವಾಯಿತು ನಾನು ಯಾರೆಂದು. ಅಂದು ನಾನೇ ವಿಷ್ಣುವಿನ ಕೈಯಾಯುಧ ಸುದರ್ಶನ. ಆ ಲೋಹಾವತಿಪುರದ ಶತ್ರು ಪ್ರಸೂತನನ್ನು ಕೊಲ್ಲಲೆಂದು ನನ್ನನ್ನೇ ಕಳುಹಬೇಕಾಯಿತು ಮಹಾವಿಷ್ಣು. ಆ ಶತ್ರು ಪ್ರಸೂತನನ್ನು ಕೊಂದವ ನಾನೇ ಎಂಬ ಅಹಂಕಾರ ತಲೆಗೆ ಆಡದ್ದರಿಂದ ಆ ಹರಿಯ ಕರವನ್ನೇರದೆ ನಾನು ಅಹಂಕಾರದಿಂದ ಬೀಗಿದ ಕಾರಣ
ಮನುಷ್ಯನಾಗಿ ಹುಟ್ಟು ಎಂದು ಶಾಪವನ್ನು ಕೊಟ್ಟ. ಪರಿಪರಿಯಾಗಿ ಬೇಡಿಕೊಂಡಾಗ ಮಹಾವಿಷ್ಣು ನನಗೆ ಕರುಣಿಸುತ್ತೇನು. ಮುಂದೊಂದು ದಿವಸ ನೀನು ಈ ಜಗತ್ತಾಳುವಂತಹ ಚಕ್ರವರ್ತಿಯನ್ನಾಗಿ ಈ ಜಗತ್ತನ್ನೇ ಆಳು. ಮಾಹಿಷ್ಮತಿಪುರದಲ್ಲಿ ನೀನು ಅರಸನಾಗಿರು. ನಿನಗೆ ದತ್ತಾತ್ರೇಯನಾಗಿ ನಾನೇ ಬಂದು ಬೋಧಿಸುತ್ತೇನೆ. ಆದರೆ ಯಾವಾಗ ನೀನು ಬ್ರಾಹ್ಮಣರನ್ನು ಛೇಡಿಸ್ತೀಯೋ ಆವಾಗ ನಾನು ನಿನ್ನ ಆ ಬ್ರಾಹ್ಮಣ ರೂಪದಲ್ಲೇ ಬಂದು ನಿನ್ನನ್ನು ಕೊಲ್ಲುತ್ತೇನೆ ಎಂದು. ಈಗ ನನಗೆ ಸರಿಯಾದಂತಹ ಸಮಯ, ಮೋಕ್ಷ ಸಿಗುವಂತಹ ಸಮಯ. ಆ ಹರಿಯೇ ಪರಶುರಾಮನಾಗಿ ಈ ಮಾಹಿಷ್ಮತಿಗೆ ಬಂದು ನನಗೆ ಮೋಕ್ಷವನ್ನು ಕರುಣಿಸುತ್ತಾನೆಂದಾದಾಗ ನಾನು ಯಾಕೆ ಹಿಂದೆ ಸರಿಯಬೇಕು? ಆದರೂ ರಾಜಧರ್ಮ, ಯುದ್ಧವನ್ನೇ ನಾವು ನಂಬಿದವರು. ಯಾರಲ್ಲಿ ನಮ್ಮವರು ಬರಲಿ. ಮಾತಿಗೆ ಹೋಗೊಟ್ಟು ಬಂದಿದ್ದೇವೆ. ಆದರೆ ಇಲ್ಲಿ ಬಂದು ನೋಡುವಾಗ ಯಾವುದೋ ಒಂದು ಗಂಭೀರವಾದಂತಹ ವಿಚಾರ ಇದೆ ಅಂತ ತಿಳ್ಕೊಂಡೆವು. ಆ ಬ್ರಾಹ್ಮಣನಿಗೆ ಹೋರಾಡಲಿಕ್ಕೆ ಸಿದ್ಧರಾಗಿ ಯುದ್ಧಕ್ಕೆ ಸಿದ್ಧರಾಗಿ
ಕ್ಷತ್ರಿಯರ ಎದುರಿಗೆ ಆಯುಧ ಹಿಡಿದರೆ ಏನು ಪ್ರಯೋಜನ ಇಲ್ಲವೋ? ನೀನು ಬರೀ ದಂಡ. ನಾನು ದಂಡವೋ ನನ್ನ ಪ್ರಯತ್ನ ಏನೆಂಬುದನ್ನು ತೋರಿಸ್ತೇನೆ. ನಮ್ಮವರೆಲ್ಲ ನೀನು ಕೊಂದುಕೊಂಡು ಬಂದೆ. ಸತ್ಯ. ಉಳಿದವ ನಾನು ಒಬ್ಬ. ಅಯ್ಯ ಏನಯ್ಯ, ನಿನಗೂ ನನಗೂ ಈವರೆಗೆ ಯಾವುದೇ ರೀತಿಯ ಪರಿಚಯ ಇಲ್ಲ, ಯಾವುದೇ ರೀತಿಯ ಸಂಬಂಧವಿಲ್ಲ. ನಾನು ನಿನಗೆ ಏನೂ ಮಾಡಿದ್ದಿಲ್ಲ. ಹಾಗಾಗಿ ನೀನು ಯಾಕೆ ಬಂದೆ? ನಾನು ಬಂದದ್ದು ಯಾಕೆ ಗೊತ್ತಾ? ಯಾಕೆ? ಅಯ್ಯೋ ಕೈಯಲ್ಲಿ ಆಯುಧವನ್ನು ಹಿಡಿದು ಬಾಲಕನಂದನಿಗೆ ಎದುರುಗೊಂಡಿದ್ದಿ. ಮುನಿ ಕುಮಾರ ಯಾಕೆ ಬಂದಂತ ಕೇಳ್ತಾ ಇದ್ದಿ. ನಾನು ಬರುವುದಕ್ಕೆ ಕಾರಣ ಉಂಟು.
ಸ್ವಲ್ಪ ಸಮಯಕ್ಕೆ ಮೊದಲು ಮೃಗಬೇಟೆಗೆ ಕಾಡಿಗೆ ಹೋದಂತೆ ಹಸಿವೆಯಿಂದ ಬಳಲ್ತಾ ಇದ್ದಂತ ನಿನ್ನನ್ನು ಜಮದಗ್ನಿ ಮಹರ್ಷಿಗಳ ಆಶ್ರಮದಲ್ಲಿ ಮುಣಮಾಡಿಸಿದ್ರು. ಆದ್ರೆ ಅದು ಯಾವುದರ ಪ್ರಭಾವದಿಂದ ಆಯ್ತು ಅಂತ ಕೇಳಿದಾಗ ದೇಣವನ್ನು ತೋರಿಸಿದಂತೆ ಆ ದೇನ್ ನನಗೆ ಬೇಕು ಅಂತ ಕೇಳಿದಾಗ ಕೊಡದಿದ್ದಾಗ ಸೆಳೆದುಕೊಂಡು ಬಂದಿದ್ದೆ. ಆ ದೇನವನ್ನು ಕೇಳೋದಕ್ಕಾಗಿ ಬಂದಿದ್ದೇನೆ. ಕೊಡದೇನವನ್ನು ಕೇಳಲಿಕ್ಕೆ ಬಂದವ ನೀನು ಬ್ರಾಹ್ಮಣ ಕುಲ ಅಂತ ನೋಡ್ಲಿಕ್ಕಿಲ್ಲ. ದಾನ ರೂಪವಾಗಿ ಬೇಡ್ತಾ ಇದ್ದೇನೆ. ಕೊಡು. ಕೊಡಲ್ಲ. ಕೊಡುವುದಿಲ್ವೋ? ಹಾಗಿದ್ರೆ ನೀನು ದಂಡವೇ ಪ್ರಯೋಗ ಮುಂದೆ. ಪಶುಪ ಸಗ ತಾತನಲ್ಲಿಗೆ ಬಂದು ಚರಣದೊಳೆರಾಗಿ ಕೈ ಮುಗಿದ ವಧಿಸಿ ದೇನವನ್ನು ಸೆಳೆದುಕೊಂಡು ಆಶ್ರಮದತ್ತ ಬಂದೆ. ನನ್ನಪ್ಪ ಸಂತೋಷ ಪಡ್ತಾರೆ ಎಂಬುದಾಗಿ ಭಾವಿಸಿಕೊಂಡ್ರೆ ಇಲ್ಲಿ ನಡೆದ ಘಟನೆಯೇ ಬೇರೆ. ನನ್ನ ಅಪ್ಪನ ಶಿರವನ್ನು ಈ ಕಾರ್ತಿವೀರ್ಯನ ಮಕ್ಕಳು ಕತ್ತರಿಸಿದರು. ಶರೀರ ಒಂದು ಭಾಗದಲ್ಲಾದ್ರೆ ರುಂಡ ಮತ್ತೊಂದು ಭಾಗದಲ್ಲಿತ್ತು. ಇದಕ್ಕೆ ಕಾರಣ ಮಹೇಶ್ಪತಿಪುರದ ಅರಸ ಕಾರ್ತಿವೀರ್ಯ. ಅಲ್ಲಿಂದ ಕೋರದಗೊಂಡಂತ ನಾನು 21 ಬಾರಿ ಭೂಪ್ರದರ್ಶನ ಮಾಡಿದೆ. ಕ್ಷತ್ರಿಯರ ನಾಶವನ್ನೇ ಮಾಡಿದೆ. ಹಾಗಿದ್ರೆ ಅದು ಅಂದು ಗಣಪತಿಯ ಕೈಯಲ್ಲಿದ್ದಂಥ ಪರಶು. ಈ ಪರಶುವಿನಿಂದ ಎಷ್ಟು ಕಾರ್ಯಗಳೆಲ್ಲ ಆಯಿತು. ಹಾಗಿದ್ರೆ ನಾನು ಯಾರು? ನಾನು ಯಾಕಾಗಿ ಈ ದರಗಿಳಿದು ಬಂದೆ? ವೈಕುಂಠವಾಸಿ ನಾರಾಯಣನೇ ನಾನು. ಅವತಾರವೆತ್ತಿ ಭೂಮಿಗೆ ಬಂದೆ. ಒಂದು ಹೊತ್ತಿನಲ್ಲಿ ನನ್ನ ಕರದಲ್ಲಿದ್ದಂಥ ಸುದರ್ಶನ ಅಹಂಕಾರಿಯಾದ ಆತನಿಗೆ ಶಾಪವನ್ನು ಕೊಟ್ಟೆ. ನೀನು ವೈಕುಂಠಕ್ಕೆ ಯೋಗ್ಯನಲ್ಲ, ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು. ನಿನ್ನ ಶಾಪ ವಿಮೋಚನೆಗೆ ಬೇಕಾಗಿ ಜಮದಗ್ನಿ ಹಾಗೂ ರೇಣುಕೆಯ ಪುಣ್ಯಗರ್ಭದಲ್ಲಿ ಮಗನಾಗಿ ಹುಟ್ಟಿ ಬಂದು ನಿನ್ನ ಶಾಪವನ್ನು ವಿಮೋಚನೆ ಮಾಡ್ತೇನೆ, ಮತ್ತೆ ನಿನ್ನನ್ನು ವೈಕುಂಠಕ್ಕೆ ಕರೆಸಿಕೊಳ್ತೇನೆ ಎಂಬುದಾಗಿ ನಾನೇ ಮಾತನ್ನು ಕೊಟ್ಟಿದ್ದೇನೆ. ಹಾಗೆಂತ ವೈಕುಂಠಕ್ಕೆ ನಾನು ಹಿಂತಿರುಗುವವನಿದ್ದೇನೆ. ವೈಕುಂಠಕ್ಕೆ ಹೋಗುವಾಗ ನನಗೆ ಪರಶುವಿನ ಅಗತ್ಯ ಉಂಟಾ? ಖಂಡಿತವಾಗಿಯೂ ಇಲ್ಲ. ಹಾಗಿದ್ರೆ ಈ ಪರಶುವನ್ನು ಏನು ಮಾಡೋಣ? ಎಲ್ಲಿ ನೋಡಿದ್ರೆ ನೀರೇ ಕಾಣುತ್ತಾ ಉಂಟು. ಈ ನೀರಿನ ಮೇಲೆ ನಿಂತು ಈ ಪರಶುವನ್ನು ಎಸೆಯುತ್ತೇನೆ. ಏನಿದು? ನಾನು ಪರಶುವನ್ನು ಎಸೆದಾಕ್ಷರದಲ್ಲಿ ನೀರೆಲ್ಲ ವಿಭಾಗವಾಗಿ ಒಂದು ಭೂಮಿ ಸೃಷ್ಟಿಯಾಯಿತಲ್ಲ. ಹಾಗಿದ್ರೆ ಇದು ಯಾರಿಂದ ಸೃಷ್ಟಿಯಾದ್ದು? ಪರಶುರಾಮನಿಂದ ಸೃಷ್ಟಿಯಾದಂಥ ಭೂಮಿ. ಇನ್ನು ಮುಂದೆ ಈ ಭೂಮಿಯನ್ನು ಪರಶುರಾಮ ಸೃಷ್ಟಿ ತುಳುನಾಡು ಎಂದು ಕೊಂಡಾಡಲಿ ಎಂಬಲ್ಲಿಗೆ ಪುಣ್ಯ ಕಥಾನಕ ಭಾರ್ಗವ ವಿಜಯ ಅಥವಾ ಶ್ರೀಹರಿ ದರ್ಶನ ಎಂಬಂಥ ಈ ಕಥೆಯನ್ನು ಆಡಿದಂಥ ನಮಗೂ ನೋಡಿದಂಥ ಸಭಿಕರಿಗೂ ಈ ಕ್ಷೇತ್ರದಲ್ಲಿ ನೆಲೆಯಾಗಿರುವಂಥ ಮಹಾಲಿಂಗೇಶ್ವರ ಸ್ವಾಮಿಯು ಹಾಗೂ ನಾವು ನಂಬಿಕೊಂಡಿರುವಂಥ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಕಥೆಯನ್ನು ನೋಡಿದಂಥ ನಿಮಗೆಲ್ಲರಿಗೂ ಆಡಿದಂಥ ನಮಗೂ ಲೋಕಕ್ಕೆ ಮಂಗಲವಾಗಲಿ.